ತಟ್ಟಿ ನಾವು ಅವರಿಗೆ ಸ್ವಾಗತವನ್ನು ಕೋರೋಣ. ಸಿಸ್ಟರ್ ಒಲಿವಿಯಾ ದಯಮಾಡಿ ಬಂದು ವೇದಿಕೆಗೆ ಬಂದು, ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ವೇದಿಕೆಗೆ ಬಂದು ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಸಿಸ್ಟರ್ ಲವಿನಾ ರೇಗೋ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯಿನಿ ಪ್ರೌಢಶಾಲೆ ಸೇಕ್ರೆಡ್ ಹಾರ್ಟ್ ದಯಮಾಡಿ ಮುಂದೆ ಬಂದು ವೇದಿಕೆಯನ್ನು ಸ್ವೀಕರಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ದಯಮಾಡಿ ನಮ್ಮ ಫಾದರ್ಸ್ ಯಾರಾದ್ರಲ್ಲಿದ್ದರೆ ಒಂಚೂರು ಹೊರಗಡೆ ಬರೋಕ್ಕೆ ಹೇಳಿ. ಫಾದರ್ ಜೋಸೆಫ್ ಮಾಡ್ತಾ, ಮಾರ್ಸಲ್, ಫಾದರ್ ಡೆನ್ಸಿಲ್ ಅಲ್ಲಿದ್ದರೆ ದಯಮಾಡಿ ಒಳಗಡೆ ಬರಲಿ. ಪ್ರಾರ್ಥನಾ ಗೀತೆಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ನಾವೆಲ್ಲರೂ ಎದ್ದು ನಿಲ್ಲೋಣ. ಎದ್ದು ನಿಂತು ಒಟ್ಟಾಗಿ ಹಾಡುತ್ತಾ ಯೇಸುವಿನ ಪ್ರಭುವನ್ನ ನಮ್ಮ ಮಧ್ಯೆ ಬರಮಾಡಿಕೊಳ್ಳೋಣ. ಮಣಿವೆ ನಿಮಗೆ ದೇವಾ ಶಿರವ ಬಾಗಿ, ಮಣಿವೆ ನಿಮಗೆ ಹೇ ದೇವಾ, ನೀನೆ ತಂದೆ ನೀನೆ ತಾಯಿ ನೀನೆ ಬಂದು ನೀನೆ ಭಗಿನಿ, ನೀನೆ ತಂದೆ ನೀನೆ ತಾಯಿ ನೀನೆ ಬಂದು ನೀನೆ ಭಗಿನಿ, ನೀನೆ ಸರ್ವ ನೀನೆ ಸಕಲ ನೀನೆ ಎಲ್ಲ ಇನ್ಯಾರಿಲ್ಲ. ಮಣಿವೆ ನಿಮಗೆ ಹೇ ದೇವಾ ಶಿರವ ಭಾಗಿ, ಮಣಿವೆ ನಿಮಗೆ ಹೇ ದೇವ. ಪ್ರಾರ್ಥಿಸೋಣ. ಪ್ರಭುವೇ ನಿಯೋಜಿಸಿದ ದಿನವಿದು, ಪ್ರಭುವಿನಿಂದಲೇ ಆಗುತ್ತಿರುವ ಕಾರ್ಯವಿದು, ಇದರಲ್ಲಿ ನಾವೆಲ್ಲರೂ ಹರ್ಷಿಸಿ ಆನಂದಿಸೋಣ. ಆತ್ಮೀಯರೇ, ಕೀರ್ತನಾಕಾರನ ಈ ಮಾತುಗಳು ಇಂದು ನಮ್ಮ ಮನಸ್ಸಿನ ಆಳದಲ್ಲಿ ಮಾರ್ದನಿಸುತ್ತಿವೆ. ಪ್ರಭುವೇ, ಸರ್ವಶಕ್ತ ದೇವರೇ, ನಮ್ಮ ಈ ಸಮುದಾಯೋತ್ಸವದ ಕಾರ್ಯಕ್ರಮದ ಮೇಲೆ ನಿಮ್ಮ ಪರಿಶುದ್ಧಾತ್ಮರನ್ನ ಬರಮಾಡಿರಿ. ಇಲ್ಲಿ ಭಾಗವಹಿಸುತ್ತಿರುವಂತಹ ಎಲ್ಲ ಅಭ್ಯರ್ಥಿಗಳನ್ನ, ಮಕ್ಕಳನ್ನ, ಯುವ ಮಿತ್ರರನ್ನ, ಕುಟುಂಬಸ್ಥರನ್ನ, ಸದಸ್ಯರನ್ನ, ಎಲ್ಲ ಗೂರ್ಖಾರ್ ಪ್ರತಿನಿಧಿ ಸಚೇತಿಗಳನ್ನು ಅರಸಿ ಆಶೀರ್ವದಿಸಿರಿ. ನಿಮ್ಮ ಆತ್ಮರ ಶಕ್ತಿ ಇವರದ ಮೇಲೆ ಇಳಿದು ಬರಲಿ. ನಮ್ಮೆಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಸುಗಮವಾಗಿ ನೆರವೇರುವಂತೆ, ಶಾಂತಿ ಸೌಹಾರ್ದತೆಯಿಂದ ಪರಸ್ಪರ ಐಕ್ಯತೆ ಅನ್ಯೂನ್ಯತೆಯಲ್ಲಿ ಬೆಳೆಯಲು ಈ ಸಮುದಾಯೋತ್ಸವ ಕಾರ್ಯ ನಮಗೆ ನೆರವಾಗಲಿ, ಪ್ರೇರಣೆಯಾಗಲಿ ಎಂದು ನಾವು ನಿಮ್ಮನ್ನು ಪ್ರಾರ್ಥಿಸುವಾಗ ನಿಮ್ಮ ನಾಮದ ಶಕ್ತಿಯಿಂದ ಈ ಸಭಾಂಗಣವನ್ನು ಆಶೀರ್ವದಿಸಿರಿ. ನಿಮ್ಮ ಪರಿಶುದ್ಧಾತ್ಮರ ಶಕ್ತಿ ಧ್ವನಿವರ್ಧಕದ ಮೇಲೆ, ಸಭೆಯ ಮೇಲೆ, ಎಲ್ಲ ಮಾಧ್ಯಮ ವರ್ಗದವರ ಮೇಲೆ ಇಳಿದು ಬಂದು ನೆಲೆಸಲಿ. ಈ ಕಾರ್ಯಕ್ರಮವನ್ನು ಮಾಧ್ಯಮದ ಮೂಲಕ ವೀಕ್ಷಿಸುತ್ತಿರುವ ಸರ್ವ ಕುಟುಂಬಗಳ ಮೇಲೂ, ನಮ್ಮ ಎಲ್ಲ ಹಿತೈಷಿ ದಾನಿಗಳ ಮೇಲೂ, ನಮ್ಮ ಧರ್ಮ ಕೇಂದ್ರದ ಪರ ಊರುಗಳಲ್ಲಿರುವಂಥ ಎಲ್ಲ ಕುಟುಂಬಗಳ ಮಕ್ಕಳ ಮೇಲೂ ದಯೆಯನ್ನ ತೋರಿರಿ. ಪ್ರಭು ಮಾತೆ ಮರಿಯಮ್ಮನವರೇ, ನಮ್ಮ ತಾಯಿಯೇ, ನಮ್ಮ ಕುಟುಂಬಗಳ ರಾಣಿಯೇ, ನಿಮ್ಮ ಮಧ್ಯಸ್ಥಿಕೆಯ ಪ್ರಾರ್ಥನೆ ಶಕ್ತಿಶಾಲಿ ಬಿನ್ನಗಳು ನಮಗೆ ನೆರವಾಗಲಿ. ನಮ್ಮ ಪ್ರೀತಿಯ ಪಾಲಕ ಸಂತ ಜೋಸೇಫರೇ, ನಮ್ಮೊಂದಿಗಿದ್ದು ನಮ್ಮೆಲ್ಲರನ್ನ ಪ್ರೀತಿಯಲ್ಲಿ ಒಂದಾಗಿಸಿ, ಐಕ್ಯತೆಯಲ್ಲಿ ಬಂಧಿಸಿ, ಕೈ ಹಿಡಿದು ಮುನ್ನಡೆಸಿರಿ. ನಿಮ್ಮ ಒಲವಿನ ಒತ್ತಾಸೆಯ ಪ್ರಾರ್ಥನೆ ನಮ್ಮ ಸಮುದಾಯಗಳಿಗೆ, ಕುಟುಂಬಗಳಿಗೆ ಯಥೇಚ್ಛವಾಗಿ ನೆರವಾಗಲಿ. ಯೇಸುವಿನ ಅತಿ ಪವಿತ್ರ ಪರಿಶುದ್ಧ ನಾಮದಲ್ಲಿ ಓ ತಂದೆಯಾದ ದೇವರೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಕುಳಿತುಕೊಳ್ಳಿ. Yes. So I welcome in one word, not to prolong. ನಮ್ಮ ಮಧ್ಯೆ ಫಾದರ್ ಆದರ್ಶ್ ಇದ್ದಾರೆ. ಅವರಿಗೆ ನಮ್ಮ ಧರ್ಮ ಕೇಂದ್ರದ ಪರವಾಗಿ, ನನ್ನ ಪರವಾಗಿ, ಧರ್ಮ ಭಗಿನಿಯರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಸ್ವಾಗತ, ಸುಸ್ವಾಗತ. ಹಾರ್ಟಿ ವೆಲ್ಕಮ್ ಟು ಯು ಫಾದರ್ ಆದರ್ಶ್. ಹಾಗೆ ನಮ್ಮ ಧರ್ಮ ಭಗಿನಿಯರುಗಳು ಸಿಸ್ಟರ್ ಎಲೆನ್ ಸಿಕ್ವೇರಾ ಸುಪೀರಿಯರ್, ಸಿಸ್ಟರ್ ಒಲಿವಿಯಾ ಮಿರಾಂದ ಪ್ರಾಥಮಿಕ ಮುಖ್ಯೋಪಾಧ್ಯಾಯಿನಿ, ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಲವಿನಾ ರೇಗೋ, ಇವರೆಲ್ಲರೂ ಕೂಡ ನನ್ನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಸ್ವಾಗತ, ಸುಸ್ವಾಗತ. ನಮ್ಮೊಂದಿಗೆ ದಿವ್ಯವಾಣಿ ತಂಡ ಈ ಕಾರ್ಯಕ್ರಮವನ್ನ ಬಿತ್ತರಿಸ್ತಾ ಇದ್ದಾರೆ. ವಿನೋದ್ ಫೆರ್ನಾಂಡಿಸ್ ಮತ್ತು ಅವರ ಮಗ ಅನುಪಮ್ ನೆನ್ನೆ ಬಂದು ಈ ಎಲ್ಲ ಕಾರ್ಯಕ್ರಮಗಳ ಸುಸಜ್ಜತೆಯನ್ನು ಮತ್ತೆ ಅವರ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈಗ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಅವರು ನಮ್ಮ ಧರ್ಮ ಕೇಂದ್ರದ ಪರವಾಗಿ ಅವರನ್ನು ಮತ್ತೊಮ್ಮೆ
ಹೃತ್ಪೂರ್ವಕವಾಗಿ ಈ ಅಷ್ಟದಶಮಾನೋತ್ಸವ ಕಾರ್ಯಕ್ಕೆ ಮತ್ತು ಅವರು ನೀಡುತ್ತಿರುವಂತಹ ಸೇವೆಗೆ ಧನ್ಯತೆಯನ್ನು ಹೇಳುತ್ತಾ ತುಂಬು ಹೃದಯದ ಸ್ವಾಗತವನ್ನ ಸುಸ್ವಾಗತವನ್ನ ವಿನೋದ್ ಮತ್ತು ಅನುಪಮ್ ಇವರಿಗೆ ನಾವು ಬಯಸ್ತೇವೆ. ಹಾರ್ಟಿ ವೆಲ್ಕಮ್ ಟು ಯು ವಿನೋದ್ ಅಂಡ್ ಅನುಪಮ್. ಹಾಗೆ ನಮ್ಮೊಂದಿಗೆ ಎಲ್ಲ ನಮ್ಮ ಸಮುದಾಯಗಳು ಮತ್ತೆ ಮಕ್ಕಳು, ಯುವ ಮಿತ್ರರು, ಹಿರಿಯರು, ದಂಪತಿಗಳು, ನಮ್ಮ ಕುಟುಂಬಗಳು, ಕೆಳಗೂರು ಎಲ್ಲ ನಾವೇ ನಮ್ಮ ಕುಟುಂಬದವರು, ಧರ್ಮ ಕೇಂದ್ರದ ಕುಟುಂಬದ ಸದಸ್ಯರು, ಎಲ್ಲ ಸಮುದಾಯಗಳ ಪ್ರತಿನಿಧಿಗಳಿಗೆ, ಗೂರ್ಖಾರ್ಗಳಿಗೆ ಮತ್ತು ಸಚೇತಕಿಯರುಗಳಿಗೆ, ಎಲ್ಲ ಸಮುದಾಯಗಳ ಕುಟುಂಬಗಳ ಸದಸ್ಯರುಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಜೋರಾದ ಚಪ್ಪಾಳೆನ ತಟ್ಟಿ ನಾವು ಸ್ವಾಗತವನ್ನ ಎಲ್ರಿಗೂ ಕೊರೋನಾ ಪರಸ್ಪರ ಹಾರ್ಟಿ ವೆಲ್ಕಮ್ ಟು ಯು ಡಿಯರ್ ಪೀಪಲ್ ಆಫ್ ಗಾಡ್. ಈಗ ದೀಪವನ್ನ ಸಾಂಕೇತಿಕವಾಗಿ ಬೆಳಗುವುದರ ಮೂಲಕ ನಾವು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡೋಣ. ಫಾದರ್ ಆದರ್ಶ್ ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳು ಈ ದೀಪವನ್ನು ಬೆಳಗಿಸುತ್ತಾ ಈ ಕಾರ್ಯವನ್ನ ಉದ್ಘಾಟಿಸಲಿದ್ದಾರೆ. ಅಷ್ಟದಶಮಾನೋತ್ಸವ ಧರ್ಮ ಕೇಂದ್ರದ ದಿವ್ಯೋತ್ಸವ ಸಾಂಸ್ಕೃತಿಕ ಸ್ಪರ್ಧೆಗಳ ಕಲರವ. ಬ್ರದರ್ ವಿನೋದ್, ದಯಮಾಡಿ ಮೊಂಬತ್ತಿಯನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನಾವು ನೀಡೋಣ. Joseph Martha, welcome to you. Please come to the dais. Father Densil Lobo, ಚಪ್ಪಾಳೆನ ತಟ್ಟಿ ಪೂಜ್ಯರಿಗೆ ನಾವು ಸ್ವಾಗತವನ್ನ ಕೋರೋಣ. Father Marcel Pinto, please come. ಪೂಜ್ಯರು ಮಾಗುಂಡಿ ಧರ್ಮ ಕೇಂದ್ರದ ಧರ್ಮಗುರುಗಳು ಸ್ವಾಮಿ ಜೋಸೆಫ್ ಮಾರ್ತಾ, ಕುದುವಳ್ಳಿ ಧರ್ಮ ಕೇಂದ್ರದ ಧರ್ಮಗುರುಗಳು ಸ್ವಾಮಿ ಡೆನ್ಸಿಲ್ ಲೋಬೋ, ಕಡಬಗೆರೆ ಸಂತ ಪೌಲರ ದೇವಾಲಯದ ಧರ್ಮ ಕೇಂದ್ರ ಗುರುಗಳು ಸ್ವಾಮಿ ಮಾರ್ಸಲ್ ಪಿಂಟೋ, ನನ್ನ ಪರವಾಗಿ ಧರ್ಮ ಭಗಿನಿಯರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತ ಸುಸ್ವಾಗತ. ಜೋರಾದ ಚಪ್ಪಾಳೆನ ಕೊಟ್ಟು ಈ ಒಂದು ಪುಟ್ಟ ಸಭಾ ಕಾರ್ಯಕ್ರಮಕ್ಕೆ ಪೂಜ್ಯರನ್ನ ನಾವು ಸ್ವಾಗತಿಸೋಣ. ಈಗ ಪ್ರಾಸ್ತಾವಿಕ ನುಡಿ ನಮ್ಮ ಮಾಗುಂಡಿ ಧರ್ಮ ಕೇಂದ್ರದ ಧರ್ಮಗುರುಗಳು ಸ್ವಾಮಿ ಜೋಸೆಫ್ ಮಾರ್ತಾ ಇವರಿಂದ ಪ್ರಾಸ್ತಾವಿಕ ನುಡಿಯ ಮೂಲಕ ಉದ್ಘಾಟನೆಯ ಮಾತುಗಳ ಮೂಲಕ ನಾವು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಪೂಜ್ಯರು ಕೊಡ್ತಾ ಇದ್ದಾರೆ. ವೇದಿಕೆಯ ಮೇಲಿರುವಂತಹ ಈ ಸ್ಥಳೀಯ ಧರ್ಮ ಕೇಂದ್ರದ ಧರ್ಮಗುರುಗಳಾದ ವಂದನೀಯ ಫಾದರ್ ಡೇವಿಡ್ ಪ್ರಕಾಶ್ ರವರೇ, ಇತರೆ ಧರ್ಮ ಕೇಂದ್ರಗಳಿಂದ ಬಂದಿರುವಂತಹ ಧರ್ಮಗುರುಗಳೇ, ಧರ್ಮ ಭಗಿನಿಯರೇ, ಧರ್ಮ ಕೇಂದ್ರದ ಸರ್ವ ಭಕ್ತಾದಿಗಳೇ, ಪ್ರಪ್ರಥಮವಾಗಿ ನಿಮಗೆಲ್ಲರಿಗೂ ಕ್ರಿಸ್ತ ಜಯಂತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ನಿನ್ನೆ ತಾನೇ ನಾವು ಕ್ರಿಸ್ತ ಜಯಂತಿ ಹಬ್ಬವನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಿಸಿದೆವು. ಕ್ರಿಸ್ತ ಜಯಂತಿ ಹಬ್ಬದ ನಂತರದ ದಿನ ಇಂದು ಡಿಸೆಂಬರ್ 26ನೇ ತಾರೀಕು ಬಹಳ ನಮಗೆಲ್ಲರಿಗೂ
ಸಂತೋಷ ಸಂಭ್ರಮ ತರುವಂತಹ ಇನ್ನೊಂದು ಕಾರ್ಯಕ್ರಮ ಹಿರೇಬೈಲ್ ಧರ್ಮ ಕೇಂದ್ರದಲ್ಲಿ ನಡೆಯುತ್ತಿರುವುದು ಅಪಾರ ಸಂತೋಷ ಅಭಿಮಾನವನ್ನ ನಮಗೆಲ್ಲರಿಗೂ ತಂದೊಟ್ಟಿದೆ. ಯಾಕೆಂದರೆ ಸಮುದಾಯೋತ್ಸವ ಧರ್ಮ ಕೇಂದ್ರದ ಜೀವನ ಕ್ರಿಸ್ತಾನುಭವವನ್ನ ನೀಡುವಂತಹ ಒಂದು ಜೀವನವಾಗಬೇಕಾಗಿದೆ. ಧರ್ಮ ಕೇಂದ್ರವೆಂದರೆ ಕೇವಲ ಕಲ್ಲು ಮಣ್ಣುಗಳಿಂದ ಕೂಡಿದ ದೇವಾಲಯವಲ್ಲ. ಬದಲು ಧರ್ಮ ಕೇಂದ್ರವೆಂದರೆ ಆ ಧರ್ಮ ಕೇಂದ್ರದ ಎಲ್ಲ ಸಮುದಾಯಗಳು ಜೊತೆಯಾಗಿ ಸೇರುವಂತಹ, ಧರ್ಮ ಕೇಂದ್ರದ ಎಲ್ಲ ಕುಟುಂಬಗಳು, ಧರ್ಮ ಕೇಂದ್ರದ ಎಲ್ಲ ಸಂಘ ಸಂಸ್ಥೆಗಳು, ಧರ್ಮ ಕೇಂದ್ರದ ಗುರುಗಳು, ಕನ್ಯಾಸ್ತ್ರೀಯರು ಎಲ್ಲರೂ ಸೇರಿ ಒಂದು ಧರ್ಮ ಕೇಂದ್ರವಾಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು ಧರ್ಮ ಕೇಂದ್ರ ಅಥವಾ ದೇವಾಲಯ ಕೇವಲ ಕಲ್ಲು ಮಣ್ಣುಗಳಿಂದ ಕೂಡಿದಂತಹ ದೇವಾಲಯವಲ್ಲ, ಬದಲು ಎಲ್ಲರೂ ಜೊತೆಯಾಗಿ ಸೇರಿದಾಗ ಒಮ್ಮನಸ್ಸಿನಿಂದ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ನಾವು ಓದುವಂತೆ ಎಲ್ಲರೂ ಜೊತೆಯಾಗಿ ಅನ್ಯೋನ್ಯತೆಯಿಂದ ಸಹಬಾಳ್ವೆಯಿಂದ ಅವರು ಜೊತೆಯಾಗಿ ಸೇರಿದಾಗ ಅಲ್ಲಿ ಆದಿ ಕ್ರೈಸ್ತ ಧರ್ಮಸಭೆ ಉಗಮವಾಯಿತು. ಅದೇ ರೀತಿ ನಾವೆಲ್ಲರೂ ಜೊತೆಯಾಗಿ ಸೇರಬೇಕಾದಾಗ ಅದೊಂದು ಧರ್ಮ ಕೇಂದ್ರವಾಗುತ್ತೆ. ಪ್ರಿಯರೇ, ಧರ್ಮ ಕೇಂದ್ರದ ಗುರುಗಳು ಒಂದಿನ ಮನೆ ಭೇಟಿಗಾಗಿ ಹೋಗುವಂತಹ ಸಂದರ್ಭದಲ್ಲಿ ಕೆಲವು ಸ್ವಾರಸ್ಯಕರ ಪ್ರಶ್ನೆಗಳನ್ನ ಕೇಳ್ತಾರಂತೆ ಜನರು. ಆಗ ತಾನೇ ಧರ್ಮ ಕೇಂದ್ರದ ಗುರುಗಳು ಆ ಧರ್ಮ ಕೇಂದ್ರಕ್ಕೆ ಬಂದಿದ್ದಾರೆ. ಮೊದಲನೆಯ ಪ್ರಪ್ರಥಮ ಭೇಟಿ. ಕೆಲವರು ಹೇಳ್ತಾ ಇದ್ದಾರೆ, ನಮ್ಮ ಧರ್ಮ ಕೇಂದ್ರ ಹೇಗೆ ಫಾದರ್ ಅಂತೇಳಿ. ಆಗ ಗುರುಗಳು ಹೇಳ್ತಾ ಇದ್ದಾರೆ, ಬಂದಿದ್ದೀನಿ ಅಷ್ಟೇ, ನಡೀತಾ ಇದೆ, ಏನು ತೊಂದರೆ ಇಲ್ಲ, ದೇವರ ಚಿತ್ತದಂತೆ ನಡೀತಾ ಇದೆ, ಏನು ತೊಂದರೆ ಇಲ್ಲ ಎಂಬುದಾಗಿ. ಆದರೂ ಫಾದರ್ ಅಂತೇಳಿ ಆತ ಹೇಳಬೇಕಾದ್ರೆ ಮತ್ತೊಮ್ಮೆ ಗುರುಗಳು ಹೇಳ್ತಾ ಇದ್ದಾರೆ, ಪರವಾಗಿಲ್ಲ, ಎಲ್ಲರ ದೇವರ ಚಿತ್ತದಂತೆ ನಡೀತಾ ಇದೆ ಎಂಬುದಾಗಿ. ಕೊನೆಯದಾಗಿ ಇನ್ನೇನು ಮನೆ ಹೊರಡ್ಬೇಕಷ್ಟರಲ್ಲಿ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಫಾದರ್ ಇಲ್ಲಿ ಜನ ಸರಿ ಇಲ್ಲ, ಸ್ವಲ್ಪ ಹುಷಾರಾಗಿರಿ ಅಂತೇಳಿ. ಆಗ ಧರ್ಮ ಕೇಂದ್ರದ ಗುರುಗಳು ಹೇಳ್ತಾ ಇದ್ದಾರೆ, ಎಲ್ಲ ಸರಿ ಇದೆ, ಆದರೆ ನಮ್ಮ ಭ್ರಮೆ ಧರ್ಮ ಕೇಂದ್ರ ಸರಿ ಇಲ್ಲ ಎಂಬುದಾಗಿ. ಪ್ರಿಯ ಭಕ್ತಾದಿಗಳೇ, ಅನೇಕ ಬಾರಿ ನಾವು ಕೂಡ ಈ ಒಂದು ಭ್ರಮೆಯಲ್ಲಿ ಜೀವಿಸ್ತಾ ಇದ್ದೀವಿ. ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ. ಇಂತಹ ಮಾತುಗಳು, ಇಂತಹ ನುಡಿಗಳು ಮೊದಲು ನಮ್ಮಿಂದ ಮಾಯವಾಗಬೇಕಾಗಿದೆ. ಇಂತಹ ಮಾತುಗಳು ನಮ್ಮಿಂದ ದೂರ ಹೋಗಬೇಕಾಗಿದೆ. ನಾವು ನಮ್ಮ ಧರ್ಮ ಕೇಂದ್ರದ ಭಕ್ತಾದಿಗಳು, ನಮ್ಮ ಊರು ಎಲ್ಲರೂ ಒಳ್ಳೆಯವರು ಎಂಬ ಭಾವನೆ ಯಾವಾಗ ನಮಗೆ ಬರುತ್ತೋ, ಯಾವಾಗ ನಮ್ಮೊಳಗೆ ಬರುತ್ತೋ, ಅದುವೇ ನಿಜವಾದ ಧರ್ಮ ಕೇಂದ್ರ. ಧರ್ಮ ಕೇಂದ್ರದ ಯಾರೊಬ್ಬರೂ ತಮ್ಮ ಧರ್ಮ ಕೇಂದ್ರದ ಬಗ್ಗೆ ಕೀಳಾಗಿ ಮಾತನಾಡದೆ, ಯಾವಾಗ ನಾವು ಜೊತೆಯಾಗಿ ಸೇರಿ ಇದು ನಮ್ಮ ಧರ್ಮ ಕೇಂದ್ರ, ಇದು ನನ್ನ ಧರ್ಮ ಕೇಂದ್ರ, ಇದು ನನ್ನ ಪ್ರೀತಿ ಹಾಗೂ ಅಭಿಮಾನದ ಒಂದು ಧರ್ಮ ಕೇಂದ್ರ ಎಂಬ ಭಾವನೆ ಯಾವಾಗ ನಮಗೆ ಬರುತ್ತೋ, ಅದುವೇ ನಿಜವಾದ ಧರ್ಮ ಕೇಂದ್ರ. ಕ್ರಿಸ್ತ ಅನುಭವವನ್ನು ನೀಡುವಂತಹ ಸಮುದಾಯಗಳು ನಮಗೆ ಆಗಬೇಕಾಗಿದೆ. ಕ್ರಿಸ್ತ ಅದನ್ನೇ ಕಟ್ಟಿದ. ಧರ್ಮ ಕೇಂದ್ರದಲ್ಲಿ ಪ್ರತಿಯೊಬ್ಬರು ಯಾವುದೇ ಕಾರಣಗಳನ್ನು ಕೊಡದೆ ನಾವು ನಮ್ಮಿಂದಾದಷ್ಟರ ಮಟ್ಟಿಗೆ ನಮ್ಮ ಸಹಾಯ ಸಹಕಾರವನ್ನು ನೀಡಬೇಕಾಗಿದೆ. ಬೈಬಲ್ ಗ್ರಂಥದಲ್ಲಿ ನಾವು ಓದ್ತೀವಿ, ಬಡ ವಿಧವೆ ನೀಡಿದಂತಹ ಆ ಬಿಡಿ ಕಾಸು ಅದುವೇ ಅತಿ ಲೇಸು ಎಂದರು ಪ್ರಭು ಯೇಸು. 2 ತಾಮ್ರದ ನಾಣ್ಯಗಳು, ಬಡ ವಿಧವೆ ಹಾಕಿದಂತಹ 2 ನಾಣ್ಯಗಳು, ಬಹಳ ಸಂತೋಷದಿಂದ ಅರ್ಪಿಸಿದಂತಹ ಆ ನಾಣ್ಯಗಳು. ಅದೇ ರೀತಿ ನಾವು ನೀಡುವಂತಹ ಅಲ್ಪ ಸೇವೆ, ಅದು ಯಾವುದೇ ಆಗಲಿ, ನಮ್ಮ ಸಮುದಾಯದಲ್ಲಾಗಲಿ, ಧರ್ಮ ಕೇಂದ್ರದಲ್ಲಾಗಲಿ, ನಮ್ಮ ಊರಲ್ಲಾಗಲಿ, ಆ ಬಡ ವಿಧವೆಯಂತೆ ನಾವು ನೀಡುವಂತಹ ಸೇವೆ ಅದು ಅಲ್ಪ ಸೇವೆ ಮಹಾಸೇವೆಯಾಗಿ ಅದು ಬದಲಾಗುತ್ತೆ. ಪ್ರಿಯರೇ, ಹೊರಗಡೆ ನಮ್ಮ ಧರ್ಮ ಕೇಂದ್ರದ ಹೊರಗಡೆ ನಾವು ಯಾರೇ ಆಗಿರಬಹುದು, ವಿಭಿನ್ನ ವ್ಯಕ್ತಿಗಳು ನಾವಾಗಿದ್ದೇವೆ. ಬಡವರು, ಶ್ರೀಮಂತರು, ಉನ್ನತ ಹುದ್ದೆ, ಸರ್ಕಾರಿ ನೌಕರಿ, ಕೂಲಿ ಕೆಲಸ. ಧರ್ಮ ಕೇಂದ್ರಕ್ಕೆ ನಾವು ಯಾವಾಗ ಬರ್ತೀವಿ, ಎಲ್ಲರೂ ಸಮಾನರು. ಪ್ರಿಯ ಸಹೋದರ ಸಹೋದರಿಯರೇ, ಧರ್ಮ ಕೇಂದ್ರದ ಎಲ್ಲ ಸಂಘ ಸಂಸ್ಥೆಗಳದು ಪಾಲನಾ ಸಮಿತಿ ಆಗಲಿ, ವಿನ್ಸೆಂಟ್ ಡೆ ಪೌಲ್ ಆಗಲಿ, ICYM, ಯುವ ಸಂಚಲನ, ಪೀಠ ಸೇವಕರು, ಎಲ್ಲ ಸಂಘ ಸಂಸ್ಥೆಗಳು ಸಮಾನರು. ಅಲ್ಲಿ ಪ್ಯಾರಿಷ್ ಕೌನ್ಸಿಲ್ ಹೇಳುವಾಗಿಲ್ಲ ನಾವು ಶ್ರೇಷ್ಠರು ಎಂಬುದಾಗಿ, ಅಥವಾ ಬೇರೆ ಸಂಘದವರು ಹೇಳುವಾಗಿಲ್ಲ ನಾವು ಶ್ರೇಷ್ಠರು ಎಂಬುದಾಗಿ. ಎಲ್ಲ ಸಂಘ ಸಂಸ್ಥೆಗಳು ಗುರುಗಳ ಜೊತೆ
ಜೊತೆಯಾಗಿ ಸೇರಿದಾಗ ಅದು ಒಂದು ಧರ್ಮ ಕೇಂದ್ರವಾಗುತ್ತೆ. ಕೊನೆಯದಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಸಹಭಾಗಿತ್ವ ಇಲ್ಲಿ ಬರುತ್ತೆ. ಮತ್ತೆ ಶುಭ ಸಂದೇಶದ ಪುಟಗಳನ್ನು ನಾವು ನೋಡುವಾಗ ಪುಟ್ಟ ಬಾಲಕ ತನ್ನ ಕೈಯಲ್ಲಿದ್ದಂತಹ 5 ರೊಟ್ಟಿ 2 ಮೀನುಗಳನ್ನು ಯೇಸುವಿನ ಕರಗಳಿಗೆ ಸಮರ್ಪಿಸಿದಾಗ ಅಲ್ಲಿ ಪವಾಡವಾಯಿತು. ಅದೇ ರೀತಿ ಇಂದು ಸಮುದಾಯೋತ್ಸವ, ಈ ಸಮುದಾಯೋತ್ಸವದಲ್ಲಿ ನಮ್ಮ ವಿವಿಧ ಪ್ರತಿಭೆಗಳನ್ನು ನಾವು ಅನಾವರಣಗೊಳ್ಳಲಿದ್ದೇವೆ. ನಾವು ನಮ್ಮನ್ನೇ ಪ್ರಭು ಯೇಸು ಸ್ವಾಮಿಗೆ ಅರ್ಪಿಸುವಾಗ, ಪ್ರಭು ಯೇಸು ಸ್ವಾಮಿಯ ಕರಗಳಿಗೆ ನಾವು ಅರ್ಪಿಸುವಾಗ, ಅದು ಯಾವುದೇ ಆಗಲಿ ಏನೇ ಆಗಲಿ ತನು ಮನ ಧನದ ಸಹಾಯವನ್ನು ನಾವು ನೀಡುವಾಗ ಪ್ರಭು ಯೇಸು ಸ್ವಾಮಿಗೆ ಅದು ಕೊಡಬೇಕಾದಾಗ ಅದು ಪವಾಡವಾಗಿ ಮಾರ್ಪಡುತ್ತೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಈ ಕಾರ್ಯಕ್ರಮಕ್ಕೆ ನಾವು ಶುಭವನ್ನ ಕೊಡ್ತೀವಿ, ನಿಮಗೆ ಅಭಿನಂದನೆಗಳನ್ನು, ಕಂಗ್ರ್ಯಾಚುಲೇಷನ್ಸ್ ನಾವು ಹೇಳ್ತೀವಿ. ಧರ್ಮ ಕೇಂದ್ರದ ಗುರುಗಳಿಗೆ, ಧರ್ಮ ಭಗಿನಿಯರಿಗೆ, ಎಲ್ಲ ಧರ್ಮ ಕೇಂದ್ರದ ಭಕ್ತಾದಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇಂತಹ ಅನೇಕ ಕಾರ್ಯಕ್ರಮಗಳು ಈ ಧರ್ಮ ಕೇಂದ್ರದಲ್ಲಿ ಗುರುಗಳ ನೇತೃತ್ವದಲ್ಲಿ ಆಗಲಿ ಎಂದು ಹಾರೈಸುತ್ತಾ ಶುಭವನ್ನು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಫಾದರ್ ಜೋಸೆಫ್ ಮಾಡ್ತಾ. ಆತ್ಮೀಯರೇ, ಕಾರ್ಯಕ್ರಮದ ಕೊನೆಯ ಭಾಗ ಧನ್ಯವಾದ ಹೇಳುವಂಥದ್ದು ಕೊನೆಗೆ ಇದೆ. ಆದರೆ ಔಪಚಾರಿಕವಾಗಿ ವೇದಿಕೆಯಲ್ಲಿ ಆಸೀನರಿರತಕ್ಕಂಥ ಎಲ್ಲ ಗುರುವರಿಯರಿಗೆ, ಧರ್ಮ ಭಗಿನಿಯರಿಗೆ ನನ್ನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮವನ್ನು ದೀಪವನ್ನು ಬೆಳಗಿಸಿ ಪ್ರಾಸ್ತಾವಿಕ ನುಡಿಯನ್ನು, ಉದ್ಘಾಟನೆಯ ಮಾತುಗಳನ್ನು ಆಡಿ ಈ ಸಮುದಾಯೋತ್ಸವ ಕಾರ್ಯಕ್ಕೆ ಚಾಲನೆ ನೀಡಿದಂಥ ಎಲ್ಲ ಸಾನ್ನಿಧ್ಯವನ್ನು ವಹಿಸಿ ಸಹಕರಿಸಿದಂಥ ಎಲ್ಲ ಪೂಜ್ಯರಿಗೆ ನನ್ನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು, ಅಭಿನಂದನೆಗಳನ್ನು ನಾನು ಈ ಮೂಲಕ ಅರ್ಪಿಸ್ತೇನೆ. ಇಲ್ಲಿಗೆ ಸಭಾ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಮುಂದಿನ ಕಾರ್ಯಕ್ರಮಕ್ಕೆ ನಾವು ತೆರಳುತ್ತಾ ಇದ್ದೇವೆ. ಜೋರಾದ ಚಪ್ಪಾಳೆನ ತಟ್ಟಿ ನಾವು ವಂದನೆಯನ್ನು ಸಲ್ಲಿಸಿ ದಯಮಾಡಿ ಪೂಜ್ಯರು, ಧರ್ಮ ಭಗಿನಿಯರು ಸ್ಟೇಜನ್ನು, ವೇದಿಕೆಯನ್ನು ತೆರವುಗೊಳಿಸಬೇಕು. ಜಡ್ಜಸ್ ತಮಗೆ ಸಿದ್ಧ ಮಾಡಿರುವ ಸ್ಥಳವನ್ನು ಸ್ವೀಕರಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ದಯಮಾಡಿ ಗಮನಿಸಿ ಪಾರ್ಟಿಸಿಪೆಂಟ್ಸ್, ಕಾರ್ಯಕ್ರಮ ಲೈವ್ ಹೋಗ್ತಾ ಇದೆ. ಈಗಾಗಲೇ ನಾನು ಹೇಳಿದ್ದೇನೆ, ಸಭೆಯಲ್ಲಿ ಮತ್ತು ಕಾರ್ಯಕ್ರಮದಲ್ಲಿ ದ ಕಾಂಡಕ್ಟ್, ಸಭೆಯ ನಡತೆ, ನಮ್ಮ ವರ್ತನೆ, ನಮ್ಮ ನಡವಳಿಕೆ ಬಹಳ ಮುಖ್ಯ. ಪರಸ್ಪರರನ್ನು ನಾವು ಪ್ರೋತ್ಸಾಹಿಸಬೇಕು. ಎಲ್ಲ ಸಮುದಾಯಗಳು ಕೂಡ ಇವತ್ತು ಪ್ರತಿಭೋತ್ಸವ, ಪ್ರತಿಭಾ ಕಾರಂಜಿ ನಾವು ಕೇಳಿರ್ತೀವಿ. ಇವತ್ತು ನಮ್ಮ ಪ್ರತಿಭೆ ಕೇವಲ ಮಕ್ಕಳು, ಯುವ ಮಿತ್ರರಲ್ಲಿ ಮಾತ್ರ ಅಲ್ಲ, ಹಿರಿಯರಲ್ಲಿ, ದಂಪತಿಗಳಲ್ಲಿ, ಅವರಲ್ಲೂ ಕೂಡ ಸೂಕ್ತವಾದ, ಗುಪ್ತವಾದ, ಆಳವಾದ ಪ್ರತಿಭೆ ಅಡಕವಾಗಿದೆ ಅಂತೇಳಿ ಇವತ್ತಿನ ವೇದಿಕೆ ಅದಕ್ಕೆ ಸಾಕ್ಷಿಯಾಗಲಿಕ್ಕೆ ಹೋಗ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ನಾವು ಪರಸ್ಪರ ಅಭಿನಂದಿಸೋಣ, ಪರಸ್ಪರರನ್ನ ಪ್ರೋತ್ಸಾಹಿಸೋಣ, ಪರಸ್ಪರರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳೋಣ. ಎಲ್ಲ ಆಲ್ ದ ಬೆಸ್ಟ್ ಹೇಳಿ. ಅಕ್ಕಪಕ್ಕ ಕೂತವ್ರಿಗೆ ಹ್ಯಾಂಡ್ ಶೇಕ್ ಮಾಡಿ ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು ಅಂತ ಹೇಳಿ. ಅಕ್ಕಪಕ್ಕ ಕೂತಿರೋರಿಗೆ ನೋಡಿ, ಅವರಿಗೆಲ್ಲ ಹ್ಯಾಂಡ್ ಶೇಕ್ ಮಾಡಿ, ಸೇ ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು, ಗುಡ್ ಮಾರ್ನಿಂಗ್ ಅಂತ ಹೇಳಿ ಅವರಿಗೆ. ಹಾಗಾಗಿ ಪರಸ್ಪರ ಪ್ರೇರೇಪಿಸಿ, ಹುರಿದುಂಬಿಸುತ್ತಾ, ಪ್ರೋತ್ಸಾಹಿಸುತ್ತಾ ನಾವು ನಡೆಯೋಣ. ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ, ಗದ್ದಲ, ಗೊಂದಲಗಳು, ಅಡಚಣೆಗಳು ನಮ್ಮಲ್ಲಿ ಇರಬಾರದು. ಎಲ್ಲವೂ ಕೂಡ ಸಾವಧಾನವಾಗಿ ಮತ್ತು ಸುಗಮವಾಗಿ ನಡೀಲಿ ಅಂತ ಹೇಳಿ ನಾನು ಈ ಮೂಲಕ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇನೆ, ಮನಪೂರ್ವಕವಾಗಿ ಹಾರೈಸ್ತಾ ಇದ್ದೇನೆ. Yes, here we go. First, may I call upon the attention of the judges. Ankapatiya Vivara, event number 1, biblical tableau. Number of participants 15ರಿಂದ 20. Judges, please note. ಸ್ಪರ್ಧಾಳುಗಳು ಮಾತಾಡಬಾರ್ದಲ್ಲಿ, ನನ್ನ ಮಾತು ಕೇಳಿ ದಯಮಾಡಿ. ಪ್ಲೀಸ್ ಕೀಪ್ ಸೈಲೆನ್ಸ್. ಈಗಾಗಲೇ ಹೇಳಲಾಗಿದೆ. ಕ್ರೈಟೀರಿಯಾಗಳನ್ನ ಆನಿಮೇಟರ್ಸ್ಗೆ, ಗೂರ್ಕಾರ್ಗಳಿಗೆ, ಪ್ರತಿನಿಧಿಗಳಿಗೆ 1.5 ತಿಂಗಳ ಹಿಂದೆನೆ ನಿಮಗೆ ಈ ಪ್ರತಿಗಳನ್ನು ಕೊಡಲಾಗಿದೆ. ಹಾಗಾಗಿ ಯಾವುದು ಕೂಡ ನಿಮಗೆ ಹೊಸತಲ್ಲ. ದಯಮಾಡಿ ಇದನ್ನು ತಾವುಗಳು ಗಮನಿಸಬೇಕು. ಇದರ ಪ್ರಕಾರ ತಮ್ಮ ಕಾರ್ಯವನ್ನ ತಾವುಗಳು ನೆರವೇರಿಸಿಕೊಡಬೇಕು. ಬಿಬ್ಲಿಕಲ್ ಟ್ಯಾಬ್ಲೋ ಫಸ್ಟ್ ವಾರ್ಡ್ ಗೆಟ್ ರೆಡಿ. ಸೆಂಟ್ ಆಂಟೋನಿಸ್ ವಾರ್ಡ್ ಯಡೂರು. ಇದಾದ್ಮೇಲೆ ವೆಲ್ಲಂಗಣಿ ವಾರ್ಡ್ ಮರಸಣಿಗೆ. ಪ್ಲೀಸ್ ಗೆಟ್ ರೆಡಿ. ನೆಕ್ಸ್ಟ್ ವೆಲ್ಲಂಗಣಿ ವಾರ್ಡ್ ಮರಸಣಿಗೆ. ಫಸ್ಟ್ ಸೆಂಟ್ ಆಂಟೋನಿಸ್ ವಾರ್ಡ್ ಯಡೂರು. ಪ್ಲೀಸ್ ಕಮ್ ಅಂಡ್ ಸ್ಟಾರ್ಟ್
ಪ್ರಿಪೇರಿಂಗ್ ದ ಸ್ಟೇಜ್. ಯಡೂರು ಸೆಂಟ್ ಆಂಟನೀಸ್ ವಾರ್ಡ್. ತೆಗೆದುಕೊಳ್ಳಬೇಕಾದ ಅಂಶಗಳು ತೀರ್ಪಿಗೆ ಡ್ರೆಸ್ ಅಂಡ್ ಕಾಸ್ಟ್ಯೂಮ್ಸ್, ಥೀಮ್ ಅಂಡ್ ಪ್ರಾಪರ್ಟೀಸ್, ಕ್ರಿಯೇಟಿವಿಟಿ ಮತ್ತು ಪ್ರೆಸೆಂಟೇಷನ್, ಇನ್ವಾಲ್ವ್ಮೆಂಟ್ ಆಫ್ ಯಂಗ್, ಓಲ್ಡ್ ಅಂಡ್ ಚಿಲ್ಡ್ರನ್. ಸೊ ಇವೆಲ್ಲವೂ ಕೂಡ ಈ ಈವೆಂಟ್ಗೆ ಜಡ್ಜಸ್ಗಳು ತೆಗೆದುಕೊಳ್ಳಬೇಕಾದಂತಹ, ತೀರ್ಪಿಗೆ ಗಣನೆಗೆ ತೆಗೆದುಕೊಳ್ಳಬೇಕಾದಂತಹ ಅಂಶಗಳು ಇದಾಗಿರುತ್ತದೆ. ಬೇಕಾದ್ರೆ ತೆಗೆದು ಮೈಕ್ ಆಫ್ ಮಾಡಿ ಅಲ್ಲ. ಕಾರ್ಯಕ್ರಮ 9:00ವರೆಗೆ ನಾವು ಆರಂಭಿಸ್ತಾ ಇದ್ದೀವಿ. ಯಾಕಂದ್ರೆ ಸುಮಾರು ಈವೆಂಟ್ಸ್ ಇದೆ, ಮುಗಿಸ್ಬೇಕು. ದಯಮಾಡಿ ಸಹಕರಿಸಬೇಕು ಫಾಸ್ಟ್ ಆಗಿ. ಆನಿಮೇಟರ್ಸ್, ಗೂರ್ಕಾರ್ಸ್, ಪ್ಲೀಸ್ ಗೆಟ್ ರೆಡಿ ವಿತ್ ಯುವರ್ ವಾರ್ಡ್ ಪೀಪಲ್ ಆನ್ ಟೈಮ್ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್. ಹಿಯರ್ ವಿ ಆರ್ ಗೋಯಿಂಗ್ ಬಿಬ್ಲಿಕಲ್ ಟ್ಯಾಬ್ಲೋ, ಬೈಬಲ್ ಸ್ತಬ್ಧ ಚಿತ್ರ. 15ರಿಂದ 20 ಜನ. ಡ್ಯೂರೇಷನ್ 1 minute. 2 minutes. Bible tableau 2 minutes. Please get ready. St. Anthony's Ward, Yadod. Next, Marasanige Ward, Velangani Ward, Marasanige. I said 3 minutes, but namiga open mada 2 minutes. Matte leave ಸ್ವಲ್ಪ ಒಟ್ಟಾಡುತ್ತೆ. Yes, Yador Ward. Screen open ada, music off agli. ಸಮುದಾಯೋತ್ಸವ ಧರ್ಮ ಕೇಂದ್ರದ ದಿವ್ಯೋತ್ಸವ 2023. ಸಮುದಾಯಗಳ ವಿಶ್ವಾಸದ ದಿವ್ಯೋತ್ಸವ, ಸಂಭ್ರಮದ ಸ್ಮರಣೋತ್ಸವ. ಹಿರೇಬೈಲು ಸಂತ ಜೋಸೆಫರ ದೇವಾಲಯದ ಅಷ್ಟದಶಮಾನೋತ್ಸವದ ಪ್ರಯುಕ್ತ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಈಗಾಗಲೇ ಕಾರ್ಯಕ್ರಮದ ಮೊದಲನೆಯ ಹಂತ ಸ್ತಬ್ಧ ಚಿತ್ರ. ನಿಮ್ಮ ಪ್ರಾಪರ್ಟೀಸ್ಗಳನ್ನ ದಯಮಾಡಿ ಕಾರ್ಯಕ್ರಮ ಆದ ತಕ್ಷಣ ತೆರವುಗೊಳಿಸಬೇಕು. ಪ್ರಾಪರ್ಟೀಸ್ ಬೇಗನೆ ತೆರವುಗೊಳಿಸಿ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು. ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಬಾರ್ದು. ನಿಮಗೆ ರೆಡಿ ಮಾಡಿಕೊಳ್ಳಿಕ್ಕೆ 3 ನಿಮಿಷ ಮಾತ್ರ ಕಾಲಾವಕಾಶ ಇರ್ತದೆ. ಮತ್ತೆ ಪ್ರದರ್ಶನ ಮಾಡಲಿಕ್ಕೆ 2 ನಿಮಿಷ. ಒಟ್ಟು 5 ನಿಮಿಷಗಳ ಕಾಲ ಒಂದೊಂದು ತಂಡಕ್ಕೆ. ದಯಮಾಡಿ ಪ್ಲೀಸ್ ಫಾಲೋ. ಸಮಯ ಪ್ರಜ್ಞೆ ಬಹಳ ಮುಖ್ಯ. ಎರಡು ನಿಮಿಷ ಆದ ತಕ್ಷಣ ಜಡ್ಜಸ್ ಒಬ್ರು ಕಾಲಿಂಗ್ ಟೇಬಲ್ ಬೆಲ್ ಅನ್ನ ಒತ್ತುತ್ತಾರೆ. ಅಲ್ಲಿಗೆ ನಿಮ್ಮ ಸಮಯ ಮುಕ್ತಾಯ ಆಗುತ್ತೆ. ಗೂರ್ಕಾರ್ ಪ್ರತಿನಿಧಿಗಳು, ಆನಿಮೇಟರ್ಸ್ಗಳು ನಿಮ್ಮ ವಾರ್ಡ್ ಅನ್ನ ಡಿಸಿಪ್ಲಿನ್ ಆಗಿ ಮಾನಿಟರ್ ಮಾಡಬೇಕು. ಶಿಸ್ತುಬದ್ಧವಾಗಿ, ವ್ಯವಸ್ಥಿತವಾಗಿ, ಕ್ರಮಬದ್ಧವಾಗಿ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಡ್ಲಿಕ್ಕೆ ನಿಮ್ಮಗಳ ಸಹಕಾರ ಅನಿವಾರ್ಯ ಮತ್ತು ಅತ್ಯಗತ್ಯ. ಸಮುದಾಯೋತ್ಸವ ಸಮುದಾಯಗಳಲ್ಲಿ ಐಕ್ಯತೆಯನ್ನು ಬೆಸೆಯುವ, ಪ್ರೀತಿ ಬಾಂಧವ್ಯವನ್ನು ಬೆಸೆಯುವ ಐಕ್ಯೋತ್ಸವ. ಸಮುದಾಯಗಳ ಕುಟುಂಬಗಳಲ್ಲಿ ಸಮುದಾಯಗಳ ನಡುವೆ ಪ್ರೀತಿ ಬಾಂಧವ್ಯವನ್ನು ಬೆಸೆಯುವ ಈ ಸಮುದಾಯೋತ್ಸವದ ಕಾರ್ಯಕ್ರಮಕ್ಕೆ ಪ್ರಿಯರೇ, ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದ ಹಿತೈಷಿಗಳು, ನಮ್ಮ ಎಲ್ಲ ದಾನಿಗಳು, ಸ್ನೇಹಿತರು, ಮಿತ್ರರು ಮತ್ತು ನಮ್ಮ ಎಲ್ಲ ಸಮುದಾಯಗಳ ಗೂರ್ಕಾರ್ಗಳು ಪ್ರತಿನಿಧಿಗಳಿಗೆ
ವಿಶೇಷ ವಂದನೆಗಳನ್ನು, ಅಭಿನಂದನೆಗಳನ್ನು ಈ ವೇದಿಕೆಯ ಮೂಲಕ ನಾನು ಸಮರ್ಪಿಸ್ತಾ ಇದ್ದೇನೆ. ಓಕೆ, Roshan. Yes, here we go. 10, 9, 8, 7, 6, 5, 4, 3, 2, 1. Keep silence. Audience, illa clap madbedi. Keep silence. Please keep silence. Yes, we give them a big hand. First event of the day, Biblical Tableau, St. Anthony's Ward, Yedoru. God bless you, dear ward people. 2 minutes preparation, please. Get ready, next ward. Okay, 3 minutes, okay. Don't be in a hurry, be cool. So, ನಿಮ್ಮ ವಾರ್ಡ್ ಸಿದ್ಧ ಮಾಡ್ಕೊಳ್ಳಿ. Here we go. Next, Marasanige Ward. St. Anthony's Ward, Marasanige. Please get ready. Your time begins now. ಇಲ್ಲಿ ಸಾದರಾಗಬೇಕಾದ್ರೆ ಯಾರು ಸಭಿಕರು ಮಾತಾಡಬಾರ್ದು, ನಿಶ್ಶಬ್ದವಾಗಿರಬೇಕು. ಯಾವಾಗ ಸ್ಕ್ರೀನ್ ಅನ್ವೈಲ್ ಆಗುತ್ತೆ, ನಿಮ್ಮ ಸಭೆಯ ಸಭಾಂಗಣದ ಘನತೆಯನ್ನು ತಾವುಗಳು ನಿಶ್ಶಬ್ದವಾಗಿ ಇದ್ದು ಕಾಪಾಡಬೇಕಾಗಿ ಎಲ್ಲ ಮಕ್ಕಳಲ್ಲಿ, ಸಭಿಕರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಸೆಂಟ್ ಆಂಟೋನಿಸ್ ವಾರ್ಡ್ ಆದ್ಮೇಲೆ ಸೆಂಟ್ ಲಾರೆನ್ಸ್ ವಾರ್ಡ್ ಸೈಟ್, ಕ್ರಿಶ್ಚಿಯನ್ ಬಡಾವಣೆ, ಸಂತ ಲಾರೆನ್ಸ್ ಸಮುದಾಯ, ಸಂತ ಲಾರೆನ್ಸರ ಸಮುದಾಯ, ಕ್ರಿಶ್ಚಿಯನ್ ಬಡಾವಣೆ. ದಯಮಾಡಿ ಗ್ರೀನ್ ರೂಮ್ಗೆ ಬಂದು ನೆಕ್ಸ್ಟ್ ಸಮುದಾಯದವರು ಸಿದ್ಧರಾಗಬೇಕು. ಪ್ರಾಪರ್ಟೀಸ್ ಎಲ್ಲ ಕ್ಲೀನ್ ಆಗಿ ನಿಧಾನವಾಗಿ ಸಾವಧಾನವಾಗಿ ತೆಗೆರಿ, ಗಡಿ ಬಿಡಿಬೇಡ. ಸಾವಧಾನವಾಗಿ ನಿಮ್ಮ ಪ್ರಾಪರ್ಟೀಸ್ ಅನ್ನು ತೆಗೆದುಕೊಂಡು ಸ್ಥಳವನ್ನು ತೆರವುಗೊಳಿಸುವುದು. 1.5 ನಿಮಿಷಗಳ ಕಾಲ ಪ್ರದರ್ಶನ. 1 minute 30 seconds ಆಸ್ ಪರ್ ದ ಜಡ್ಜಸ್ ಡಿಕ್ಲರೇಷನ್. ತೀರ್ಪುಗಾರರ ತೀರ್ಮಾನ ಮತ್ತು ಅವರ ಸಹಮತದಂತೆ 1 ನಿಮಿಷ 30 ಸೆಕೆಂಡ್ಗಳ ಕಾಲ ಈ ಶಬ್ದ ಚಿತ್ರ ಪ್ರದರ್ಶನವಾಗಲಿದೆ. ಪ್ಲೀಸ್ ನೋಟ್ ದ ಪಾರ್ಟಿಸಿಪೆಂಟ್ಸ್. 1 minute 30 seconds ಫಾರ್ ಪ್ರೆಸೆಂಟೇಷನ್. ಪ್ರಿಪರೇಷನ್ 3 minutes. ಬೇಗ ವೆಲ್ಲಂಗಣಿ ವಾರ್ಡ್ ಮರಸಣಿಗೆ. ಆದಿ ಧರ್ಮಸಭೆಯಲ್ಲಿ ಕ್ರೈಸ್ತ ಭಕ್ತ ವಿಶ್ವಾಸಿಗಳು ಒಟ್ಟಾಗಿ ಒಂದಾಗಿ ಬಾಳ್ತಾ ಇದ್ರು. ತಮ್ಮಲ್ಲಿದ್ದದನ್ನು ಉದುವಾಗಿ ಹಂಚಿಕೊಳ್ತಾ ಇದ್ರು. ಅನುದಿನ ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇದ್ರು. ದೇವರ ವಾಕ್ಯವನ್ನ ಕೇಳ್ತಾ ಇದ್ರು. ಎಲ್ಲರೂ ಕೂಡ ತಮ್ಮ ಸ್ವತ್ತನ್ನ ಹಂಚಿಕೊಂಡು ಪರಸ್ಪರ ಐಕ್ಯತೆ ಅನ್ಯೋನ್ಯತೆಯಲ್ಲಿ
ಏಕತೆಯಲ್ಲಿ, ಸ್ನೇಹ ಸೌಹಾರ್ದತೆಯಲ್ಲಿ ಬಾಳ್ತಾ ಇದ್ರು ಅಂತ ಹೇಳಿ ಪ್ರೇಷಿತರ ಕಾರ್ಯಕಲಾಪ ಗ್ರಂಥ ಅಧ್ಯಾಯ 2 ಮತ್ತು ಅಧ್ಯಾಯ 4 ನಮಗೆ ಆದಿ ಕ್ರೈಸ್ತ ಸಮುದಾಯದ ಚಿತ್ರಣವನ್ನು ನಮಗೆ ಕೊಡುತ್ತೆ. ಆ ಹಾದಿಯಲ್ಲಿ ನಾವು ನಡಿಬೇಕು ಅಂತ ಹೇಳಿ ಧರ್ಮಸಭೆ ನಮ್ಮಿಂದ ಬಯಸುತ್ತೆ. ಈ ಸಮುದಾಯೋತ್ಸವ ಕಾರ್ಯ ಈ ನಿಟ್ಟಿನಲ್ಲಿ ನಮಗೆ ಸಹಕಾರವನ್ನ, ಪ್ರೇರಣೆಯನ್ನು ನೀಡಲಿ ಅಂತ ಹೇಳಿ ನಾವು ಪರಸ್ಪರ ಹಾರೈಸೋಣ, ಪರಸ್ಪರ ಪ್ರೋತ್ಸಾಹಿಸೋಣ, ಪರಸ್ಪರ ಪ್ರಾರ್ಥಿಸೋಣ. ಸಹಭಾಗಿತ್ವದಲ್ಲಿ, ಅನ್ಯೋನ್ಯತೆಯಲ್ಲಿ, ಐಕ್ಯತೆಯಲ್ಲಿ ನಮ್ಮ ಜೂಬಿಲಿ ವರ್ಷದ ಧ್ಯೇಯ ಐಕ್ಯತೆ, ಅನ್ಯೋನ್ಯತೆ, ಸಹಭಾಗಿತ್ವ. ಈ ಗುಣಲಕ್ಷಣಗಳನ್ನ ನಮ್ಮ ಸಮುದಾಯಗಳು ಅಳವಡಿಸಿಕೊಂಡು ಮುಂದೆ ಸಾಗಲಿ ಎಂಬುದಾಗಿ ನಾವು ಪರಸ್ಪರ ಆಶಿಸೋಣ. ಹಿಯರ್ ವಿ ಗೋ. ಲೋವರ್ ದ ಮ್ಯೂಸಿಕ್, ರೋಷನ್, ಲೋವರ್ ದ ಮ್ಯೂಸಿಕ್. ಹಿಯರ್ ವಿ ಗೋ. 10, 9, 8, 7, 6, 5, 4, 3, 2, 1. Please keep silence. Please keep silence. ಹಾಗೆ ನೋಡೋದಿದಷ್ಟೇ, ಮಾತಾಡೋದಲ್ಲ. Come on, give them a big hand. Beautifully done. Big hand, big hand. ಜೋರಾಗಿ ಚಪ್ಪಾಳೆ ಕೊಟ್ಟು ಪ್ರೋತ್ಸಾಹಿಸಿ. ವೆಲ್ ಡನ್. ವೆಲ್ಲಂಗಣಿ ವಾರ್ಡ್ ಮರಸಣಿಗೆ. Next, please clear the properties slowly and comfortably. Next, St. Lawrence Ward side. Wait. Let them clear the stage. Okay, go. St. Lawrence Ward, your time begins now for preparation. Beautifully done, well. ಸಭಿಕರು ಜೋರಾಗಿ ಚಪ್ಪಾಳೆ ಕೊಟ್ಟು ಅವರನ್ನು ಪ್ರೋತ್ಸಾಹಿಸಬೇಕು. ಒಂದು ಸಮುದಾಯ ಚೆನ್ನಾಗಿ ಮಾಡಿದಾಗ ನಮ್ಮ ಕರ್ತವ್ಯ ಅವರೆಲ್ಲರನ್ನ ಪ್ರೋತ್ಸಾಹಿಸಬೇಕು ನಾವು. ನೆಕ್ಸ್ಟ್, St. Joseph's Ward, Hirabail. Please get ready, come to the green room. St. Joseph's Ward, Hirabail, please come to the green room and get ready for the next presentation. ಹನಿಗೂಡಿದರೆ ಹಳ್ಳ, ಬಳ್ಳಗೂಡಿದರೆ ಬಳ್ಳ, ಹಾಗೆ ಕೈಗಳು ಸೇರಿದರೆ ಅಲ್ಲಿ ಸಂಘಟಿತ ಪ್ರದರ್ಶನ ಇರ್ತದಕ್ಕೆ ಈ ಸಮುದಾಯಗಳ ಕಾರ್ಯಕ್ರಮಗಳೇ ಸಾಕ್ಷಿ. ಹಲವಾರು ತಿಂಗಳುಗಳಿಂದ, ವಾರಗಳಿಂದ, ದಿನಗಳಿಂದ ಕಾರ್ಯಕ್ರಮಗಳನ್ನು ಯೋಚಿಸಿ ನಿರೂಪಿಸಿ ಸಂಘಟಿತರಾಗಿ ಕೆಲಸ ಮಾಡುತ್ತಿರುವಂಥ ಎಲ್ಲ ಸಮುದಾಯದ ಸದಸ್ಯರುಗಳಿಗೆ, ಗೂರ್ಖಾರ್ ಪ್ರತಿನಿಧಿ ಸಚೇತಕರುಗಳಿಗೆ ವಂದನೆಗಳು, ಅಭಿನಂದನೆಗಳು. ಪ್ಲೀಸ್ get ready. St. Lawrence Ward side. Preparation is on.
ದಿವ್ಯವಾಣಿ ಲಿಂಕ್ ಅನ್ನ ಶೇರ್ ಮಾಡಿ. ಮೊಬೈಲ್ ಯಾರ್ಯಾರ ಹತ್ರ ಇದೆ, ನಿನ್ನೆ ನಾವು ಕಳಿಸಿದ್ನಲ್ಲ ಎಲ್ಲ ಗ್ರೂಪ್ಗಳಿಗೆ, ಓಪನ್ ಮಾಡಿ ಶೇರ್ ಮಾಡಿ. ಲೈವ್ ಹೋಗ್ತಾ ಇದೆ. ಯಾರ್ಯಾರಿದ್ದಾರೆ ನಮ್ಮ ಮಕ್ಕಳು ಪರ ಊರಿನಲ್ಲಿ, ಪರದೇಶದಲ್ಲಿ, ಊರಲ್ಲಿ ಯಾರಿದ್ದಾರೆ ಶೇರ್ ಮಾಡಿ, ಪಾಸ್ ಮಾಡಿ ನಿಮ್ಮ ಫ್ಯಾಮಿಲೀಸ್ಗೆ, ಫ್ರೆಂಡ್ಸ್ಗೆ, ಸ್ನೇಹಿತರಿಗೆ. ಯೂಟ್ಯೂಬ್ ಉದಯವಾಣಿ ಲೈವ್, ಸಾರಿ ದಿವ್ಯವಾಣಿ ಲೈವ್, ದಿವ್ಯವಾಣಿ ಲೈವ್, ಲೈವ್ ದಿವ್ಯವಾಣಿ ಲೈವ್. ಪ್ಲೀಸ್ ಓಪನ್ ದ ಚಾನಲ್ ದಿವ್ಯವಾಣಿ ಲೈವ್. ಇಲ್ಲಿ ಜಡ್ಜಸ್ ಓಪನ್ ಮಾಡಿ ಇಟ್ಕೊಂಡಿದ್ದಾರೆ ಅವ್ರ ಮುಂದೆ. ಇಲ್ಲಿ ಏನಾಗ್ತಾ ಇದೆ ಅದು ಹೋಗ್ತಾ ಇರ್ತದೆ ಪ್ರದರ್ಶನ. ಓಪನ್ ಮಾಡಿ, ಪಾಸ್ ಮಾಡಿ, ವಿಚಾರವನ್ನು ತಿಳಿಸಿ. ಹೊರಗಡೆ ಯಾರ್ಯಾರಿದ್ದಾರೆ ಅವ್ರಿಗೆ ಫಾಲೋ ಅಪ್ ಮಾಡ್ಲಿಕ್ಕೆ ಹೇಳಿ. ದಿವ್ಯವಾಣಿ ಲೈವ್. ಎಸ್, ಹಿಯರ್ ವಿ ಗೋ. 10, 9, 8, 7, 6, 5, 4, 3, 2, 1. Please keep silence. Yes, give them a big hand. ಜೋರ ಹೊಡಿಬೇಕು ಕ್ಲಾಪ್. ನೋಡಿ ಆ ಪಾಪು ಅಳ್ತಾ ಇದೆ ಅಲ್ಲಿ. ಆ ಪಾಪಗೊಂದು ಕ್ಲಾಪ್ ಹೊಡೆಯಿರಿ ಬಾಳೋಕೆ. ವೆರಿ ಗುಡ್, ಎಕ್ಸೆಪ್ಷನಲಿ ಡನ್ ವೆಲ್. ಸೆಂಟ್ ಜೋಸೆಫ್ಸ್ ವಾರ್ಡ್ ಸೈಡ್, ಸಂತ ಲಾರೆನ್ಸರ ಸಮುದಾಯ ಕ್ರಿಶ್ಚಿಯನ್ ಬಡಾವಣೆ ಸೈಡ್. ನೆಕ್ಸ್ಟ್ ಹಿರೇಬೈಲ್, ಸೆಂಟ್ ಜೋಸೆಫ್ಸ್ ವಾರ್ಡ್ ಸಂತ ಜೋಸೆಫರ ಸಮುದಾಯ ಹಿರೇಬೈಲು. ನಿಧಾನವಾಗಿ ಸಾವಧಾನವಾಗಿ ತೆರಳಿ. ವೆರಿ ಗುಡ್. ನಿಧಾನವಾಗಿ ಸಾವಧಾನವಾಗಿ ಪರಸ್ಪರ ಸಹಕರಿಸಿ, ಪರಸ್ಪರ ಪ್ರೋತ್ಸಾಹಿಸಿ. ಯು ಹ್ಯಾವ್ ಡನ್ ವೆಲ್ ಅಂತ ಹೇಳಿ ಬೆನ್ನು ತಟ್ಟಿ, ಪರಸ್ಪರರ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ನಾವು ಮುಂದೆ ಸಾಗೋಣ. ಐಕ್ಯತೆ, ಅನ್ಯೋನ್ಯತೆ, ಸಹಭಾಗಿತ್ವ. ಸಿನಡ್ 2024ಗೆ ಮತ್ತೊಮ್ಮೆ ಆ ಸಿನಡ್ನ ಮುಖ್ಯ ಥೀಮ್ಗಳು ಕಮ್ಯುನಿಯನ್, ಪಾರ್ಟಿಸಿಪೇಷನ್, ಮಿಷನ್, ಸಾಲಿಡಾರಿಟಿ. ಐಕ್ಯತೆ, ಅನ್ಯೋನ್ಯತೆ, ಸಹಭಾಗಿತ್ವದ ಜೊತೆಯಾಗಿ ಪಯಣಿಸುವ ಧರ್ಮಸಭೆ, ಜೊತೆಯಾಗಿ ಸಾಗುವ ಸಮುದಾಯ, ಜೊತೆಯಾಗಿ ನಡೆಯುವ ಧರ್ಮ ಕೇಂದ್ರ ಆಗಬೇಕು ಅಂತ ಹೇಳಿ ಪೋಪ್ ಫ್ರಾನ್ಸಿಸ್ ರವರು ವಿಶ್ವ ಧರ್ಮಸಭೆಗೆ ಈಗಾಗಲೇ ಸಂದೇಶವನ್ನು ಕೊಟ್ಟಿದ್ದಾರೆ. ಕಳೆದ 2 ವರ್ಷಗಳಿಂದ ತಾಯಿ ಧರ್ಮಸಭೆ ಸಿನಡ್ ವರ್ಷವನ್ನ ಆಚರಿಸಿಕೊಂಡು ಬರ್ತಾ ಇದೆ. ಜರ್ನಿಂಗ್ ಟುಗೆದರ್, ವಾಕಿಂಗ್ ಟುಗೆದರ್, ಗೋಯಿಂಗ್ ವಿತ್ ಹ್ಯಾಂಡ್ ಇನ್ ಹ್ಯಾಂಡ್. ದಟ್ ಈಸ್ ದ ಮೋಟೋ ಅಂಡ್ ದ ಪರ್ಪಸ್ ಆಫ್ ದ ಚರ್ಚ್. ಸ್ಥಳೀಯ ಧರ್ಮ ಕೇಂದ್ರಗಳು, ಸ್ಥಳೀಯ ಸಮುದಾಯಗಳು ಸಾರ್ವತ್ರಿಕ ಧರ್ಮಸಭೆಯ, ಪವಿತ್ರ ಧರ್ಮಸಭೆಯ ಈ ಗುಣಲಕ್ಷಣಗಳನ್ನು ಹೊಂದಿಕೊಂಡು ನಡೆಯಬೇಕು ಎಂಬುದು ಪೋಪ್ ಫ್ರಾನ್ಸಿಸ್ ಅವರ ಆದೇಶ. ಈ ಐಕ್ಯತೆ, ಅನ್ಯೋನ್ಯತೆ, ಸಹಭಾಗಿತ್ವ, ಜೊತೆಯಲ್ಲಿ ಸಾಗುವ ಮನೋಭಾವ,
ಒಟ್ಟಾಗಿ ಧರ್ಮ ಕೇಂದ್ರಕ್ಕಾಗಿ ದುಡಿಯುವ ಮನಸ್ಸನ್ನ ನಮ್ಮ ಪಾಲಕ ಸಂತ ಜೋಸೇಫರು ನಮಗಾಗಿ, ನಮ್ಮ ಸಮುದಾಯಗಳಿಗಾಗಿ ಬೇಡಿ ತರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಪರಸ್ಪರ ಹರಸೋಣ, ಹಾರೈಸೋಣ, ಆಶಿಸೋಣ. ಈ ಕಾರ್ಯಕ್ರಮ ದಿವ್ಯವಾಣಿ ಲೈವ್ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರಸಾರವಾಗ್ತಾ ಇದೆ. ದಯಮಾಡಿ ಲಿಂಕ್ ಅನ್ನ ಶೇರ್ ಮಾಡಿ, ಮೊಬೈಲ್ಗಳನ್ನು ಓಪನ್ ಮಾಡಿ, ನಿಮ್ಮ ಸ್ನೇಹಿತರಿಗೆ, ಕುಟುಂಬಸ್ಥರಿಗೆ, ಮಕ್ಕಳಿಗೆ ಮೆಸೇಜ್ ಅನ್ನ ಫಾಸ್ಟ್ ಆಗಿ ಪಾಸ್ ಮಾಡಿ ಅಂತ ಹೇಳಿ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಅಷ್ಟದಶಮಾನೋತ್ಸವದ ಪ್ರಯುಕ್ತ ಹಿರೇಬೈಲು ಧರ್ಮ ಕೇಂದ್ರದಲ್ಲಿ ನೆರವೇರುತ್ತಿರುವ ಸಮುದಾಯೋತ್ಸವ ಕಾರ್ಯಕ್ರಮ ಅತಿ ಅರ್ಥಗರ್ಭಿತವಾಗಿ ಸಡಗರ ಸಂಭ್ರಮ ವಿಜೃಂಭಣೆಯಿಂದ ಈ ಕ್ರಿಸ್ತ ಜಯಂತಿಯ ಸುದಿನದಲ್ಲಿ ಮೂಡಿ ಬರ್ತಾ ಇದೆ. ನಿಮಗೆಲ್ಲರಿಗೂ ಕೂಡ ಮತ್ತೆ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕ ಬಾಂಧವರಿಗೆ ಕ್ರಿಸ್ತ ಜಯಂತಿಯ ಹಬ್ಬದ ಶುಭ ಕಾಮನೆಗಳನ್ನು ನಾವು ಹಾರೈಸುತ್ತೇವೆ. ಸಂತ ಜೋಸೇಫರ ದೇವಾಲಯ ಹಿರೇಬೈಲು ಕ್ರೈಸ್ತ ಸಮುದಾಯದ ವತಿಯಿಂದ ಹಾಗೂ ದಿವ್ಯವಾಣಿ ತಂಡದ ವತಿಯಿಂದ. ಎಸ್, ಹಿಯರ್ ವಿ ಗೋ. 10, 9, 7, 6, 5, 4, 3, 2, 1. Please keep silence. Silence. Very good. Give them a big hand. Please encourage. Done well. Santa Joseph. Yes, here. ಹೆಮ್ಮಕ್ಕಿ ಸಮುದಾಯ, ಇನ್ಫೆಂಟ್ ಜೀಸಸ್ ವಾರ್ಡ್, ಬಾಲಯೇಸು ಸಮುದಾಯ ಹೆಮ್ಮಕ್ಕಿ. ಇದಾದ್ಮೇಲೆ ಕೆಳಗೂರು ಸಂತ ಸತುರ್ನೀನ್ ಸಮುದಾಯ ಕೆಳಗೂರು. ಜಡ್ಜಸ್ ಪ್ಲೀಸ್ ನೋಟ್, ಸುಂಕಸಾಲೆ ವಾರ್ಡ್ ಇಸ್ ಆಬ್ಸೆಂಟ್. ಸುಂಕಸಾಲೆ ದ ಲಾಸ್ಟ್ ವಾರ್ಡ್ ಇಸ್ ಆಬ್ಸೆಂಟ್. ಪ್ಲೀಸ್ ಟೇಕ್ ನೋಟ್. ಹೆಮ್ಮಕ್ಕಿ ಬಾಲಯೇಸು ಸಮುದಾಯದ ಭಕ್ತ ಬಾಂಧವರ ತಯಾರು ಮಾಡುವಿಕೆಯ ಸಮಯ ಆರಂಭ. ಕ್ರಿಸ್ಮಸ್ ಹಬ್ಬ ಪ್ರೀತಿಯ ಹಬ್ಬ, ಕ್ರಿಸ್ಮಸ್ ಹಬ್ಬ ಶಾಂತಿಯ ಹಬ್ಬ, ಕ್ರಿಸ್ಮಸ್ ಹಬ್ಬ ಸೌಹಾರ್ದತೆಯ ಹಬ್ಬ, ಕ್ರಿಸ್ಮಸ್ ಹಬ್ಬ ಪರಸ್ಪರ ಹಂಚಿಕೊಳ್ಳುವ ಹಬ್ಬ, ಕ್ರಿಸ್ಮಸ್ ಹಬ್ಬ ಪರಸ್ಪರರ ಕಷ್ಟಗಳಲ್ಲಿ ಸಹಭಾಗಿಯಾಗುವ ಹಬ್ಬ, ಕ್ರಿಸ್ಮಸ್ ಹಬ್ಬ ಐಕ್ಯತೆ, ಕುಟುಂಬಗಳ ಐಕ್ಯತೆ ಅನ್ಯೋನ್ಯತೆಯ ಹಬ್ಬ. ಧರ್ಮ ಕೇಂದ್ರವೆಂಬ ಕುಟುಂಬದ ಹಬ್ಬವನ್ನು ನಾವಿಂದು ಆಚರಿಸ್ತಾ ಇದ್ದೇವೆ. ಈ ಸಮುದಾಯೋತ್ಸವದ ಮೂಲಕ ನಮ್ಮ ಧರ್ಮ ಕೇಂದ್ರದ ದಿನಾಚರಣೆಯ ಹಬ್ಬವೂ ಕೂಡ ಆಗಿದೆ. ಪಾಲಕ ಸಂತ ಜೋಸೇಫರ ಗೌರವಾರ್ಥವಾಗಿ, ದೇವರ ನಾಮದ ಮಹಿಮೆಗಾಗಿ ಎಲ್ಲ ಸಮುದಾಯಗಳು ಈ ಸಮುದಾಯೋತ್ಸವ, ಸಮುದಾಯಗಳ ಉತ್ಸವ, ಸಮುದಾಯಗಳ ಹಬ್ಬವನ್ನ
ಆಚರಿಸ್ತಾ ಇದ್ದೇವೆ. ಸರ್ವೇಶ್ವರನಿಗೆ ಸ್ತೋತ್ರವಾಗಲಿ, ಸ್ತುತಿಯಾಗಲಿ. ಕಳೆದ 80 ವರ್ಷಗಳಿಂದ ನಮ್ಮನ್ನ ವಿಶ್ವಾಸದಲ್ಲಿ ದೃಢಪಡಿಸಿ ಕ್ರಿಸ್ತನ ಆಜ್ಞೆಗಳಲ್ಲಿ, ಕ್ರಿಸ್ತನ ಹೆಜ್ಜೆಗಳಲ್ಲಿ ನಾವು ಹೆಜ್ಜೆಗಳನ್ನು ಇಟ್ಟು ಮುನ್ನಡೆಯಲು ಬೇಕಾಗಿರುವ ಶಕ್ತಿಯನ್ನ, ಸಹಾಯವನ್ನ, ಆಶೀರ್ವಾದವನ್ನ ಕರುಣಿಸಿದ್ದಕ್ಕಾಗಿ ನಮ್ಮ ಪ್ರೀತಿಯ ಆತ್ಮೀಯ ಪೋಷಕ ಪಾಲಕ ಸಂತ ಜೋಸೆಫರ ಮೂಲಕ ಈ ಸಮುದಾಯೋತ್ಸವ ಹಬ್ಬವನ್ನ ಮಾಡುವುದರ ಮೂಲಕ ನಾವು ಸರ್ವೇಶ್ವರನಿಗೆ ಗುಣಗಾನವನ್ನ ಮಾಡ್ತಾ ಇದ್ದೇವೆ. ಸರ್ವೇಶ್ವರ ದೇವನಿಗೆ ಮಹಿಮೆಯನ್ನ ಹಾಡ್ತಾ ಇದ್ದೇವೆ. ಈ ಎಲ್ಲ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಲರವ ದೇವರ ನಾಮದ ಮಹಿಮೆಗಾಗಿ, ಯೇಸು ಪ್ರಭುವನ್ನ ಪ್ರಕಟಪಡಿಸುವುದಕ್ಕಾಗಿ ಈ ವೇದಿಕೆಯ ಮೇಲೆ ಇವತ್ತು ಸಾಧಾರಗೊಳ್ತಾ ಇದೆ. ಆತ್ಮೀಯರೇ, ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಹಾಗೆಯೇ ಕಾರ್ಯಕ್ರಮವನ್ನ ದಿವ್ಯವಾಣಿ ಯೂಟ್ಯೂಬ್ ಚಾನೆಲ್ ಮೂಲಕ ವೀಕ್ಷಿಸಿ ಪರವೂರುಗಳಲ್ಲಿ, ಪರದೇಶಗಳಲ್ಲಿ ವೀಕ್ಷಿಸುತ್ತಿರುವಂತಹ ಎಲ್ಲ ಕಥೋಲಿಕ ಪ್ರಪಂಚಕ್ಕೆ ನಾವು ಸ್ವಾಗತ, ಸುಸ್ವಾಗತವನ್ನ ಮತ್ತು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ಹಾರೈಸ್ತಾ ಇದ್ದೇವೆ. ಸಂತ ಜೋಸೆಫರ ದೇವಾಲಯ ಹಿರೇಬೈಲು ಧರ್ಮ ಕೇಂದ್ರದ ವತಿಯಿಂದ ಈ ಕಾರ್ಯಕ್ರಮಕ್ಕೆ ನಮಗೆ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಸಹಾಯ, ಸೇವೆ, ಸಹಕಾರ ನೀಡುತ್ತಿರುವಂತಹ ಎಲ್ಲ ದಾನಿಗಳನ್ನ, ಹಿತೈಷಿಗಳನ್ನ, ಮಿತ್ರರನ್ನ ಧನ್ಯತಾ ಭಾವದಿಂದ ನೆನೆದು ದೇವರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸ್ತೇವೆ. ನಿಮಗೂ ಕೂಡ ಎ ಬಿಗ್ ಥ್ಯಾಂಕ್ ಯು ವೆರಿ ಮಚ್ ಅಂತ ನಾವು ಈ ಕಾರ್ಯದ ಮೂಲಕ ಹೇಳ್ತಾ ಇದ್ದೇವೆ. ಥ್ಯಾಂಕ್ ಯು ಡಿಯರ್ ಡೋನರ್ಸ್ ಅಂಡ್ ಸ್ಪಾನ್ಸರ್ಸ್. ಹಿಯರ್ ವಿ ಗೋ. 10, 9, 8, 7, 6, 5, 4, ನೀವು ಸ್ಟೇಜ್ ಕೆಡಕ್ತಾ ಇದ್ದೀರಾ? 5, 4, 3, 2, 1. Here we go. Please keep silence. Yes, give them a big hand. Praise be to God. ಪ್ರಭುವಿನ ಕಡೆಯ ಭೋಜನದ ವೃತ್ತಾಂತದ ಪ್ರದರ್ಶನ. ಎಸ್, ಕಡೆಯ ಸಮುದಾಯ ಸಂತ ಸತುರ್ನೇನ್ ಸಮುದಾಯ ಕೆಳಗೂರು, ನಿಮ್ಮ ಸಮಯ ಆರಂಭ. ಸ್ತಬ್ಧ ಚಿತ್ರಕ್ಕೆ ತಯಾರಾಗಿ. ಈ ಸ್ತಬ್ಧ ಚಿತ್ರದಲ್ಲಿ ಬಹಳ ಕ್ರಿಯಾತ್ಮಕವಾಗಿ, ಸೃಜನಶೀಲವಾಗಿ, ಬಹಳ ಭಾವನಾತ್ಮಕವಾಗಿ ಮತ್ತು ಪ್ರೇರಣಾಪೂರ್ವಕವಾಗಿ ಭಾಗವಹಿಸಿದಂಥ ಎಲ್ಲ ಸಮುದಾಯಗಳಿಗೆ ನಾನು ವಂದನೆ, ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ.
ಸಂತ ಅಂತೋಣಿಯವರ ಸಮುದಾಯ ಯಡೂರು, ವೆಲ್ಲಂಗಣಿ ಮಾತೆ ಸಮುದಾಯ ಮರಸಣಿಗೆ, ಸಂತ ಲಾರೆನ್ಸರ ಸಮುದಾಯ ಕ್ರಿಶ್ಚಿಯನ್ ಬಡಾವಣೆ ಸೈಟ್, ಸಂತ ಜೋಸೆಫರ ಸಮುದಾಯ ಹಿರೇಬೈಲು, ಬಾಲಯೇಸು ಸಮುದಾಯ ಹೆಮ್ಮಕ್ಕಿ, ಸಂತ ಸತುರ್ನೀನ್ ಸಮುದಾಯ ಕೆಳಗೂರು, ಎಲ್ಲ ಸಮುದಾಯಗಳ ಮುಖಂಡರುಗಳಿಗೆ, ಭಾಗವಹಿಸಿದಂತಹ ಸ್ಪರ್ಧಿಗಳಿಗೆ, ಗೂರ್ಕಾರ್ ಮತ್ತು ಪ್ರತಿನಿಧಿಗಳಿಗೆ, ಸಚೇತಕರಿಗೆ, ಹ್ಯಾಟ್ಸ್ ಆಫ್ ಟು ಯು. All of you have done exceptionally well. God bless your goodwill and God bless your generosity. Yes, Kelaguru ward is getting ready. ಈ ಕಾರ್ಯಕ್ರಮದ ಈವೆಂಟ್ನ ಪ್ರಥಮ ಈವೆಂಟ್ ಮುಕ್ತಾಯ, ಕೊನೆಯ ಭಾಗ, ಕೊನೆಯ ಸಮುದಾಯದ ಪ್ರದರ್ಶನ ಸಂತ ಸತುರ್ನಿನ್ ಸಮುದಾಯ ಕೆಳಗೂರು. Animators, Gurkhas, please monitor your ward people in a disciplined way and in a coordinating way. ಪರಸ್ಪರನ ನಾವು ಪ್ರೋತ್ಸಾಹಿಸೋಣ, ಪರಸ್ಪರರನ್ನ ನಾವು ಶಬಾಷ್ ಅಂತ ಹೇಳಿ ಅವರ ಬೆನ್ನನ್ನ ತಟ್ಟೋಣ. ನಾವೆಲ್ಲರೂ ಕೂಡ ಯೇಸುವಿನ ಮಕ್ಕಳು, ಧರ್ಮ ಕೇಂದ್ರದ ಮಕ್ಕಳು, ದೇವರ ಮಕ್ಕಳು. ದೇವರ ಮಹಿಮೆಗಾಗಿ ಈ ಕಾರ್ಯಕ್ರಮ ಇವತ್ತಿಲ್ಲಿ ಸಾದರಗೊಳ್ತಾ ಇದೆ. ನಮ್ಮ ಪರಸ್ಪರರ ಪ್ರೀತಿ ಬಾಂಧವ್ಯವನ್ನ ಬಲಪಡಿಸಲಿಕ್ಕೆ, ಪರಸ್ಪರರನ್ನ ಹೆಚ್ಚು ಅರ್ಥ ಮಾಡಿಕೊಳ್ಳಲಿಕ್ಕೆ, ಪರಸ್ಪರರ ಕುಟುಂಬಗಳನ್ನ ನಾವು ಹೆಚ್ಚು ಅರಿತುಕೊಳ್ಳಲಿಕ್ಕೆ ಈ ಸಮುದಾಯೋತ್ಸವದ ಕಾರ್ಯ ನಮಗೆ ಪ್ರೇರಣೆಯನ್ನ ಕೊಡ್ತಾ ಇದೆ. ಸಾಕಷ್ಟು ಇನ್ವಾಲ್ವ್ಮೆಂಟ್, ಸಾಕಷ್ಟು ಕೋಆಪರೇಷನ್, ಸಾಕಷ್ಟು ಕೋಆರ್ಡಿನೇಷನ್, ಸಾಕಷ್ಟು ಕಮ್ಯುನಿಕೇಶನ್ ಅನ್ನ ನಾವು ಈ ಕಾರ್ಯ ಚಟುವಟಿಕೆಗಳಲ್ಲಿ ಗಮನಿಸುತ್ತೇವೆ. ಈ ಮೂಲಕ ನಾವೆಲ್ಲರೂ ಕೂಡ ಒಂದೇ ಮಂದೆ, ನಮಗೆ ಒಬ್ಬರೇ ತಂದೆ ಅಂತ ಹೇಳಿ ನಾವು ಈ ವೇದಿಕೆಯ ಮೂಲಕ ಲೋಕಕ್ಕೆ ಸಾಕ್ಷಾತ್ಕಾರ ಮಾಡುತ್ತಾ ಇದ್ದೇವೆ. ಹಿಯರ್ ವಿ ಗೋ. 10, 9, 8, 7, 6, 5, 4, 3, 2, 1. Silence, please. Yes, give them a big hand. ಸಂತ ಸತುರ್ನಿನ್ ಸಮುದಾಯ ಕೆಳಗೂರು ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲ ಸಮುದಾಯಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳು, ಕೃತಜ್ಞತೆಗಳು. ಹ್ಯಾಟ್ಸ್ ಆಫ್ ಟು ಯು ಡಿಯರ್ ವಾರ್ಡ್ ಮೆಂಬರ್ಸ್, ಯು ಹ್ಯಾವ್ ಡನ್ ವೆಲ್. ಗಾಡ್ ಬ್ಲೆಸ್. ಈಗ ಎರಡನೆಯ ಕಾರ್ಯಕ್ರಮಕ್ಕೆ ನಾವು ತೆರಳುತ್ತಾ ಇದ್ದೇವೆ. ಗ್ರೂಪ್ ಸಿಂಗಿಂಗ್. ಈವೆಂಟ್ ನಂಬರ್ 2, ಗ್ರೂಪ್ ಸಿಂಗಿಂಗ್. ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ 15 ರಿಂದ 20 ಜನ. ಪ್ಲೀಸ್ ಕೀಪ್ ದ ಮೈಕ್ಸ್ ರೆಡಿ. Roshan, Praveen, Manu, brother, keep the stage ready for group singing. Fast, hurry up. Don't waste time. We have many more events to go. Please don't waste time. ಈಗ ರೆಡಿಯಾಗಿ ನೆಕ್ಸ್ಟ್ ವಾರ್ಡ್, ಯಡೂರು ವಾರ್ಡ್. ಅದೇ ಸೀರಿಯಲ್ ನಂಬರ್ ಅನ್ನು ನಾವು ಫಾಲೋ ಮಾಡ್ತಾ ಇದ್ದೇವೆ. ಬೇಗ ಹೋಗಿ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ರೆಡಿಯಾಗಿ. ಸಂತ ಅಂತೋಣಿಯವರ ಸಮುದಾಯ ಯಡೂರು, ಅದಾದ್ಮೇಲೆ ವೆಲ್ಲಂಗಣಿ ಮಾತೆ ಸಮುದಾಯ ಮರಸಣಿಗೆ, ಇವರು ಸಿದ್ಧರಾಗಬೇಕಾಗಿ ವಿನಂತಿ.
ಯಡೂರು ಸಂತ ಅಂತೋಣಿಯವರ ಸಮುದಾಯ ಸ್ಟೇಜ್ಗೆ ಹೋಗಿ ಬೇಗ ತಯಾರನ್ನ ನಡೆಸಿಕೊಳ್ಳಿ. ಗ್ರೂಪ್ ಸಿಂಗಿಂಗ್ಗೆ ಸಮೂಹ ಗಾನಕ್ಕೆ ಸಿದ್ಧರಾಗಿ. ಇದಕ್ಕೆ 6 ನಿಮಿಷಗಳ ಕಾಲಾವಕಾಶ. ಜಡ್ಜಸ್ ಪ್ಲೀಸ್ ನೋಟ್ 6 ಮಿನಿಟ್. 5 ನಿಮಿಷಕ್ಕೆ ವಾರ್ನಿಂಗ್ ಬೆಲ್. 5 ನಿಮಿಷಕ್ಕೆ ವಾರ್ನಿಂಗ್ ಬೆಲ್ ಅನ್ನ ಕೊಡ್ತಾರೆ. ಫೈನಲ್ ಬೆಲ್ ಆದಾಗ ನಿಮ್ಮ ಗಾನವನ್ನ ನೀವು ಸ್ಟಾಪ್ ಮಾಡಬೇಕು, ನಿಲ್ಲಿಸಬೇಕು. 6 ನಿಮಿಷಗಳ ಕಾಲ ಸಮೂಹ ಗಾನಕ್ಕೆ ಸಮಯ. 5 ನಿಮಿಷ ಆಗಬೇಕಾದ್ರೆ ನಿಮಗೆ ವಾರ್ನಿಂಗ್ ಬೆಲ್ ಕೊಡ್ತಾರೆ ಜಡ್ಜು. 6ನೇ ಬೆಲ್ ಆದಾಗ ಫೈನಲ್ ಬೆಲ್ ಕೊಡ್ತಾರೆ. ನೀವು ಗಾನವನ್ನ ಸ್ಥಾಪಿಸಬೇಕು, ಸಮಯವನ್ನ ಪಾಲಿಸಬೇಕು. ಶಿಸ್ತಿಗೆ, ಒಳ್ಳೆಯ ನಡತೆಗೆ ಅಂಕಗಳು ಇದಾವೆ. ದಯಮಾಡಿ ಮನಸ್ಸಲ್ಲಿ ಅದನ್ನ ಇಟ್ಕೊಂಡು ಅದರ ಪ್ರಕಾರ ನಡೆಯಿರಿ. ಯಾವುದೇ ಗೊಂದಲಗಳು ಬೇಡ. ಪರಸ್ಪರರನ್ನ ಪ್ರೇರೇಪಿಸೋಣ, ಪರಸ್ಪರರನ್ನ ಪ್ರೋತ್ಸಾಹಿಸೋಣ. ಬೆನ್ನು ತಟ್ಟಿ ನೀವು ಭೇಟಿ ಮಾಡ್ಬೇಕಾದ್ರೆ ಅಕ್ಕಪಕ್ಕ ಅವ್ರಿಗೆ ಹೇಳಿ, ಕಂಗ್ರಾಚುಲೇಷನ್ಸ್, ಯು ಹ್ಯಾವ್ ಡನ್ ವೆಲ್, ಆಲ್ ದ ಬೆಸ್ಟ್ ಫಾರ್ ದ ನೆಕ್ಸ್ಟ್ ಪ್ರೋಗ್ರಾಮ್ ಅಂತ ಹೇಳಿ ಪರಸ್ಪರರನ್ನ ಪ್ರೇರೇಪಿಸಿ. ಆನಿಮೇಟರ್ಸ್, ಗೂರ್ಖಾರ್ಗಳು ಮತ್ತೆ ವಾರ್ಡ್ ಪೀಪಲ್ಗಳು, ಮಕ್ಕಳು ಇದನ್ನ ನಮ್ಮಿಂದ ಕಲಿಯೋದು. ಇದನ್ನ ನಮ್ಮ ಮಕ್ಕಳು ಇದನ್ನ ನೋಡಿ ನಮ್ಮಿಂದ ಕಲಿತಾರೆ. ಪರಸ್ಪರರನ್ನ ಎನ್ಕರೇಜ್ ಮಾಡೋದು, ಪರಸ್ಪರರ ಬೆನ್ನನ್ನ ತಟ್ಟೋದು, ಅದು ಬಹಳ ಮುಖ್ಯ. ನಮ್ಮ ಮಕ್ಕಳು ನಮ್ಮನ್ನ ಗಮನಿಸ್ತಾ ಇರ್ತಾರೆ. ಹಾಗಾಗಿ ಇದನ್ನ ನಾವು ಮಾಡೋಣ. ಒಬ್ರು ಮಾಡಿ ಬಂದಾಗ ಅವ್ರು ಬೆನ್ ತಟ್ಟಿ ಕಂಗ್ರಾಚುಲೇಷನ್ಸ್, ಯು ಹ್ಯಾವ್ ಡನ್ ವೆಲ್ ಅಂತ ಹೇಳಿ. ಇನ್ನೊಬ್ರು ಕಾಂಪಿಟೇಷನ್ಗೆ ಹೋಗ್ಬೇಕಾದ್ರೆ ಆಲ್ ದ ಬೆಸ್ಟ್ ಅಂತ ಹೇಳಿ ಅವರಿಗೆ ವಿಶ್ ಮಾಡಿ. ಸಮೂಹ ಗಾನ ಈಗ ಆರಂಭ ಆಗ್ತಾ ಇದೆ. ಪ್ಲೀಸ್ ಟೆಸ್ಟ್ ದ ಮೈಕ್. ರೋಷನ್ ಪ್ಲೀಸ್ ಗೋ ಫಾರ್ ದ ಟೆಸ್ಟ್ ಮೈಕ್. ಜಾನ್ ರೋಚ್ ರೆಡಿ, ಹಿಯರ್ ವಿ ಗೋ. 10, 9, 8 ಚೆಕ್ ಮಾಡಿ, ಮೈಕ್ ಎಲ್ಲ ಟೆಸ್ಟ್ ಮಾಡಿ, ಎಲ್ಲ ಆನ್ ಮಾಡಪ್ಪ. ಆಯ್ತು, ಗಡಿಬಿಡಿಬೇಡ. ಡೋಂಟ್ ವರಿ, ಬಿ ಕೂಲ್, ಬಿ ಕಾಮ್. ಡೋಂಟ್ ಮೇಕ್ ಗಾಬರಿ. ಕೀಪ್ ಕೂಲ್. ಪ್ರವೀಣ್, ಮನು ನಿನ್ನೆ ದಿವಸ ತುಂಬಾ ಶ್ರಮ ಪಟ್ಟಿದ್ದಾರೆ ಈ ತಂಡಕ್ಕೆ. ಮತ್ತೆ ವೇದಿಕೆಯಲ್ಲಿ ಸಹಕಾರ ನೀಡುತ್ತಿರುವಂತ ಎಲ್ಲ ಸದಸ್ಯರಿಗೆ, ಸುಮನಸ್ಕರಿಗೆ ವಂದನೆಗಳು, ಅಭಿನಂದನೆಗಳು. 5, 4, 3, 2, 1 ರೆಡಿ, 1, 2 ಸ್ಟಾರ್ಟ್. सांझुजे बापा नमान तुका, जेजू ख्रिस्ताचा पुत्या बापा, हरये कुटुंबाचा बळवंत रख्या, आम्हा सर्वांच्या मोगाळ संचार. सांझुजे बापा नमान तुका, जेजू ख्रिस्ताचा पुत्या बापा, हरये
ವೆರಿ ಗುಡ್. ಕ್ಲಾಪ್ ಕ್ಲಾಪ್. ನಿಮ್ಮ ಪ್ರೋತ್ಸಾಹಪೂರ್ವಕ ಚಪ್ಪಾಳೆ ಸಂತ ಅಂತೋಣಿಯವರ ಸಮುದಾಯ ಯಡೂರು ಇವರಿಗೆ. ಈಗ ನೆಕ್ಸ್ಟ್ ವೆಲ್ಲಂಗಣಿ ಸಮುದಾಯ ಮರಸಣಿಗೆ ನಿಮ್ಮ ಸಮಯ ಆರಂಭ ಸಿದ್ಧತೆಗೆ ಸಿದ್ಧರಾಗಿ ಮೈಕನ್ನ ರೋಷನ್ ಅವರಿಗೆ ಸಹಕಾರ ಮಾಡಿ ಅವರಿಗೆ ಸ್ಪೇಸಿಂಗ್ ಮೈಕ್ ಎಲ್ಲೆಲ್ಲಿ ಬೇಕು ಅವರಿಗೆ ಇಟ್ಕೊಡಿ. ಈ ಸಮೂಹ ಗಾನ ಸಮಯ 6 ನಿಮಿಷ, 5 ನಿಮಿಷಕ್ಕೆ ವಾರ್ನಿಂಗ್ ಬೆಲ್, 6ನೇ ನಿಮಿಷಕ್ಕೆ ಫೈನಲ್ ಬೆಲ್ ಕೊಡ್ತಾರೆ. ಪಾರ್ಟಿಸಿಪೆಂಟ್ಸ್ 15ರಿಂದ 20 ಜನ. ಜಡ್ಜ್ಮೆಂಟ್ ಕ್ರೈಟೀರಿಯಾ, ತೀರ್ಪುಗಾರರು ಗಣನೆಗೆ ತೆಗೆದುಕೊಳ್ಳುವ ಅಂಶಗಳು ನಿಮ್ಮ ವಾಯ್ಸಸ್, ಆಲ್ಟೋ, ಟೆನರ್, ಮೆಲಡಿ 3 ವಾಯ್ಸಸ್ ಇದೆಯಾ, ಹಾರ್ಮೋನಿಯಸ್ ಆಗಿ ಬರ್ತಾ ಇದೆಯಾ ನೋಡ್ತಾರೆ. ಮತ್ತೆ ಸಿಂಕ್ರನೈಸೇಷನ್ ಅಂಡ್ ಕೋಆರ್ಡಿನೇಷನ್, ಸ್ವರಗಳ ಮಧ್ಯೆ ಪರಸ್ಪರ ಹೊಂದಾಣಿಕೆ ಇದೆಯಾ, ಶ್ರುತಿ, ರಾಗ, ತಾಳ, ಸ್ವರ ಇವುಗಳನ್ನು ಗಣನೆಗೆ ತೆಗೆದುಕೊಳ್ತಾರೆ. ನಿಮ್ಮ ಡ್ರೆಸ್ ಕೋಡ್ ಇದಕ್ಕೂ ಕೂಡ ಎಲ್ಲ 10 ಮಾರ್ಕ್ಸ್ ಇದೆ. ಪ್ರೆಸೆಂಟೇಷನ್ ಅದಕ್ಕೂ 10 ಮಾರ್ಕ್ಸ್ ಇದೆ. ಟೋಟಲ್ ಕೊಂಡು ನಿಮ್ಮ ಸಮೂಹ ಗಾನಕ್ಕೆ ಅಂಕಗಳನ್ನ ನೀಡಲಾಗ್ತದೆ ಎಂಬುದನ್ನ ಸ್ಪರ್ಧಾಳುಗಳು, ಗೋರ್ಕಾರ್ ಪ್ರತಿನಿಧಿ, ಸಚೇತಕಿಯರುಗಳು ಗಮನಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಮೊದಲನೆಯ ಸಮುದಾಯ ಅಂತೋಣಿಯವರ ಸಮುದಾಯ ಚೆನ್ನಾಗಿ ಆಡಿದ್ದಾರೆ. ಈಗ ನಾವು 2ನೆಯ ಸಮುದಾಯಕ್ಕೆ ಸಮೂಹ ಗಾನ ತೆರಳುತ್ತಾ ಇದ್ದೇವೆ. ನೆಕ್ಸ್ಟ್ ಸಂತ ಲಾರೆನ್ಸ್ ವಾರ್ಡ್, ಕ್ರಿಶ್ಚಿಯನ್ ಬಡಾವಣೆ ಸೈಟ್ ಇವರು ಸಿದ್ಧರಾಗಬೇಕು. ಗ್ರೀನ್ ರೂಮಿಗೆ ಬಂದು ಸಮುದಾಯ ಸಂತ ಕ್ರಿಶ್ಚಿಯನ್ ಬಡಾವಣೆಯ ಲಾರೆನ್ಸರ ಸಮುದಾಯದ ಸದಸ್ಯರು ಸಿದ್ಧರಾಗಿ ನಿಲ್ಲುವುದು. ಸಮಯ ಆರಂಭವಾಗ್ತಾ ಇದೆ. 10, 9, 8, 7, 6, 5, 4, 3, 2, 1. Krishna
बापा नमन तुका येशू ख्रिस्ताचा पुत्या बापा हरे कुटुंबाचा बळवंत रक्षा आम्हा सर्वांचा मोगल संतान देखी वन भक्ता सुरते देवा कलसांशिक जेजू लागी किसपोटे दये विनती देवन भक्ता देवन सुते देवा कंदाक्षिक काजंशिक जेजू लागी किसपोटे जेजू लागी दये विनती देवाक विलेसलो सकोनतो सतानिते साक्षिलो जंतो मोयेसो आरस्वती बोलो कोविड कुटुंबाचो वडील मोतो देवाक विदेशलो साखोर करतो सतानी तीसाक दिल्लो जंटो मोरयेसो आदर स्वती बोलो पवित्र कुटुंबाचो वडील मोतो देखी वन भक्ता सुदे देवा कंसांशिक जेजू लागी किसपोटे दये विनती देवन भक्ता देवन सुते देवा कंसांशिक काजंशिक जेजू लागी किसपोटे जेजू लागी दये विनती होवे सभे सोशरोति जाओ भक्ति कंसोनी अस्रो जलाय गर्जे वोतांसो मजदतु पावां कंसर्वां मुन्ना कळा पवित्र सभेचो शारोती जाव भक्ती कंसोनी जात्रो जलाय गरजेवंताचो मजत पावांक सर्वांक मुन्ना कळा देखी वन भक्ता सुदे देवा कंसांशिक जेजू लागी किसपोटे दये विनती देखी वन भक्ता देवन सुते देवा कंसांशिक काजंशिक जेजू लागी किसपोटे ಇಂಜಿನಿಯರ್ ಅದನ್ನ ಅವರು ನೋಡ್ಕೊಳ್ತಾರೆ. ಮೈಕನ್ನು ಆಫ್ ಮಾಡಬೇಡಿ. ಮತ್ತೆ ಬಿತ್ತರ ಆಗ್ತಾ ಇದೆ, ಕಾರ್ಯಕ್ರಮ ಬಿತ್ತರಗೊಳ್ತಾ ಇದೆ. ಮಧ್ಯ ಸ್ಟೇಜ್ಗೆ ಹೋದ್ರೆ ಆಭಾಸ ಆಗುತ್ತೆ. ದಯಮಾಡಿ ಪ್ಲೀಸ್ ಮೈಕನ್ನು ಯಾರೋ ಆಫ್ ಮಾಡಬೇಡಿ. ನಿಮ್ಗೆ ಎಲ್ಲಿಗೆ ಬೇಕು ಸ್ಪೇಸಿಂಗ್ ಅನ್ನ ಅವರಿಗೆ ಹೇಳಿ, ಅವ್ರು ಇಟ್ಕೊಡ್ತಾರೆ. ಎಸ್, ಪ್ಲೀಸ್ ಗೆಟ್ ರೆಡಿ. ಸಂತ ಲಾರೆನ್ಸರ ಸಮುದಾಯ ಕ್ರಿಶ್ಚಿಯನ್ ಬಡಾವಣೆ ಸೈಟ್. ನೆಕ್ಸ್ಟ್ ಸಂತ್ ಜೋಸೆಫ್ಸ್ ವಾರ್ಡ್ ಹಿರೇಬೈಲ್. ಸಂತ ಜೋಸೆಫರ ಸಮುದಾಯ ಹಿರೇಬೈಲ್ ಅವರು ಗ್ರೀನ್ ರೂಮಿಗೆ ಬಂದು ನೆಕ್ಸ್ಟ್ ಸಮೂಹ ಗಾನಕ್ಕೆ ಸಿದ್ಧರಾಗಬೇಕಾಗಿ ವಿನಂತಿ. ಸಂತ ಪಾಲಕ ಸಂತರ ಗೌರವಾರ್ಥವಾಗಿ ನಾವು ಈ ಸಮೂಹ ಗಾನವನ್ನ ಹಾಡ್ತಾ ಇದ್ದೇವೆ. ಎಲ್ಲವೂ ಕೂಡ ಸಂತ ಜೋಸೆಫರ ಗೀತೆಗಳು. ಅವುಗಳನ್ನೇ ಆರಿಸಿಕೊಳ್ಬೇಕು ಅಂತ ಹೇಳಿ ಒಂದು ನಿಯಮ ಇತ್ತು. ಸಂತ ಜೋಸೆಫರ ಗೌರವಾರ್ಥವಾಗಿ ಗೀತೆಗಳನ್ನು ಆರಿಸಿಕೊಂಡು ಈ ಗಾನ ಸುಧೆಯನ್ನು ಹರಿಸುತ್ತಿರುವಂತಹ ಎಲ್ಲ ಸಮುದಾಯದ ಸದಸ್ಯರುಗಳಿಗೆ ವಂದನೆಗಳು, ಅಭಿನಂದನೆಗಳು. ಸಂತ ಜೋಸೆಫರ ಒಲವಿನ ಒತ್ತಾಸೆಯ ಪ್ರಾರ್ಥನೆಗಳನ್ನ ನಾನು ಹಾರೈಸ್ತೇನೆ. ಪ್ಲೀಸ್ ಗೆಟ್ ರೆಡಿ. ಸಂತ ಲಾರೆನ್ಸರ ಸಮುದಾಯ ಕ್ರಿಶ್ಚಿಯನ್ ಬಡಾವಣೆ ಸೈಟ್. 6 ನಿಮಿಷಗಳ ಕಾಲಾವಕಾಶ. 5ನೇ ನಿಮಿಷಕ್ಕೆ ನಿಮಗೆ ವಾರ್ನಿಂಗ್ ಬೆಲ್. 6th ಮಿನಿಟ್ ಫೈನಲ್ ಬೆಲ್.
ಚೆನ್ನಾಗಿ ನೆರವೇರಿಸಿಕೊಡ್ತಾ ಇದ್ದೀರಾ. ಕಾರ್ಯಕ್ರಮಗಳು ಉತ್ತಮವಾಗಿ ಮೂಡಿ ಬರ್ತಾ ಇದೆ. ದೂರದರ್ಶನದಲ್ಲಿ ಇದು ಬಿತ್ತರಗೊಳ್ತಾ ಇದೆ, ಮಾಧ್ಯಮದಲ್ಲಿ ಇದು ಬಿತ್ತರಗೊಳ್ತಾ ಇದೆ. ಶೇರ್ ಮಾಡಿ ದಿವ್ಯವಾಣಿ ಯೂಟ್ಯೂಬ್ ಚಾನೆಲ್ ಅನ್ನ, ಲೈವ್ ಅನ್ನ ಒತ್ತಿ ಈ ಕಾರ್ಯಕ್ರಮ ಬಿತ್ತರಗೊಳ್ತಾ ಇದೆ. ವಿಶ್ವದಾದ್ಯಂತ ಕಥೋಲಿಕ ಕ್ರೈಸ್ತರು ಈ ಕಾರ್ಯಕ್ರಮನ ವೀಕ್ಷಿಸ್ತಾ ಇದ್ದಾರೆ. ನಿಮ್ಮ ಬಂಧು ಮಿತ್ರರಿಗೆ, ನೆಂಟರಿಷ್ಟರಿಗೆ, ಗೆಳೆಯರಿಗೆ ಹಂಚಿಕೊಳ್ಳಿ. ನಮ್ಮೂರ ಹಿರೇಬೈಲ್ ಗ್ರೂಪ್ ಕೂಡ ಚಾನಲ್ ಅನ್ನ ಶೇರ್ ಮಾಡಿ. ನಮ್ಮೂರು ಹಿರೇಬೈಲ್ ಯಾರ್ಯಾರು ಆ ಗ್ರೂಪ್ ಅಲ್ಲಿ ಇದ್ದೀರಾ, ನಮ್ಮ ಹಿಂದೂ ಬಾಂಧವರಿದ್ದಾರೆ, ಮುಸ್ಲಿಂ ಬಾಂಧವರಿದ್ದಾರೆ ಆ ಗ್ರೂಪ್ ಅಲ್ಲಿ, ದಯಮಾಡಿ ಇದನ್ನ ಈ ಲಿಂಕ್ ಅನ್ನ ಅಲ್ಲೂ ಶೇರ್ ಮಾಡಬೇಕಾಗಿ ನಾನು ಮುಖಂಡರುಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮೂರು ಹಿರೇಬೈಲ್ ವಾಟ್ಸಪ್ ಗ್ರೂಪ್ಗೆ ದಯಮಾಡಿ ಈ ಲಿಂಕ್ ಅನ್ನ ಶೇರ್ ಮಾಡಿ. ಮನೆಯಲ್ಲಿರುವವರು, ನಮ್ಮ ಸುತ್ತಮುತ್ತ ಪೇಟೆಯ ಬಂಧು ಬಾಂಧವರು ಈ ಕಾರ್ಯಕ್ರಮನ ವೀಕ್ಷಿಸ್ತಾರೆ, ನೋಡ್ತಾರೆ. ನಮ್ಮೂರ ಹಿರೇಬೈಲ್. ಹಿಯರ್ ವಿ ಗೋ. 5, 4, 3, 2, 1. ಸಂತ ಜೋಸೆಫರೇ, ಸೈಲೆನ್ಸ್ ಪ್ಲೀಸ್. ಪೋಷಕರೇ, ಸಾತ್ವಿಕ ಜಲಧಾರೆಯೇ, ದೇವ ಕರುಣೆಯ ಸನ್ಮಾರ್ಗವೇ, ಸಂತ ಜೋಸೆಫರೇ, ದೇವ ಕುವರರ ಪೋಷಕರೇ, ಸಾತ್ವಿಕ ಜಲಧಾರೆಯೇ, ದೇವ ಕರುಣೆಯ ಸನ್ಮಾರ್ಗವೇ, ನಮ್ಮ ಕುಟುಂಬಗಳ, ನಮ್ಮ ಕೆಲಸಗಳ ಪಾಲಿಸ ಬಲ ನೀಡಿರಿ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜೋಸೆಫರೇ, ದೇವ ಕುವರರ ಪೋಷಕರೇ, ಸಾತ್ವಿಕ ಜಲಧಾರೆಯೇ, ದೇವ ಕರುಣೆಯ ಸನ್ಮಾರ್ಗವೇ, ನಿಧಿರೆಯಲಿ ನಿಜ ಸಂದೇಶದ ಕನಸುಗಳ ಕಾಣುತ್ತಾ, ನಿಲುಮೆಯಲಿ ಸ್ಥಿರ ನಿರ್ಧಾರದ ಕರೆಗಳನ್ನು ಕೇಳುತ್ತಾ, ನಿಧಿರೆಯಲಿ ನಿಜ ಸಂದೇಶದ ಕನಸುಗಳ ಕಾಣುತ್ತಾ, ನಿಲುಮೆಯಲಿ ಸ್ಥಿರ ನಿರ್ಧಾರದ ಕರೆಗಳನ್ನು ಕೇಳುತ್ತಾ, ನೀತಿ ನಿಯಮವ ಸಂಚರಿಸುತ್ತಾ ಸಮಯವ ಧರಿಸಿದಿರಿ, ನ್ಯಾಯ ಮನಸ್ಸಿನ ಸಂಚಾರಕ್ಕೆ ತಾಳ್ಮೆಯ ತಾಳಿದಿರಿ, ನಮ್ಮ ಆತ್ಮಕ್ಕೂ ದೇಹಕ್ಕೂ ದೃಢತೆಯ ಕರುಣಿಸಿರಿ. ದೇವ ಕರುಣೆಯ ಸನ್ಮಾರ್ಗವೇ, ದುಡಿತದಲ್ಲಿ ಸಂಪ್ರೀತಿಯಲ್ಲಿ ಸಂಬಂಧ ಬೆಳೆಸಿದಿರಿ, ದೇವರಲ್ಲಿ ಸಂಸ್ಕಾರದಲ್ಲಿ ಸಂತೋಷ ಕಂಡಿದಿರಿ, ದುಡಿತದಲ್ಲಿ ಸಂಪ್ರೀತಿಯಲ್ಲಿ ಸಂಬಂಧ ಬೆಳೆಸಿದಿರಿ, ದೇವರಲ್ಲಿ ಸಂಸ್ಕಾರದಲ್ಲಿ ಸಂತೋಷ ಕಂಡಿದಿರಿ, ಜ್ಞಾನ ಫಲಗಳ ಸ್ವೀಕರಿಸುತ್ತಾ ಯಜಮಾನ ಎನಿಸಿದಿರಿ, ಜೀವಿತ ಕ್ಷಣಗಳ ಸ್ವಾದಿಸುತ್ತಾ ಮೌನದ ಧ್ವನಿಯಾದಿರಿ, ನಮ್ಮ ಸತ್ಯಕ್ಕೂ ಸಾಕ್ಷಿಗೂ
ಅನುಪಮ ಒನಲಾದಿರಿ ನಮ್ಮ ಸತ್ಯಕ್ಕೂ ಸಾಕ್ಷಿಗೂ ನೀನು ಕದ ನಿಧಿಯಾದಿರಿ ನೀನು ಕದ ನಿಧಿಯಾದಿರಿ ಸಂತ ಜೋಸೇಫರೇ ದೇವಕುವರರ ಪೋಷಕರೇ ಸಾತ್ವಿಕ ಜಲಧಾರೆಯೇ ದೇವ ಕರುಣೆಯ ಸನ್ಮಾರ್ಗವೇ ನಮ್ಮ ಕುಟುಂಬಗಳ ನಮ್ಮ ಕೆಲಸಗಳ ಪಾಲಿಸಬಲ ನೀಡಿರಿ ನಮಗಾಗಿ ಪ್ರಾರ್ಥಿಸಿರಿ ಸಂತ ಜೋಸೇಫರೇ ದೇವಕುವರರ ಪೋಷಕರೇ ಸಾತ್ವಿಕ ಜಲಧಾರೆಯೇ ದೇವ ಕರುಣೆಯ ಸನ್ಮಾರ್ಗವೇ. Yes, give them a big hand. ಚೆನ್ನಾಗಿ ಆಡಿದ್ರು ಅವರು, ವೆರಿ ಗುಡ್. ಈಗ ನೆಕ್ಸ್ಟ್ ಸಂತ ಜೋಸೇಫರ ಸಮುದಾಯ ಹಿರೇಬೈಲು, ಅದಾದ್ಮೇಲೆ ಬಾಲಯೇಸು ಸಮುದಾಯ ಹೆಮ್ಮಕ್ಕಿ ಸಿದ್ಧರಾಗಿ ನಿಮ್ಮ ಮುಂದಿನ. ಆಮೇಲೆ ಕಡೆಯದಾಗಿ ಕೆಳಗೂರು ಸಂತ ಸತುರ್ನೀನ್ ಸಮುದಾಯ. ಸಂತ ಅಗಸ್ಟಿನ್ ಹೇಳ್ತಾರೆ, ಯಾರು ಒಮ್ಮೆ ಹಾಡ್ತಾರೆ 2 ಸಾರಿ ಪ್ರಾರ್ಥಿಸಿದಂತೆ ಅಂತೇಳಿ. ಒನ್ ಸಿಂಗ್ಸ್ ಪ್ರೇಸ್ ಟ್ವೈಸ್ ಎಂಬುದಾಗಿ. ನಾವೆಲ್ಲರೂ ಕೂಡ ನಮ್ಮ ಪ್ರೀತಿಯ ಪಾಲಕ 80 ವರ್ಷಗಳ ಅಷ್ಟದ ಶಮಾನೋತ್ಸವದ ಸ್ಮರಣಾರ್ಥವಾಗಿ ಕೈಗೊಂಡಿರುವಂತಹ ಈ ಸಮುದಾಯೋತ್ಸವ ಕಾರ್ಯಕ್ರಮವನ್ನ ಸಂತ ಜೋಸೇಫರ ಗೌರವಾರ್ಥ ಹಾಡುಗಳನ್ನ ಗೀತೆಗಳನ್ನ ಹಾಡುತ್ತಾ ಈ ಸಂಗೀತ ಗಾನ ಸುಧೆಯ ಮೂಲಕ ನಮ್ಮ ಪಾಲಕ ಸಂತರಿಗೆ ನಾವು ಕೀರ್ತಿಯನ್ನ ಹಾಡುತ್ತಾ ಇದ್ದೇವೆ. ಸರ್ವೇಶ್ವರ ದೇವನಿಗೆ ಮಹಿಮೆಯನ್ನ ಸಲ್ಲಿಸುತ್ತಾ ಇದ್ದೇವೆ. ಕಳೆದ 80 ವರ್ಷಗಳಲ್ಲಿ ನಮ್ಮನ್ನ, ನಮ್ಮ ಕುಟುಂಬಗಳನ್ನ, ನಮ್ಮ ಮಕ್ಕಳನ್ನ, ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ, ಹೊಲ ತೋಟ ಗದ್ದೆ ಜಮೀನು ಜಾನುವಾರು ಕೃಷಿ ಎಲ್ಲವನ್ನ ಹರಸಿ ಆಶೀರ್ವದಿಸುತ್ತಿರುವ ಮಧ್ಯಸ್ಥಿಕೆಯ ಪ್ರಾರ್ಥನೆಯನ್ನು ಮಾಡಿ ನಮಗಾಗಿ ಅನುದಿನ ಬೇಡುವ ಸಂತ ಜೋಸೇಫರಿಗೆ ಈ ಗಾನ ಸುಧೆಯ ಮೂಲಕ ನಾವು ನಮ್ಮ ಕೀರ್ತನಾಂಜಲಿಯನ್ನ ಗೀತಾಂಜಲಿಯನ್ನ ನಾವು ಸಲ್ಲಿಸ್ತಾ ಇದ್ದೇವೆ. ಈ ಗಾನ ನಮನ ಕಾರ್ಯವನ್ನ ನಾವು ತ್ರಯೇಕ ದೇವರಿಗೆ ಸಮರ್ಪಿಸಿಕೊಡ್ತಾ ಇದ್ದೇವೆ ನಮ್ಮ ಪಾಲಕ ಸಂತರ ಮೂಲಕ. ಸಂತ ಜೋಸೇಫರ ಸಮುದಾಯ ಹಿರೇಬೈಲವರು ಸಿದ್ಧರಾಗ್ತಾ ಇದ್ದಾರೆ. ನೆಕ್ಸ್ಟ್ ಹೆಮ್ಮಕ್ಕಿ ಬಾಲಯೇಸು ಸಮುದಾಯದವರು ಗ್ರೀನ್ ರೂಮ್ಗೆ ಬಂದು ಸಿದ್ಧರಾಗಬೇಕಾಗಿ. ಯೂಟ್ಯೂಬ್ ಲೈವ್ ಚಾನಲ್ ಅನ್ನ ಮಾಡಿ ನಮ್ಮೂರು ಹಿರೇಬೈಲ್ಗೆ ಗ್ರೂಪ್ಗೆ ಹಾಕಿ, ಅಲ್ಲೂ ಕೂಡ ನಮ್ಮ ಕ್ರೈಸ್ತೇತರ ಬಂಧು ಬಾಂಧವರು ಇದನ್ನ ನೋಡ್ತಾರೆ, ವೀಕ್ಷಿಸ್ತಾರೆ. ಅವ್ರಿಗೂ ಕೂಡ ಸಂತೋಷ ಆಗುತ್ತೆ. ನಿಮ್ಮ ಎಲ್ಲ ಡ್ಯಾನ್ಸ್ ಅನ್ನ ಕಾರ್ಯಕ್ರಮವನ್ನ ನೋಡಿ ಅವರು ಆನಂದ ಪಡ್ತಾರೆ. ನಿಮ್ಮ ಸ್ನೇಹಿತರು ಮತ್ತೆ ನಿಮ್ಮ ಚಿರಪರಿಚಿತರು ಮಿತ್ರರು ಪೇಟೆಯ ಬಂಧು ಬಾಂಧವರು. Here we go. 10, 9, 8, 7, 6, 5, 4, 3, 2, 1. ಧಾರ್ಮಿಕರ ಪಾಲಕರೇ, ಓ ಸಂತ ಜೋಸೇಫರೇ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ. ಕಾರ್ಮಿಕರ ಪಾಲಕರೇ, ಓ ಸಂತ ಜೋಸೇಫರೇ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ. ಸರಿಗಮ ಪಾದ 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 ಪಮಗರಿಸಾನೆ ನಿಸರಿಗಮ ಪಮ ಪಮ ಪಮಗರಿಸ ನಿಸನಿ ಗಣಿಸ. ನಿತ್ಯ ಪ್ರತಿಭೆಗಳು ಇದ್ದರು, ನಿತ್ಯ ನಿರುದ್ಯೋಗವು
ಪ್ರತಿಭೆಗಳು ಇದ್ದರೂ ನಿತ್ಯ ನಿರುದ್ಯೋಗವು ಶಕ್ತಿ ಸಾಮರ್ಥ್ಯವಿದ್ದರೂ ಸರಿಯಾದ ಕೆಲಸ ದೊರಕದು. ಶಕ್ತಿ ಸಾಮರ್ಥ್ಯವಿದ್ದರೂ ಸರಿಯಾದ ಕೆಲಸ ದೊರಕದು. ಸ್ಪಷ್ಟತೆ ನೀಗಲಿ ದಕ್ಷತೆ ನೆಲೆಸಲಿ ಸರಿದಾರಿದಪ್ಪದೆ ಸೋಮಾರಿಯಾಗದೆ ಶ್ರಮಿಸಲು ಕಲಿಸಿರಿ. ಸಂತ ಜೋಸೆಫರೇ, ಸಂತ ಜೋಸೆಫರೇ, ಕಾರ್ಮಿಕರ ಪಾಲಕರೇ, ಓ ಸಂತ ಜೋಸೆಫರೇ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ. ಸರಿಗಮ ಪಾದ 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 ಪಮಗರಿಸನೆ ನಿ ಸರಿಗಮ ಪಮ ಪಮ ಪಮಗರಿಸನಿ ಪನಿ ಸನಿ ಸಗನಿಸ. ಯಾವುದೇ ಕೆಲಸ ಕಾರ್ಯವು ಘನತೆ ಹೊಂದಿರುವುದು, ಯಾವುದೇ ಕೆಲಸ ಕಾರ್ಯವು ಘನತೆ ಹೊಂದಿರುವುದು. ಪರಮಾಸೃಷ್ಟಿಯ ಕಾರ್ಯಗಳು ನಮ್ಮ ಪಾತ್ರ ಶ್ರೇಷ್ಠವು. ಪರಮಾಸೃಷ್ಟಿಯ ಕಾರ್ಯಗಳು ನಮ್ಮ ಪಾತ್ರ ಶ್ರೇಷ್ಠವು. ಪ್ರೀತಿಯು ಇರಲಿ, ಶ್ರದ್ಧೆಯು ಮೂಡಲಿ, ಮಾಡುವ ಕೆಲಸ ದೇವರಿಗೆ ಸೇವೆ ಎನ್ನುತ್ತ ಪ್ರೇರೇಪಿಸಿ. ಸಂತ ಜೋಸೆಫರೇ, ಸಂತ ಜೋಸೆಫರೇ, ಕಾರ್ಮಿಕರ ಪಾಲಕರೇ, ಓ ಸಂತ ಜೋಸೆಫರೇ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ. ಕಾರ್ಮಿಕರ ಪಾಲಕರೇ, ಓ ಸಂತ ಜೋಸೆಫರೇ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ. Come on, give them a big hand. They sang well for the greater glory of God. Thank you, St. Joseph's Ward, Hirebail. Next, Hemmaki, Infant Jesus Ward, ಬಾಲಯೇಸು ಸಮುದಾಯ ಹೆಮ್ಮಕ್ಕಿ ಅವರು ಸಿದ್ಧರಾಗಬೇಕಾಗಿ ವಿನಂತಿಸ್ತೇನೆ. ಕಾರ್ಯಕ್ರಮ ದಿವ್ಯವಾಣಿ ಯೂಟ್ಯೂಬ್ ಲೈವ್ ಚಾನೆಲ್ ಅಲ್ಲಿ ಮೂಡಿ ಬರ್ತಾ ಇದೆ. ಈಗಾಗಲೇ ಸಾವಿರಾರು ಜನ ಇದರ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಅತ್ಯದ್ಭುತವಾಗಿ, ಅಭೂತಪೂರ್ವವಾಗಿ, ಅರ್ಥಭರಿತವಾಗಿ ನಮ್ಮ ಸಮುದಾಯೋತ್ಸವ, ಸಮುದಾಯಗಳ ಉತ್ಸವ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಶ್ರಮಿಸಿ ಸಹಕರಿಸುತ್ತಿರುವಂತಹ ಎಲ್ಲ ಮಕ್ಕಳಿಗೆ, ಯುವ ಮಿತ್ರರಿಗೆ, ಮುಖಂಡರುಗಳಿಗೆ, ದಂಪತಿಗಳಿಗೆ, ಮಹಿಳೆಯರಿಗೆ, ಪುರುಷರಿಗೆ, ತಾಯಂದಿರಿಗೆ, ತಂದೆಯಂದಿರಿಗೆ ಮತ್ತೊಮ್ಮೆ ನಮ್ಮ ವಂದನೆಗಳು, ಅಭಿನಂದನೆಗಳು. ಸಂತ ಜೋಸೆಫರ ವಿಶೇಷ ಆಶೀರ್ವಾದಗಳನ್ನು ನಿಮ್ಮ ಕುಟುಂಬಗಳ ಮೇಲೆ ನಾವು ಬಯಸ್ತೇವೆ. ನೆಕ್ಸ್ಟ್, ಸತುರ್ನಿನ್ ವಾರ್ಡ್ ಕೆಳಗೂರ್ ಸಮೂಹ ಗಾನಕ್ಕೆ ಗ್ರೀನ್ ರೂಮ್ಗೆ ಬಂದು ಸಿದ್ಧರಾಗಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪರಸ್ಪರರನ್ನ ಪ್ರೇರೇಪಿಸೋಣ, ಪರಸ್ಪರರನ್ನ ಅಭಿನಂದಿಸೋಣ, ಪರಸ್ಪರರಿಗೆ ನಾವು ಪ್ರೋತ್ಸಾಹವನ್ನು ನೀಡೋಣ. ಸಮುದಾಯೋತ್ಸವದ ಮುಖ್ಯ ಉದ್ದೇಶ ಇದಾಗಿದೆ. ಜೊತೆ ಜೊತೆಯಾಗಿ ಸಾಗುವ ಧರ್ಮಸಭೆ, ಜೊತೆ ಜೊತೆಯಾಗಿ ಸಾಗುವ ಧರ್ಮ ಕೇಂದ್ರ, ಜೊತೆ ಜೊತೆಯಾಗಿ ಸಾಗುವ ಸಮುದಾಯಗಳು ನಮ್ಮದಾಗಬೇಕು. ವಾಕಿಂಗ್ ಟುಗೆದರ್, ಜರ್ನಿಂಗ್ ಟುಗೆದರ್ ಇನ್ ದ ಫುಟ್ ಸ್ಟೆಪ್ಸ್ ಆಫ್ ಕ್ರೈಸ್ಟ್. ಕ್ರಿಸ್ತನ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ನಾವೆಲ್ಲರೂ ಜೊತೆ ಜೊತೆಯಾಗಿ ಸಾಗಬೇಕು ಎಂಬುದು ಸಿನಡಲ್ ಚರ್ಚ್ನ ಕನಸಾಗಿದೆ ಮತ್ತು ಧ್ಯೇಯ ವಾಕ್ಯವಾಗಿದೆ. ಅದಕ್ಕೆ ಪ್ರತಿರೂಪವಾಗಿ, ಅದಕ್ಕೆ ಸಾಕ್ಷಾತ್ಗಾಗಿ ಈ ಪ್ರೀತಿ, ಐಕ್ಯತೆ, ಅನ್ಯೋನ್ಯತೆ, ಸಹಭಾಗಿತ್ವದ ಈ ಸಹಕಾರ್ಯ ಸಮುದಾಯೋತ್ಸವ, ಸಮುದಾಯಗಳ ಉತ್ಸವ, ಈ ಕಾರ್ಯ ಮೂಡಿ ಬರ್ತಾ ಇದೆ. ಇವತ್ತು ಹಿರೇಬೈಲು ಸಂತ ಜೋಸೆಫರ ದೇವಾಲಯ,
ಹಿರೇಬೈಲು ಧರ್ಮ ಕೇಂದ್ರದಲ್ಲಿ. ಹಿಯರ್ ವಿ ಗೋ. 10, 9, 8, 7, 6, 5, 4, 3, 2, 1. ದೇವಪುತ್ರನನ್ನೆಯ ಪೋಷಕರೇ, ಮೊರೆಯನ್ನು ಆಲಿಪ ನಮ್ಮಯ ಪಾಲಕರೇ. ದೇವಪುತ್ರನನ್ನೆಯ ಪೋಷಕರೇ, ಮೊರೆಯನ್ನು ಆಲಿಪ ನಮ್ಮಯ ಪಾಲಕರೇ. ಪ್ರಿಯದಂತೆ ಜೋಸೇಫರೇ, ನಮ್ಮನ್ನಾಲಿಸಿ ನಿತ್ಯ ಪ್ರಾರ್ಥಿಸಿ. ಪ್ರಿಯದಂತೆ ಜೋಸೇಫರೇ, ನಮ್ಮನ್ನಾಲಿಸಿ ನಿತ್ಯ ಪ್ರಾರ್ಥಿಸಿ. ದೇವಪುತ್ರನನ್ನೆಯ ಪೋಷಕರೇ, ಮೊರೆಯನ್ನು ಆಲಿಪ ನಮ್ಮಯ ಪಾಲಕರೇ. ದೇವರ ಚಿತ್ತಕ್ಕೆ ನೀವಣಿದು ಮರಿಯಳಿಗೆ ನೀ ಪತಿಯಾದೆ. ನೋವುಗಳೆಲ್ಲವ ನೀ ಸಹಿಸಿ ಯೇಸುವನೇ ಪರಿಪಾಲಿಸಿದೆ. ಧರೆಯಲ್ಲಿ ಕ್ರಿಸ್ತನ ಪಥದಲ್ಲಿ ಸಾಗಲು ನಿಮ್ಮಯ ಮಾರ್ಗವ ಬೋಧಿಸಿರಿ. ಧರೆಯಲ್ಲಿ ಕ್ರಿಸ್ತನ ಪಥದಲ್ಲಿ ಸಾಗಲು ನಿಮ್ಮಯ ಮಾರ್ಗವ ಬೋಧಿಸಿರಿ. ಪ್ರಿಯ ತಂದೆಯೇ ಜೋಸೇಫರೇ, ನಮ್ಮನ್ನಾಲಿಸಿ ನಿತ್ಯ ಪ್ರಾರ್ಥಿಸಿ. ಪ್ರಿಯ ತಂದೆಯೇ ಜೋಸೇಫರೇ, ನಮ್ಮನ್ನಾಲಿಸಿ ನಿತ್ಯ ಪ್ರಾರ್ಥಿಸಿ. ಬಾಲಕ ಯೇಸುವ ಕಾಲನೆ ಹುಡುಕಿ ಕಂಡಿರಿ ದೇವರ ಆಲಯದಿ. ಬಾಳಿನ ಮಾರ್ಗದಿ ಬಳಲಿಹ ಮಕ್ಕಳು ಕ್ರಿಸ್ತನ ಬಳಿಗೆ ಸೇರಿಸಿರಿ. ಧರೆಯಲ್ಲಿ ಕ್ರಿಸ್ತನ ಪಥದಲ್ಲಿ ಸಾಗಲು ನಿಮ್ಮಯ ಮಾರ್ಗವ ಬೋಧಿಸಿರಿ. ಧರೆಯಲ್ಲಿ ಕ್ರಿಸ್ತನ ಪಥದಲ್ಲಿ ಸಾಗಲು ನಿಮ್ಮಯ ಮಾರ್ಗವ ಬೋಧಿಸಿರಿ. ದೇವಪುತ್ರನನ್ನೆಯ ಪೋಷಕರೇ, ಮೊರೆಯನ್ನು ಆಲಿಪ ನಮ್ಮಯ ಪಾಲಕರೇ. ದೇವಪುತ್ರನನ್ನೆಯ ಪೋಷಕರೇ, ಮೊರೆಯನ್ನು ಆಲಿಪ ನಮ್ಮಯ ಪಾಲಕರೇ. ಪ್ರಿಯ ತಂದೆಯೇ ಜೋಸೇಫರೇ, ನಮ್ಮನ್ನಾಲಿಸಿ ನಿತ್ಯ ಪ್ರಾರ್ಥಿಸಿ. ಪ್ರಿಯ ತಂದೆಯೇ ಜೋಸೇಫರೇ, ನಮ್ಮನ್ನಾಲಿಸಿ ನಿತ್ಯ ಪ್ರಾರ್ಥಿಸಿ. ಪ್ರಿಯ ತಂದೆಯೇ ಜೋಸೇಫರೇ, ನಮ್ಮನ್ನಾಲಿಸಿ ನಿತ್ಯ ಪ್ರಾರ್ಥಿಸಿ. Give them a big hand, big clap, big clap. ಕೇಳೋದೇ ಇಲ್ಲ. ಎಷ್ಟು ಜನ ಕೂತಿದ್ದೀರಾ? ಬ್ರೇಕ್ಫಾಸ್ಟ್ ಮಾಡಿದ್ದೀರಾ? ಬಿರಿಯಾನಿ ರೆಡಿ ಆಗ್ತಾ ಇದೆ. ಯು ಹ್ಯಾವ್ ಟು ಎನ್ಕರೇಜ್ ಒನ್ ಅನದರ್. ಎಸ್, ಕೊನೆಯ ಈ ಈವೆಂಟ್ ನ ಕೊನೆಯ ಸಮುದಾಯ ಕೆಳಗೂರು ಸಂತ ಸತುರ್ನಿನ್ ಸಮುದಾಯ. ಕೆಳಗೂರು ಸಮುದಾಯ 75 ವರ್ಷಗಳನ್ನ ಸ್ಮರಿಸ್ತಾ ಇದೆ. ಕೆಳಗೂರು ಸಂತ ಸತುರ್ನಿನ್ ಕಿರು ದೇವಾಲಯ ಪ್ರಾರಂಭವಾಗಿ 1948ನೇ ಇಸವಿಯಲ್ಲಿ ಕ್ರಿಸ್ತ ವಿಶ್ವಾಸದಲ್ಲಿ ಕಾಲಿಟ್ಟಂತಹ ಪುಟ್ಟ ಸಮುದಾಯ 75 ವರ್ಷಗಳನ್ನ ಪೂರೈಸ್ತಾ ಇದೆ ಪ್ರಿಯರೇ. ಅದರ ಅಂಗವಾಗಿ ಜನವರಿ 24ನೇ ತಾರೀಕು ಬುಧವಾರ ಕೆಳಗೂರಿನ ಸಂತ ಸತುರ್ನಿನ್ ದೇವಾಲಯದ ಆವರಣದಲ್ಲಿ ಅಮೃತ ಮಹೋತ್ಸವದ ಕಾರ್ಯಕ್ರಮ ನಡೀತಾ ಇದೆ. ಧರ್ಮಾಧ್ಯಕ್ಷರು ವಂದನಾರ್ಪಣೆಯ ಬಲಿಪೂಜನ ಅರ್ಪಿಸ್ತಾರೆ. ಅದಾದ್ಮೇಲೆ ಸಭಾ ಕಾರ್ಯಕ್ರಮ ಇರ್ತದೆ. ಅದಾದ್ಮೇಲೆ ಸಹಭೋಜನ ಇರ್ತದೆ. ಜನವರಿ 24ನೇ ತಾರೀಕು ಕೆಳಗೂರು ಸಂತ ಸತುರ್ನಿನ್ ಕಿರು ದೇವಾಲಯದ ಆವರಣದಲ್ಲಿ ನಿಮಗೆಲ್ಲರೂ ಕೂಡ ಆಡಳಿತ ಮಂಡಳಿ ಸ್ವಾಗತ, ಅಲ್ಲಿಯ ಸಮುದಾಯ ಸ್ವಾಗತ ಸುಸ್ವಾಗತವನ್ನ ಈ ಅಮೃತ ಮಹೋತ್ಸವ ಪ್ಲಾಟಿನಂ ಜೂಬಿಲಿ ಸೆಲೆಬ್ರೇಷನ್ಸ್ ಕಾರ್ಯಕ್ರಮಕ್ಕೆ ನೀಡ್ತಾ ಇದೆ. ದೇವರಿಗೆ ಸ್ತೋತ್ರವಾಗಲಿ. ಹಲವಾರು ಜೂಬಿಲಿಗಳು ಈ ಧರ್ಮ ಕೇಂದ್ರದಲ್ಲಿ ನಡೀತಾ ಇದೆ. ಕಳೆದ ಸಾರಿ
ನಾವು ಬಾಲಯೇಸು ಸಮುದಾಯ ಹೆಮ್ಮಕ್ಕಿ 25 ವರ್ಷಗಳ ಜೂಬಿಲಿ ಮಹೋತ್ಸವನ ಮಾಡಿದ್ದು. ಈಗ ಕಳೆದ ಮೇನಲ್ಲಿ ನಮ್ಮ ಹಿರೇಬೈಲ್ ಧರ್ಮ ಕೇಂದ್ರದ 80ನೇ ವರ್ಷದ ಅಷ್ಟದಶಮಾನೋತ್ಸವದ ಸಂಭ್ರಮ ಕಾರ್ಯವನ್ನು ನಾವು ಮಾಡಿದ್ದು. ಈಗ ಕೆಳಗೂರು ಅಮೃತ ಮಹೋತ್ಸವ ಪ್ಲಾಟಿನಂ ಜೂಬಿಲಿ ಸೆಲೆಬ್ರೇಷನ್ ಜೂಬಿಲಿ ವರುಷದ ಸಂಭ್ರಮ ಕಾರ್ಯವ ಸಮಯವಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಕ್ರಿಸ್ತ ವಿಶ್ವಾಸದಲ್ಲಿ ನಮ್ಮ ಎಲ್ಲ ಹಿರಿಕರು ನಮಗೆ ನೀಡಿದಂತಹ ವಿಶ್ವಾಸವನ್ನ, ಹಿರಿಕರು ಮಾಡಿದಂತಹ ತ್ಯಾಗವನ್ನ ಈ ಸಮುದಾಯ ಕಾರ್ಯಗಳ ಮೂಲಕ ನಾವು ಧನ್ಯತಾ ಭಾವನೆ ನೆನೆದು ದೇವರಿಗೆ ಸ್ತೋತ್ರವನ್ನ ಹೇಳೋಣ. ನಮ್ಮಿಂದ ಆಗಲಿ ಕ್ರಿಸ್ತನ ಸನ್ನಿಧಾನದಲ್ಲಿ ಇರುವಂತಹ ಈ ಧರ್ಮ ಕೇಂದ್ರದ ಹಿರಿಯ ಚೇತನಗಳು, ಮರೆಯಲಾಗದ ಮಾಣಿಕ್ಯಗಳು ಕ್ರಿಸ್ತನಿಂದ ಸ್ವರ್ಗ ಸಾಮ್ರಾಜ್ಯಕ್ಕೆ ಪಾತ್ರವಾಗಲಿ. ಪ್ರಭು ಅವರೆಲ್ಲರ ಆತ್ಮಕ್ಕೆ ನಿತ್ಯ ವಿಶ್ರಾಂತಿಯನ್ನ ಕರುಣಿಸಲಿ ಅಂತ ಹೇಳಿ ಈ ವೇದಿಕೆಯ ಮೂಲಕ ನಾವು ಹಾರೈಸಿ ಪ್ರಾರ್ಥಿಸೋಣ. ಹಿಯರ್ ವಿ ಗೋ. 5 4 3 2 1. ಸಂತ ಸತ್ತೂರ್ಮಿನ್ ಸಮುದಾಯ ಕೆಳಗೂರು, ಪ್ಲೀಸ್ ಕೀಪ್ ಸೈಲೆನ್ಸ್. ನಮ್ಮ ಪ್ರಿಯ ಸಂತ ಜೋಸೆಫರೇ, ದೇವರ ಚಿತ್ತಕ್ಕೆ ಮಾಡಿದವರೇ, ವಿನಮ್ರ ಶಾಂತ ಸುಮನಸ್ಕರೇ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ. ಓ ನಮ್ಮ ಪ್ರಿಯ ಸಂತ ಜೋಸೆಫರೇ, ತಾಳ್ಮೆಯ ಕನ್ನಡಿ ನೀವಾಗಿ ನಯವುಳ್ಳ ಬದುಕನ್ನು ಕಟ್ಟಿ ಬಾಳಿ ನಮಗೆಲ್ಲ ಮಾದರಿಯಾದವರೇ, ನಮ್ಮಂತೆಯೇ ನಮ್ಮ ನಡೆಸಿ, ನಿಮ್ಮಂತೆಯೇ ನಮ್ಮ ನಡೆಸಿ. ಓ ನಮ್ಮ ಪ್ರಿಯ ಸಂತ ಜೋಸೆಫರೇ, ಪ್ರಶಾಂತ ಪ್ರಸನ್ನ ರೂಪ ಧರಿಸಿ ವಿಶ್ವಾಸ ನಂಬಿಕೆಯ ಸರಾಗಿ ವಿವೇಕ ಬದುಕನು ಬಾಳಿದವರೇ, ನಿಮ್ಮಂತೆಯೇ ನಮ್ಮ ನಡೆಸಿ, ನಿಮ್ಮಂತೆಯೇ ನಮ್ಮ ನಡೆಸಿ. ಓ ನಮ್ಮ ಪ್ರಿಯ ಸಂತ ಜೋಸೆಫರೇ, ಅನೀತಿ ತುಂಬಿದ ಈ ಜಗದಿ ನೀತಿವಂತರಾಗಿ ಬಾಳಿ ನಮಗೆಲ್ಲ ಮಾದರಿಯಾದವರೇ, ನಿಮ್ಮಂತೆಯೇ ನಮ್ಮ ನಡೆಸಿ, ನಿಮ್ಮಂತೆಯೇ ನಮ್ಮ ನಡೆಸಿ. ಓ ನಮ್ಮ ಪ್ರಿಯ ಸಂತ ಜೋಸೆಫರೇ, ದೇವರ ಚಿತ್ತಕ್ಕೆ ಮಣಿದವರೇ, ವಿನಮ್ರ ಶಾಂತ ಸುಮನಸ್ಕರೇ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ. ಚಪ್ಪಾಳೆ. ಎಸ್, ಇಲ್ಲಿಗೆ 2 ಇವೆಂಟ್ ಮುಗೀತು. ಸ್ತಬ್ಧ ಚಿತ್ರ ಮತ್ತೆ ಸಮೂಹ ಗಾನ. ವೆರಿ ಗುಡ್. ಜೋರಾಗಿ ಚಪ್ಪಾಳೆ ಕೊಡೋಣ ಎಲ್ಲಾ ಈವೆಂಟ್ಸ್ ಗಳಿಗೆ. ಈಗ ಜೂಬಿಲಿ ಡ್ಯಾನ್ಸ್. ಫಸ್ಟ್ ಹಾಡ್ ಕೊಡಿ. ಫಸ್ಟ್ ಸಂತ ಅಂತೋಣಿಯವರ ಸಮುದಾಯ ಹಾಡ್ ಕೊಡಿ ರೋಷನ್ ಅವರಿಗೆ. ಅಲ್ಲಿ ಗಡಿಬಿಡಿ ಮಾಡಬೇಡಿ. ಫಸ್ಟ್ ಅವರು ಬಂದು ನಿಮ್ಮ ಸಿಡಿನ ಪೆನ್ ಡ್ರೈವ್ ಏನು ಹಾಡ್ ಕೊಡಿ.
ಡೋನ್ಜಾ ಕೊಂಕಣಿ, ಫಾದರ್ ಸಿರಿಲ್ ಲೋಬೋ ಕನ್ನಡ. ಈ ಸಂದರ್ಭದಲ್ಲಿ ಇಬ್ಬರು ಗುರುಗಳನ್ನು ನಾವು ಧನ್ಯತಾ ಭಾವದಿಂದ ನೆನೆಯುತ್ತೇವೆ. ಅವರು 2 ಹಾಡುಗಳನ್ನು ನಮಗೆ ರಚಿಸಿ ರಾಗ ಸಂಯೋಜನೆ ಮಾಡಿ ಸಂಗೀತವನ್ನು ನೀಡಿ ಬಹಳ ಒಳ್ಳೆಯ ರೀತಿಯಲ್ಲಿ ನಮಗದನ್ನು ಮಾಡಿಕೊಟ್ಟಿದ್ದಾರೆ. ಪೂಜ್ಯ ಗುರುಗಳು ಕೂಡ ಇಬ್ಬರು ಉಡುಪಿ ಧರ್ಮಕ್ಷೇತ್ರಕ್ಕೆ ಸೇರಿದವರು. ಅವರಿಗೆ ನಮ್ಮ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ನಾವು ಸಲ್ಲಿಸೋಣ. ಚಪ್ಪಾಳೆಯನ್ನು ತಟ್ಟಿ ಜೋರಾಗಿ ಈ ಗೀತೆಯನ್ನು ರಚಿಸಿದಂತಹ ಗುರುವರಿಯರಿಗೆ ನಮ್ಮ ನಮನಗಳು, ಧನ್ಯವಾದಗಳು, ಆಶೀರ್ವಾದಗಳನ್ನು, ದೇವರ ಆಶೀರ್ವಾದಗಳನ್ನು ನಾವು ಕೋರ್ತೇವೆ. ಈ ಜೂಬಿಲಿ ಡ್ಯಾನ್ಸ್ ಅಲ್ಲಿ ನಿಮ್ಮ ಡ್ರೆಸ್ ಮತ್ತೆ ಕಾಸ್ಟ್ಯೂಮ್ಸ್, ನಿಮ್ಮ ಸ್ಟೆಪ್ಸ್, ಫಾರ್ಮೇಷನ್ಸ್ ಮತ್ತೆ ಕೋಆರ್ಡಿನೇಷನ್, ಪ್ರಾಪರ್ಟೀಸ್ ಯೂಸ್ಡ್, ನಿಮ್ಮ ಕ್ರಿಯೇಟಿವಿಟಿ ಮತ್ತೆ ಪ್ರೆಸೆಂಟೇಷನ್, ಸಮನ್ವಯತೆ, ನಿಮ್ಮ ರಾಗಕ್ಕೆ ತಕ್ಕದಾದಂತಹ ಹೆಜ್ಜೆ, ಇವೆಲ್ಲವೂ ಕೂಡ ಕೌಂಟ್ ಆಗ್ತವೆ. 10 ಮಾರ್ಕ್ಸ್ ಒಂದೊಂದು ಗ್ರೂಪ್ಗೆ ಇರ್ತದೆ. ಜೂಬಿಲಿ ನಮ್ಮ ಅಷ್ಟದಶಮಾನೋತ್ಸವದ ಪ್ರಯುಕ್ತ ಜೂಬಿಲಿ ನೃತ್ಯ, ರಂಗ ತರಂಗ ನೃತ್ಯ ಕಾರ್ಯಕ್ರಮ ಈಗ ನಿಮ್ಮೆಲ್ಲರನ್ನ ಮನರಂಜಿಸಲು, ಇಡೀ ಕಥೋಲಿಕ ವಿಶ್ವವನ್ನ ಬೆರಗುಗೊಳಿಸಲು, ಮನರಂಜಿಸಲು ಈಗ ವಿವಿಧ ಸಮುದಾಯಗಳು ಸಿದ್ಧರಾಗ್ತಾ ಇದ್ದಾರೆ. ಅವರಿಗೆ ನಾವು ಪ್ರೋತ್ಸಾಹಿಸೋಣ, ಚಪ್ಪಾಳೆಯನ್ನು ತಟ್ಟಿ ಅಭಿನಂದಿಸೋಣ, ಪ್ರಶಂಸಿಸೋಣ. ಅವರ ಎಲ್ಲ ಸಹಕಾರಕ್ಕೆ, ಅವರ ಸೇವೆಗೆ, ಅವರ ತ್ಯಾಗಕ್ಕೆ, ಅವರ ತನುಮನ ಧನ ಸಹಾಯಕ್ಕೆ ಎಲ್ಲ ಸಮುದಾಯದವರು ಹೆಚ್ಚಿನ ರೀತಿಯಲ್ಲಿ ಆಸಕ್ತಿಯನ್ನ, ಕಾಳಜಿಯನ್ನು ತೋರಿಸಿ ಗೂರ್ಖಾರ್ ಮತ್ತು ಸಚೇತಕಿಯರುಗಳು ಮತ್ತು ಸದಸ್ಯರುಗಳೊಂದಿಗೆ ಎಲ್ಲರೂ ಕೂಡ ಸಂಘಟಿತರಾಗಿ ಕೆಲಸವನ್ನ ಮಾಡಿದ್ದಾರೆ. ಆ ಎಲ್ಲರ ಸಂಘಟನಾತ್ಮಕ ಪ್ರಯತ್ನವೇ ಈ ವೇದಿಕೆಯ ಮೇಲೆ ಜರುಗುತ್ತಿರುವಂತಹ ಕಾರ್ಯಗಳು. ನಾವೆಲ್ಲರೂ ನಾವು ನಮಗೆ ಒಂದೇ ತಂದೆಯ ಮಕ್ಕಳು, ನಾವೆಲ್ಲರೂ ಒಂದೇ ಮಂದೆಗೆ ಸೇರಿದವರು ಎಂಬ ಧ್ಯೇಯ ವಾಕ್ಯವನ್ನ ಈ ವೇದಿಕೆಯ ಮೂಲಕ ಇವತ್ತು ಸಾದರಪಡಿಸ್ತಾ ಇದ್ದಾರೆ ನಮ್ಮ ಎಲ್ಲ ಧರ್ಮ ಕೇಂದ್ರದ ಸಮುದಾಯಗಳು. ಪ್ರಿಯರೇ, ಶೌಚಾಲಯ ವ್ಯವಸ್ಥೆ ಅಲ್ಲಿ ಕೆಳಗಡೆ ಇದೆ, ಕುಡಿಯುವ ನೀರಿನ ವ್ಯವಸ್ಥೆ ಅಲ್ಲಿ ಇದೆ. ಬಿಸ್ಕೆಟ್ಸ್, ರ್ಯಾಪರ್ಸ್, ಚಾಕ್ಲೇಟ್ ಪೇಪರ್ಸ್ ಗಳನ್ನ ಆ ಕಡೆ ಎಸಿಬೇಡಿ. ರ್ಯಾಪರ್ಸ್ ಗಳನ್ನ ಅಲ್ಲಿ ಆ ಕಡೆ ಹಾಕಬೇಡಿ. ಡಸ್ಟ್ಬಿನ್ ಅನ್ನ ಯೂಸ್ ಮಾಡಿ. ವೇಟ್ ಜಡ್ಜಸ್ ಬರ್ತಾರೆ, ಸ್ವಲ್ಪ ಜಸ್ಟ್ ಗಾನ್ ಫಾರ್ ಎ ಶಾರ್ಟ್ ಬ್ರೇಕ್. ಸೊ ಬರ್ತಾರೆ, ನಿಧಾನವಾಗಿ ಸಾವಧಾನವಾಗಿ ಸಿದ್ಧರಾಗಿ. ನೆಕ್ಸ್ಟ್ ಕ್ಯಾಸೆಟ್ಗಳು ಯಾರ್ಯಾರಿದೆ ಅಲ್ಲಿ ಅವರಿಗೆ ಕೊಟ್ಟು ದಯಮಾಡಿ ಸಿದ್ಧರಾಗಿ. ನೆಕ್ಸ್ಟ್ ಯಾರು ಗ್ರೂಪ್ ಡ್ಯಾನ್ಸ್ ವೆಲ್ಲಂಗಣಿ ಸಮುದಾಯ ಮರಸಣಿಗೆ ಗ್ರೀನ್ ರೂಮಿಗೆ ಬಂದು ನಿಮ್ಮ ಪ್ರಾಪರ್ಟೀಸ್ ಮತ್ತು ನಿಮ್ಮ ಎಲ್ಲಾ ವಸ್ತ್ರದೊಂದಿಗೆ ಸಿದ್ಧರಾಗಬೇಕಾಗಿ 2ನೆಯ ಸಮುದಾಯ ವೆಲ್ಲಂಗಣಿ ವಾರ್ಡ್ ಮರಸಣಿಗೆಯವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ, ವ್ಯವಸ್ಥಿತವಾಗಿ, ಸೃಜನಶೀಲವಾಗಿ, ಕ್ರಿಯಾತ್ಮಕವಾಗಿ, ಅರ್ಥಪೂರ್ಣವಾಗಿ ಮೂಡಿ ಬರ್ತಾ ಇದೆ. ಎಲ್ಲ ಸಮುದಾಯದ ಸದಸ್ಯರುಗಳಿಗೆ, ಕುಟುಂಬಗಳಿಗೆ, ಮಕ್ಕಳಿಗೆ, ಯುವ ಮಿತ್ರರಿಗೆ, ಹಿರಿಕರಿಗೆ, ದಂಪತಿಗಳಿಗೆ, ಎಲ್ಲ ಮುಖಂಡರುಗಳಿಗೆ ಮತ್ತೊಮ್ಮೆ ವಂದನೆ, ಅಭಿನಂದನೆಗಳು. ಹ್ಯಾಟ್ಸ್ ಆಫ್ ಟು ಯು ಡಿಯರ್ ವಾರ್ಡ್ ಪೀಪಲ್. ಈ ಎಲ್ಲ ಸಮುದಾಯದ ಕಾರ್ಯಕ್ರಮಗಳು ನಮ್ಮನ್ನ ಒಂದು ದಿಕ್ಸೂಚಿಯೊಳಗೆ ಕರ್ಕೊಂಡು ಹೋಗ್ತಾ ಇದೆ. ಮುಂದಿನ ನಮ್ಮ ಧರ್ಮ ಕೇಂದ್ರದ ಕೆಲವು ಕೆಲಸ ಕಾರ್ಯಗಳನ್ನ, ಯೋಚನೆಗಳನ್ನ, ಕನಸುಗಳನ್ನ ಸಕಾರಗೊಳಿಸಲು ನಾವೆಲ್ಲರೂ ಕೂಡ ಸಂಘಟಿತರಾಗಿ ಮುಂದೆ ಸಾಗಲು, ಕರಗಳನ್ನು ಜೋಡಿಸಿ ದುಡಿಯಲು ಈ ಸಮುದಾಯೋತ್ಸವ ಕಾರ್ಯಕ್ರಮ, ಸಮುದಾಯಗಳ ಉತ್ಸವ, ಈ ಸಾಂಸ್ಕೃತಿಕ ಕಲರವ ನಮಗೆ ಪ್ರೇರಣೆಯನ್ನ ಕೊಡ್ಲಿ, ಶಕ್ತಿಯನ್ನ ಕೊಡ್ಲಿ ಅಂತ ಹೇಳಿ ನಾವೆಲ್ಲರೂ ಪರಸ್ಪರ ಹಾರೈಸಿ ಪ್ರೇರೇಪಿಸೋಣ, ಪ್ರೋತ್ಸಾಹಿಸೋಣ, ಪ್ರಶಂಸಿಸೋಣ. ಎಲ್ಲರೂ ಕೂಡ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಗುಡ್, ಆಲ್ ದ ಬೆಸ್ಟ್. ಹ್ಯಾಟ್ಸ್ ಆಫ್ ಟು ಯು ಆಲ್. ನಿಮ್ಮೆಲ್ಲ ಶ್ರಮಕ್ಕೆ, ತ್ಯಾಗಕ್ಕೆ, ಸಹಕಾರಕ್ಕೆ, ನಿಮ್ಮ ಸಂಘಟನಾತ್ಮಕ ಕೆಲಸಕ್ಕೆ ದೇವರು ಸಂತ ಜೋಸೆಫರ ಮೂಲಕ 100 ಮಡಿ ಆಶೀರ್ವಾದಗಳನ್ನ ತಮಗೆ ದಯಪಾಲಿಸಲಿ ಅಂತ ಹೇಳಿ ನಾನು ಈ ಮೂಲಕ ಮನಪೂರ್ವಕವಾಗಿ ಹಾರೈಸುತ್ತೇನೆ. ಕ್ರಿಸ್ತ ಜಯಂತಿಯ ದಿವ್ಯ ಬಾಲರ ಆಶೀರ್ವಾದಗಳನ್ನ ನಿಮ್ಮೆಲ್ಲರ ಕುಟುಂಬಗಳ ಮೇಲೆ ಇಲ್ಲಿ ನೆರೆದಿರುವ ಸರ್ವ ಗುರುಗಳ ಪರವಾಗಿ ಹಾರೈಸಿ ಪ್ರಾರ್ಥಿಸುತ್ತೇನೆ. ಜೂಬಿಲಿ ಡ್ಯಾನ್ಸ್ ತೀರ್ಪುಗಾರರ ಗಮನಕ್ಕೆ, ಗಣನೆಗೆ ತೆಗೆದುಕೊಳ್ಳಬೇಕಾದ ಅಂಶಗಳು: ಡ್ರೆಸ್ ಅಂಡ್ ಕಾಸ್ಟ್ಯೂಮ್ಸ್, ಸ್ಟೆಪ್ಸ್, ಫಾರ್ಮೇಷನ್ ಅಂಡ್ ಕೋಆರ್ಡಿನೇಷನ್, ಪ್ರಾಪರ್ಟೀಸ್ ಯೂಸ್ಡ್, ಕ್ರಿಯೇಟಿವಿಟಿ ಅಂಡ್ ಪ್ರೆಸೆಂಟೇಷನ್. ಈ ಆಧಾರದ ಮೇಲೆ ನಿಮಗೆ ಅಂಕವನ್ನ ನೀಡಲಾಗ್ತಾ ಇದೆ. ಏನೇ ಆಗಲಿ ನಿಮ್ಮೆಲ್ಲರ ಶ್ರಮ ಸಾರ್ಥಕ,
ಸಾವಿರಾರು ಜನರು ಈಗಾಗಲೇ ಲಿಂಕ್ ಅನ್ನ ಓಪನ್ ಮಾಡಿ ನೋಡ್ತಾ ಇದ್ದಾರೆ, ವೀಕ್ಷಿಸ್ತಾ ಇದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಶ್ರಮ ಸಾರ್ಥಕವಾಗಿದೆ. ನಿಮ್ಮೆಲ್ಲರ ಒಗ್ಗಟ್ಟು, ಅನ್ಯೋನ್ಯತೆ, ಐಕ್ಯತೆ ಈ ಕಾರ್ಯದ ಮೂಲಕ ಇಡೀ ಕಥೋಲಿಕ ಪ್ರಪಂಚಕ್ಕೆ ಅದು ಸಾಧಾರಪಡಿಸಲಾಗ್ತಾ ಇದೆ, ಸಾಕ್ಷಾತ್ಕರಿಸ್ತಾ ಇದೆ. ಹಾಗಾಗಿ ಹ್ಯಾಟ್ಸ್ ಆಫ್ ಟು ಯು ಡಿಯರ್ ವಾರ್ಡ್ ಪೀಪಲ್. ಕಂಗ್ರಾಚುಲೇಷನ್ಸ್. ಗಾಡ್ ಬ್ಲೆಸ್ ಯು ಆಲ್. ಅಷ್ಟದಶಮಾನೋತ್ಸವ, ಸಮುದಾಯೋತ್ಸವ, ಸಮುದಾಯಗಳ ಉತ್ಸವ, ವಿಶ್ವಾಸದ ದಿವ್ಯೋತ್ಸವ, ಧರ್ಮ ಕೇಂದ್ರದ ಸಂಭ್ರಮೋತ್ಸವ, ಧರ್ಮ ಕೇಂದ್ರದ ದಿನಾಚರಣೆ ಎಲ್ಲ ನಾವಿವತ್ತು ಕುಟುಂಬ ಸಮೇತರಾಗಿ ಸಂತೋಷ ಪಡ್ತಾ ಇದ್ದೇವೆ. ಧರ್ಮ ಕೇಂದ್ರವೆಂಬ ಕುಟುಂಬ, ಸಮುದಾಯಗಳ ಕುಟುಂಬ ಎಲ್ಲರೂ ಕೂಡ ಒಟ್ಟಾಗಿ ಇವತ್ತು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಯೇಸು ಬಾಲರಿಗೆ ನಾವು ಈ ಮೂಲಕ ಮಹಿಮೆಯನ್ನ ಸಲ್ಲಿಸ್ತಾ ಇದ್ದೇವೆ. ಹಿಯರ್ ವಿ ಗೋ. ಫಸ್ಟ್ ಸೆಂಟ್ ಆಂಟೋನಿಸ್ ವಾರ್ಡ್, ಯಡೂರ್ 5. ಈ ನೃತ್ಯ ನಿಮಿಷ 7 ಮಿನಿಟ್, 7 ನಿಮಿಷ. 6 ನಿಮಿಷಕ್ಕೆ ಫೈನಲ್ ಬೆಲ್, ವಾರ್ನಿಂಗ್ ಬೆಲ್. 7ನೇ ನಿಮಿಷಕ್ಕೆ ಫೈನಲ್ ಕಾಲ್. ಹಿಯರ್ ವಿ ಗೋ. 5, 4, 3, 2, 1. ಕೀಪ್ ಸೈಲೆನ್ಸ್. ನಮ್ಮ ಧರ್ಮ ಕೇಂದ್ರದಿ ಸಂಭ್ರಮ ಸಡಗರ, ಅಷ್ಟದಶಮಾನಗಳ ಹರ್ಷೋತ್ಸವ. ಗೀತೆಯ ಹಾಡೋಣ, ಒಂದಾಗೋಣ, ವಿಶ್ವಾಸದ ಭದ್ರ ಜ್ಯೋತಿ ಪ್ರಜ್ವಲಿಸೋಣ. ನಮ್ಮ ಸಂತ ಜೋಸೆಫ್ ದೇವಾಲಯದಷ್ಟೋತ್ಸವ, ದಾರಿ ತೋರಿದ ಹಿರಿಯರಿಗೆ ನಮನೋತ್ಸವ. ವಿಶ್ವಾಸ ದೀಪ ಹಿಡಿದು ಮುಂದೆ ಸಾಗುವ, ಸಂತಸರಿ ಒಂದಾಗುವ ಉತ್ಸವ, ಅಷ್ಟದಶಮಾನೋತ್ಸವ. ಉತ್ಸವ, ವಿಶ್ವಾಸದ ದಿವ್ಯೋತ್ಸವ, ಐಕ್ಯೋತ್ಸವ, ಕ್ರಿಸ್ತೋತ್ಸವ, ಸಂಭ್ರಮದ ಸ್ಮರಣೋತ್ಸವ. ಉತ್ಸವ, ಅಷ್ಟದಶಮಾನೋತ್ಸವ. ಉತ್ಸವ, ವಿಶ್ವಾಸದ ದಿವ್ಯೋತ್ಸವ, ಐಕ್ಯೋತ್ಸವ, ಕ್ರಿಸ್ತೋತ್ಸವ, ಸಂಭ್ರಮದ ಸ್ಮರಣೋತ್ಸವ. ವಿಶ್ವಾಸದ ಬೀಜ ಬಿತ್ತಿದ ಗುರುಗಳನ್ನು, ಹಸನು ಮಾಡಿ ನೀರೆರೆದ ಹಿರಿಯರನ್ನು, ಸಮುದಾಯದೊಳಿತಿಗೆ ಶ್ರಮ ಪಟ್ಟರು, ಕ್ರಿಸ್ತ ಸಾಕ್ಷಿಯಾಗಿ ನಿಂತು ದಾರಿ ತೋರ್ದರು. ಗುರುವರಿಯರ ಹಿರಿಯರ ಸ್ಮರಿಸುತ್ತಲಿಂದು ಸ್ತುತಿಗಾನ ಹಾಡುವೆವು ಹರ್ಷ ತಾಳದಿ. ಉತ್ಸವ, ಅಷ್ಟದಶಮಾನೋತ್ಸವ. ಉತ್ಸವ, ವಿಶ್ವಾಸದ ದಿವ್ಯೋತ್ಸವ, ಐಕ್ಯೋತ್ಸವ, ಕ್ರಿಸ್ತೋತ್ಸವ, ಸಂಭ್ರಮದ ಸ್ಮರಣೋತ್ಸವ. ಸಂಸ್ಕಾರದಲ್ಲಿ ಬೆಳೆಸಿ ಬಾಲಕ ಸಂತ ಜೋಸೆಫರ ಆಶ್ರಯ ನೀಡಿ ಕ್ರಿಸ್ತೇಸು ಕೈ ಹಿಡಿದು ಜೊತೆ ನಿಂತಿಹರು. ಸಹಬಾಳ್ವೆಯ ಸಹನೆಯ ಎಮಗೆ ಕಲಿಸು,
ಅಭಿವೃದ್ಧಿಯ ಪಥದಲ್ಲಿ ಎಮ್ಮ ನಡೆಸು ಉತ್ಸವ ಅಷ್ಟದಶಮಾನೋತ್ಸವ ಉತ್ಸವ ವಿಶ್ವಾಸದ ದಿವ್ಯೋತ್ಸವ ಐಕ್ಯೋತ್ಸವ ಕ್ರಿಸ್ತೋತ್ಸವ ಸಂಭ್ರಮದ ಸ್ಮರಣೋತ್ಸವ ಓ ಹೋ 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 ಲಾ 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 la 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 la. ಜೊತೆಯಲ್ಲಿ ಸಾಗುವೆವು ಸೋದರರಂತೆ ಧರ್ಮ ಸಭೆಯ ಕಟ್ಟುವೆವು ಪ್ರೇಷಿತರಂತೆ ಯುವ ಪೀಳಿಗೆಯ ವಿಶ್ವಾಸ ಬಲಪಡಿಸೆಂದು ನಮ್ಮೊಳಗಿನ ಬಾಂಧವ್ಯ ದೃಢಪಡಿಸೆಂದು ಭರವಸದಿ ಸಾಗುವೆವು ಮೈಲಿನೂರು ಬೇಡೇವು ಬರಗಳ ಕರುಣಿಸು ಎಂದು ನಮ್ಮ ಧರ್ಮ ಕೇಂದ್ರದಿ ಸಂಭ್ರಮ ಸಡಗರ ಅಷ್ಟದಶಮಾನಗಳ ಹರ್ಷೋತ್ಸವ ಗೀತೆಯ ಹಾಡೋಣ ಒಂದಾಗೋಣ ವಿಶ್ವಾಸದ ಬದುಕ ಜ್ಯೋತಿ ಪ್ರಜ್ವಲಿಸೋಣ ನಮ್ಮ ಸಂತ ಜೋಸೆಫ್ ದೇವಾಲಯದಷ್ಟೋತ್ಸವ ದಾರಿ ತೋರಿದ ಹಿರಿಯರಿಗೆ ನಮನೋತ್ಸವ ವಿಶ್ವಾಸ ದೀಪ ಹಿಡಿದು ಮುಂದೆ ಸಾಗುವ ಸಂತಸರಿ ಒಂದಾಗುವ ಉತ್ಸವ ಅಷ್ಟದಶಮಾನೋತ್ಸವ ಉತ್ಸವ ವಿಶ್ವಾಸದ ದಿವ್ಯೋತ್ಸವ ಐಕ್ಯೋತ್ಸವ ಕ್ರಿಸ್ತೋತ್ಸವ ಸಂಭ್ರಮದ ಸ್ಮರಣೋತ್ಸವ ಸಂಭ್ರಮದ ಸ್ಮರಣೋತ್ಸವ ಸಂಭ್ರಮದ ಸ್ಮರಣೋತ್ಸವ ಜೋರಾದ ಚಪ್ಪಾಳೆ. ಬಹಳ ಸುಂದರವಾಗಿ ಸಂತ ಅಂತೋಣಿಯರ ಸಮುದಾಯ ಯಡೂರವರು ಸಾದರಪಡಿಸಿದ್ದಾರೆ. ಜೂಬಿಲಿ ನೃತ್ಯ, ಕಂಗ್ರಾಚುಲೇಷನ್ಸ್, ಯು ಹ್ಯಾವ್ ಡ್ಯಾನ್ಸ್ಡ್ ವೆಲ್. ಒಡ್ಲಿಮಾಯಿ ಡ್ಯಾನ್ಸ್ ಮಾಡಿದ್ದಾರೆ, ಸಾಸುಮಾಯಿ ಡ್ಯಾನ್ಸ್ ಮಾಡಿದ್ದಾರೆ, ಆ ತಾಯಿಯಂದಿರು ಡ್ಯಾನ್ಸ್ ಮಾಡಿದ್ರು, ಅವರ ಮಕ್ಕಳು ಹೆಣ್ಮಕ್ಳು ಅವ್ರ ಮಕ್ಕಳೇ ಡ್ಯಾನ್ಸ್ ಮಾಡಿದ್ರು. ಕುಟುಂಬ ಸಮೇತರಾಗಿ ನೃತ್ಯವನ್ನ ಮಾಡಿ ಸಂತ ಜೋಸೆಫ್ರಿಗೆ ಮೇಮನ ಒಟ್ಟು ಮಾಡಿದ್ದೀರಾ. ಎಸ್, ಸೊ ಅವ್ರದ್ದು ಫೋಟೋ ತಗೊಂಡ್ಬಿಡ್ಲಿ ಬೇಗ. ಎಸ್ ಪ್ಲೀಸ್. ನೆಕ್ಸ್ಟ್ ವೆಲ್ಲಂಗಣಿ ಮಾತೆ ಸಮುದಾಯ ಮರಸಣಿಗೆ. ಆಲ್ ಆಫ್ ಯು ಆರ್ ಡೂಯಿಂಗ್ ವೆರಿ ವೆಲ್, ಎಕ್ಸೆಪ್ಷನಲಿ ವೆಲ್. ಪ್ರತಿಭೋತ್ಸವ, ಪ್ರತಿಭಾ ಪ್ರದರ್ಶನ ಕಾರ್ಯ ಇವತ್ತು ನಡೀತಾ ಇದೆ. ನಮ್ಮ ತಾಯಂದಿರಲ್ಲಿ, ತಂದೆಯಂದಿರಲ್ಲಿ, ಹಿರಿಕರಲ್ಲಿ ಇರುವಂತಹ ಪ್ರತಿಭೆಗಳನ್ನ ಇವತ್ತು ಈ ವೇದಿಕೆ ಹೊರ ಹಾಕ್ತಾ ಇದೆ. ಕಥೋಲಿಕ ವಿಶ್ವಕ್ಕೆ ಧರ್ಮಸಭೆಗೆ ಸಾದರಪಡಿಸ್ತಾ ಇದೆ. Congratulations, very well, very meaningfully you are doing this program, dear people of God. God bless you, dear ward people. Next, ಸಂತ ಲಾರೆನ್ಸರ ಸಮುದಾಯ ಕ್ರಿಶ್ಚಿಯನ್ ಬಡಾವಣೆಯ ಪುಟಾಣಿಗಳು, ಎಲ್ಲ ಮಹಿಳೆಯರು, ಪುರುಷರು, ಕುಟುಂಬಸ್ಥರು ಸಿದ್ಧರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈಗ ವೇದಿಕೆಯನ್ನು ಸಿದ್ಧ ಮಾಡಿಕೊಳ್ತಾ ಇದ್ದಾರೆ ವೆಲ್ಲಂಗಣಿ ಮಾತೆಯ ಸಮುದಾಯ ಮರಸಣಿಗೆ. ಅಷ್ಟದಶಮಾನೋತ್ಸವದ ಪ್ರಯುಕ್ತ ಹಿರೇಬೈಲು ಧರ್ಮ ಕೇಂದ್ರದಲ್ಲಿ ಜರುಗುತ್ತಿರುವಂತಹ ಸಮುದಾಯೋತ್ಸವ, ಸಮುದಾಯಗಳ ಉತ್ಸವ, ವಿಶ್ವಾಸದ ದಿವ್ಯೋತ್ಸವ, ಧರ್ಮ ಕೇಂದ್ರದ ಸಂಭ್ರಮೋತ್ಸವ. ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ, ಅತ್ಯದ್ಭುತವಾಗಿ, ಅಭೂತಪೂರ್ವವಾಗಿ ಈ ವೇದಿಕೆಯ ಮೇಲೆ ಮೂಡಿ ಬರ್ತಾ ಇದೆ. ನಿಮಗೆಲ್ಲರಿಗೂ ಅಭಿನಂದನೆಗಳು. ಹಿರೇಬೈಲು ಧರ್ಮ ಕೇಂದ್ರದ ಅಸ್ತಿತ್ವ 80 ವರ್ಷಗಳನ್ನ ಕಂಡು ತನ್ನ ವಿಶ್ವಾಸದ ಹಾದಿಯಲ್ಲಿ ಮುಂದೆ ಸಾಗ್ತಾ ಇದೆ. ಕ್ರಿಸ್ತ ನೀಡಿದ ವಿಶ್ವಾಸಕ್ಕಾಗಿ ಈ ಸ್ತುತಿ ಸಂಭ್ರಮ, ಸಾಂಸ್ಕೃತಿಕ ಸಂಭ್ರಮೋತ್ಸವದ ಕಾರ್ಯಕ್ರಮ ಈ ವೇದಿಕೆಯ ಮೂಲಕ ಸಾದರಗೊಳ್ತಾ ಇದೆ. ನಮ್ಮ ಧರ್ಮ ಕೇಂದ್ರದ ಎಲ್ಲ ಸಮುದಾಯಗಳ ಪುಟಾಣಿಗಳು, ಯುವ ಮಿತ್ರರು, ತಂದೆ ತಾಯಿಗಳು, ಮಕ್ಕಳು, ಹಿರಿಕರು ಒಟ್ಟಾಗಿ ಒಂದಾಗಿ ಬಹಳ ಕ್ರಿಯಾತ್ಮಕವಾಗಿ, ಸೃಜನಶೀಲ ಪೂರ್ವಕವಾಗಿ, ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಸಾದರಪಡಿಸ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಕೂಡ ಹ್ಯಾಟ್ಸ್ ಆಫ್ ಟು ಯು ಡಿಯರ್ ವಾರ್ಡ್ ಪೀಪಲ್. ಜೂಬಿಲಿ ಸಮೂಹ ಗಾನ ನೃತ್ಯ ನಡೀತಾ ಇದೆ.
ಮರಸಣಿಗೆ ವಾರ್ಡ್ ಸಿದ್ಧರಾಗ್ತಾ ಇದ್ದಾರೆ. ನೆಕ್ಸ್ಟ್ ಸಂತ ಲಾರೆನ್ಸ್ ವಾರ್ಡ್ ಕ್ರಿಶ್ಚಿಯನ್ ಬಡಾವಣೆ ಸೈಟ್ ಸಿದ್ಧರಾಗಿ ಗ್ರೀನ್ ರೂಮ್ಗೆ ಬಂದು ಎಲ್ಲರಿಗೂ ಕೂಡ ಅಭಿನಂದನಾ ಪೂರ್ವಕ ನಿಮಗೆ ಚಪ್ಪಾಳೆ, ಮನಪೂರ್ವಕ ಶುಭಾಶಯಗಳು. ನಿಮಗೆ ಬಹಳ ಆಕರ್ಷಣೀಯವಾಗಿ ರಂಗ ತರಂಗ ಜೂಬಿಲಿ ನೃತ್ಯ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿ ಶ್ರಮಿಸುತ್ತಿರುವಂತಹ ಎಲ್ಲ ಮಿತ್ರರಿಗೆ, ಗುರುವರಿಯರಿಗೆ, ಭಗಿನಿಯರಿಗೆ, ಭಕ್ತ ಬಂಧುಗಳಿಗೆ ನನ್ನ ಮನಪೂರ್ವಕ ವಂದನೆಗಳನ್ನ, ಅಭಿನಂದನೆಗಳನ್ನ ನಾನು ಈ ಮೂಲಕ ಅರ್ಪಿಸ್ತಾ ಇದ್ದೇನೆ. ಹಿಯರ್ ವಿ ಗೋ, ದ ಸೆಕೆಂಡ್ ವಾರ್ಡ್, ಮರಸಣಿಗೆ ವೆಲ್ಲಂಗಣಿ ಮಾತೆ ಸಮುದಾಯ. 5, 4, 3, 2, 1. ಅವನು ಬಿತ್ತನೆ ಮಾಡಲು ಬೀಜಗಳು ವಿವಿಧೆಡೆ ಬಿದ್ದು, ಕೆಲವು 100ರಷ್ಟು, ಮತ್ತೆ ಕೆಲವು 60ರಷ್ಟು, ಇನ್ನು ಕೆಲವು 30ರಷ್ಟು ಫಸಲನ್ನು ಕೊಡುವ ಹಾಗೆ ನಮ್ಮ ಹಿರೇಬೈಲ್ ಧರ್ಮ ಕೇಂದ್ರವು ಕ್ರಿಸ್ತಶಕ 1943ರಲ್ಲಿ ಆರಂಭಗೊಂಡು ಈಗ 80ನೇ ವರ್ಷದ ಅಷ್ಟದಶಮಾನೋತ್ಸವವನ್ನು ಆಚರಿಸುತ್ತಿದೆ. ನಮ್ಮ ಮರಸಣಿಗೆ ವಾರ್ಡಿನಿಂದ ಈ ಒಂದು ಕಿರು ಜೂಬಿಲಿ ನೃತ್ಯದ ಮೂಲಕ ನಮ್ಮ ಧರ್ಮ ಕೇಂದ್ರದ ಗುರುಗಳ ಪರಿಚಯವನ್ನು ನಿಮ್ಮ ಮುಂದೆ ಇಡಲು ಇಚ್ಛಿಸುತ್ತಿದ್ದೇನೆ. ವಂದನೆಗಳು.
मनाची पाचवी सुंदर प्रकृतीची दोडीच्या आकाराची गोड्या डोंगरामध्ये सुखाई गरजेची अष्टदश मनोत्सवाची मनाची पाचवी सुंदर प्रकृतीची दोडीच्या आकाराची गोड्या डोंगरामध्ये सुखाई गरजेची अष्टदश मनोत्सवाची सासूचे बाबा मोगाच्या राख्या आमचे पिताच्या सरता सर्वेठानी तुझ्या राजा ख्रिस्तांच्या सोंग्याच्या सासूचे बाबा मोगाच्या राख्या आमचे पिताच्या सरता सर्वेठानी तुझ्या राजा ख्रिस्तांच्या सोंग्याच्या ಸನ್ಮಾನ ಮಾಡ್ತಾರೆ ನನಗೀಗ ಎಸ್ ಎ ಫಾರ್ಮ್. ಆತ್ಮೀಯರೇ, ಈ ಬುಕ್ಕೆ ಎಷ್ಟು ಹೂವುಗಳಿದಾವೆ. ಕಳೆದ 80 ವರ್ಷಗಳಿಂದ ಈ ಧರ್ಮ ಕೇಂದ್ರವನ್ನ ಕಟ್ಟಿ ಬೆಳೆಸಿದ, ನಿಮ್ಮನ್ನ ನಿಮ್ಮ ಪೂರ್ವಿಕರನ್ನ ವಿಶ್ವಾಸದಲ್ಲಿ ಬೆಳೆಸಿದಂತ ಎಲ್ಲ ಧರ್ಮಗುರುಗಳಿಗೆ ಈ ಬುಕ್ಕೆ, ಹೂವಿನ ಬುಕ್ಕೆ ಸಮರ್ಪಿತ. ನಾವೆಲ್ಲರೂ ಎದ್ದು ನಿಲ್ಲೋಣ. ಒಂದು ಸೆಕೆಂಡ್, 3 ಸೆಕೆಂಡು ನಮ್ಮ ತಲೆಬಾಗಿ ದಿವಂಗತ ಹೊಂದಿದಂತ ಎಲ್ಲ ಗುರುವರಿಯರಿಗೆ ಮತ್ತು ಇಲ್ಲಿ ಸೇವೆಯನ್ನು ಸಲ್ಲಿಸಿ ಈಗ ವಿವಿಧ ಸ್ಥಳಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವವರಿಗಾಗಿ, ನಿವೃತ್ತ ಹೊಂದಿದ ಗುರುವರಿಗಾಗಿ ಒಂದು ಶಾಬಾಸ್ ಅಂತ ಹೇಳಿ ನಮ್ಮ ಈ ಒಂದು ಗೌರವ ಪೂರ್ವಕ ನಮನವನ್ನ ಎಲ್ಲ ನಮ್ಮ ಹಿರೇಬೈಲಿನ ಧರ್ಮ ಕೇಂದ್ರದ ಗುರುವರಿಯರಿಗೆ ಹಾಗೆ ಭಗಿನಿಯರಿಗೆ, ಇಲ್ಲೂ ಕೂಡ ಕನ್ಯಾಸ್ತ್ರೀಯರು ನಮ್ಮ ವಿಶ್ವಾಸವನ್ನ ಗಟ್ಟಿ ಅವರು ಮುಂದೆ ಸಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಗೌರವ ಸಮರ್ಪಣೆಯನ್ನ ಈ ಬುಕ್ಕೆಯ ಮೂಲಕ, ಈ ಸಮುದಾಯದ ಮೂಲಕ, ನಮ್ಮ ಧರ್ಮ ಕೇಂದ್ರದ ಮೂಲಕ ನಾವು ಸಮರ್ಪಿಸೋಣ. ನನ್ನೊಂದಿಗೆ ತಲೆಬಾಗಿ. ಥ್ಯಾಂಕ್ ಯು. ಜೈ ಯೇಸು ಕ್ರಿಸ್ತ, ಜೈ ಜೋಸೆಫ್. ಥ್ಯಾಂಕ್ ಯು. ಅರಸನ್. ಈ ಒಂದು ಅಷ್ಟದಶಮಾನೋತ್ಸವದ ಜೊತೆಗೆ ನಮ್ಮ ಪ್ರೀತಿಯ ಫಾದರಾದ ಡೇವಿಡ್ ಪ್ರಕಾಶ್ ರವರು 29ನೇ ತಾರೀಕಿನಲ್ಲಿ ತಮ್ಮ ಗುರು ದೀಕ್ಷೆಯ 20 ವರ್ಷದ ಕಂಪ್ಲೀಟ್ ಮಾಡಿ 21ನೇ ವರ್ಷಕ್ಕೆ ಕಾಲಿಡುತ್ತಿದ್ದಾರೆ. ಸೊ ಅದಕ್ಕಾಗಿ ನಿಮಗೆ ಇಷ್ಟು ವರ್ಷಗಳಿಂದ ನಮಗೆ ಸಹಕರಿಸಿದಂತಹ ನಿಮಗೂ ಮತ್ತು ಫಾದರ್ ಅವರಿಗೂ ಧನ್ಯವಾದಗಳು. ಅವರಿಗೋಸ್ಕರ ನಾನೊಂದು ಸಾಂಗ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. We showers of blessing, this is the promise of God. They shall be seasons refreshing, sent from the Savior above. Showers of blessing, showers of blessings we need. Mercy drops from the sun falling, they show the showers we please. ವೆರಿ ಗುಡ್. ಗಿವ್ ದೆಮ್ ಎ ಬಿಗ್ ಕ್ಲಾಪ್. ಮರಸಣಿಗೆ ವೆಲ್ಲಂಗಡಿ ಮಾತೆಯ ಸಮುದಾಯ. ಸ್ವಲ್ಪ ಇವ್ರು ಕ್ಲಿಯರ್ ಮಾಡ್ಬಿಡ್ಲಿ ಮಕ್ಕಳು. ವೇಟ್.
ಜೂಬಿಲಿ ನೃತ್ಯ ಬಹಳ ಸುಂದರವಾಗಿ ಮೂಡಿ ಬರ್ತಾ ಇದೆ. ಎಲ್ಲ ಬಹಳ ಸಾಕಷ್ಟು ಪ್ರಯತ್ನ ಪಟ್ಟು ಅಭ್ಯಾಸವನ್ನ ಮಾಡಿದ್ದೀರಾ. ಎಲ್ಲರಿಗೂ ಕೂಡ ವಂದನೆಗಳು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. 80 ವರ್ಷಗಳ ಕ್ರೈಸ್ತ ವಿಶ್ವಾಸದಲ್ಲಿ ನಾವು ನಡೆಯುತ್ತಾ ಇವತ್ತು ನಮ್ಮ ಪಾಲಕ ಸಂತರಿಗೆ ಈ ನೃತ್ಯದ ಮೂಲಕ ಕೃತಜ್ಞತೆಯನ್ನು ಹೇಳುತ್ತಾ ತ್ರಯೇಕ ದೇವರಿಗೆ, ಸ್ವರ್ಗೀಯ ಸರ್ವೇಶ್ವರನಿಗೆ ನಮ್ಮ ಮಹಿಮೆಯನ್ನ ಈ ಕಾರ್ಯದ ಮೂಲಕ ವ್ಯಕ್ತಪಡಿಸ್ತಾ ಇದ್ದೇವೆ. ಈ ನಮ್ಮೆಲ್ಲರ ಐಕ್ಯತೆ, ಪ್ರೀತಿ, ವಿಶ್ವಾಸ, ಪರಸ್ಪರ ನಂಬಿಕೆ, ಸೌಹಾರ್ದತೆ, ಅನ್ಯೋನ್ಯತೆ, ಭಾವೈಕ್ಯತೆ, ನಮ್ಮ ಸೇವಾ ಜೀವನ, ಕ್ರಿಸ್ತನಿಗೆ ಸಾಕ್ಷಿ ಕೊಡುವ ಜೀವನ ಹೀಗೆ ಇದೇ ರೀತಿ ಮುಂದೆ ಸಾಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಕ್ರಿಸ್ತನಿಗೆ ಯೋಗ್ಯ ಸಾಕ್ಷಿಗಳಾಗಿ, ನಮ್ಮ ಅಷ್ಟದಶಮಾನೋತ್ಸವದ ಧ್ಯೇಯವಾಕ್ಯ ಕ್ರಿಸ್ತನಿಗೆ ಸಾಕ್ಷಿಗಳಾಗಿರಿ, ನೀವು ನನಗೆ ಸಾಕ್ಷಿಗಳಾಗಿರಿ. ಈ ಧ್ಯೇಯ ವಾಕ್ಯದೊಂದಿಗೆ ನಾವು ಈ ಅಷ್ಟದಶಮಾನೋತ್ಸವದ ಧ್ಯೇಯ ವಾಕ್ಯವನ್ನ ಈ ನಮ್ಮ ಸಮುದಾಯದ ಕಾರ್ಯದ ಮೂಲಕ ಸಾದರಪಡಿಸ್ತಾ ಇದ್ದೇವೆ. ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ನಮ್ಮ ಕುಟುಂಬಗಳಿಗೆ ಯೇಸುವಿಗೆ ಸಾಕ್ಷಿಯಾಗಿ ಜೀವಿಸೋಣ. ಈಗ ಲಾರೆನ್ಸ್ ವಾರ್ಡ್ ಅವರು ಸಿದ್ಧರಾಗ್ತಾ ಇದ್ದಾರೆ, ಕ್ರಿಶ್ಚಿಯನ್ ಬಡಾವಣೆ. ನೆಕ್ಸ್ಟ್ ಸಂತ ಜೋಸೆಫರ ಸಮುದಾಯ ಹಿರೇಬೈಲ್, ಪ್ಲೀಸ್ ಕಮ್ ಟು ದ ಗ್ರೀನ್ ರೂಮ್ ಅಂಡ್ ಗೆಟ್ ರೆಡಿ ಫಾರ್ ಯುವರ್ ನೆಕ್ಸ್ಟ್ ಪ್ರೆಸೆಂಟೇಷನ್. ಸಂತ ಲಾರೆನ್ಸರ ಸಮುದಾಯಕ್ಕೆ ನಾವು ಶುಭಾಶಯವನ್ನ ಕೋರ್ತೇವೆ, ಅವರನ್ನ ವೇದಿಕೆಗೆ ಸ್ವಾಗತಿಸ್ತೇವೆ. ಈ ಜೂಬಿಲಿ ನೃತ್ಯಕ್ಕೆ ಎಲ್ಲ ಪುಟಾಣಿಗಳು, ಮಕ್ಕಳು ಬಹಳ ಸಂತೋಷ, ಸಡಗರ, ಸಂಭ್ರಮದಿಂದ ಹಿರಿಯರು ಕಿರಿಯರು ಎನ್ನದೇ ಎಲ್ಲರೂ ಕೂಡ ಒಂದೇ ಕುಟುಂಬದವರಾಗಿ ಈ ಕಾರ್ಯವನ್ನ ನೆರವೇರಿಸಿಕೊಡ್ತಾ ಇದ್ದೀರಾ. ಸಮುದಾಯೋತ್ಸವ ನಮ್ಮ ಕುಟುಂಬಗಳ ಉತ್ಸವ, ಸಮುದಾಯೋತ್ಸವ ನಮ್ಮ ಸಮುದಾಯಗಳ ಉತ್ಸವ, ಸಮುದಾಯೋತ್ಸವ ನಮ್ಮ ಧರ್ಮ ಕೇಂದ್ರದ ಹಬ್ಬ. ಈ ದಿನವನ್ನ ಬಹಳ ಅರ್ಥಭರಿತವಾಗಿ, ಬಹಳ ಸ್ಮರಣಾರ್ಥವಾಗಿ, ಚಿರಸ್ಮರಣೀಯವಾಗಿ ಇವತ್ತು ಈ ಕಾರ್ಯ ಸಾದರಗೊಳ್ತಾ ಇದೆ. ಎಲ್ಲ ಗೂರ್ಖಾರ್ ಪ್ರತಿನಿಧಿಗಳಿಗೆ, ಸಚೇತಕರಿಗೆ ವಂದನೆ, ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಹಿಯರ್ ವಿ ಗೋ. 5, 4, 3, 2, 1. ಪ್ಲೀಸ್ ಕೀಪ್ ಸೈಲೆನ್ಸ್. ವಿಸ್ಮಿತರಾಗಿ ನೀವು ನೋಡ್ಬೇಕಷ್ಟೇ, ಮೈ ರೋಮಾಂಚನಗೊಳ್ಳುತ್ತೆ ಈ ಎಲ್ಲ ಜೂಬ್ಲಿ ಗೀತೆಗಳನ್ನ ನೋಡ್ಬೇಕಾದ್ರೆ. ಎಸ್, ನಮ್ಮ ಧರ್ಮ ಕೇಂದ್ರದಿ ಸಂಭ್ರಮ ಸಡಗರ, ಅಷ್ಟದಶಮಾನಗಳ ಹರ್ಷೋತ್ಸವ. ಗೀತೆಯ ಹಾಡೋಣ, ಒಂದಾಗೋಣ, ವಿಶ್ವಾಸದ ಬದುಕ ಜ್ಯೋತಿ ಪ್ರಜ್ವಲಿಸೋಣ. ನಮ್ಮ ಸಂತ ಜೋಸೆಫ್ ದೇವಾಲಯದಷ್ಟೋತ್ಸವ, ದಾರಿ ತೋರಿದ ಹಿರಿಯರಿಗೆ ನಮನೋತ್ಸವ. ವಿಶ್ವಾಸ ದೀಪ ಹಿಡಿದು ಮುಂದೆ ಸಾಗುವ, ಸಂತಸರಿ ಒಂದಾಗುವ ಉತ್ಸವ, ಅಷ್ಟದಶಮಾನೋತ್ಸವ ಉತ್ಸವ, ವಿಶ್ವಾಸದ ದಿವ್ಯೋತ್ಸವ, ಐಕ್ಯೋತ್ಸವ, ಕ್ರಿಸ್ತೋತ್ಸವ, ಸಂಭ್ರಮದ ಸ್ಮರಣೋತ್ಸವ. ಉತ್ಸವ, ಅಷ್ಟದಶಮಾನೋತ್ಸವ ಉತ್ಸವ, ವಿಶ್ವಾಸದ ದಿವ್ಯೋತ್ಸವ, ಐಕ್ಯೋತ್ಸವ, ಕ್ರಿಸ್ತೋತ್ಸವ, ಸಂಭ್ರಮದ ಸ್ಮರಣೋತ್ಸವ. ವಿಶ್ವಾಸದ ಬೀಜ ಬಿತ್ತಿದ ಗುರುಗಳನ್ನು, ಹಸನು ಮಾಡಿ ನೀರೆರೆದ ಹಿರಿಯರನ್ನು, ಸಮುದಾಯದೊಳಿತಿಗೆ ಕ್ರಿಸ್ತ ಸಾಕ್ಷಿಯಾಗಿ ನಿಂತು ಕಾರಿತೋದ
ಉತ್ಸವ ಅಷ್ಟದಶಮಾನೋತ್ಸವ ಉತ್ಸವ ವಿಶ್ವಾಸದ ದಿವ್ಯೋತ್ಸವ ಉತ್ಸವ ಕ್ರಿಸ್ತೋತ್ಸವ ಸಂಭ್ರಮದ ಸ್ಮರಣೋತ್ಸವ ಸಿರಿಯಲ್ ಯೋಚಿಸಿ ದೈವವಾಕ್ಯ ಸಂಸ್ಕಾರದಲ್ಲಿ ಬೆಳೆಸಿ ಬಾಲಕ ಸಂತ ಜೋಸೆಫರ ಆಶ್ರಯ ನೀಡಿ ಕ್ರಿಸ್ತೇಸು ಕೈ ಹಿಡಿದು ಜೊತೆ ನಿಂತಿಹರು ಸಹಬಾಳ್ವೆಯ ಸಹನೆಯ ಎಮಗೆ ಕಲಿಸು ಅಭಿವೃದ್ಧಿಯ ಪಥದಲ್ಲಿ ಎಮ್ಮ ನಡೆಸು ಉತ್ಸವ ಅಷ್ಟದಶಮಾನೋತ್ಸವ ಉತ್ಸವ ವಿಶ್ವಾಸದ ದಿವ್ಯೋತ್ಸವ ಉತ್ಸವ ಕ್ರಿಸ್ತೋತ್ಸವ ಸಂಭ್ರಮದ ಸ್ಮರಣೋತ್ಸವ ಓಹೋ ಲಾ 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 ಲಾ. ಜೊತೆಯಲ್ಲಿ ಸಾಗುವೆವು ಸೋದರರಂತೆ ಧರ್ಮ ಸಭೆಯ ಕಟ್ಟುವೆವು ಪ್ರೇಷಿತರಂತೆ ಯುವ ಪೀಳಿಗೆಯ ವಿಶ್ವಾಸ ಬಲಪಡಿಸೆಂದು ನಮ್ಮೊಳಗಿನ ಬಾಂಧವ್ಯ ದೃಢಪಡಿಸೆಂದು ಭರವಸದಿ ಸಾಗುವೆವು ಮೈನೂರು ಬೇಡೇವು ಬರಗಳ ಕರುಣಿಸು ಎಂದು ನಮ್ಮ ಧರ್ಮ ಕೇಂದ್ರದಿ ಸಂಭ್ರಮ ಸಡಗರ ಅಷ್ಟದಶಮಾನಗಳ ಹರ್ಷೋತ್ಸವ ಗೀತೆಯ ಹಾಡೋಣ ಒಂದಾಗೋಣ ವಿಶ್ವಾಸದ ಬದುಕ ಜ್ಯೋತಿ ಪ್ರಜ್ವಲಿಸೋಣ ನಮ್ಮ ಸಂತ ಜೋಸೆಫ್ ದೇವಾಲಯದಷ್ಟೋತ್ಸವ ದಾರಿ ತೋರಿದ ಹಿರಿಯರಿಗೆ ನಮನೋತ್ಸವ ವಿಶ್ವಾಸ ಹಿಡಿದು ಮುಂದೆ ಸಾಗುವ ಸಂತಸರಿ ಒಂದಾಗುವ ಉತ್ಸವ ಅಷ್ಟದಶಮಾನೋತ್ಸವ ಉತ್ಸವ ವಿಶ್ವಾಸದ ದಿವ್ಯೋತ್ಸವ ಐಕ್ಯೋತ್ಸವ ಕ್ರಿಸ್ತೋತ್ಸವ ಸಂಭ್ರಮದ ಸ್ಮರಣೋತ್ಸವ ಸಂಭ್ರಮದ ಸ್ಮರಣೋತ್ಸವ ಸಂಭ್ರಮದ ಸ್ಮರಣೋತ್ಸವ. ವೆರಿ ಗುಡ್, ಗಿವ್ ದಮ್ ಎ ಬಿಗ್ ಹ್ಯಾಂಡ್. ಸಂತ ಲಾರೆನ್ಸರ ಸಮುದಾಯ ಕ್ರಿಶ್ಚಿಯನ್ ಬಡಾವಣೆ ಸೈಟ್ ಬಹಳ ಸುಂದರವಾಗಿ ಆಕರ್ಷಿತವಾಗಿ ಮಾಡಿದ್ದಾರೆ. ಎಲ್ಲ ಪುಟಾಣಿಗಳು, ಯುವತಿಯರು, ಮಕ್ಕಳು, ಮಹಿಳೆಯರು, ಅಭಿನಂದನೆಗಳು, ವಂದನೆಗಳು. ಪ್ರತಿಯೊಂದು ಜೂಬಿಲಿ ನೃತ್ಯ ಬಹಳ ಮೈ ನವಿರೇಳಿಸುವಂತೆ ಬಹಳ ಆಕರ್ಷಣೀಯವಾಗಿ ರೋಮಾಂಚನಕಾರಿಯಾಗಿ ಮೂಡಿ ಬರ್ತಾ ಇದೆ. ವೆರಿ ಗುಡ್, ಹಾರ್ಟಿ ಕಂಗ್ರಾಚುಲೇಷನ್ಸ್ ಟು ಯು ಡಿಯರ್ ವಾರ್ಡ್ ಪೀಪಲ್ ಫಾರ್ ಆಲ್ ಯುವರ್ ಕ್ರಿಯೇಟಿವಿಟಿ and God-given talents you are using for the greater glory of God. May God be praised and glorified and sanctified forever and ever. ಅಷ್ಟದಶಮಾನೋತ್ಸವ, ಧರ್ಮ ಕೇಂದ್ರದ ದಿವ್ಯೋತ್ಸವ, ವಿಶ್ವಾಸದ ಸಂಭ್ರಮೋತ್ಸವ, ಸಮುದಾಯೋತ್ಸವ, ನಮ್ಮ ಕುಟುಂಬಗಳ ಮಕ್ಕಳ ವಿಶ್ವಾಸದ ಉತ್ಸವ. ಈ ಕಾರ್ಯವನ್ನ ಇವತ್ತು ಸಂತ ಜೋಸೆಫರ ದೇವಾಲಯ ಹಿರೇಬೈಲ್ ಧರ್ಮ ಕೇಂದ್ರ ಸಾದರಪಡಿಸ್ತಾ ಇದೆ. ಈ ಮೂಲಕ ನಾವು ಸರ್ವೇಶ್ವರ ದೇವನಿಗೆ ಸ್ತುತಿಗಾನವನ್ನ ಮಾಡ್ತಾ ಇದ್ದೇವೆ. ದೇವರು ನಮಗೆ ಕರುಣಿಸಿದ ನಮ್ಮ ಕುಟುಂಬಗಳಿಗಾಗಿ, ನಮ್ಮ ಧರ್ಮ ಕೇಂದ್ರಕ್ಕಾಗಿ, ನಮ್ಮ ಧರ್ಮ ಗುರುಗಳಿಗಾಗಿ, ಎಲ್ಲ ಗುರುವರಿಯರಿಗಾಗಿ, ಎಲ್ಲ ಭಗಿನಿಯರಿಗಾಗಿ, ಎಲ್ಲ ಧರ್ಮ ಕೇಂದ್ರದ ದೈವ ಪ್ರಜೆಗಳಿಗಾಗಿ ಈ ಒಂದು ಕಾರ್ಯಕ್ರಮ ಕೊಡುಗೆಯಾಗಿ, ಕಾಣಿಕೆಯಾಗಿ ಹೋಗ್ತಾ ಇದೆ. ಖಂಡಿತವಾಗಿಯೂ ದಯಾಮಯ ದೇವರು ಸಂತ ಜೋಸೆಫರ ಮೂಲಕ, ಮಾತೆ ಮರಿಯಮ್ಮನವರ ಮೂಲಕ ನಮ್ಮನ್ನ ಹೆಚ್ಚೆಚ್ಚು ಆಶೀರ್ವದಿಸುತ್ತಾ ಇದ್ದಾರೆ. ನಿಮ್ಮೆಲ್ಲರ ಸುಮ್ಮನಸ್ಸುಗಳಿಗೆ, ನಿಮ್ಮೆಲ್ಲರ ಐಕ್ಯತಾ ಶಕ್ತಿಗೆ ಪ್ರತಿಯೊಂದು ಸಮುದಾಯ ಧರ್ಮ ಕೇಂದ್ರದ ಶಕ್ತಿಯಾಗಿದೆ. ಪ್ರತಿಯೊಂದು ಸಮುದಾಯ ಐಕ್ಯತಾ ಶಕ್ತಿಯಾಗಿ ಧರ್ಮ ಕೇಂದ್ರ ಎಂಬ ಕುಟುಂಬವನ್ನು ಕಟ್ಟಬೇಕು ಅಂತ ಹೇಳಿ ಇವತ್ತಿನ ಅರ್ಥಭರಿತ, ಅರ್ಥಪೂರ್ವಕ, ಅರ್ಥಗರ್ಭಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಸಾದರಗೊಳ್ತಾ ಇದೆ. ಇವತ್ತು ನಡೆಯುತ್ತಿರುವಂತಹ ಎಲ್ಲ
ಸಮುದಾಯದ ಕುಟುಂಬಗಳನ್ನ ಎಲ್ಲ ದಾನಿಗಳನ್ನ ದಯಮಾಡಿ ದೇವರಿಗೆ ಬಂದು ಸಿದ್ಧರಾದವರು ನಿಮ್ಮ ಜೊತೆ ಈ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ನಮಗೆ ತೀರ್ಪು ನಮಗೆ ಕೊಟ್ಟು ನಮ್ಮೊಂದಿಗೆ ಸಮಾನಗಳು ಎಲ್ಲ ಪ್ರೋತ್ಸಾಹಗಳು ವರಿಯರಿಗೆ ನಮ್ಮ ಧರ್ಮ ಕೇಂದ್ರದ ಪರವಾಗಿ ಚಿರಋಣಿ ನಾವು 5 4 3 2 1 ನಮ್ಮ ಧರ್ಮ ಕೇಂದ್ರದಿ ಸಂಭ್ರಮ ಸಡಗರ ಅಷ್ಟದಶಮಾನಗಳ ಹರ್ಷೋತ್ಸವ ಗೀತೆಯ ಹಾಡೋಣ ಕೊಂಡಾಡೋಣ ವಿಶ್ವಾಸದ ಭಕ್ತ ಜ್ಯೋತಿ ಪ್ರಜ್ವಲಿಸೋಣ ನಮ್ಮ ಸಂತ ಜೋಸೆಫ್ ದೇವಾಲಯದಷ್ಟು ಹಿರಿಯರಿಗೆ ವಿಶ್ವಾಸ ದೀಪ ಹಿಡಿದು ಮುಂದೆ ಸಾಗುವ ಸಂತಸರಿ ಒಂದಾಗುವ ಉತ್ಸವ ಅಷ್ಟದಶಮಾನ ಉತ್ಸವ ವಿಶ್ವಾಸದ ದಿವ್ಯೋತ್ಸವ ಐಕ್ಯೋತ್ಸವ ಕ್ರಿಸ್ತೋತ್ಸವ ಸಂಭ್ರಮದ ಸ್ಮರಣೋತ್ಸವ ಉತ್ಸವ ಅಷ್ಟದಶಮಾನೋತ್ಸವ ಉತ್ಸವ ವಿಶ್ವಾಸದ ದಿವ್ಯೋತ್ಸವ ಐಕ್ಯೋತ್ಸವ ಕ್ರಿಸ್ತೋತ್ಸವ ಸಂಭ್ರಮದ ಸ್ಮರಣೋತ್ಸವ ವಿಶ್ವಾಸದ ಬೀಜ ಬಿತ್ತಿದ ಗುರುಗಳನ್ನು ಹಸನು ಮಾಡಿ ನೀರೆರೆದ ಹಿರಿಯರನ್ನು ಸಮುದಾಯದೊಳಿತಿಗೆ ಶ್ರಮ ಪಟ್ಟರು ಕ್ರಿಸ್ತ ಸಾಕ್ಷಿಯಾಗಿ ನಿಂತು ದಾರಿ ತೋರ್ತರು ಗುರು ಹಿರಿಯರ ಸ್ಮರಿಸುತ್ತಲಿಂದು ಸ್ತುತಿಗಾನ ಹಾಡುವೆವು ಹರ್ಷ ತಾಳದಿ ಉತ್ಸವ ಅಷ್ಟದಶಮಾನೋತ್ಸವ ಉತ್ಸವ ವಿಶ್ವಾಸದ ದಿವ್ಯೋತ್ಸವ ಐಕ್ಯೋತ್ಸವ ಕ್ರಿಸ್ತೋತ್ಸವ ಸಂಭ್ರಮದ ಸ್ಮರಣೋತ್ಸವ ಸಂಸ್ಕಾರದಲ್ಲಿ ಬೆಳೆಸಿ ಪಾಲಕ ಸಂತ ಜೋಸೆಫರ ಆಶ್ರಯ ನೀಡಿ ಕ್ರಿಸ್ತೇಸು ಕೈ ಹಿಡಿದು ಜೊತೆ ನಿಂತಿಹರು ಸಹಬಾಳ್ವೆಯ ಸಹನೆಯ ಎಮಗೆ ಕಲಿಸು ಅಭಿವೃದ್ಧಿಯ ಪಥದಲ್ಲಿ ಎಮ್ಮ ನಡೆಸು ಉತ್ಸವ ಅಷ್ಟದಶಮಾನೋತ್ಸವ ಉತ್ಸವ ವಿಶ್ವಾಸದ ದಿವ್ಯೋತ್ಸವ ಐಕ್ಯೋತ್ಸವ ಕ್ರಿಸ್ತೋತ್ಸವ ಸಂಭ್ರಮದ ಸ್ಮರಣೋತ್ಸವ ಓ
ಮಾಡಿಸೆಂದು ನಮ್ಮೊಳಗಿನ ಬಾಂಧವ್ಯ ದೃಢಪಡಿಸೆಂದು ಭರವಸದಿ ಸಾಗ್ವೆವು ಮೈಲಿನೋದು ಬೇಡೇವು ಬರಗಣ ಕರುಣಿಸು ಎಂದು ನಮ್ಮ ಧರ್ಮ ಕೇಂದ್ರದಿ ಸಂಭ್ರಮ ಸಡಗರ ಅಷ್ಟದಶಮಾನಗಳ ಹರ್ಷೋತ್ಸವ ಗೀತೆಯ ಹಾಡೋಣ ಒಂದಾಗೋಣ ವಿಶ್ವಾಸದ ಬದುಕ ಜ್ಯೋತಿ ಪ್ರಜ್ವಲಿಸೋಣ ನಮ್ಮ ಸಂತ ಜೋಸೆಫ್ ದೇವಾಲಯದಷ್ಟೋತ್ಸವ ದಾರಿ ತೋರಿದ ಹಿರಿಯರಿಗೆ ನಮನೋತ್ಸವ ವಿಶ್ವಾಸ ದೀಪ ಹಿಡಿದು ಮುಂದೆ ಸಾಗುವ ಸಂತಸರಿ ಒಂದಾಗುವ ಉತ್ಸವ ಅಷ್ಟದಶಮಾನೋತ್ಸವ ಉತ್ಸವ ವಿಶ್ವಾಸದ ದಿವ್ಯೋತ್ಸವ ಐಕ್ಯೋತ್ಸವ ಕ್ರಿಸ್ತೋತ್ಸವ ಸಂಭ್ರಮದ ಸ್ಮರಣೋತ್ಸವ ಸಂಭ್ರಮದ ಸ್ಮರಣೋತ್ಸವ ಸಂಭ್ರಮದ ಸ್ಮರಣೋತ್ಸವ. ವೆರಿ ಗುಡ್. ಗಿವ್ ದಮ್ ಎ ಬಿಗ್ ಹ್ಯಾಂಡ್. ಗಿವ್ ದಮ್ ಎ ಬಿಗ್ ಹ್ಯಾಂಡ್. ಸಂಭ್ರಮದ ಸ್ಮರಣೋತ್ಸವ ಸಂತ ಜೋಸೆಫರ ದೇವಾಲಯ ಸಮುದಾಯ ಹಿರೇಬೈಲ್ ಬಹಳ ಸುಂದರವಾಗಿ ಸಾದರಪಡಿಸಿದ್ದಾರೆ. ಅಭಿನಂದನೆಗಳು. ಅಭಿನಂದನಾ ಪೂರ್ವಕ ಚಪ್ಪಾಳೆ ನಿಮಗೆ. ಈಗ ಬಾಲಯೇಸು ಸಮುದಾಯ ಹೆಮ್ಮಕ್ಕಿ ಬಾಲಯೇಸು ಸಮುದಾಯ ವತಿಯಿಂದ ಜೂಬಿಲಿ ನೃತ್ಯ ಸುದೆ ನಡೀತದೆ. ಅದಾದ್ಮೇಲೆ ಕೆಳಗೂರು ಸಂತ ಸತ್ತೂರ್ನಿನ್ ಸಮುದಾಯ ದಯಮಾಡಿ ಗ್ರೀನ್ ರೂಮ್ಗೆ ಬಂದು ಕೆಳಗೂರು ಸತ್ತೂರ್ನಿನ್ ಸಮುದಾಯದವರು ಸಿದ್ಧರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಬಹಳ ಅಭೂತಪೂರ್ವವಾಗಿ ಬಹಳ ಆಕರ್ಷಣೀಯವಾಗಿ ಅರ್ಥಭರಿತವಾಗಿ ಜೂಬಿಲಿ ನೃತ್ಯ ಮೂಡಿ ಬರ್ತಾ ಇದೆ. ನಿಮ್ಮೆಲ್ಲರ ಶ್ರಮಕ್ಕೆ ಸಂತೋಷಕ್ಕೆ ಸಹಕಾರಕ್ಕೆ ಸಂತ ಜೋಸೆಫರೇ ದಿವ್ಯ ಯೇಸು ಬಾಲರೇ ನಿಮ್ಮ ಕುಟುಂಬದ ಸಂತೋಷವಾಗಿರಲಿ, ನಿಮ್ಮ ಕುಟುಂಬಕ್ಕೆ ಅವರೇ ಸಂಭಾವನೆಯಾಗಿರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಮೇ ಜೀಸಸ್ ಅಂಡ್ ಜೋಸೆಫ್ ಅಂಡ್ ಮೇರಿ ಬಿ ದ ಫ್ರೂಟ್ ಆಫ್ ಯೋರ್ ರಿವಾರ್ಡ್ ಆಫ್ ಯೋರ್ ಫ್ಯಾಮಿಲಿ, ಡಿಯರ್ ವಾರ್ಡ್ ಪೀಪಲ್, children, youth and dear elderly people. ಸತುರ್ನಿನ್ ಸಮುದಾಯ ಇದಾದ್ಮೇಲೆ ನೆಕ್ಸ್ಟ್ ನಾವು 4ನೆಯ ಐಟಮ್ಗೆ ತೆರಳ್ತಾ ಇದ್ದೇವೆ. ಅದು ಕಿರುಭಾಷಣ. ಹಿರೇಬೈಲು ನನ್ನ ಧರ್ಮ ಕೇಂದ್ರ ಅಂದು ಇಂದು ದಯಮಾಡಿ ಸಿದ್ಧರಾಗಿ 5 ಸ್ಪರ್ಧಿಗಳು 5 ಸಮುದಾಯದವರು. ಹಿರೇಬೈಲು ನನ್ನ ಧರ್ಮ ಕೇಂದ್ರ ಅಂದು ಇಂದು 5 ನಿಮಿಷಗಳ ಕಾಲ ಸ್ಪೀಚ್ ಭಾಷಣ ಸ್ಪರ್ಧೆ. 4 ನಿಮಿಷಕ್ಕೆ ನಿಮಗೆ ವಾರ್ನಿಂಗ್ ಬೆಲ್ ಕೊಡ್ತಾರೆ, 5 ನಿಮಿಷಕ್ಕೆ ಫೈನಲ್ ಬೆಲ್, ಅದಕ್ಕೆ ಮುಗಿಸಬೇಕು. ಹಿರೇಬೈಲು ನನ್ನ ಧರ್ಮ ಕೇಂದ್ರ ಅಂದು ಇಂದು ಈ ವಿಚಾರವಾಗಿ ಕುರಿತು ಮಾತನಾಡದಿದ್ದಾರೆ ನಮ್ಮ ಸಮುದಾಯದ ಸ್ಪರ್ಧಾಳುಗಳು. ನಮ್ಮ ಚರಿತ್ರೆಯನ್ನು ತಿಳಿದುಕೊಳ್ಳಲಿಕ್ಕೆ ಅವರು ಕೂಡ ಇನ್ನೂ ಹೆಚ್ಚಿನ ಬೆಳಕನ್ನ ಚೆಲ್ಲಲಿದ್ದಾರೆ ಈ ಅಷ್ಟದಶಮಾನೋತ್ಸವದ ಪ್ರಯುಕ್ತ. ಬಾಲಯೇಸು ಸಮುದಾಯದವರು ನೆಕ್ಸ್ಟ್ ಸಿದ್ಧರಾಗಿ ಬಾಲಯೇಸು ಸಮುದಾಯ ದಯಮಾಡಿ ಸಿದ್ಧರಾಗ್ತಾ ಇದ್ದಾರೆ. ನೆಕ್ಸ್ಟ್ ಸತುರ್ನಿನ್ ಸಮುದಾಯ ಕೆಳಗೂರು. ಹಿಯರ್ ವಿ ಗೋ. 10, 9, 7, 6, 5, 4, 3, 2, 1. ಧರ್ಮ ಕೇಂದ್ರದಿ ಸಂಭ್ರಮ ಸಡಗರ ಅಷ್ಟದಶಮಾನಗಳ ಹರ್ಷೋತ್ಸವ ಗೀತೆಯ ಹಾಡೋಣ ಒಂದಾಗೋಣ ವಿಶ್ವಾಸದ ಬದುಕ ಜ್ಯೋತಿ ಪ್ರಜ್ವಲಿಸೋಣ ನಮ್ಮ ಸಂತ ಜೋಸೆಫ್ ದೇವಾಲಯದಷ್ಟೋತ್ಸವ ದಾರಿ ತೋರಿದ ಹಿರಿಯರಿಗೆ ನಮನೋತ್ಸವ ವಿಶ್ವಾಸ ದೀಪ ಹಿಡಿದು ಮುಂದೆ ಸಾಗುವ ಸಂತಸರಿ ಒಂದಾಗುವ ಉತ್ಸವ ಅಷ್ಟದಶಮಾನ
ಆನ್ ಕ್ಲಾಸ್ ದೆಮ್. ವಿಶ್ವಾಸದ ದಿವ್ಯೋತ್ಸವ, ಐಕ್ಯೋತ್ಸವ, ಕ್ರಿಸ್ತೋತ್ಸವ, ಸಂಭ್ರಮದ ಸ್ಮರಣೋತ್ಸವ. ವಿಶ್ವಾಸದ ಬೀಜ ಬಿತ್ತಿದ ಗುರುಗಳನ್ನು, ಹಸನು ಮಾಡಿ ನೀರೆರೆದ ಹಿರಿಯರನ್ನು, ಸಮುದಾಯದೊಳಿತಿಗೆ ಶ್ರಮ ಪಟ್ಟರು, ಕ್ರಿಸ್ತ ಸಾಕ್ಷಿಯಾಗಿ ನಿಂತು ದಾರಿ ತೋರ್ದರು. ಗುರು ಹಿರಿಯರ ಸ್ಮರಿಸುತ್ತಲಿಂದು ಸ್ತುತಿಗಾರ ಹಾಡುವೆವು ಹರ್ಷ ತಾಳದಿ. ಉತ್ಸವ ಅಷ್ಟದಶಮಾನೋತ್ಸವ, ಉತ್ಸವ ವಿಶ್ವಾಸದ ದಿವ್ಯೋತ್ಸವ, ಐಕ್ಯೋತ್ಸವ, ಕ್ರಿಸ್ತೋತ್ಸವ, ಸಂಭ್ರಮದ ಸ್ಮರಣೋತ್ಸವ. ಮಲೆನಾಡ ಮೈಸೂರಿಯಲ್ಲಿ ಬೆಲೆಯೂರಿಸಿ, ದೈವವಾಕ್ಯ ಸಂಸ್ಕಾರದಲ್ಲಿ ಬೆಳೆಸಿ, ಪಾಲಕ ಸಂತ ಜೋಸೆಫರ ಆಶ್ರಯ ನೀಡಿ, ಕ್ರಿಸ್ತೇಸು ಕೈ ಹಿಡಿದು ಜೊತೆ ನಿಂತಿಹರು. ಸಹಬಾಳ್ವೆಯ ಸಹನೆಯ ಎಮಗೆ ಕಲಿಸು, ಅಭಿವೃದ್ಧಿಯ ಪಥದಲ್ಲಿ ಎಮ್ಮ ನಡೆಸು. ಉತ್ಸವ ಅಷ್ಟದಶಮಾನೋತ್ಸವ, ಉತ್ಸವ ವಿಶ್ವಾಸದ ದಿವ್ಯೋತ್ಸವ, ಐಕ್ಯೋತ್ಸವ, ಕ್ರಿಸ್ತೋತ್ಸವ, ಸಂಭ್ರಮದ ಸ್ಮರಣೋತ್ಸವ. ಓ ಹೋ 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 ಹೋ. ಓ ಹೋ 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 ಹೋ. ಲಾ 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 ಲಾ. ಲಾ 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 ಲಾ. ಜೊತೆಯಲ್ಲಿ ಸಾಗುವೆವು ಸೋದರರಂತೆ, ಧರ್ಮ ಸಭೆಯ ಕಟ್ಟುವೆವು ಪ್ರೇಷಿತರಂತೆ. ಯುವ ಪೀಳಿಗೆಯ ವಿಶ್ವಾಸ ಬಲಪಡಿಸೆಂದು, ನಮ್ಮೊಳಗಿನ ಬಾಂಧವ್ಯ ದೃಢಪಡಿಸೆಂದು, ಭರವಸದಿ ಸಾಗುವೆವು ಮೈಲಿನೂರು. ಬೇಡೇವು ಬರಗಣ ಕರುಣಿಸು ಎಂದು, ನಮ್ಮ ಧರ್ಮ ಕೇಂದ್ರದಿ ಸಂಭ್ರಮ ಸಡಗರ, ಅಷ್ಟದಶಮಾನಗಳ ಹರ್ಷೋತ್ಸವ. ಗೀತೆಯ ಹಾಡೋಣ, ಒಂದಾಗೋಣ, ವಿಶ್ವಾಸದ ಬದುಕ ಜ್ಯೋತಿ ಪ್ರಜ್ವಲಿಸೋಣ. ನಮ್ಮ ಸಂತ ಜೋಸೆಫ್ ದೇವಾಲಯದಷ್ಟೋತ್ಸವ, ದಾರಿ ತೋರಿದ ಹಿರಿಯರಿಗೆ ನಮನೋತ್ಸವ. ವಿಶ್ವಾಸ ದೀಪ ಹಿಡಿದು ಮುಂದೆ ಸಾಗುವ, ಸಂತಸರಿ ಒಂದಾಗುವ. Come on, ಎಲ್ಲ ಒಟ್ಟಾಗಿ ಕ್ಲಾಪ್ ಮಾಡಿ ಅವರಿಗೆ. ಉತ್ಸವ ವಿಶ್ವಾಸದ ದಿವ್ಯೋತ್ಸವ, ಐಕ್ಯೋತ್ಸವ, ಕ್ರಿಸ್ತೋತ್ಸವ, ಸಂಭ್ರಮದ ಸ್ಮರಣೋತ್ಸವ, ಸಂಭ್ರಮದ ಸ್ಮರಣೋತ್ಸವ, ಸಂಭ್ರಮದ ಸ್ಮರಣೋತ್ಸವ. ವೆರಿ ಗುಡ್. ಕಮ್ ಆನ್, ಗಿವ್ ದಮ್ ಎ ಬಿಗ್ ಹ್ಯಾಂಡ್. ಬಾಲಯಸ್ಸು ಸಮುದಾಯ ಹೆಮ್ಮಕ್ಕಿ. ಹಾಗೇರ ಫೋಟೋ ತಗೊಳ್ತಾರೆ, ಹಾಗೆ ಇರ್ರ ಫೋಟೋ ತಗೊಳ್ತಾರೆ. ಫೋಟೋ ತಗೊಳ್ಕೊಳ್ಳೋರು ಹಾಗೆ ಕೂತ್ಕೊಳ್ಳಿ. ಅವರೆಲ್ಲ ಲವಿನನ್ ಮಕ್ಕಳು, ಹೆಮ್ಮಕ್ಕಿಯ ಲವಿನನ ಮಕ್ಕಳು ಅಲ್ಲಿದ್ದವರೆಲ್ಲ. ಸೊ ಕಂಗ್ರ್ಯಾಚುಲೇಷನ್ಸ್ ಲವಿನಾ ಆ್ಯಂಡ್ ಟೀಮ್ ಎಲ್ರಿಗೂ ಕೂಡ. ಆತ್ಮೀಯರೇ, ಈ ವೇದಿಕೆಯ ಮೇಲೆ ಬರುವ ಎಲ್ಲ ಸ್ಪರ್ಧಾಳುಗಳ ಹಿಂದೆ ಹಲವಾರು ಕೈಗಳಿದ್ದಾವೆ. ಪ್ರಾಪರ್ಟೀಸ್ ರೆಡಿ ಮಾಡೋದಾಗ್ಲಿ, ಅವರಿಗೆ ಕಾಸ್ಟ್ಯೂಮ್ಸ್ ರೆಡಿ ಮಾಡೋದಾಗ್ಲಿ, ಅವರಿಗೆ ಸಹಾಯಕರಾಗಿ ನೂರಾರು ಕೈಗಳು ದುಡಿತಾ ಇದ್ದಾವೆ. ಅವರೆಲ್ಲರನ್ನೂ ಕೂಡ ನಾನು ಅಭಿನಂದಿಸ್ತೇನೆ. ಯಾಕಂದ್ರೆ ನಿಮ್ಮೆಲ್ಲರ ತೆರೆಯ ಮರೆಯ ಕೆಲಸ, ನಿಮ್ಮೆಲ್ಲರ ತೆರೆ ಮರೆಯ ನಿಸ್ವಾರ್ಥ ಸೇವೆ ಇಲ್ಲಿ ವೇದಿಕೆಯ ಮೇಲೆ ಈ ನಿಮ್ಮ ಸ್ಪರ್ಧಾಳುಗಳು ತೋರ್ಪಡಿಸ್ತಾ ಇದ್ದಾರೆ. ಹಾಗಾಗಿ hats off to you dear people who are there behind the screen, encouraging and giving you a service to your ward people and to your team members.
ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಎಲ್ಲ ತೆರೆಯ ಮರೆಯ ಹಿಂದೆ ದುಡಿಯುತ್ತಿರುವಂತಹ ಎಲ್ಲ ಸುಮನಸ್ಕರಿಗೆ, ಸನ್ಮಿತ್ರರಿಗೆ ವಂದನೆ, ಅಭಿನಂದನೆಗಳನ್ನ ನಾನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ಈಗ ರೆಡಿ ಆಗ್ತಾ ಇದೆ ಸಂತ ಸತುರ್ನಿನ್ ಸಮುದಾಯ ಕೆಳಗೂರು ಜೂಬಿಲಿಯ ಕೊನೆಯ ಭಾಗ, ಕೊನೆಯ ನೃತ್ಯ, ಕೊನೆಯ ಸಮುದಾಯದ ಜೂಬಿಲಿ ನೃತ್ಯ ಕೆಳಗೂರು ಸಂತ ಸತುರ್ನಿನ್ ಸಮುದಾಯ. ಇದಾದ್ಮೇಲೆ ನಾವು ನೆಕ್ಸ್ಟ್ ಕಿರು ಭಾಷಣ ಸ್ಪರ್ಧೆಗೆ ತೆರಳ್ತಾ ಇದ್ದೇವೆ. ಅಭ್ಯರ್ಥಿಗಳು, ಸ್ಪರ್ಧಾಳುಗಳು ರೆಡಿ ಆಗಬೇಕು. ಹಿರೇಬೈಲು ನನ್ನ ಧರ್ಮ ಕೇಂದ್ರ ಅಂದು ಇಂದು 6 ನಿಮಿಷಗಳ ಕಾಲ ಅವಕಾಶ ಇದಕ್ಕೆ. 5ನೇ ನಿಮಿಷಕ್ಕೆ ನಿಮಗೆ ವಾರ್ನಿಂಗ್ ಬೆಲ್, 6ನೇ ನಿಮಿಷಕ್ಕೆ ಫೈನಲ್ ಬೆಲ್ ರವರು ತೀರ್ಪುಗಾರರು ನಿಮಗೆ ನೀಡ್ತಾರೆ. ವಿಶ್ವಾಸದ ಸಂಭ್ರಮೋತ್ಸವ, ದಿವ್ಯೋತ್ಸವ, ಐಕ್ಯೋತ್ಸವ, ಐಕ್ಯತೆಯ ಉತ್ಸವ, ಸಮುದಾಯೋತ್ಸವ. ನಮ್ಮೆಲ್ಲರ ಐಕ್ಯತೆಯನ್ನ ಬಲಪಡಿಸಲಿಕ್ಕೆ, ನಮ್ಮೆಲ್ಲರ ಒಗ್ಗಟ್ಟನ್ನ ಗಟ್ಟಿಗೊಳಿಸಲಿಕ್ಕೆ, ನಮ್ಮ ಮಧ್ಯೆ ಇರುವಂತಹ ಬಾಂಧವ್ಯವನ್ನ ಬಲಪಡಿಸಲಿಕ್ಕೆ ಈ ಸಮುದಾಯೋತ್ಸವ ಕಾರ್ಯ ನೆರವೇರ್ತಾ ಇದೆ. ಅಷ್ಟದಶಮಾನೋತ್ಸವದ ಪ್ರಯುಕ್ತ ನಮ್ಮ ಗುರಿ ಇದಾಗಿರಬೇಕು. ಯೇಸು ಗುರಿ ಒಟ್ಟಾಗಿ ಒಂದಾಗಿ ಅವರ ಕಡೆ ಸಾಗುವುದಕ್ಕಾಗಿಯೇ ನಮ್ಮ ಆದ್ಯ ಗುರಿ. ಹಾಗಾಗಿ ನಾವೆಲ್ಲರೂ ಕೂಡ ಯೇಸುವಿನ ದ್ರಾಕ್ಷಾ ತೋಟದ ಸೇವಕರಾಗಿ, ಸಹವರ್ತಿಗಳಾಗಿ, ಕಾರ್ಮಿಕರಾಗಿ ನಾವು ಪ್ರಭುವಿನ ದ್ರಾಕ್ಷಾ ತೋಟದಲ್ಲಿ ನಮ್ಮ ಸೇವೆಯನ್ನು ನೀಡ್ತಾ ಇದ್ದೇವೆ. ಕೌಟುಂಬಿಕ ಜೀವನವನ್ನು ನಡೆಸಿ ಯೇಸುವಿಗೆ ಸಾಕ್ಷಿಯ ಜೀವನವನ್ನ ನಾವು ಕೊಡ್ತಾ ಇದ್ದೇವೆ. ಹೀಗೆಯೇ ವಿಶ್ವಾಸದ ಪಥದಲ್ಲಿ ನಾವು ಮುನ್ನಡೆಯೋಣ. ವಿಶ್ವಾಸದ ದೀಪವ ಬೆಳಗುತ್ತಾ ಮುಂದೆ ಸಾಗೋಣ. ಬೆಳಗೋಣ, ಬೆಳಗಿ ಬೆಳೆಯೋಣ. ಬೆಳಗೋಣ, ಬೆಳಗಿ ಬೆಳೆಯೋಣ. 10, 9, 8, 7, 6, 5, 4, 3, 2, 1. Here we go.
Together, everybody. Beautiful Valerian John Noranan team members. You have done excellently well. ಕೆಳಗೂರು ಸಮುದಾಯ ನಿಮ್ಮೆಲ್ಲ ಕೆಲಸದ ಒತ್ತಡಗಳ ನಡುವೆ ಎಲ್ಲರೂ ಕೂಡ ಸಂಘಟಿತರಾಗಿ ಒಟ್ಟಾಗಿ ಬಂದು ದೇವರಿಗಾಗಿ ಸಂತ ಜೋಸೆಫರಿಗಾಗಿ ಸಮಯವನ್ನ ನೀಡಿ ಇವತ್ತಿಲ್ಲಿ ಸಾದರಪಡಿಸಿದ್ದೀರಾ. ನಿಜವಾಗಿ ಇದೊಂದು ಐತಿಹಾಸಿಕ ಕ್ಷಣ. ಕೆಳಗೂರು ಸಮುದಾಯದ ಎಲ್ಲ ಬಾಂಧವರಿಗೆ ವಂದನೆಗಳು, ಅಭಿನಂದನೆಗಳು, ಕೋಟಿ ಕೋಟಿ ನಮನಗಳನ್ನ ಈ ವೇದಿಕೆಯ ಮೂಲಕ ನಾನು ಸಲ್ಲಿಸ್ತಾ ಇದ್ದೇನೆ. ವಿ ಗಿವ್ ದೆಮ್ ಎ ಬಿಗ್ ಹ್ಯಾಂಡ್. ಕಮಾಂಡ್ ಡಿಯರ್ ಫ್ರೆಂಡ್ಸ್. ಇನ್ನೊಂದು ಜೋರಾದ ಚಪ್ಪಾಳೆ ಸಂತ ಸತುರ್ನಿನ್ ಸಮುದಾಯ ಕೆಳಗೂರು ಇವರಿಗೆ. ಎಲ್ಲ ಅಮೃತ ಮಹೋತ್ಸವಕ್ಕೆ ಬನ್ನಿ, ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಳ್ಳಿ. ಜನವರಿ 24ನೇ ತಾರೀಕು ಬುಧವಾರ. ಥ್ಯಾಂಕ್ ಯು ಕೆಳಗೂರ್. ವಲ್ಲಿ ಜಾನ್ ನೊರೋನ ಎಡ್ವಿನಾಮ್ ಡ್ಯಾನ್ಸ್ ಮಾಡಿದ್ರು. ಪಾಪ ರಿಟೈರ್ಡ್ ಆಗೋ ವಯಸ್ಸಿಗೆ ಅವರು ಜೀಪಲ್ಲಿ ಡ್ರೈವರ್ ಆಗಿ ಆದರೂ ಕೂಡ ಇವತ್ತು ವೇದಿಕೆಗೆ ಶೋಭೆಯನ್ನ ತಂದಿದ್ದಾರೆ. ಎಲ್ಲ ತಾಯಂದಿರು, ಆ 16ರ ಯುವತಿಯರಂತೆ ನೀವು ಇವತ್ತು ಕುಣಿದು ನರ್ತಿಸಿದ್ದೀರಾ. ನಿಮಗೆ ವಂದನೆಗಳು, ಅಭಿನಂದನೆಗಳು. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಫಾರ್ ದ 4th event of the day. Event number 4, speech competition. Topic: ಹಿರೇಬೈಲು ನನ್ನ ಧರ್ಮ ಕೇಂದ್ರ ಅಂದು ಇಂದು. ಧರ್ಮ ಕೇಂದ್ರದ ಮೇಲೆ ಅಭಿಮಾನವನ್ನ, ಧರ್ಮ ಕೇಂದ್ರದ ಮೇಲೆ ಇರುವ ಪ್ರೀತಿಯನ್ನ, ಧರ್ಮ ಕೇಂದ್ರದ ಮೇಲೆ ಇರುವ ಕಾಳಜಿಯನ್ನ ಈ ಭಾಷಣ ಸ್ಪರ್ಧೆಯ ಮೂಲಕ ನಾವೀಗ ಆಲಿಸಲಿಕ್ಕೆ ಹೋಗ್ತಾ ಇದ್ದೇವೆ. ಸ್ಪರ್ಧಾಳುಗಳು ದಯಮಾಡಿ ತಯಾರಾಗಿ. ಯಡೂರು ಅಂತೋಣಿಯವರ ವಾರ್ಡು ಯಡೂರು, ದಯಮಾಡಿ ಯಾರು ಹೋಗಿ ಅಲ್ಲಿ ಸಿದ್ಧರಾಗಿ. ಮೈಕ್ ಅರೇಂಜ್ ಮಾಡ್ತಾ ಇದ್ದಾರೆ. 6 ನಿಮಿಷಗಳ ಕಾಲಾವಕಾಶ ನಿಮಗೆ. 5ನೇ ನಿಮಿಷಕ್ಕೆ ವಾರ್ನಿಂಗ್ ಬೆಲ್ ಆಗುತ್ತೆ, 6ನೇ ನಿಮಿಷಕ್ಕೆ ಫೈನಲ್ ಬೆಲ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಆಯ್ಕೆಗೆ ಬಿಟ್ಟದ್ದು ಸಮಯ 2 ನಿಮಿಷ, 3 ನಿಮಿಷ, 4 ನಿಮಿಷ, 5 ನಿಮಿಷ ನಿಮ್ಮ ಆಯ್ಕೆ. ಒಟ್ಟು
6 ನಿಮಿಷಗಳ ಸಮಯಾವಕಾಶ ನಿಮಗೆ ಇರುತ್ತದೆ. ದಯಮಾಡಿ ಸಿದ್ಧರಾಗಿ. ಇಮಿಡಿಯೇಟ್ಲಿ ವಿ ಗೋ ಫಾರ್ ದ 4th ಈವೆಂಟ್ ಆಫ್ ದ ಡೇ ಪ್ರೋಗ್ರಾಮ್. ಹಿರೇಬೈಲು ನನ್ನ ಧರ್ಮ ಕೇಂದ್ರ ಅಂದು ಇಂದು. ಮೈಕ್ ಟೆಸ್ಟ್ ಮಾಡಿ. ಮೈಕ್ ಟೆಸ್ಟ್ ಪ್ಲೀಸ್. ವಾಲ್ಯೂಮ್ ಎಲ್ಲ ಈಕ್ವಲೈಸರ್ ಇಟ್ಟು ಕರೆಕ್ಟಾಗಿ ಮಾಡಿ. ಮಧ್ಯೆ ಯಾವುದು ಡಿಸ್ಟರ್ಬ್ ಆಗೋದು ಬೇಡ. ಕ್ಲಾರಿಟಿ ಇರಬೇಕು. ಪರಿಗಣನೆಗೆ ತೆಗೆದುಕೊಳ್ಳುವ ಅಂಶಗಳು ವಾಯ್ಸ್ ಮಾಡ್ಯುಲೇಷನ್ ಅಂಡ್ ವೇರಿಯೇಷನ್, ಲಾಜಿಕಲ್ ಆರ್ಡರ್ ಅಂಡ್ ಸೀಕ್ವೆನ್ಸ್, ಥ್ರಸ್ಟ್ ಅಂಡ್ ಟಾಪಿಕ್ ಆಫ್ ದ ಟೀಮ್ ಹಿರೇಬೈಲು ನನ್ನ ಧರ್ಮ ಕೇಂದ್ರ ಅಂಡ್ ಪ್ರೆಸೆಂಟೇಷನ್. ಈ ಅಂಶಗಳನ್ನ ತೀರ್ಪುಗಾರರು ಪರಿಗಣನೆಗೆ ತೆಗೆದುಕೊಳ್ತಾರೆ. ಅದರ ಮೇಲೆ ತೀರ್ಪನ್ನ ಕಾಯ್ದಿರಿಸ್ತಾರೆ. ಹಾಗಾಗಿ ಎಲ್ಲಾ ಸದಸ್ಯರು ಸಿದ್ಧರಾಗಿ. ಎಲ್ಲಾ ಸ್ಪರ್ಧಾಳುಗಳಿಗೆ ನಾನು ಸ್ವಾಗತವನ್ನ ಸುಸ್ವಾಗತವನ್ನ ಈ ಕಾರ್ಯಕ್ಕೆ ಕೋರ್ತಾ ಇದ್ದೇನೆ. ವೇದಿಕೆ ಸರಿ ಇದೆ, ರೆಡಿ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ವೇದಿಕೆ ಅಷ್ಟದಶಮಾನ ಉತ್ಸವ, ಸಮುದಾಯೋತ್ಸವ, ಸಮುದಾಯಗಳ ಉತ್ಸವ. ಈಗ ನಾವೆಲ್ಲರೂ ಕೂಡ ಮೌನವಾಗಿ, ಯಾರು ಮಾತಾಡಂಗಿಲ್ಲ. ಮಾತಾಡಿದ್ರೆ ನಮಗೆ ಕೇಳೋದಿಲ್ಲ. ಹಾಗಾಗಿ ಮೌನವನ್ನ ನಾವು ಅನುಸರಿಸೋಣ. ಅವರಿಗೆ ಗೌರವವನ್ನು ಕೊಟ್ಟು ಸ್ಪರ್ಧಾಳುಗಳಿಗೆ ಅವರ ಭಾಷಣವನ್ನ ನಾವು ಏಕಾಗ್ರತೆಯಿಂದ ಆಲಿಸೋಣ. ಅವರಿಗೆ ನಮ್ಮ ಪ್ರೋತ್ಸಾಹವನ್ನ ನೀಡೋಣ. ಆಯ್ತಾ? ತೀರ್ಪುಗಾರರ ಗಮನಕ್ಕೆ 5 ನಿಮಿಷಕ್ಕೆ ಒಂದು ವಾರ್ನಿಂಗ್ ಬೆಲ್. 6 ಮಿನಿಟ್ ಫೈನಲ್. 6 ಮಿನಿಟ್ಸ್. ರೆಡಿನಾ? ಎಸ್, ಹಿಯರ್ ವಿ ಗೋ. 5, 4, 3, 2, 1. ಆತ್ಮೀಯರೇ, ಧರ್ಮಕೇಂದ್ರ ಅಂದ್ರೆ ಒಂದು ನಿರ್ದಿಷ್ಟ ಧರ್ಮಸಭೆಯ ಒಳಗೆ ದೃಢ ಅಥವಾ ಅಚಲ ರೀತಿಯಲ್ಲಿ ಸ್ಥಾಪಿಸಲ್ಪಟ್ಟು ಅದರ ಪಾಲನಾ ಕಾರ್ಯವು ಧರ್ಮಾಧ್ಯಕ್ಷರ ಅಧೀನದಲ್ಲಿದ್ದು ವಿಚಾರಣಾ ಗುರುಗಳ ಮುತುವರ್ಜಿಯಡಿ ಒಪ್ಪಿಸಿಕೊಟ್ಟಂತಹ ಭಕ್ತ ವಿಶ್ವಾಸಿಗಳ ಒಂದು ಸಮೂಹವನ್ನ, ಒಂದು ಒಕ್ಕೂಟವನ್ನ ನಾವು ಧರ್ಮಕೇಂದ್ರ ಅಂತ ಕರಿತೇವೆ. ಒಂದು ಸುಲಭವಾಗಿ ಹೇಳಿದ್ರೆ ನಾವಿಲ್ಲಿ ಏನು ಸೇರಿದ್ದೇವಲ್ಲ, ನಮ್ಮನ್ನ ಧರ್ಮಕೇಂದ್ರ ಅಂತ ಕರೆಯೋದು. ಆದ್ರಿಂದ 1900 ಇಸವಿಯ ಮುಂಚೆನೆ ಇಲ್ಲಿ ಕ್ರೈಸ್ತರು ಇದ್ರು ಅಂತ ಹೇಳೋ ವಿಷಯವನ್ನ ನಾವು ಅಲ್ಲಗಳೆಯುವಂತಿಲ್ಲ. ಯಾಕಂದ್ರೆ 1907ರಲ್ಲೇ ಇಲ್ಲಿ ಒಂದು ಪುಟ್ಟ ಪ್ರಾರ್ಥನಾಲಯ ಇತ್ತು ಅಂತ ನಮಗೆ ಇತಿಹಾಸ ಹೇಳ್ತದೆ. ಆದ್ರೆ ಇಲ್ಲಿಗೆ ಮೊದಲು ಭೇಟಿ ನೀಡಿದ ಗುರುಗಳು ಫಾದರ್ ಗುರಿಯಾಡ್ರವರು. ಇವರು ಫ್ರೆಂಚ್ ಗುರುಗಳು. ಇವರಿಗೆ ಕನ್ನಡ ಭಾಷೆ ಬರಲ್ಲ. ಆದ್ರೂ ಕೂಡ ಇಲ್ಲಿ ಸ್ಥಳೀಯ ಭಾಷೆಯನ್ನು ಕಲಿತು ಹಿರೇಬೈಲಲ್ಲಿ ಕ್ರೈಸ್ತರು ಇದ್ದಾರೆ ಎಂಬುದನ್ನ ಅವರಿಗೆ ಅರಿವಾದ ಮೇಲೆ ಇಲ್ಲಿಗೆ ಬಂದು ಎಲ್ಲಾ ಕ್ರೈಸ್ತ ಭಕ್ತ ವಿಶ್ವಾಸಿಗಳನ್ನ ಒಕ್ಕೂಡಿಸಿ ಕ್ರಿಸ್ತರ ಸುಸಂದೇಶವನ್ನ ಸಾರ್ತಾರೆ. ಮತ್ತೆ ಅಧಿಕೃತವಾಗಿ ಜನಸಂಖ್ಯೆ ಕಮ್ಮಿ ಇರೋದ್ರಿಂದ ಹಿರೇಬೈಲನ್ನ ಮೂಡಿಗೆರೆಯ ಉಪಧರ್ಮ ಕೇಂದ್ರ ಅಂತ ಮಾಡ್ತಾರೆ. ತದನಂತರ ಅವರ ನಂತರ ಬಂದ ಎಲ್ಲ ಗುರುಗಳು ಈ ಸುಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಹೀಗೆ 1947ರಲ್ಲಿ ಹಿರೇಬೈಲನ್ನ ಸ್ವತಂತ್ರ ಧರ್ಮ ಕೇಂದ್ರ ಅಂತ ಘೋಷಣೆ ಮಾಡ್ತಾರೆ. ಅಲ್ಲೊಂದು ದೇವಾಲಯನ ಕಟ್ತಾರೆ ಮತ್ತು ಫಾದರ್ ಲೋಪೆಜ್ ರವರು ಮೊದಲ ಗುರುಗಳಾಗ್ತಾರೆ. ಮತ್ತೆ ಆ ದೇವಾಲಯ ಶಿಥಿಲಗೊಂಡಾಗ 1958ರಲ್ಲಿ ಫಾದರ್ ಫಿಡಿಲಿಸ್ ಪಿಂಟೋರವರ ನೇತೃತ್ವದಲ್ಲಿ ಇನ್ನೊಂದು ದೇವಾಲಯನ ಕಟ್ತಾರೆ. ಮತ್ತೆ 1985ರಲ್ಲಿ ಈಗಿರುವ ಈ 3ನೇ ದೇವಾಲಯವನ್ನ ಫಾದರ್ ಡೇನಿಯಲ್ ಡಿಸೋಜಾ ಇವರ ಮುಂದಾಳತ್ವದಲ್ಲಿ ಅದನ್ನು ಉದ್ಘಾಟನೆ ಮಾಡಲಾಗ್ತದೆ. ಜೊತೆಗೆ ಕೆಳುಗೂರಿನ ಸಂತ ಸತುರ್ಲಿನ್ ಕಿರು ದೇವಾಲಯ, ಹೆಮ್ಮಕ್ಕಿಯ ಬಾಲ ಯೇಸುವಿನ ಕಿರು ದೇವಾಲಯ, ಇವು 2 ನಮ್ಮ ಧರ್ಮ ಕೇಂದ್ರದ ವ್ಯಾಪ್ತಿಗೆ ಒಳಪಡ್ತವೆ. ಹೀಗೆ ಹಿರೇಬೈಲಿಗೆ ಮೊದಲು ಭೇಟಿ ನೀಡಿ ಇನ್ನ ಕ್ರೈಸ್ತರಿಗೆ ಸುಸಂದೇಶವನ್ನು ಸಾರಿದ ಕೀರ್ತಿ ಫಾದರ್ ಗುರಿಯಾಡ್ರಿಗೆ ಸಲ್ತದೆ. ಮತ್ತೆ ಅವರನ್ನ ನಾವು ಈ ದಿನ ನೆನೆಸ್ಕೊಳ್ಬೇಕಾಗ್ತದೆ. ಹೀಗೆ ಅವರು ಒಂದು ಸಾರಿದ ಆ ವಿಶ್ವಾಸವೆಂಬ ಬಿತ್ತಿದ ಬೀಜ ಇವತ್ತು ಬೆಳೆದು ಹೆಮ್ಮರವಾಗಿ ನಿಂತಿದೆ. ಅಂದು ಇದ್ದ ಈ ಪುಟ್ಟ ಉಪಕೇಂದ್ರ ಇವತ್ತು ಸ್ವತಂತ್ರ ಧರ್ಮ ಕೇಂದ್ರವಾಗಿ 80 ವರ್ಷಗಳನ್ನ ಪೂರೈಸ್ತಾ ಇದೆ. ಅಂದು ಇದ್ದ ಸಣ್ಣ ಒಂದು ಪುಟ್ಟ ಪ್ರಾರ್ಥನಾಲಯ ಇವತ್ತು ಭವ್ಯ ದೇವಾಲಯವಾಗಿ ನಮ್ಮ ಮುಂದೆ ಕಂಗೊಳಿಸ್ತಾ ಇದೆ. ಅಂದು ಇದ್ದ ಬೆರಳಿನಿಷ್ಟು ಇದ್ದ ಕುಟುಂಬಗಳು ಇವತ್ತು 100 ಸಂಖ್ಯೆಯಲ್ಲಿ ನಾವು ಬೆಳೆದು ನಿಂತಿದ್ದೇವೆ. ಅಂದು ಇದ್ದ ಅಲ್ಪ ಕ್ರೈಸ್ತರು ಈ 80 ವರ್ಷದಲ್ಲಿ 1000 ಸಂಖ್ಯೆಯಲ್ಲಿ ನಾವು ಬೆಳೆದು ನಿಂತಿದ್ದೇವೆ. ಅಂದು ಮನೆ ತುಂಬ ಮಕ್ಕಳು, ಬಡತನ, ತಿನ್ನಕ್ಕೆ ಆಹಾರ ಇರಲಿಲ್ಲ, ತುಂಬಾ ಕಷ್ಟ ಇತ್ತು. ಯಾರೋ ಕೊಟ್ಟ ಸ್ವಲ್ಪ ಭತ್ತವನ್ನ ತಂದು ಕುಟ್ಟಿ ಪುಡಿ ಮಾಡಿ ಅದರಿಂದ ಬಂದ ಅಕ್ಕಿಯನ್ನ ತಿಂದು ಜೀವನ ಮಾಡ್ತಾ ಇದ್ರು. ಅವತ್ತು ನಮ್ಗೆ ಎಲ್ಲ ಇದೆ, ನಾವು ಏನ್ ಬೇಕಾದ್ರೂ ತಿನ್ಬೋದು, ಏನ್ ಮಾಡಬೇಕಾದ್ರೂ ಮಾಡ್ಬೋದು, ಎಲ್ಲ ವಿಧದಲ್ಲೂ ನಾವು ಮುಂದುವರೆತಿದ್ದೇವೆ. ಅಂದು ಸರಿಯಾದ ರಸ್ತೆಗಳಿರ್ಲಿಲ್ಲ, ಎಲ್ಲ ಹೋಗಿ ನಡ್ಕೊಂಡು ಬರ್ಬೇಕಿತ್ತು, ವೆಹಿಕಲ್ ಇಲ್ಲ, ಏನು ಇರ್ಲಿಲ್ಲ. ಯಾವ್ದಾದ್ರು ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಕಂಬಳಿಯಲ್ಲಿ ಸುತ್ಕೊಂಡು ಹೋಗ್ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಎಷ್ಟೋ ಜನ ತನ್ನ ಪ್ರಾಣವನ್ನ ಕಳ್ಕೊಂಡವರಿದ್ದಾರೆ. ಈಗ ಆತರ ಇಲ್ಲ, ಎಲ್ಲ ವ್ಯವಸ್ಥೆ ಇದೆ. ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ
ಚಿಕಿತ್ಸೆ ಭರಿಸುವ ಪ್ರಾಣವನ್ನು ಉಳಿಸುವಂತಹ ಮಟ್ಟಕ್ಕೆ ನಾವು ಇಂದು ತಲುಪಿದ್ದೇವೆ. ಅಂದೊಂದು ಹೊಸ ಬಟ್ಟೆ ಹಾಕಬೇಕಾದ್ರೆ, ಹೊಟ್ಟೆ ತುಂಬ ಅನ್ನ ಊಟ ಮಾಡಬೇಕಾದ್ರೆ, ಒಂದು ಎಲ್ಲಿ ಹಿರಿಯ ರೀತಿ ನಿಮಗೆ ಗೊತ್ತಿದೆ, ಒಂದು ಮಾಂಸ ತಿನ್ಬೇಕಾದ್ರೆ ಹಬ್ಬ ಬರಬೇಕಿತ್ತು. ಆದ್ರೆ ಇಂದು ಆ ಥರ ಇಲ್ಲ. ನಾವು ಏನು ಬೇಕಾದ್ರೂ ತಿನ್ಬಹುದು, ಏನು ಬೇಕಾದ್ರೂ ಮಾಡ್ಬೋದು. ಆ ಮಟ್ಟಕ್ಕೆ ನಾವಿಂದು ಬಂದು ತಲುಪಿದ್ದೇವೆ. ಮತ್ತು ಇನ್ನು ಈ ಶಾಲೆ ಬಗ್ಗೆ ಹೇಳೋದಾದ್ರೆ 1960ರಲ್ಲಿ ಸಿಸ್ಟರ್ ಮಿಲಿಸೆಂಟ್ ಮತ್ತು ಇನ್ನಿಬ್ಬರು ಕನ್ಯಾಸ್ತ್ರೀಯರಿಂದ ಆರಂಭ. ಇಂದು ಹಳೆ ದೇವಾಲಯದ ಒಂದು ಪುಟ್ಟ ಕೋಣೆಯಲ್ಲಿ 12 ಜನ ಮಕ್ಕಳಿಂದ ಆರಂಭವಾದ ಈ ಶಾಲೆ ಇವತ್ತು ಇಷ್ಟು ದೊಡ್ಡ ಕಟ್ಟಡವಾಗಿ, ನೂರಾರು ಜನರ ಶ್ರಮದ ಫಲವಾಗಿ ಇಷ್ಟು ದೊಡ್ಡ ಕಟ್ಟಡವಾಗಿ ಇವತ್ತು ಬೆಳೆದು ನಿಂತಿದೆ. ಸಾವಿರಾರು ಮಕ್ಕಳು ಇದರಲ್ಲಿ ವಿದ್ಯಾದಾನವನ್ನು ಪಡೆದು ತಮ್ಮ ಭವಿಷ್ಯನ್ನ ರೂಪಿಸಿಕೊಂಡಿದ್ದಾರೆ. ಅಂದು ನೀವು ಹಿರಿಯರಲ್ಲಿ ಇದ್ದೀರಾ, ನೀವು ನೆನಪಿಸ್ಕೊಳ್ಳಿ, ಅವೊಂದು ಈ ಶಾಲೆಗೆ ಬರಬೇಕಾದ್ರೆ ಆಕ್ಲಿಗೆ ಸರಿ ಬಟ್ಟೆ ಇರಲಿಲ್ಲ, ಕಾಲಿಗೆ ಆಕ್ಲಿಗೆ ಚಪ್ಪಲಿ ಇರಲಿಲ್ಲ, ಮಳೆಗಾಲ ಬಂದ ಅಂತ ಹೇಳಿದ್ರೆ ನೆಟ್ಟಿಗೆ ಒಂದು ತಗೊಳ್ಳಿಗೆ ಛತ್ರಿ ಇರಲಿಲ್ಲ. ಎಷ್ಟೋ ಜನ ತಲೆಗೆ ಕಂಬಳಿ ಹಾಕೊಂಡು ಈ ಶಾಲೆಯಲ್ಲಿ ಪಾಠ ಕೇಳಿದವರಿದ್ದಾರೆ. ಎಷ್ಟೋ ಜನ ತಲೆಗೆ ಪ್ಲಾಸ್ಟಿಕ್ ಹಾಕೊಂಡು ಪಾಠ ಕೇಳಿದವರಿದ್ದಾರೆ. 86, 87ರಲ್ಲಿ ನಾನೇ 2 ವರ್ಷ ಈ ಶಾಲೆಗೆ ಪ್ಲಾಸ್ಟಿಕ್ ಹಾಕೊಂಡು ಬಂದಿದ್ದೇನೆ. ಆವತ್ತು ನಮಗೆ ಸ್ವಲ್ಪ ದುಡ್ಡು ಕಟ್ಟಾಕಿತ್ತು, ಜಾಸ್ತಿ ಫೀಸ್ ಇರಲಿಲ್ಲ. ಅಲ್ಪ ಸ್ವಲ್ಪ ದುಡ್ಡಿಗೂ ನಾವು ಕಷ್ಟಪಡ್ತಿದ್ದ ನಾವು ಇಂದು ನಮ್ಮ ಮಕ್ಕಳಿಗೆ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಕಲಿಸುವ ಮಟ್ಟಕ್ಕೆ ನಾವಿಂದು ಬಂದು ತಲುಪಿದ್ದೇವೆ. ಆದ್ರೆ ಇಷ್ಟೆಲ್ಲ ದೇವರು ನಮಗೆ ಕೊಟ್ಟಿದ್ದಾರೆ. ಆದ್ರೆ ನಮ್ಗೀಗ ಟೈಮ್ ಇಲ್ಲ, ಅವನು ಬಸ್ತು ಬಿಸಿ, ನನಗೆ ಪುರ್ಸೋತಿಲ್ಲ. ಆದ್ರೆ ಒಂದು ನೆನೆಸ್ಕೊಳ್ಳಿ, 80 ವರ್ಷಗಳ ಹಿಂದೆ ಇಲ್ಲಿ ಇದ್ದ ಹಿರಿಯರು ನಮಗೂ ಟೈಮ್ ಇಲ್ಲ, ನಮ್ಮಲ್ಲಿ ಮಕ್ಕಳಿದ್ದಾರೆ, ನನಗೆ ಕಷ್ಟ ಇದೆ ಅಂತ ಅವರು ಸಬೂಬು ಕೊಟ್ಟಿದ್ದೆ. ಆದ್ರೆ ಈ ಧರ್ಮ ಕೇಂದ್ರ ಇವತ್ತು ಅಸ್ತಿತ್ವ ಬರಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕಂದ್ರೆ ಅವರಾಗೆ ಹೇಳಿಲ್ಲ, ಅವರ ವಿಶ್ವಾಸ ಇತ್ತು, ಛಲ ಇತ್ತು, ಶ್ರಮ ಇತ್ತು. ಅವರ ವಿಶ್ವಾಸದ ಫಲವಾಗಿ ಈ ಧರ್ಮ ಕೇಂದ್ರ ಇಂದು 80 ವರ್ಷಗಳನ್ನ ಪೂರೈಸ್ತಾ ಇದೆ. ಅವರ ಶ್ರಮದ ಫಲವಾಗಿ ಈ ಧರ್ಮ ಕೇಂದ್ರವು 7 ಜನ ಗುರುಗಳನ್ನ, 10 ಜನ ಧರ್ಮ ಭಗಿನಿಯರನ್ನ ಈ ಧರ್ಮ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದೆ. ನಾವಿತ್ತು ವಿದ್ಯಾವಂತರಾಗಿದೆ ನಿಜ, ನಾವು ಬೇಕಾದಷ್ಟು ಕಲಿತೇವೆ ನಿಜ, ಆದ್ರೆ ನಾವು ಹಿರಿಯರಿಂದ ಕಲಿಯೋದು ಬಹಳಷ್ಟಿದೆ. ವಿದ್ಯಾಭ್ಯಾಸವು ಪುಸ್ತಕದ ಪಾಠವನ್ನು ಕಲಿಸಿದೆ, ಆದ್ರೆ ಹಸಿವು ಮತ್ತು ಬಡತನ ಬದುಕಿನ ಪಾಠವನ್ನು ಕಲಿಸ್ತದೆ. ನೀವು ಇಲ್ಲಿ ಇದ್ದೀರಾ, ನಿಮ್ಮ ಹಿರಿಯರ ಹತ್ರ, ನಿಮ್ಮ ಅಜ್ಜಿಯರ ಕೇಳಿ ತಿಳ್ಕೊಳ್ಳಿ. ಅದು ನಿಮ್ಮ ಇಂದಿನ ಜೀವನಕ್ಕೆ ಪಾಠವಾಗಿ ಭವಿಷ್ಯದಲ್ಲಿ ನಿಮ್ಮ ಜೀವನದ ನಡೆಗೆ ಅದು ದಾರಿದೀಪವಾಗಲಿದೆ. ನಾವಿಂದು 80 ವರ್ಷ ನಡೆದು ಬಂದಂತನ್ನ ಎಲ್ಲವನ್ನ ನೆನಪಿಸಿಕೊಳ್ಳೋಣ. ಭಗವಂತ ನಮ್ಮನ್ನು ಹೇರಳವಾಗಿ ಆಶೀರ್ವದಿಸಿದ್ದಾರೆ. ಪಾಲಕ ಸಂತ ಜೋಸಫರಿಂದ ಬಹಳಷ್ಟು ವರದಾನಗಳನ್ನ ನಾವು ಪಡೆದಿದ್ದೇವೆ. ಈ ನಮ್ಮ ಧರ್ಮ ಕೇಂದ್ರ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ. ಪಾಲಕ ಸಂತ ಜೋಸೆಫರು ಇದಕ್ಕೆ ಬೇಕಾಗುವ ಎಲ್ಲ ಕೃಪಾವರಗಳನ್ನ ನಮಗಾಗಿ ಬೇಡಿ ತರಲಿ. ಜೈ ಯೇಸು ಕ್ರಿಸ್ತ. ಜೋರಾದ ಚಪ್ಪಾಳೆ. ಸುನಿಲ್ ಡಯಾಸ್, ಸಂತ ಅಂತೋಣಿಯವರ ಸಮುದಾಯ, ಯಡೂರು. ನೆಕ್ಸ್ಟ್ ಟೈಮ್ ತಗೊಳ್ಳಿ, ಡೋಂಟ್ ಬಿ ಇನ್ ಹರಿ. ಅವರು ಅಡ್ಜಸ್ಟ್ ಆಗಿ ನಿಂತ್ಕೊಳ್ಳಿ. ಅವ್ರ ಪ್ರಕಾರ ಅವರೆಲ್ಲ ಹೇಳ್ತಾರೆ ಅಲ್ಲಿಗೆ ಮೈಕ್ ಸೆಟ್ ಮಾಡಿಕೊಡಿ. ಬಹಳ ಸುಂದರವಾಗಿ ನನ್ನ ಧರ್ಮ ಹಿರೇಬೈಲು ನನ್ನ ಧರ್ಮ ಕೇಂದ್ರ ಅಂದು ಇಂದು ಈ ವಿಚಾರದ ಮೇಲೆ ತಮ್ಮ ವಿಚಾರ ಮಂಡನೆಯನ್ನ ಮತ್ತು ಮಾಹಿತಿಯನ್ನ ನಮಗೆಲ್ಲರಿಗೆ ನೀಡಿ ನಮ್ಮೆಲ್ಲರ ಜ್ಞಾನ ಬೆಳಕನ್ನ, ಜ್ಞಾನ ಭಂಡಾರವನ್ನ ಬೆಳಗಿಸಿದಂತ ಶ್ರೀಯುತ ಸುನಿಲ್ ಡಯಾಸ್, ಸಂತ ಅಂತೋಣಿಯವರ ಸಮುದಾಯ ಯಡೂರಿವರಿಗೆ ನಮ್ಮ ನಮನಗಳನ್ನು ಅರ್ಪಿಸುವಾಗ ಈಗ ವೆಲ್ಲಂಗಣಿ ಮಾತೆ ಸಮುದಾಯ ಮರಸಣಿಗೆ ಶ್ರೀಯುತ ಜಾನ್ ಮಸ್ಕರನಸ್ ಇವರು ನನ್ನ ಹಿರೇಬೈಲು ನನ್ನ ಧರ್ಮ ಕೇಂದ್ರ ಅಂದು ಇಂದು ಈ ವಿಷಯದ ಮೇಲೆ ತಮ್ಮ ವಿಚಾರ ಮಂಡನೆಯನ್ನ ಅವರು ಮಾಡಲಿದ್ದಾರೆ. ಚಪ್ಪಾಳೆಯನ್ನ ತಟ್ಟುತ್ತಾ ಅವರಿಗೆ ನಾವು ಸ್ವಾಗತವನ್ನ ನೀಡೋಣ. 5, 4, 3, 2, 1. ವೇದಿಕೆ ಮುಂಭಾಗದಲ್ಲಿರುವ ಗುರುವರಿಯರು, ಕನ್ಯಾಸ್ತ್ರೀಯರನ್ನು ಅವರಲ್ಲಿ ಆಶೀರ್ವಾದ ಬೇಡುತ್ತಾ, ನೆರೆದಿರುವ ಎಲ್ಲ ಅಣ್ಣ ತಮ್ಮಂದಿರ ಸಹೋದರಲ್ಲಿ ಅವರನ್ನು ನಮಿಸುತ್ತಾ, ಹಿರೇಬೈಲು ಧರ್ಮ ಕೇಂದ್ರ ಅಂದು ಇಂದು ಈ ವಿಷಯದ ಬಗ್ಗೆ ನನ್ನ ಕಿರು ಅನಿಸಿಕೆಗಳನ್ನು ನಿಮ್ಮ ಮುಂದೆ ಇಡಲು ಬಯಸುತ್ತೇನೆ. ವೀರಶೈವ ಭೈರವರಸರು ಆದಿವಾಸಿಗಳು ಇದ್ದಂಥ ಈ ಸ್ಥಳ ಹಿರೇಬಿಳಲು ಎಂಬ ನಾಮದೊಂದಿಗೆ ಆರಂಭವಾಗಿ ಜೀನ ಪದ್ಧತಿಯ ಜೀನ ಧರ್ಮದ ನಂತರದ ದಿನ ವೀರಶೈವರ ಮತ್ತು ಈಗಿನ ಕಾಲಗಳ ಆಗ ಕಾಲದಲ್ಲಿ ಅದು ಹಿರೇಬಯಲು ಮತ್ತೆ ಹಿರೇಬೈಲು ಎಂದು ನಾಮಾಂಕಿತಗೊಂಡಿತು. 1900 ಮೊದಲೇ ಇಲ್ಲಿ ಘಟ್ಟದ ಕೆಳಗಿನಿಂದ ಬಂದ ಕೂಲಿ ಕಾರ್ಮಿಕರು, ಮಲಯಾಳಿಗಳು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಾಗ
ಉದ್ಗರಿಸಿದ ಏಮುಜ ಜೇಸು ಎಂಡ ದೈವಮೇ ಎಂಬ ಪದವು ಅದೇ ರೀತಿಯಲ್ಲಿ ಚಹಾ ಮತ್ತು ಕಾಫಿಯ ತೋಟಕ್ಕೆ ಬಂದಂತಹ ಫ್ರೆಂಚ್ ಮಷಿನರಿಗಳು ಮತ್ತು ಮೆಷಿನರಿಗಳ ಸಾಹುಕಾರರು ನುಡಿದ ಓ ಮೈ ಜೀಸಸ್ ಎಂಬ ಪದವು ಮೊದಲ ಸುವಾರ್ತೆಯಾಗಿ ಈ ಸ್ಥಳದಲ್ಲಿ ಆಯಿತು ಎಂದು ಈ ಸ್ಥಳದಲ್ಲಿ ನಮೂದಿಸಲ್ಪಟ್ಟಿತು. ಬಡ ಕಾರ್ಮಿಕರು, ಕಷ್ಟಪಟ್ಟು ದುಡಿಯುವವರು, ಅವರಿಗೆ ತಿಳಿದಂತಹ ಕೊಂಕಣಿ ಮಲಯಾಳಿ ಭಾಷೆಯಲ್ಲಿ ದೇವರ ಹೆಸರನ್ನು ಮಾತ್ರ ಪ್ರಸ್ತಾಪಿಸಲ್ಪಡುತ್ತಿದ್ದ ಕಾಲದಲ್ಲಿ ಇದನ್ನು ಅರಿತ ಫ್ರೆಂಚ್ ಮೆಷಿನರಿಗಳು ಚಿಕ್ಕಮಗಳೂರು ಧರ್ಮ ಕೇಂದ್ರದ ಫದಿಗುರಿಯಾಡ್ ಅವರು ಇಲ್ಲಿಗೆ ಆಗಮಿಸಿ ಜನರ ಸ್ಥಿತಿಗತಿಗಳನ್ನು ಅರಿತು ಅವರಿಗೆ ದೇವರ ಶಾಂತಿಯ ತೋಟದಲ್ಲಿ ದುಡಿಯುವಂತೆ ಮಾಡಲು ಪಣತೊಟ್ಟರು. ಇವರ ಜೊತೆಯಲ್ಲಿ ಇನ್ನೂ ಕೆಲವು ಫ್ರೆಂಚ್ ಮಿಷನರಿಗಳು, ಪ್ರತ್ಯೇಕವಾಗಿ ಫಾದರ್ ಪೈಸೋದಿಯರ್, ಫಾದರ್ ಕೊಯಿಲ್ ಇವರು 1907ರಲ್ಲಿ ಶಂಕುಸ್ಥಾಪನೆ ಮಾಡಿ 1909ರಲ್ಲಿ ಮೊದಲ ಪುಟ್ಟ ದೇವಾಲಯವನ್ನು ದೇವರ ನಾಮವನ್ನು ಸ್ಮರಿಸಲು ಈ ಸ್ಥಳದಲ್ಲಿ ತಲೆ ಎಬ್ಬಿಸಿದರು. ತದನಂತರ 35 ವರ್ಷಗಳ ಕಾಲ ಅವರು ದೇವರ ಶಾಂತಿ ಮತ್ತು ಪ್ರೀತಿಯ ಈ ಸಂದೇಶವನ್ನು ಸಾರುತ್ತಾ ದೇವರನ್ನು ನಮಿಸುತ್ತಾ 1940ರಲ್ಲಿ ಫಾದರ್ ಅಗಸ್ಟಿನ್ ಡಿಸೋಜಾ ಅದೇ ರೀತಿ ನೊರೊನ್ನರವರು ಮತ್ತೊಂದು ದೇವಾಲಯವನ್ನು ಕಟ್ಟಿ 1943ರಲ್ಲಿ ಎ ಲೋಪೆಜ್ ರವರು ಮೊದಲ ಧರ್ಮಗುರುಗಳಾಗಿ ವಿಚಾರಣೆಗಳಾಗಿ ಇದ್ದಾಗ ಎಲ್ಲ ಸುತ್ತುವರಿದ ತೋಟ ಕಾರ್ಮಿಕರ ಜ್ಞಾಪಕಾರ್ಥವಾಗಿ ಕಾರ್ಮಿಕ ಸಂತ ಜೋಸೆಫರಿಗೆ ಇದನ್ನು ಸಮರ್ಪಿಸುತ್ತಾ ಈ ಪ್ರದೇಶವನ್ನು ನಮ್ಮೆಲ್ಲರನ್ನೂ ಕಾಯೋ ತಂದೆ ಎಂದು ಅವರ ಪಾದಬಡದಲ್ಲಿ ಇಟ್ಟಿದ್ದಾರೆ. 1953ರಲ್ಲಿ ಅಚ್ಚಿ ಚುರುಕಿನ ಗುರುಗಳಾದ ವಂದನೀಯ ಗುರು ದಿವಂಗತ ಫಾದರ್ ಫಿಡೆಲಿಸ್ ಪಿಂಟರ್ ಅವರ ಆಗಮನವಾಗುತ್ತೆ. ಅವರು ಶಂಕುಸ್ಥಾಪನೆಗೊಂಡು ಮಾಡಿ 1958ರಲ್ಲಿ ಉದ್ಘಾಟಿಸಲ್ಪಟ್ಟ ಅಂದಿನ ಬಿಷಪ್ ಮೈಸೂರಿನ ಫಾದರ್ ರೀನಾ ಫ್ಯೂಗೋರವರ ಕಾಲದಲ್ಲಿ ಆಶೀರ್ವದಿಸಲ್ಪಟ್ಟ ದೇವಸ್ಥಾನವು ಮೂರನೆಯದಾಗಿರುತ್ತದೆ. ತದನಂತರ 1983ರಲ್ಲಿ ಶಂಕುಸ್ಥಾಪನೆಗೊಂಡು 85ರ ಏಪ್ರಿಲ್ 30ರಂದು ಉದ್ಘಾಟಿಸಲ್ಪಟ್ಟ ಅತಿವಂದನೀಯ ಬಿಷಪ್ ಅಲ್ಫೋನ್ಸ್ ಮಥಾಯಿಸ್ ಇವರ ಅಮೃತಹಸ್ತೆಯಿಂದ ಕಟ್ಟಿದ ಆ ಕಟ್ಟಡ ಇಂದು ಕೂಡ ನಮ್ಮೆಲ್ಲ ದೈವಿಕ ಸೇವೆಗಳನ್ನು ನೀಗಿಸುತ್ತಾ ಬಂದಿದೆ. ಮೊದಲ ಹಂತದಲ್ಲಿ ಫಾದರ್ ಕೊಯ್ಹೆಲ್, ಫಾದರ್ ಗಿರಿಯಾಡ್, ಫಾದರ್ ಪೈಸೋದಿಯರ್, ಅದೇ ರೀತಿ ಇನ್ನುಳಿದ 7 ಗುರುಗಳು ಕಷ್ಟಪಟ್ಟು ನಡೆದುಕೊಂಡು ಜಾನುವಾರುಗಳ ಮೇಲೆ ಶ್ರೀಮಂತರ ಕೈಗಳಿಂದ ಏನನ್ನೋ ತೆಗೆದುಕೊಂಡು ಬಡವರಿಗೆ ಕೊಡುತ್ತಾ ಇಲ್ಲಿ ದೇವರ ಫಸಲನ್ನು ಕೊಯ್ಯಲು ಬೇಕಾದ ಪ್ರದೇಶವನ್ನು ಸಮತಟ್ಟು ಮಾಡಿದರು. ತದನಂತರ ಬಂದ ಫಾದರ್ ಫಿಡೆಲಿಸ್ ಪಿಂಟರ್ ಅವರು ಅವಿರತ ದುಡಿಮೆಯಿಂದ ಅವರು ಈ ಹಿರೇಬೈಲನ್ನು ಹೊಸ ರೂಪವನ್ನು ತಾಳುವಂತೆ ಮಾಡಿದರು. ಅತಿಶಯೋಕ್ತಿಯೇನಲ್ಲ. ಅವರು ಅದೇ ಕಾಲದಲ್ಲಿ ಸಂತ ಸತುರ್ನಿಯನ್ ಕಿರು ದೇವಾಲಯ ಕೆಲಗೂರು ಇದರ ಉಪದಂಬ ಕೇಂದ್ರ ಇವತ್ತಿಗೆ 75 ವರ್ಷಗಳ ಆಚರಣೆಯನ್ನು ಸಂಭ್ರಮಿಸುವ ಹಂತದಲ್ಲಿರುವಾಗ ಫಾದರ್ ಜಾರ್ಜ್ ಡಿಸೋಜರ್ ಅವರ ಕಾಲದಲ್ಲಿ ಹೆಮ್ಮಕಿಯಲ್ಲಿ ಬಾಲಯೇಸುವಿಗೆ ಸಮರ್ಪಿತ ದೇವಾಲಯವನ್ನು ಕಟ್ಟಿ ನಮ್ಮೆಲ್ಲರ ದೇವರ ಪ್ರೀತಿಯನ್ನು ಇಮ್ಮಡಿಗೊಳಿಸುವಂತೆ, ನಾವಿದ್ದ ಸ್ಥಳದಲ್ಲಿ ಅವರನ್ನು ನೆನೆಸುವಂತೆ ಮಾಡಿದ್ದು ಅವರ ಮಹತ್ ಕಾರ್ಯಗಳು. ಅದೇ ರೀತಿ ಫಿಡೆಲಿಸ್ ಪಿಂಟರ್ ಅವರ ಇನ್ನೊಂದು ಕಾರ್ಯ, ಖಾಲಿ ದೈವಿಕ ರೀತಿಯಲ್ಲೆಲ್ಲ ಬೇರೆಲ್ಲ ರೀತಿಯಲ್ಲಿ ನಾವು ಉತ್ಕೃಷ್ಟಗೊಳ್ಳಬೇಕೆಂದು ನಡೆಸಿದಂಥ ಶಾಲೆ ಹೆಮ್ಮರವಾಗಿ ಬೆಳೆದು ಇಡೀ ಪ್ರದೇಶವನ್ನು ಅದರ ವಿದ್ಯಾ ಸುವಾಸೆಯನ್ನು ಬೀರುವಂತೆ ಮಾಡಿದೆ. ಇಂದಿಗೆ ಬಂದಂಥ ಫಾದರ್ ಡೇವಿಡ್ ಪ್ರಕಾಶ್ ರವರು ಈ ನಮ್ಮ ಪ್ರದೇಶವನ್ನು ಡಿಜಿಟಲೀಕರಣದತ್ತ ಅತಿ ವೇಗವಾಗಿ ಕೊಂಡೊಯ್ಯಲು ಹಲವಾರು ಕನಸುಗಳನ್ನು ಹೊತ್ತು ಇಲ್ಲಿ ಬಂದಿದ್ದಾರೆ. ಇದು ಈ ಬರುವಿಕೆಯು ದೇವರ ವರಪ್ರಸಾದವಾಗಿದೆ. ಹೇಗೆ ದಾವೀದನು ಯಹೂದಿಯರನ್ನು ಬಿಡಿಸಿದ, ಇಸ್ರೇಲ್ ಅನ್ನು ಬಿಡಿಸಿದ, ಅದೇ ರೀತಿ ನಮ್ಮ ವಂದನೀಯ ಗುರುಗಳು ದಾವೀದರು ನಮ್ಮೆಲ್ಲರನ್ನು ಈ ಹೊಸ ಯುಗಕ್ಕೆ ಕೊಂಡೊಯ್ಯುತ್ತಾರೆ. ಮತ್ತೆ ನಮ್ಮ ಹಿರಿಯರು ದುಡಿದ, ಅಲ್ಲಿ ಅವರು ಬೆಳೆಸಿದ ಈ ಬೆಳೆಯನ್ನು ಹೇರಳವಾಗಿ ಬೆಳೆಯುವಂತೆ ಮಾಡಿ ನಮ್ಮ ಸಮಸ್ತ ಕ್ಷೇತ್ರದಲ್ಲಿ ಧರ್ಮ ಕೇಂದ್ರ ಬೆಳಗುವಂತೆ ಮಾಡುತ್ತಾರೆ ಎಂದು ಹೇಳುತ್ತಾ
ಇಲ್ಲಿ ದುಡಿದ ಮಡಿದ ಎಲ್ಲ ಯಾಜಕರುಗಳನ್ನು ಕನ್ಯಾಸ್ತ್ರೀಯರನ್ನು ಪ್ರತ್ಯೇಕವಾಗಿ ಎಲ್ಲರೂ ನೆನೆಸುತ್ತಾ ಈ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಯೇಸು ಕ್ರಿಸ್ತ. ಜೋರಾದ ಚಪ್ಪಾಳೆ, ಅಭಿನಂದನಾ ಪೂರ್ವಕ ಪ್ರೋತ್ಸಾಹ ಪೂರ್ವಕ ಚಪ್ಪಾಳೆ ಜಾನ್ ಮಾಸ್ಕರೇನಸ್ ಇವರಿಗೆ. ಹಿರೇಬೈಲು ನನ್ನ ಧರ್ಮ ಕೇಂದ್ರ ಅಂದು ಎಂದು. ಮೈಕನ್ನು ಸರಿಯಾಗಿ ಸೆಟ್ ಮಾಡಿ ರೋಷನ್ ಪ್ರವೀಣ್. ಆ ಕೇಬಲ್ ಎಲ್ಲ ಕಾಣಬಾರ್ದು, ಲೈವ್ ಹೋಗ್ತಾ ಇದೆ. ಮಸ್ಕರನಸ್ ಇವರಿಗೆ ಈಗ ಸೈಟ್ ಕ್ರಿಶ್ಚಿಯನ್ ಬಡಾವಣೆ ಸಂತ ಲಾರೆನ್ಸರ ಸಮುದಾಯ ಇದರಿಂದ ಪ್ರಿಯಾ ಇವರು ಹಿರೇಬೈಲು ನನ್ನ ಧರ್ಮ ಕೇಂದ್ರ ಇದರ ಬಗ್ಗೆ ತಮ್ಮ ವಿಚಾರ ಸಂಕಿರಣವನ್ನ ಮಂಡನೆಯನ್ನು ಅವರು ಮಾಡಲಿದ್ದಾರೆ. ನೆಕ್ಸ್ಟ್ ಸಂತ ಜೋಸೆಫರ ಸಮುದಾಯ ಹಿರೇಬೈಲ್ ಸ್ಪರ್ಧಾಳು ಅಭ್ಯರ್ಥಿ ಸಿದ್ಧರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. 80 ವರ್ಷಗಳ ಇತಿಹಾಸವನ್ನು ಮೆಲುಕು ಹಾಕುವ ಒಂದು ಪುಟ್ಟ ಕಾರ್ಯ ಈ ವೇದಿಕೆಯ ಮೇಲೆ ನಡೆಯುತ್ತಾ ಇದೆ. ಐತಿಹಾಸಿಕ ದಿನ ಹಿರೇಬೈಲು ಧರ್ಮ ಕೇಂದ್ರಕ್ಕೆ ನಮ್ಮ ಎಲ್ಲ ಪುಟಾಣಿಗಳಿಗೆ, ಯುವ ಮಿತ್ರರಿಗೆ, ನೆರೆದಿರತಕ್ಕಂಥ ಸಭಿಕರಿಗೆ ನಮ್ಮ ಧರ್ಮ ಕೇಂದ್ರದ ಕಿರುಪರಿಚಯವನ್ನ ನಾವು ಮಾಡಿಕೊಡ್ತಾ ಇದ್ದೀವಿ. ನಮ್ಮ ಇತಿಹಾಸ ಹೇಗಿತ್ತು, ಈಗ ಹೇಗಿದೆ, ಮುಂದೆ ಹೇಗಿರಬೇಕು ಎಂಬುದನ್ನ ನಾವು ಮೆಲುಕು ಹಾಕುತ್ತಾ ಚಿಂತನೆಗಳನ್ನು ಆಲಿಸುತ್ತಾ ಹೋಗ್ತಾ ಇದ್ದೀವಿ. ಈ ಅಷ್ಟದಶಮಾನೋತ್ಸವದ ಪ್ರಯುಕ್ತ ಈ ಕಾರ್ಯಕ್ರಮ ಸಮುದಾಯೋತ್ಸವ, ಸಮುದಾಯಗಳ ಉತ್ಸವ ಇವತ್ತು ಹಿರೇಬೈಲು ಸಂತ ಜೋಸೆಫರ ದೇವಾಲಯ ಧರ್ಮ ಕೇಂದ್ರದಲ್ಲಿ ಬಹಳ ಅದ್ದೂರಿಯಾಗಿ ಆಡಂಬರದಿಂದ ಅಭೂತಪೂರ್ವವಾಗಿ ನೆರವೇರ್ತಾ ಇದೆ. ಹಿಯರ್ ವಿ ಗೋ. 5, 4, 3, 2, 1. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರನ್ನು ವಂದಿಸುತ್ತಾ ನನ್ನ ಭಾಷಣವನ್ನ ಪ್ರಾರಂಭಿಸುತ್ತಿದ್ದೇನೆ. ಭಾಷಣದ ವಿಷಯ ಹಿರೇಬೈಲ್ ನಮ್ಮ ಧರ್ಮ ಕೇಂದ್ರ ಅಂದು ಹಾಗೂ ಇಂದು. ಪ್ರಕೃತಿಯ ವರದಾನವಾಗಿರುವ ಮಲೆನಾಡಿನಲ್ಲಿ ರುದ್ರ ರಮಣೀಯತೆಯಿಂದ ಮೈನವಿರೇಳಿಸುವ ಬೆಟ್ಟ ಗುಡ್ಡಗಳು, ಕಾಫಿ ಟೀ ತೋಟಗಳು, ಈ ಹಚ್ಚ ಹಸುರಿನ ಅಪೂರ್ವವಾದ ಸೌಂದರ್ಯವನ್ನ ತನ್ನೊಳಗೆ ಅಡಗಿಸಿಕೊಂಡಿರುವ ಪುಟ್ಟ ಗ್ರಾಮವೇ ನಮ್ಮ ಹಿರೇಬೈಲ್. ಈ ನೈಸರ್ಗಿಕ ಸೌಂದರ್ಯದ ನಾಡಿನಲ್ಲಿ ದೋಣಿ ಆಕಾರದಲ್ಲಿ ಕಾಣುವ ಸುಂದರವಾದ ಕಟ್ಟಡವೇ ಸಂತ ಜೋಸೆಫರ ದೇವಾಲಯ. ಸುಮಾರು 80 ವರ್ಷಗಳ ಕಾಲದ ಸುದೀರ್ಘ ಐತಿಹಾಸಿಕ ಹಿನ್ನೆಲೆ ಉಳ್ಳ ನಮ್ಮ ದೇವಾಲಯ ಬೆಳೆದು ಬಂದ ರೀತಿ ತುಂಬಾ ರೋಮಾಂಚಕವಾದದ್ದು. ಇಲ್ಲಿ ಏನೆಲ್ಲ ಘಟನೆಗಳು ನಡೆದಿದ್ದವು ಎಂಬುದರ ಕುರಿತು ದೃಷ್ಟಿ ಹಾಯಿಸುವುದಾದರೆ, ಇತಿಹಾಸಗಳ ಪ್ರಕಾರ ಹಿರೇಬೈಲ್ನಲ್ಲಿ ಪ್ರಾರ್ಥನಾಲಯ ಹೊಂದಿತ್ತು. ಚಿಕ್ಕಮಗಳೂರು ಧರ್ಮಕ್ಷೇತ್ರದ ಧರ್ಮಗುರುಗಳಾಗಿದ್ದ ಎಂ ಗುರಿಯಾಡ್ರವರು 1907ರಲ್ಲೇ ಈ ಪ್ರಾರ್ಥನಾಲಯಕ್ಕೆ ಶಂಕುಸ್ಥಾಪನೆ ಮಾಡಿದ್ದಾಗಿ ಇತಿಹಾಸಗಳು ತಿಳಿಸುತ್ತವೆ. ವಿಶೇಷತೆ ಎಂದರೆ, ಫ್ರಾನ್ಸ್ ದೇಶದಲ್ಲಿ ಜನಿಸಿ ಕ್ರಿಸ್ತರಿಗಾಗಿ ಗುರುವಾಗಿ ಕರ್ನಾಟಕಕ್ಕೆ ಬಂದು, ಅದರಲ್ಲೂ ನಮ್ಮ ಮೂಡಿಗೆರೆ ಧರ್ಮ ಕೇಂದ್ರಕ್ಕೆ ಬಂದು ಸ್ಥಳೀಯ ಭಾಷೆಗಳನ್ನು ಕಲಿತ ದಿವಂಗತರಾದ ಫಾದರ್ ಗೈರಾಡ್ ಮಾರಿಯೂಸ್, ಪೈಸಾಂದರ್ ಜೋಸೆಫ್, ಕೋಹೆಲ್ ಮೈಕಲ್ ರವರು ಇಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. 1940ರಲ್ಲಿ ಹಿರೇಬೈಲ್ನಲ್ಲಿ ನೂತನ ದೇವಾಲಯವೊಂದನ್ನು ನಿರ್ಮಿಸಲಾಯಿತು. 1940ರವರೆಗೆ ಮೂಡಿಗೆರೆ ಧರ್ಮ ಕೇಂದ್ರದ ಅಧೀನಕ್ಕೆ ಒಳಪಟ್ಟಿದ್ದ ಹಿರೇಬೈಲ್ ಧರ್ಮ ಕೇಂದ್ರವನ್ನ 1943ರಲ್ಲಿ ಸ್ವತಂತ್ರ ಧರ್ಮ ಕೇಂದ್ರವನ್ನಾಗಿ ಘೋಷಿಸಲಾಯಿತು. ಲೋಪೇಜ್ ರವರು ಇದರ ಪ್ರಥಮ ಗುರುಗಳಾದರು. ಅಲ್ಲಿಂದ ಇಲ್ಲಿಯವರೆಗೆ ಸುಮಾರು 15 ಗುರುಗಳು, 6 ಸಹಾಯಕ ಗುರುಗಳು ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. ಸತತ 2 ಬಾರಿ ಈ ದೇವಾಲಯ ಶಿಥಿಲಗೊಂಡಾಗ ಅಂದಿನ ಧರ್ಮಗುರುಗಳಾಗಿದ್ದ ಫಾದರ್ ಡೇನಿಯಲ್ ಡಿಸೋಜಾ ಇವರ ನೇತೃತ್ವದಲ್ಲಿ ಕಠಿಣ 6 ವರ್ಷಗಳ ನಿರಂತರ ಪರಿಶ್ರಮದೊಂದಿಗೆ ಹೊಸ ದೇವಾಲಯವನ್ನ ಕಟ್ಟಲಾಯಿತು. ನಂತರ ಬಂದಂತ ಫಾದರ್ ಜೋಮೇರಿ ಲೋಬೋರ್ ಅವರು ಸರ್ವ ಸೇವಾ ತಂಡವನ್ನ ಹಿರೇಬೈಲ್ನಲ್ಲಿ ಸ್ಥಾಪಿಸಿದರು. ಫಾದರ್ ಜೋಮೇರಿ ಲೋಬೋರ್ ಅವರ ಅವಧಿಯಲ್ಲಿ ಹಿರೇಬೈಲ್ ಧರ್ಮ ಕೇಂದ್ರದಲ್ಲಿ ಸುಮಾರು 55 ವರ್ಷಗಳ ಹಿಂದೆ, ಅಂದರೆ 1968ರಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನ ನಡೆಸಲಾಯಿತು. ಕರ್ನಾಟಕದಲ್ಲಿಯೇ ಪ್ರಪ್ರಥಮ ಬಾರಿಗೆ ಹಿರೇಬೈಲ್ ದೇವಾಲಯ ಹೊಸ ಇತಿಹಾಸವನ್ನು ಸೃಷ್ಟಿಸುವುದರ ಮೂಲಕ ಹಲವಾರು ಬಡವರಿಗೆ ಹೊಸ ದಾರಿಯನ್ನ ತೋರಿಸಿತು. ಫಾದರ್ ಪ್ಯಾಟ್ರಿಕ್ ಡಿಸೋಜಾರವರು
ಭೂ ಸುಧಾರಣಾ ಕಾಯ್ದೆ ವಿರುದ್ಧ ನಿರಂತರವಾಗಿ ಹೋರಾಡಿ ನಮಗೆ ಜಯವನ್ನು ತಂದುಕೊಟ್ಟರು. ಫಾದರ್ ಜಾರ್ಜ್ ಡಿಸೋಜರವರು ಬಡವರ ಮೇಲಿನ ಅತೀವ ಕಾಳಜಿಯಿಂದಾಗಿ ಸುಮಾರು 20 ಕುಟುಂಬಗಳಿಗೆ ಉಚಿತ ವಸತಿ ಸೌಲಭ್ಯವನ್ನ ಕಲ್ಪಿಸಿಕೊಟ್ಟರು. ಮಾತ್ರವಲ್ಲದೆ ಹೆಮ್ಮಕ್ಕಿಯಲ್ಲಿ ನೂತನ ಉಪಧರ್ಮ ಕೇಂದ್ರವನ್ನು ಕೂಡ ಸ್ಥಾಪಿಸಿದರು. ನಂತರ ಬಂದಂತಹ ಫಾದರ್ ರಸ್ಕೀನರವರು ಸುಮಾರು 100 ವರ್ಷ ಹಳೆಯದಾದಂತಹ ಗುರುನಿವಾಸವನ್ನ ಕೆಡವಿ ಧರ್ಮ ಕೇಂದ್ರದ ಭಕ್ತಾದಿಗಳ ಸಹಯೋಗದೊಂದಿಗೆ ಹೊಸ ಗುರುನಿವಾಸವನ್ನ ಕಟ್ಟಿದರು. ಫಾದರ್ ರಾಜೇಂದ್ರರವರು ದೇವಾಲಯಕ್ಕೆ ಬಹು ಸುಂದರವಾದಂತಹ ಪ್ರವೇಶ ದ್ವಾರವನ್ನು ನಿರ್ಮಿಸುವಲ್ಲಿ ಯಶಸ್ವಿಯಾದರು. ಫಾದರ್ ಜಾರ್ಜ್ ಅಂದ್ರಾದೆಯವರು ಗ್ರಾಮ ಪಂಚಾಯಿತಿಯ ಸಹಯೋಗದೊಂದಿಗೆ ಹೈಟೆಕ್ ಶೌಚಾಲಯವನ್ನ ನಿರ್ಮಿಸಿದರು. ಇವರೆಲ್ಲರ ನಂತರ 15ನೇ ಧರ್ಮಗುರುಗಳಾಗಿ ಹಾಸನದಿಂದ ನಮ್ಮ ಧರ್ಮ ಕೇಂದ್ರಕ್ಕೆ ಆಗಮಿಸಿದ ಫಾದರ್ ಡೇವಿಡ್ ಪ್ರಕಾಶ್ ರವರು ನಮ್ಮ ಧರ್ಮ ಕೇಂದ್ರದ 80 ವರ್ಷಗಳ ಅಷ್ಟದಶಮಾನೋತ್ಸವವನ್ನು ತುಂಬಾ ಅದ್ದೂರಿಯಾಗಿ ಆಚರಿಸಿದರು. ಮಾತ್ರವಲ್ಲದೆ ICYM ಸಹಯೋಗದೊಂದಿಗೆ ಹಲವಾರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ರೂಪಿಸಿದರು. ಉದಾಹರಣೆಗೆ ಕ್ರೀಡೋತ್ಸವ, ಕುಕಿಂಗ್ ಫಿಯೆಸ್ಟಾ, ಪ್ರಸ್ತುತ ಇಂದಿನ ದಿನದ ಸಮುದಾಯೋತ್ಸವ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿದರು. 19/11/2023 ನಮ್ಮ ದೇವಾಲಯದ ಹಳೆಯ ಬಲಿಪೀಠದ ಶಿಲುಬೆಯನ್ನು ಬದಲಾಯಿಸಿ ಅದಕ್ಕೆ ಹೊಸ ರೂಪವನ್ನು ನೀಡಿದ್ದಾರೆ. ಹೀಗೆ ನಮ್ಮ ಧರ್ಮ ಕೇಂದ್ರಕ್ಕೆ ಬಂದಂತ ಪ್ರತಿಯೊಬ್ಬ ಗುರುಗಳು ಕೂಡ ತಮ್ಮದೇ ಆದ ಕೊಡುಗೆಯನ್ನ ನೀಡಿದ್ದಾರೆ. ಕೀರ್ತನೆ ಅಧ್ಯಾಯ 113, ದೇವಜನರೆಲ್ಲರೂ ಒಟ್ಟಾಗಿ ಐಕ್ಯತೆಯಿಂದ ಬಾಳಿದಾಗ ಅದು ಎಷ್ಟೊಂದು ಒಳ್ಳೆಯದು ಮತ್ತು ಹಿತಕರವಾಗಿರುತ್ತದೆ ಎಂಬಂತೆ ನಮ್ಮ ಧರ್ಮ ಕೇಂದ್ರದ ಬೆಳವಣಿಗೆಯಲ್ಲಿ ಇಲ್ಲಿನ ಭಕ್ತಾದಿಗಳ ಹಾಗೂ ದಾನಿಗಳ ಕೊಡುಗೆಯನ್ನು ಖಂಡಿತವಾಗಿಯೂ ಮರೆಯುವಂತಿಲ್ಲ. ಇವರೆಲ್ಲರ ಪರಸ್ಪರ ಸಹಕಾರ ಅನ್ಯೋನ್ಯತೆಯಿಂದಾಗಿ ನಮ್ಮ ದೇವಾಲಯ ಇಷ್ಟರ ಅಭಿವೃದ್ಧಿಯನ್ನ ಕಂಡಿದೆ. ಇದೇ ರೀತಿ ಇವರೆಲ್ಲರೂ ಒಮ್ಮತದಿಂದ ಮುಂದೆ ಸಾಗಿ ಅಲ್ಪಸಂಖ್ಯಾತರಾದ ಕ್ರೈಸ್ತರಾದ ನಾವು ಸಮಾಜದ ಮುಖ್ಯವಾಹಿನಿಯಲ್ಲಿ ಗುರುತಿಸಿಕೊಳ್ಳುವಂತಾಗಲಿ ಎಂದು ಆಶಿಸುತ್ತೇನೆ. ಕೊನೆಯ ಒಂದೆರಡು ಮಾತುಗಳು. ನಾನು ಎಂಬುದು ಅಹಂಕಾರ, ನಾವು ಎಂಬುದು ಮಮಕಾರ, ನನ್ನದು ಎಂಬುದು ಅಹಂಕಾರ, ನಮ್ಮದು ಎಂಬುದು ಸಂಸ್ಕಾರ, ನನ್ನಿಂದ ಎಂದರೆ ದುರಹಂಕಾರ, ನಮ್ಮಿಂದ ಎಂದರೆ ಪುರಸ್ಕಾರ. ನಮ್ಮ ಹಿರಬೇಲ್ಲ ಭಕ್ತಾದಿಗಳೆಲ್ಲರೂ ನಾನು ನನ್ನದು ಎಂಬ ಭಾವನೆಯನ್ನು ಬಿಟ್ಟು ನಮ್ಮದು ಎಂಬ ಭಾವನೆಯಿಂದ ಒಟ್ಟಾಗಿ ದುಡಿದಾಗ ಇನ್ನಷ್ಟು ಕೆಲಸಗಳನ್ನು ಯಶಸ್ವಿಯಾಗಿ ರೂಪಿಸಬಹುದು ಎಂದು ಹೇಳುತ್ತಾ ನನ್ನ ಭಾಷಣವನ್ನ ಮುಗಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಗಿವರ್ ಎ ಬಿಗ್ ಹ್ಯಾಂಡ್. ಪ್ರಿಯ ಸಂತ ಲಾರೆನ್ಸರ ಸಮುದಾಯ ಕ್ರಿಶ್ಚಿಯನ್ ಬಡಾವಣೆ ಸೈಡ್ ಹಿರೇಬೈಲು ನನ್ನ ಧರ್ಮ ಕೇಂದ್ರ ಬಹಳ ಅರ್ಥಗರ್ಭಿತವಾಗಿ ಬಹಳ ವಿವರವಾಗಿ ಎಲ್ಲ ಗುರು ಕನ್ಯಾಸ್ತ್ರೀಯರ ಕೊಡುಗೆಯನ್ನ ಈ ಧರ್ಮ ಕೇಂದ್ರಕ್ಕೆ ಹಿರಿಕರ ಕಾಣಿಕೆಯನ್ನ ಬಹಳ ಧನ್ಯತಾ ಭಾವದಿಂದ ಸ್ಮರಿಸಿದ್ದಾರೆ. ಅವರಿಗೆ ವಂದನೆಗಳು, ಅಭಿನಂದನೆಗಳು. ಈಗ ಸಂತ ಜೋಸೆಫರ ಸಮುದಾಯ ಹಿರೇಬೈಲು ಇದರ ಅಭ್ಯರ್ಥಿ ಸ್ಪರ್ಧಾಳು ಆಗಿ ಭಾಷಣಕಾರರಾಗಿ ಶ್ರೀಮತಿ ಡೋರಿಸ್ ಪಿರೇರಾ ಇವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಅವರಿಗೆ ನಾವು ಸ್ವಾಗತವನ್ನ ಸುಸ್ವಾಗತವನ್ನ ಕೋರೋಣ. ಬಹಳ ಹಿರಿಯ ವ್ಯಕ್ತಿ ಶ್ರೀಮತಿ ಡೋರಿಸ್ ಪಿರೇರಾ, ಅನುಭವ ನುರಿತ ವ್ಯಕ್ತಿಗಳು, ಧರ್ಮ ಕೇಂದ್ರದ ಇತಿಹಾಸವನ್ನ ಆಳವಾಗಿ ಬಲ್ಲವರು ಮತ್ತು ನೋಡಿದವರು ಮಾತ್ರವಲ್ಲ ಅನುಭವಿಸಿದವರು. ಕಳೆದ 70 ವರ್ಷಗಳಿಂದ ಅವರು ಈ ಹಿರೇಬೈಲ್ ಧರ್ಮ ಕೇಂದ್ರದಲ್ಲಿ ವಾಸವಾಗಿದ್ದಾರೆ. ಅವರ ಅನುಭವದ ಮಾತುಗಳಿಗೆ ನಮ್ಮ ಕಿವಿಗಳನ್ನ ಈಗ ನಾವು ಕೊಡೋಣ. ನಮ್ಮ ಧರ್ಮ ಕೇಂದ್ರದ ಈ ಇತಿಹಾಸದ ಗರಿಮೆ ಮತ್ತು ಹಿರಿಮೆಯನ್ನ ನಾವು ಮೆಲುಕು ಹಾಕುತ್ತಾ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಭದ್ರವಾದಂತಹ ಸಕಾರಾತ್ಮಕವಾದಂತಹ ವಿಶ್ವಾಸದ ಹಾದಿಯನ್ನ ತೋರಿಸಿಕೊಡಲು ಈ ಒಂದು ಚಿಕ್ಕ ಕಾರ್ಯ ನಮ್ಮ ಕುಟುಂಬಗಳಿಗೆ, ಸಮುದಾಯಗಳಿಗೆ, ನಮಗೆಲ್ಲರಿಗೆ ಪ್ರೇರಣೆಯನ್ನ ನೀಡಲಿ. ಹಿಯರ್ ವಿ ಗೋ. 5, 4, 3, 2, 1. ಅಲ್ಲಿಗಲ್ಲಿಗೆ ಬೆಳೆದ ಬೆಳೆಗಳಿಂ ಮೇಳೆಗಳಿಂ ದಲ್ಲಿಗೆ ಗವಾಸ್ಪದಗಳಿಂ ಗುಡ್ಡ ಬೆಟ್ಟಗಳಿಂ ಕಾಪಿ ತೋಟಗಳಿಂ ಮೆರೆಯುವುದೆನ್ನ ಹಿರೇಬೈಲ್ ಧರ್ಮ ಕೇಂದ್ರವಂ. ಇಲ್ಲಿ ನೆರೆದಿರುವ ಧರ್ಮ ಗುರುಗಳೇ, ಧರ್ಮ ಭಗಿನಿಯರೇ, ತೀರ್ಪುಗಾರರೇ ಹಾಗೂ ಭಕ್ತಾದಿಗಳೇ, ನಿಮಗೆಲ್ಲರಿಗೂ ಈ ಮಧ್ಯಾಹ್ನದ ಶುಭ ಕಾಮನೆಗಳನ್ನು ಹೇಳುತ್ತಾ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಸಲ್ಲಿಸುತ್ತಾ
ಹಿರೇಬೈಲ್ ಅಂದು ಇಂದು ಹೇಳ ಬಯಸುತ್ತೇನೆ. ಶತಮಾನದ ಹಿಂದೆ ನಮ್ಮ ಹಿರೇಬೈಲ್ ಧರ್ಮ ಕೇಂದ್ರವು ನಡೆದು ಬಂದ ದಾರಿಯು ಬಹಳ ಶೋಚನೀಯವಾದುದು. ಅಂದು ಫ್ರಾನ್ಸಿನಲ್ಲಿ ಜನಿಸಿ ಕರ್ನಾಟಕಕ್ಕೆ ಆಗಮಿಸಿ ಮೂಡಿಗೆರೆಯಲ್ಲಿ ನೆಲೆಸಿ ಗುಡ್ಡ ಬೆಟ್ಟಗಳನ್ನು ಸುತ್ತಿ ಬಳಸಿ ಆ ಫ್ರೆಂಚ್ ಮಿಷನರಿಗಳಾದ ಫಾದರ್ ಕೊಹೆಲ್, ಫಾದರ್ ಗುರಿಯಾಡ್, ಫಾದರ್ ಫೈಸಂದರ್ ಇಲ್ಲಿಗೆ ಬಂದು ಸಾರಿದ ಸ್ವಾರ್ಥ ಧರ್ಮ ಬೀಜವು ಇಂದು ಬೃಹದಾಕಾರದ ಆಲದ ಮರವಾಗಿ ಬೆಳೆದು ನಿಂತಿದೆ ಅಂದರೆ ನಮಗೆ ಹೆಮ್ಮೆ ಅಲ್ಲವೇ? 1907ರಲ್ಲಿ ಇಲ್ಲಿ ಕ್ರೈಸ್ತ ಧರ್ಮ ಅಸ್ತಿತ್ವದಲ್ಲಿ ಇತ್ತೆಂದು ಇತಿಹಾಸದಿಂದ ತಿಳಿಯಲಾಗುತ್ತದೆ. ಅಂದು ನಮ್ಮ ಹಿರೇಬೈಲಿನ ಸರಹದ್ದು ಕೊಟ್ಟಿಗೆಹಾರದಿಂದ ಕುದುರೆಮುಖದವರೆಗೂ ವ್ಯಾಪಕವಾಗಿ ವಿಸ್ತೀರ್ಣವಾಗಿತ್ತು. 1943ರಲ್ಲಿ ಹಿರೇಬೈಲ್ ಸ್ವತಂತ್ರ ಧರ್ಮ ಕೇಂದ್ರವಾದ ಮೇಲೆ ಇಲ್ಲಿ ದೇಶೀಯ ಗುರುಗಳು ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಸುವಾರ್ತೆಯನ್ನು ಸಾರುವಲ್ಲಿ ಪ್ರಬಲರಾದರು. 1960ರಲ್ಲಿಯೇ ಇಲ್ಲಿ ಅರ್ಸುಲೈನ್ ಧರ್ಮ ಭಗಿನಿಯರು ಶಾಲೆಯನ್ನು ಆರಂಭಿಸಿ ಇಲ್ಲಿಯ ಜನರ ಶೈಕ್ಷಣಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಕಾರಣೀಭೂತರಾದರು. ನಮ್ಮ ಹಿರೇಬೈಲ್ ಧರ್ಮ ಕೇಂದ್ರವು ಧರ್ಮಕ್ಷೇತ್ರದ ಹಿರಿಯ ಮಾದರಿಯ ಧರ್ಮ ಕೇಂದ್ರವೂ ಆಗಿದೆ. ಇದು ಅಂದಿನ ವಿಷಯವಾದರೆ ಇಂದು ಹಿರೇಬೈಲ್ಪೇಟೆಯ ಸೆರಗಿನಲ್ಲಿ ನಿಂತು ನೋಡಿದರೆ ಸುತ್ತಲೂ ಹಚ್ಚ ಹಸುರಿನ ಗುಡ್ಡ ಬೆಟ್ಟಗಳ ಸಾಲುಗಳು, ಮೇಲೆ ನೋಡಿದರೆ ನೀಲಿ ಆಕಾಶ, ಎದುರು ನೋಡಿದರೆ ಗುಮಿನ್ಕಾಣ್ ಟೀ ತೋಟದ ಸೌಂದರ್ಯ. ಇದರ ನಡುವೆ ಕಂಗೊಳಿಸುವುದು ಬೃಹತ್ ದೋಣಿ ಆಕಾರದ ಕಟ್ಟಡವೇ ಇಂದಿನ ನಮ್ಮ ದೇವಾಲಯ. ನಿಂತಿಹುದು ಚಲಚರಣಂ ವಿನ್ಯಾಸದಿಂ ಚಕಿತವೆಂಬಂತೆ ಈ ಕಟ್ಟಡ. ಇದರ ಅಜ್ಞಾತವರ್ಣ ಶಿಲ್ಪಿಯೇ ಫಾದರ್ ಡೇನಿಯಲ್. ಇವರ ಸೇವಾದಿಯ ನಂತರ ಇಲ್ಲಿಗೆ ಆಗಮಿಸಿದರು ಧರ್ಮ ಪಂಡಿತರಾದ ಫಾದರ್ ಜಾಡಿಸೋದ, ಬಡವರ ಪಾಲಿನ ಆಶಾಕಿರಣ. ಇವರ ಕಾಲದಲ್ಲಿಯೇ ಹೆಮ್ಮಕ್ಕಿ ಉಪಕೇಂದ್ರದ ಉಗಮವಾಯಿತು. ಇವರ ನಂತರ ಇಲ್ಲಿಗೆ ಆಗಮಿಸಿದರು ಶ್ರೇಷ್ಠ ಸಂಗೀತಕಾರ ಫಾದರ್ ಜೀವಿ. ಇವರು ಮಕ್ಕಳಿಗೆ ತಾವೇ ರಚಿಸಿದ ಗೀತೆಯನ್ನು ಕಲಿಸಿ ಗಾಯನ ಮಂಡಳಿಗೆ ಒತ್ತು ನೀಡಿದರು. ತದನಂತರ ಇಲ್ಲಿಗೆ ಆಗಮಿಸಿದರು ಫಾದರ್ ರಸ್ಕೀನ. ಹಳೆಯದಾದ ಗುರು ನಿವಾಸವನ್ನು ಕೆಡವಿ ಹೊಸ ಗುರು ನಿವಾಸವನ್ನು ಕಟ್ಟಿದ ಕೀರ್ತಿಯು ಇವರಿಗೆ ಸಲ್ಲುತ್ತದೆ. ಅವರ ನಂತರ ಇಲ್ಲಿಗೆ ಆಗಮಿಸಿದರು ಶಿಸ್ತಿನ ಸಿಪಾಯಿ ಫಾದರ್ ರಾಜೇಂದ್ರ. ಇವರು ನಮ್ಮ ಇಂದಿನ ಪೀಠ ಸೇವಕ ಮಕ್ಕಳು ಇಷ್ಟು ಮುಂದುವರಿದಿದ್ದರಾದರೆ ಅದು ಅವರ ಶ್ರಮದ ಫಲ. ಇವರು ನಮ್ಮ ದೇವಾಲಯಕ್ಕೆ ಹೊಸ ಪ್ರವೇಶ ದ್ವಾರವನ್ನು ಕಟ್ಟಿಸಿ ದೇವಾಲಯಕ್ಕೆ ಹೊಸ ಮೆರುಗನ್ನು ಕೊಟ್ಟಂತಹ ದಾರುಶಿಲ್ಪಿ. ಇವರ ನಂತರ ಇಲ್ಲಿಗೆ ಆಗಮಿಸಿದರು ಫಾದರ್ ಗಿಲ್ಬರ್ಟ್. 1 ವರ್ಷ ಸೇವೆ ಸಲ್ಲಿಸಿದ ಬಳಿಕ ಇಲ್ಲಿಗೆ ಆಗಮಿಸಿದರು ಫಾದರ್ ಜಾರ್ಜ್ ಅಂದ್ರಾದೆ. ಇವರು ಜನರ ಆಧ್ಯಾತ್ಮಿಕ ಬೆಳವಣಿಗೆಗೆ ಕಾರಣೀಭೂತರಾದರು. ಈಗ ಅವರ ನಿವೃತ್ತಿಯ ನಂತರ ಪ್ರಸ್ತುತ ನಮ್ಮ ಮುಂದೆ ಇದ್ದಾರೆ 106 ಕನಸುಗಳನ್ನು ಹೊತ್ತು ವಂದನೀಯ ಡೇವಿಡ್ ಪ್ರಕಾಶ್. ನಮ್ಮ ಧರ್ಮ ಕೇಂದ್ರದಲ್ಲಿ ಅನೇಕ ದೈವ ಕರೆಗಳು ಉದ್ಭವಿಸಿವೆ. ಈಗ ಪ್ರಸ್ತುತ ನಮ್ಮ ಧರ್ಮ ಕೇಂದ್ರದಲ್ಲಿ ಪಾಲನ ಮತ್ತು ಆರ್ಥಿಕ ಸಭೆ, ವಿನ್ಸೆಂಟ್ ಡಿ ಪೌಲ್ ಸಭೆ, ಪೀಠ ಸೇವಕರ ಸಭೆ, ಗಾಯನ ಮಂಡಳಿ, ಅರ್ಸುಲೈನ್ ಫ್ರಾನ್ಸಿಸ್ಕನ್ ಲೇ ಪೀಪಲ್ ಅಸೋಸಿಯೇಷನ್ ಇಂತೆಲ್ಲ ಸಂಘಟನೆಗಳು ತಮ್ಮನ್ನೇ ತಾವು ಧರ್ಮ ಕೇಂದ್ರದ ಕೆಲಸದಲ್ಲಿ ತೊಡಗಿಸಿಕೊಂಡಿವೆ. ನಮ್ಮ ಧರ್ಮ ಕೇಂದ್ರದ ಈಗ ಪ್ರಗತಿ ಹತ್ತಿರ ದಾಪುಗಾಲು ಹಾಕುತ್ತಿದೆ. ಕೂಡಿ ಬಾಳಿದರೆ ಸ್ವರ್ಗ ಎಂಬ ನಾಣ್ಣುಡಿಯಂತೆ ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಎಲ್ಲರೂ ಅನ್ಯೋನ್ಯತೆಯಿಂದ ಐಕ್ಯತೆಯಿಂದ ಸಹಬಾಳ್ವೆ ನಡೆಸುತ್ತಿದ್ದಾರೆ. ನಮ್ಮ ಧರ್ಮಕ್ಕೆ ಇಷ್ಟು ಹಿನ್ನೆಲೆಯಿಲ್ಲ. ನಮ್ಮ ಪಾಲಕ ಧರ್ಮ ಕೇಂದ್ರದ ಜೋಸೆಫರ ಆದರ್ಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರಂತೆ ನೀತಿವಂತರಾಗಿ, ಪ್ರಾಮಾಣಿಕ ಕಾರ್ಮಿಕರಾಗಿ, ಆದರ್ಶ ಕುಟುಂಬದ ಪಾಲಕರಾಗಿ ಜೀವಿಸಲು ಪ್ರಯತ್ನಿಸೋಣವೇ? ಆ ರಂಕುಶಮಿಟ್ಟೊಡಂ ನೆನೆಯುವುದೆನ್ನ ಮನಂ ಹಿರೇಬೈಲ್ ಧರ್ಮ ಕೇಂದ್ರಂ. ಧನ್ಯವಾದಗಳು. ಜೈ
ಜೋರಾದ ಚಪ್ಪಾಳೆ. ಶ್ರೀಮತಿ ಡೋರಿಸ್ ಪೆರೇರಾ ಇವರಿಗೆ ಬಹಳ ಸುಂದರವಾಗಿ ಸರ್ವಜ್ಞನ ವಚನಗಳನ್ನ ಅವರು ಪ್ರಸ್ತಾಪಿಸಿ ಅರ್ಥಭರಿತವಾಗಿ ತಮ್ಮ ವಿಚಾರ ಮಂಡನೆಯನ್ನು ಮಾಡಿದ್ದಾರೆ. ಹಿರೇಬೈಲ್ ನನ್ನ ಧರ್ಮ ಕೇಂದ್ರ. ನಾವು ಒಂದಾದರೆ ಉಳಿಯುತ್ತೇವೆ, ಚದುರಿದರೆ ಅಳಿಯುತ್ತೇವೆ ಎಂಬ ಸಂದೇಶವನ್ನು ನೀಡಿದ್ದಾರೆ. ಡೋರಿಸ್ ಪೆರೇರಾ ಇವರಿಗೆ ನಮ್ಮ ಅಭಿನಂದನೆಗಳು, ವಂದನೆಗಳು. ಈಗ ಮುಂದಿನ ಸಮುದಾಯ ಬಾಲಯೇಸು ಸಮುದಾಯ ಹೆಮ್ಮಕ್ಕಿ ತಮ್ಮ ವಿಚಾರ ಮಂಡನೆಯನ್ನು ಅವರು ಮಾಡಲಿದ್ದಾರೆ. ಜೇನುಗೂಡು ನಾವೆಲ್ಲ ಒಟ್ಟಾಗಿದ್ದರೆ ಮಾತ್ರ ಜೇನಿನ ಸಿಹಿಯನ್ನ ಸವಿಯಲು ಸಾಧ್ಯ. ಒಂದಾದರೆ ಉಳಿಯುತ್ತೇವೆ, ಚದುರಿದರೆ ಅಳಿಯುತ್ತೇವೆ. ಈ ಐಕ್ಯತಾ ಸಮುದಾಯೋತ್ಸವ ಐಕ್ಯತಾ ಶಕ್ತಿಯ ಉತ್ಸವ. ಹೆಮ್ಮಕ್ಕಿ ಹಿರೇಬೈಲು ನನ್ನ ಧರ್ಮ ಕೇಂದ್ರ ಬಾಲಯೇಸು ಸಮುದಾಯದ ಸ್ಪರ್ಧಾಳು ಈಗ ನಮ್ಮ ಮುಂದೆ. ಇದಾದ ಮೇಲೆ ಸತುರ್ನೀನ್ ಕೆಳಗೂರು ಸತುರ್ನೀನ್ ಸಮುದಾಯ ಸಿದ್ಧರಾಗಬೇಕಾಗಿ ವಿನಂತಿಸ್ತೇನೆ. ಹಿಯರ್ ವಿ ಗೋ. 5 4 3 2 1. ಪೂಜ್ಯರಾದ ಗುರುಗಳೇ, ತೀರ್ಪುಗಾರರೇ ಹಾಗೂ ನನ್ನ ಒಲವಿನ ಭಕ್ತಾದಿಗಳೇ, ಇಂದು ನಾನು ನಮ್ಮ ಧರ್ಮ ಕೇಂದ್ರ ಹಿರೇಬೈಲ್ ಅಂದು ಇಂದು ಈ ವಿಚಾರದ ಬಗ್ಗೆ ಕಿರು ಪರಿಚಯ ಮಾಡಲು ಇಚ್ಛಿಸುತ್ತೇನೆ. ಮಲೆನಾಡಿನ ಸುಂದರ ಹಚ್ಚ ಹಸಿರು ಪ್ರಕೃತಿಯ ಮಧ್ಯೆ ಗಿರಿ ಶಿಖರಗಳ, ಕಾಫಿ ತೋಟಗಳ ರಮಣೀಯ ಸೊಬಗಿನ ನಡುವೆ ಹಿರೇಬೈಲ್ನ ಹೃದಯ ಭಾಗದಲ್ಲಿ ಕಂಗೊಳಿಸುತ್ತಿರುವಂತಹ ದೋಣಿ ಆಕಾರದ ಒಂದು ಕಟ್ಟಡವೇ ಹಿರೇಬೈಲ್ ಧರ್ಮ ಕೇಂದ್ರ ಸಂತ ಜೋಸೆಫರ ದೇವಾಲಯ. 1909ರಲ್ಲಿ ಹಿರೇಬೈಲಿನಲ್ಲಿ ಕ್ರೈಸ್ತರ ಅಸ್ತಿತ್ವಕ್ಕೆ ಒಂದು ಪ್ರಾರ್ಥನಾಲಯವಿತ್ತು. 1907ರಲ್ಲಿಯೇ ಚಿಕ್ಕಮಗಳೂರು ಧರ್ಮ ಕೇಂದ್ರದ ಗುರುಗಳಾದ ಫಾದರ್ ಎಂ ಗುರಿಯಾಡ್ ರವರು ಈ ದೇವಾಲಯಕ್ಕೆ ಅಸ್ತಿತ್ವಕ್ಕೆ ಶಂಕುಸ್ಥಾಪನೆ ಮಾಡಿದ್ದರೆಂದು ತಿಳಿದು ಬರುತ್ತದೆ. 1909ರಿಂದ 1935ರವರೆಗೆ ಮೂಡಿಗೆರೆಯ ಧರ್ಮ ಕೇಂದ್ರದ ಗುರುಗಳಾದ ಫ್ರೆಂಚ್ ಮಿಷನರಿಗಳು ಫಾದರ್ ಎಂ ಗುರಿಯಾಡ್, ಫಾದರ್ ಫೈಸೂದಿಯರ್ ಹಾಗೂ ಫಾದರ್ ಕೋಹೆಲ್ ರವರು ಮಲೆನಾಡಿನ ಕ್ರೈಸ್ತ ಅನುಯಾಯಿಗಳ ಅಸ್ತಿತ್ವಕ್ಕೆ ಬಹು ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸಿರುತ್ತಾರೆ. 1940ರಲ್ಲಿ ಹೊಸ ದೇವಾಲಯವನ್ನು ಕಟ್ಟಲಾಯಿತು. 1943ರಲ್ಲಿ ಮೂಡಿಗೆರೆ ಧರ್ಮ ಕೇಂದ್ರದ ಉಪಧರ್ಮ ಕೇಂದ್ರವಾಗಿದ್ದ ಹಿರೇಬೈಲನ್ನು ಸ್ವತಂತ್ರ ಧರ್ಮ ಕೇಂದ್ರವನ್ನಾಗಿ ಘೋಷಿಸಿ ಫಾದರ್ ಎ ಲೋಫೆಜ್ ರವರು ಮೊದಲ ಧರ್ಮಗುರುಗಳಾಗಿ ನೇಮಕಗೊಂಡರು. ತದನಂತರ ಹಿರೇಬೈಲ್ನ ಸರಹದ್ದು ಜವಳಿ, ಕೆಳಗೂರು, ಹಿರೇಬೈಲ್, ಕಳಸ ಹಾಗೂ ಸಂಸೆಯವರೆಗಿತ್ತು. ನಂತರ 1953ರಲ್ಲಿ ಫಾದರ್ ಪೆದೆಲಿಸ್ ಪಿಂಟೋರವರು ಎರಡನೆಯ ಗುರುಗಳಾಗಿ ನೇಮಕಗೊಂಡರು. ಎರಡನೆಯ ನೂತನ ದೇವಾಲಯದ ಕಾರ್ಯವನ್ನು ಕೂಡ ಮಾಡಿದರು. ತದನಂತರ 1960ರಲ್ಲಿ ಅರ್ಸುಲೈಕ್ ಫ್ರಾನ್ಸಿಸ್ಕನ್ ಧರ್ಮ ಭಗಿನಿಯರು ತಮ್ಮ ಕಾನ್ವೆಂಟ್ ಹಾಗೂ ಶಾಲೆಯನ್ನು ತೆರೆದರು. ನಂತರ 1960ರಲ್ಲಿ ಜೋಮಿರಿ ಲೋಬೋ ಇವರು ಧರ್ಮಗುರುಗಳಾಗಿ ನೇಮಕಗೊಂಡು ಸರ್ವ ಧರ್ಮದವರೊಡನೆ ಸಂಪರ್ಕ ಸಾಧಿಸಿ ಸರ್ವ ಸೇವಾ ಸಂಘವನ್ನು ರಚಿಸಿ ಯುವಜನರ, ಮಕ್ಕಳ ಹಾಗೂ ಪ್ರತಿಯೊಬ್ಬ ಕ್ರೈಸ್ತರ ಅಭ್ಯುದಯಕ್ಕೆ ಕಾರಣರಾದರು. 1971ರಲ್ಲಿ ಫಾದರ್ ಪ್ಯಾಟ್ರಿಕ್ ಅವರು 9 ವರ್ಷಗಳ ಕಾಲ ನಿರಂತರ ಸೇವೆಯನ್ನು ಸಲ್ಲಿಸಿ ಜನರ ಏಳಿಗೆಗಾಗಿ ದುಡಿದರು. ನಂತರ 1980ರಲ್ಲಿ ಕುದುರೆಮುಖವು ಸ್ವತಂತ್ರ ಧರ್ಮ ಕೇಂದ್ರವಾಯಿತು. 1980ರಲ್ಲಿ ಫಾದರ್ ಡೇನಿಯಲ್ ರವರು 6 ವರ್ಷಗಳ ನಿರಂತರ ಶ್ರಮದಿಂದಾಗಿ ಪ್ರಸ್ತುತ ನಾವು ಇರುವಂತಹ ದೇವಾಲಯವನ್ನು ಕಟ್ಟಿಸಿದರು. ನಂತರ 1989ರಲ್ಲಿ ಕನ್ನಡ ಕ್ರೈಸ್ತ ಸಾಹಿತಿ, ಬೈಬಲ್ ಪಂಡಿತ ಫಾದರ್ ಜಾರ್ಜ್ ರವರು ಧರ್ಮಗುರುಗಳಾಗಿ ನೇಮಕಗೊಂಡು ಬೈಬಲ್ ಆರಾಧನಾ ವಿಧಿ ಹಾಗೂ ಧರ್ಮೋಪದೇಶ ಇವುಗಳಿಗೆ ಹೆಚ್ಚಿನ ಗಮನವನ್ನು ಸೆಳೆದರು. ನಂತರ ಫಾದರ್ ಜಿ.ವಿ. ಡಿಸೋಜರವರು ಉತ್ತಮ ಪ್ರಬೋಧನೆ ಹಾಗೂ ಸಂಗೀತದ ಮೂಲಕ ಗಮನವನ್ನು ಸೆಳೆದರು. ನಂತರ 2002ನೇ ಇಸವಿಯಲ್ಲಿ ಫಾದರ್ ರಸ್ಕೀನರವರು ಧರ್ಮಗುರುಗಳಾಗಿ ನೇಮಕಗೊಂಡು ಸಾಧು ಸ್ವಭಾವದವರಾದರೂ ಕೂಡ 100 ವರ್ಷ ಹಳೆಯದಾದ ಗುರು ನಿವಾಸವನ್ನು ಕೆಡವಿ ನೂತನ ಗುರು ನಿವಾಸವನ್ನು ನಿರ್ಮಾಣ ಮಾಡಿಕೊಡುವಲ್ಲಿ ಯಶಸ್ವಿಯಾದರು. ನಂತರ 2008ರಲ್ಲಿ ಫಾದರ್ ರಾಜೇಂದ್ರರವರು ಗುರುಗಳಾಗಿ ಬಂದು 6 ವರ್ಷಗಳ ಸೇವೆಯನ್ನು ಸಲ್ಲಿಸಿದರು. ಯುವಜನರು, ಮಕ್ಕಳು, ಪ್ರತಿಯೊಬ್ಬ ಕ್ರೈಸ್ತರನ್ನು ಸಂಘಟಿಸಿದರು. ದೇವಾಲಯದ ಮುಂದಿರುವ ಸಂತ ಜೋಸೆಫರ ಪ್ರವೇಶ ದ್ವಾರದ ನಿರ್ಮಾಣ ಕೂಡ ಅವರ ಕಾಲದಲ್ಲಿಯೇ ನಡೆಯಿತು.
ನಂತರ ಸ್ವಾಮಿ ಗಿಲ್ಬರ್ಟ್ 1 ವರ್ಷ ಭಕ್ತಿ ಕಾರ್ಯವನ್ನು ಕೈಗೊಂಡರು. ತದನಂತರ ಹಿರಿಯ ಗುರು ಜಾರ್ಜ್ ಅಂದ್ರಾದೆರವರ ನೇತೃತ್ವದಲ್ಲಿ 7 ವರ್ಷಗಳ ಕಾಲ ಅವರು ನಿರಂತರ ಸೇವೆಯನ್ನು ಸಲ್ಲಿಸಿ ಆಧ್ಯಾತ್ಮಿಕ ನವೀಕರಣವನ್ನು ಹಿರೇಬೇಲ್ಗೆ ತಂದುಕೊಟ್ಟರು. ತದನಂತರ ಮಂಡಲ ಪಂಚಾಯಿತಿಯಿಂದ ಹೈಟೆಕ್ ಶೌಚಾಲಯವನ್ನು ಕೂಡ ಅವರು ನಿರ್ಮಿಸಿಕೊಟ್ಟರು. ಪ್ರಸ್ತುತ ಯುವಗುರು ಡೇವಿಡ್ ಪ್ರಕಾಶ್ ಇವರ ನೇತೃತ್ವದಲ್ಲಿ ಹಿರೇಬೇಲ್ ಧರ್ಮ ಕೇಂದ್ರ ಪ್ರಗತಿಯ ಪಥದತ್ತ ಹೆಜ್ಜೆ ಹಾಕುತ್ತಿದೆ. ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಪಾಲನಾ ಮುಂತಾದ ಮಟ್ಟದಲ್ಲಿ ಶ್ರಮ ಮೀರಿ ದುಡಿಯುತ್ತಿದೆ. ಈಗಾಗಲೇ ಪೂಜ್ಯರ ನೇತೃತ್ವದಲ್ಲಿ ಅಷ್ಟದಶಮಾನೋತ್ಸವದ ವಿವಿಧ ಕಾರ್ಯಕ್ರಮಗಳು ಈಗಾಗಲೇ ನೆರವೇರುತ್ತಿವೆ. ಹಿರೇಬೈಲ್ನಲ್ಲಿ ಇದರ ಜೊತೆಗೆ ಇದಷ್ಟೇ ಅಲ್ಲದೆ ದೈವ ಕರೆಗಳು ಕೂಡ ಉದಯಿಸಿವೆ. 7 ಜನ ಗುರುಗಳು, 10 ಜನ ಧರ್ಮ ಭಗಿನಿಯರು, 2 ಜನ ಗುರು ಅಭ್ಯರ್ಥಿಗಳು ಈಗಾಗಲೇ ವಿವಿಧೆಡೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದರೊಂದಿಗೆ 7 ವಿಭಾಗಗಳನ್ನು ಹೊಂದಿರುವಂತಹ ಹಿರೇಬೈಲ್ ದೇವಾಲಯವು 164 ಕುಟುಂಬಗಳಲ್ಲಿ 605ಕ್ಕೂ ಮಿಕ್ಕಿ ಕ್ರೈಸ್ತರು ವಾಸಿಸುತ್ತಿದ್ದಾರೆ. ಪ್ರಿಯರೇ, ಸಂತ ಜೋಸೆಫರು ನಮ್ಮ ಪಾಲಕರು ಹಾಗೂ ಪೋಷಕರು ಆಗಿದ್ದಾರೆ. ಈ ಸಂತರ ಮಧ್ಯಸ್ಥಿಕೆಯ ಮೂಲಕ ನಾವು ಪ್ರಭು ಯೇಸು ಕ್ರಿಸ್ತರನ್ನು ತಲುಪಿಸಲು ಪ್ರಯತ್ನಿಸೋಣ. ಸಂತ ಜೋಸೆಫರೇ ನಮ್ಮ ಬಾಳನ್ನು ಬೆಳಗಿಸಿ ಹಾರೈಸಿರಿ. ಜೈ ಯೇಸು ಕ್ರಿಸ್ತ. ವಂದನೆಗಳು. ವೆರಿ ಗುಡ್ ವಿವಿಯನ್. ಸೊ ಯು ಆರ್ ಪ್ರೆಸೆಂಟೆಡ್ ವೆಲ್. ಜೋರಾದ ಚಪ್ಪಾಳೆ ವಿವಿಯನ್ಗೆ. ಸಂಪೂರ್ಣ ಚಪ್ಪಾಳೆ ಬರಲಿಲ್ಲ. ಇನ್ನೂ ಜೋರಾಗಿ ಇಷ್ಟೇ ಜನ ಇರೋದಿಲ್ಲ ಹಾಲಲ್ಲಿ. ಇತಿಹಾಸ ಮೆಲುಕು ಹಾಕುವ ಕಾರ್ಯ ಪ್ರಿಯರೇ. ಕೇವಲ ಡ್ಯಾನ್ಸ್ ಮ್ಯೂಸಿಕ್ ಮಾತ್ರ ಅಲ್ಲ, ಇತಿಹಾಸ ನಮಗೆ ಗೊತ್ತಿರಬೇಕು. ನನ್ನ ಇತಿಹಾಸ, ನನ್ನ ಪೂರ್ವಿಕರ ಇತಿಹಾಸ, ನನ್ನ ಕುಟುಂಬದ ಇತಿಹಾಸ, ನನ್ನ ಧರ್ಮ ಕೇಂದ್ರದ ಇತಿಹಾಸ ಈ ಪ್ರಸ್ತುತ ಸನ್ನಿವೇಶದಲ್ಲಿ ಬಹಳ ಮುಖ್ಯ. ಭಾರತೀಯ ಸಂಸ್ಕೃತಿಯಲ್ಲಿ ಹೋಗ್ತಾರೆ ನನ್ನ ಇತಿಹಾಸ, ನಮ್ಮ ಇತಿಹಾಸ, ಪುರಾತನ ಧರ್ಮ, ಪುರಾತನ ಇತಿಹಾಸ. ನಾವು ಕೂಡ ನಮ್ಮ ಇತಿಹಾಸದ ಬಗ್ಗೆ ಸ್ವಲ್ಪ ಸಮಯವನ್ನು ಕೊಟ್ಟು ನಿಶಬ್ದವಾಗಿ ಕೇಳಬೇಕು. ಅದು ಬಹಳ ಒಳ್ಳೆಯದು. ಆಯ್ತು, ಕೊನೆಯ ಭಾಷಣಕಾರರು 5 ನಿಮಿಷ ಸುಮ್ಮನೆ ಕೂತ್ಕೊಂಡ್ಬಿಡಿ, ಅದು ಮುಗಿಸ್ತಾರೆ. ಮತ್ತೆ ನೃತ್ಯಕ್ಕೆ ನಾವು ತೆರಳ್ತೇವೆ. ಸತುರ್ನೀನ್ ಕೆಳಗೂರು ಸಮುದಾಯದ ಸ್ಪರ್ಧಾಳು. ನನಗೆ ಸ್ವಲ್ಪ ಯಾರು ಫ್ರೀ ಇದ್ದೀರಾ, ರಿಚರ್ಡ್ಗೆ ಹೇಳಿದೆ ದರ್ಕಾಸ್, ಊಟ ಸ್ವಲ್ಪ ರೆಡಿ ಆಗಿದೆಯಾ ನೋಡ್ಬೇಕಲ್ಲಿ. ಒಂದು ಪಿಕಪ್ ಬೇಕು, ಪಿಕಪ್ ಅನ್ನ ಕೊಡಿ. ಯಾರು ಫ್ರೀ ಇದ್ರೋ 4-5 ಜನ. Five, 4, 3, 2, 1. ಕೆಳಗೂರು ಸಮುದಾಯ ಸಂತ ಸತುರ್ನೀನ್ ಸಮುದಾಯದ ಶ್ರೀಯುತ ಜಾನ್ ನೊರೋನ ಹಿರಿಯ ವ್ಯಕ್ತಿಗಳು, ನಮ್ಮ ಧರ್ಮ ಕೇಂದ್ರದವರು, ಅಪಾರ ಅನುಭವಸ್ಥರು. ಅವರ ಮಾತಿಗೆ ನಾವು ಕಿವಿಗೊಡೋಣ. ಆತ್ಮೀಯರೇ, ನಾನು ಏನು ಹೇಳ್ಬೇಕಂತ ಬಂದು ಎಲ್ಲರೂ ಹೇಳಿ ಆಯಿತು. ಅಂದು ಮತ್ತು ಇಂದು ನಾನು ದೇವಾಲಯದಲ್ಲಿ ಕೆಲವು ವಿಷಯಗಳನ್ನು ಹೇಳಲು ಇಷ್ಟಪಡ್ತಿದ್ದೇನೆ. ಅಂದು ವೆಹಿಕಲ್ಗಳು ಇರಲಿಲ್ಲ. ಕಾರು, ಜೀಪು, ರಿಕ್ಷಾ, ಬೈಕು ಯಾವುದೂ ಇರಲಿಲ್ಲ. ಆದರೆ ಜಪಸರ ಪ್ರಾರಂಭ ಆಗುವ ಮುಂಚೆ ಎಲ್ಲ ಹಿರಿಯರು ದೇವಾಲಯಕ್ಕೆ ಬರ್ತಾಯಿದ್ರು, ಮಕ್ಕಳು ಬರ್ತಾಯಿದ್ರು. ಇವತ್ತು ಎಲ್ಲವೂ ಇದೆ. ಆದರೆ ಮೀಸು ಸುರುಗತನ ಗೆಲ್ಯಾರ್ಪುರೋ ಈ ವಾದ ನಮ್ಮ ಯುವಜನರಲ್ಲಿ ಇದೆ. ಎರಡನೆಯದಾಗಿ, ನಾವು ಅಂದು ದೇವಾಲಯಕ್ಕೆ ಬರುವಾಗ ದೇವಾಲಯದ ಮುಂಭಾಗದಲ್ಲಿ ಪಿತಾ, ಸುತ ಮತ್ತು ಪವಿತ್ರಾತ್ಮನಿಗೆ ಗೌರವವನ್ನು ಸಲ್ಲಿಸಿ ಅನಂತರ ಮೊಣಕಾಲು ಊರಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೆವು. ಆದರೆ ಇವತ್ತು ಪಿತಾ, ಸುತ ಇಷ್ಟೇ, ಗೌರವನೂ ಇಲ್ಲ, ಮರ್ಯಾದೆಯೂ ಇಲ್ಲ ಆ ಪಿತಾ ಸುತನಿಗೆ. ಹಾಗೂ ಬಂದು ಮೊಣಕಾಲು ಊರಿ ಆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದೇ ಇಲ್ಲ. ಮೂರನೇದಾಗಿ, ಅಂದು ಜಪಸರ ಪ್ರಾರಂಭ ಆಗುವಾಗ ಧರ್ಮಗುರುಗಳು ಪಾಪ ಇದಕ್ಕೆ ಸಂಸ್ಕಾರಕ್ಕೆ ಕೂರ್ತಾ ಇದ್ರು. ಇವತ್ತು ಆ ರೂಢಿ ಇಲ್ಲ. ಯಾಕೆಂದರೆ ಧರ್ಮಗುರುಗಳನ್ನು ನಾನು ದೂರೋದಿಲ್ಲ, ಪಾಪ ಸಂಸ್ಕಾರ ಮಾಡುವವರೇ ಇಲ್ಲ ಇವತ್ತು. ನಂತರ ನಾವು ಹಿರಿಯರನ್ನು ಕಾಣ್ತೇವೆ. ಅಂದು ನಮ್ಮ ಮಕ್ಕಳು ದೇವಾಲಯಕ್ಕೆ ಬಂದು ಮನೆಗೆ ಹೋಗುವಾಗ ಹಿರಿಯರು ಕೇಳ್ತಾ ಇದ್ರು, ಪದ್ರಬಣ್ ಕಾಲ್ರೆ ಆಜ್ ಶರ್ಮಾವ್ ಸಂಗ್ಲೋ. ಕರೆಕ್ಟಾಗಿ ಮಕ್ಕಳು ಆ ವಿದ್ಯೆ ಇರಲಿಲ್ಲ, ಆದರೆ ಹೇಳ್ತಾ ಇದ್ರು ಪದ್ರಬಣ್ ಹೊಸ ಶರ್ಮಾವ್ ಸಂಗ್ಲೋ ಪಪ್ಪ ಮಮ್ಮ ಅಂತ. ಆದರೆ
ಇವತ್ತು ದೇವಾಲಯದಿಂದ ಹೊರಗೆ ಬರುವಾಗ ಫಾದರ್ ಏನು ಹೇಳಿದ್ದಾರೆ ಅನ್ನೋದೇ ಇವತ್ತು ನಮಗೆ ನೆನಪಿಲ್ಲ. ಅಂದು ಗುರುಗಳು ಇದು ದ್ರಾಕ್ಷಿ ರಸ ರೊಟ್ಟಿ ಮೇಲೆ ಎತ್ತಿ ಪ್ರಾರ್ಥನೆ ಮಾಡುವಾಗ ಹಿರಿಯರಲ್ಲಿ ಒಂದು ಮನೋಭಾವ ಇತ್ತು. ಯೇಸು ಸ್ವಾಮಿ ಮೇಲಿಂದ ಕೆಳಗೆ ಇಳಿದು ಆ ರೊಟ್ಟಿಯಲ್ಲಿ ಬಂದು ನೆನೆಸುತ್ತಾರೆ, ದ್ರಾಕ್ಷಿ ರಸ ಅದು ರಕ್ತ ಯೇಸು ಸ್ವಾಮಿದು ಆಗುತ್ತೆ ಅಂತ ಭಾರಿ ಗೌರವ ಕೊಡ್ತಾ ಇದ್ರು. ಆದರೆ ಇಂದು ಆ ರೊಟ್ಟಿಯಾಗೇ ಉಳಿದಿದೆ, ದ್ರಾಕ್ಷಿ ರಸ ಆಗೇ ಉಳಿದಿದೆ. ನಂತರ ನಾವು ಕಾಣ್ತೇವೆ ಅಂದು ಎಲ್ಲ ಹಿರಿಯರು ಕುಂಸಾರ್ ಜೈನಸ್ಥಾನ ಕುಂಗಾರ ಕಾಣೆನ ಕತ್ರೆ ಅಂತ ಹೇಳ್ತಾ ಇದ್ರು. ಇವತ್ತು ಕುಂಸಾರು ಅನ್ನೋದೇ ಮರೆತೋಗಿದೆ. ಯಾವಾಗ ಬೇಕಾದರೂ ನಾವು ಪರಮ ಪ್ರಸಾದ ತಗೊಳ್ತೀವಿ. ಯಾಕೆಂದರೆ ಆ ಪರಮ ಪ್ರಸಾದದಲ್ಲಿ ಇಂದು ನಮಗೆ ಭಕ್ತಿ ಕಮ್ಮಿಯಾಗಿದೆ. ಅಂದು ನಾವು ಗುರುಗಳು ಕೊನೆಯ ಆಶೀರ್ವಾದ ಕೊಡುವಾಗ ನಾವು ಅಲ್ಲಿ ಇರಬೇಕು, ಆ ಆಶೀರ್ವಾದ ತಗೊಂಡು ನಾವು ಮನೆಗೆ ಹೋಗಬೇಕು ಅಂತ ನಮ್ಮ ಮನಸ್ಸಲ್ಲಿ ಇತ್ತು. ಆದರೆ ಇಂದು ಹಾಗೆ ಅಲ್ಲ. ಅನೇಕ ಜನರನ್ನು ನಾವು ಗಮನಿಸುತ್ತೇವೆ, ಪರಮ ಪ್ರಸಾದ ತಗೊಂಡ್ರು, ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ಹೋಗ್ತಾ ಇದ್ರು. ಅಂದು ಗುರುಗಳು ಒಂದು ಎಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇರಲಿ ಅಥವಾ ಎಲ್ಲಿ ದಾರಿಯಲ್ಲಿರಲಿ ಹಿರಿಯರು ಪಂಚವನ್ನು ಕೆಳಗೆ ಹಾಕಿ ಬೇಸಾವುಂದಿಯ ಫಾದರ್ ಅಂತ ಹೇಳ್ತಾ ಇದ್ರು. ಆದರೆ ಇಂದು ಹಾಗೆ ಅಲ್ಲ. ಗುಡ್ ಮಾರ್ನಿಂಗ್ ಫಾದರ್ ಅವನನ್ನು ನೋಡಬೇಕಾದ್ರೆ ಆತ ಅಲ್ಲಿ ಮೊಬೈಲಲ್ಲಿ ಇರ್ತಾರೆ. ಯಾರು ಗುಡ್ ಮಾರ್ನಿಂಗ್ ಹೇಳಿದ್ದಾರೆ ಅನ್ನೋದು ಗುರುಗಳಿಗೆ ಗೊತ್ತೇ ಇರೋದಿಲ್ಲ. ಅಂದು ನಾವು ಕಾಣ್ತೇವೆ ಎಷ್ಟೋ ದೇವಾಲಯಗಳನ್ನು ಕಟ್ಟಿದ್ದಾರೆ. ಆ ದೇವಾಲಯ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇತ್ತು ಅಂತ ಗಮನಿಸಿ. ಅಂದು JCB ಇರಲಿಲ್ಲ, ಅಂದು ಇಟೇಕ್ ಇರಲಿಲ್ಲ, ಅಂದು ಜನಗಳ ಹತ್ರ ದುಡ್ಡು ಇರಲಿಲ್ಲ, ಎಂಥದೂ ಇರಲಿಲ್ಲ. ಆದರೆ ಜನಗಳಲ್ಲಿ ಒಗ್ಗಟ್ಟಿತ್ತು, ದೇವಾಲಯ ಕಟ್ಟಬೇಕು ಅಂತ ಇತ್ತು. ಆದರೆ ಇಂದು ಎಲ್ಲವೂ ಇದೆ, ನಾವು ಗಮನಿಸ್ತೀವಿ, ಎಲ್ಲವೂ ಇದೆ. ಇವತ್ತು ಫಾದರ್ಗಳಿಗೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಪಾಪ ಭಿಕ್ಷೆ ಬೇಡ್ತಾರೆ ಪಾಪದಾರಿಗಳು ಹೊರಗೆ ಹೋಗಿ, ಅದು ನಮಗೆ ಗೊತ್ತಿಲ್ಲ. ಅದು ಪೈಸೆ ಕರ್ತಾರೆ. ನಿಜವಾಗಿ ಅದು ನಾವು ಹೇಳ್ತಾ ಇರೋದು ತಪ್ಪು. ಯಾಕೆಂದರೆ ಒಂದು ದೇವಾಲಯ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇವತ್ತಿದೆ ಅಂದರೆ ಎಲ್ಲವೂ ಇದ್ರೂ ಕೂಡ ದುಡ್ಡು ಇಲ್ಲ. ಆ ಗುರುಗಳು ಪಾಪ ಹೊರದೇಶಕ್ಕೆ ಹೋಗಿ ಎಷ್ಟೋ ದುಡ್ಡುಗಳನ್ನು ಕಲೆಕ್ಷನ್ ಮಾಡ್ತಾರೆ. ನನ್ನ ಸ್ನೇಹಿತ ಮಣ್ಣೊಬ್ಬ ಫೋನ್ ಮಾಡಿ ಹೇಳಿದ, ತುಮ್ಚ ಪದ್ರ ಬಾ ಕಾಮ್ನಾಯರೆ ಕೇದಾಳ ಪೊಳೆಲಾರಿ ಹಂಗ ಪೈಸೆ ಮುಣನೆ ತಾತ್ರೆ ಅಂತ. ಇದು ಇವತ್ತಿನ ಪರಿಸ್ಥಿತಿ ಆಗಿದೆ. ಆತ್ಮೀಯರೇ, ಅಂದು ನನಗೆ ಗೊತ್ತಿದ್ದ ಪ್ರಕಾರ ದೇವಾಲಯಕ್ಕೆ ನಾವು ಕಾಣಿಕೆ ಆಗುವಾಗ ನಮಗೆ 1 ರೂಪಾಯಿ 2 ರೂಪಾಯಿ 5 ರೂಪಾಯಿ ಕೊಡ್ತಾ ಇದ್ರು. ಇಂದು ದೇವಾಲಯಕ್ಕೆ ಎಲ್ಲರ ಹತ್ರನೂ ದುಡ್ಡಿದೆ. ಇವತ್ತು ಎಷ್ಟೋ ದುಡ್ಡಿದೆ. ಇವತ್ತು ದೇವರು ಕೊಟ್ಟ ದುಡ್ಡು ದೇವಾಲಯಕ್ಕೆ ಹಾಕಕ್ಕೆ ನಾವು ಹಿಂದೆ ಮುಂದೆ ನೋಡ್ತೀವಿ. ಕಾಣಿಕೆ ಲೆಕ್ಕ ಮಾಡ್ತೀನಿ ನಾನು, ನಮ್ಮ ಧರ್ಮಗುರುಗಳಿಗೆ ಗೊತ್ತಿದೆ. ಅದರಲ್ಲಿ 10 ರೂಪಾಯಿ 20 ರೂಪಾಯಿದು ನೋಟೇ ಹೆಚ್ಚಾಗಿರುತ್ತೆ, ಅದು ಅರ್ಧದ ನೋಟುಗಳು ಇರ್ತವೆ. ಇಂದಿನ ಪರಿಸ್ಥಿತಿ ಈ ಥರ ಇದೆ. ಆತ್ಮೀಯರೇ, ಅಂದು ಏನು ನಡೀತಾ ಇಂದು ಸಹ ನೀವು ಆ ಹಿರಿಯರ ಮಾರ್ಗದರ್ಶನದಲ್ಲಿ ನಡೀಬೇಕಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಗಿವ್ ಹಿಮ್ ಎ ಬಿಗ್ ಹ್ಯಾಂಡ್. ಜೋರಾದ ಚಪ್ಪಾಳೆ. ವಂದನೆಗಳು ಶ್ರೀಯುತ ಜಾನ್ ನೊರೋನ, ಸಂತ ಸತುರ್ನಿನ್ ಸಮುದಾಯ ಕೆಳಗೂರು ಇವರಿಗೆ. ಹಿರೇಬೈಲ್ ಧರ್ಮ ಕೇಂದ್ರ ಅಂದು ಇಂದು ಒಂದು ಪಕ್ಷಿ ನೋಟವನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ನಮ್ಮೆಲ್ಲರ ಮುಂದಿನ ಚಿಂತನೆಗೆ, ಆತ್ಮಾವಲೋಕನಕ್ಕೆ ಇವರೆಲ್ಲರ ಚಿಂತನೆಗಳು, ವಿಚಾರ ಮಂಡನೆಗಳು ನಮಗೆ ಪ್ರೇರಣೆಯಾಗಲಿ, ನಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಲಿ, ನಮ್ಮ ಧರ್ಮ ಕೇಂದ್ರದ ಇತಿಹಾಸವನ್ನ ನಾವು ಇನ್ನೂ ಆಳವಾಗಿ ಪುಸ್ತಕಗಳನ್ನು ಓದುತ್ತಾ ಅರಿಯೋಣ. ವಿಶೇಷವಾಗಿ ಮಕ್ಕಳು, ಯುವ ಮಿತ್ರರು, ಕುಟುಂಬದಲ್ಲಿರುವಂತಹ ಅಜ್ಜ ಅಜ್ಜಿಯಂದಿರು, ಹಿರಿಯರು, ನಿಮ್ಮ ಮನೆಯ ಸದಸ್ಯರಿಗೆ, ಮಕ್ಕಳಿಗೆ, ಪುಟಾಣಿಗಳಿಗೆ ಈ ಇತಿಹಾಸದ ವೈಭವವನ್ನ ತಿಳಿ ಕೊಡುವ ಕಾರ್ಯವನ್ನ, ಕೆಲಸವನ್ನ ಅನುದಿನ ಕುಟುಂಬಗಳಲ್ಲಿ ಆಗಬೇಕು. ಇದೊಂದು ಪ್ರಾರಂಭ ಮಾತ್ರ. ಇಟ್ ಈಸ್ ಜಸ್ಟ್ ಎ ಟೇಸ್ಟ್. ಯಾವ ತರ ನಮ್ಮ ಇತಿಹಾಸ ಅಂತ ತಿಳ್ಕೊಳ್ಳಿಕ್ಕೆ ಒಂದು ಸಣ್ಣ ಕಾರ್ಯವನ್ನು ನಾವು ಮಾಡಿದ್ದೇವೆ. ಇದು ಮುಂದುವರೆಯಲಿ, ಇದು ಇಲ್ಲಿಗೆ ಕೊನೆಯಾಗುವುದು ಬೇಡ. ಈಗ ಬೈಬಲ್ ನೃತ್ಯ ರೂಪಕಕ್ಕೆ ನಾವು ತೆರಳುತ್ತಾ ಇದ್ದೇವೆ. ಈವೆಂಟ್ ನಂಬರ್ 5 ಮತ್ತು ಕೊನೆಯ ಭಾಗ ಈ ದಿವಸದ ಸಾಂಸ್ಕೃತಿಕ ಕಲರವ ಸ್ಪರ್ಧೆಗಳದ್ದು. ಬೈಬಲ್ ನೃತ್ಯ ರೂಪಕ. ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ 15 to 20. ಜಡ್ಜಸ್ ಪ್ಲೀಸ್ ನೋಟ್. ಮತ್ತೆ ಯಾವ ಅಂಶಗಳನ್ನು ಪರಿಗಣಿಸಬೇಕು? ಡ್ರೆಸ್ ಅಂಡ್ ಕಾಸ್ಟ್ಯೂಮ್ಸ್, ಆಕ್ಷನ್ಸ್, ಎಕ್ಸ್ಪ್ರೆಷನ್ಸ್ ಅಂಡ್ ಮೂವ್ಮೆಂಟ್ಸ್, ಥೀಮ್ ಪ್ರೆಸೆಂಟೇಷನ್ ಅಂಡ್ ಟೈಮಿಂಗ್ಸ್,
ಲಿಪ್ ಮೂವ್ಮೆಂಟ್ಸ್ ಅಂಡ್ ಪ್ರಾಪರ್ಟೀಸ್ ಯೂಸ್ಡ್, ಈ ಎಲ್ಲ ಅಂಶಗಳನ್ನ ಪರಿಗಣಿಸಲಾಗುತ್ತೆ. ಅದರ ಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ತೀರ್ಪನ್ನ ಕಾಯ್ದಿರಿಸಲಾಗುತ್ತೆ. ಪ್ರಥಮತವಾಗಿ ಸಂತ ಅಂತೋಣಿಯವರ ಸಮುದಾಯ ಯಡೂರು, ಇವರನ್ನ ನಾವು ಸ್ವಾಗತಿಸೋಣ. ಬೈಬಲ್ ನೃತ್ಯ ರೂಪಕ, ಹಿಯರ್ ವಿ ಗೋ. ಈ ನೃತ್ಯ ರೂಪಕದ ಸಮಯ 10 ನಿಮಿಷಕ್ಕೆ ವಾರ್ನಿಂಗ್ ಬೆಲ್, 12ನೇ ನಿಮಿಷಕ್ಕೆ ಫೈನಲ್ ಬೆಲ್. 10 ರಿಂದ 12 ನಿಮಿಷಗಳ ಕಾಲಾವಕಾಶ. ಜಡ್ಜಸ್ ಪ್ಲೀಸ್ ನೋಟ್. ಮ್ಯೂಸಿಕ್ ಕಮ್ಮಿ ಮಾಡು. ರೆಡಿ ಆಯ್ತಾ? ಹಿಯರ್ ವಿ ಗೋ. 10, 9, 8, 7, 6, 5, 4, 3, 2, 1. ಅವನಿಗೆ ಮೈ ತುಂಬ ಇತ್ತು ಧನ ಕನಕ, ಅವನಿಗೆ ಅಹಮಿಕೆ ತುಂಬಿತ್ತು, ಬುದ್ಧಿಗೆ ಮಂಕು ಬಡಿದಿತ್ತು. ಅವನಿಗೆ ಅಹಮಿಕೆ ತುಂಬಿತ್ತು, ಬುದ್ಧಿಗೆ ಮಂಕು ಬಡಿದಿತ್ತು. ಕೇಳಿರಿ ಈ ಕಥೆಯ, ಕೇಳಿರಿ ಈ ಕಥೆಯ, ಪಾಪ ಪುಣ್ಯಗಳ ಅರಿಯುವ ಈ ಕಥೆಯ. ದಣಿಗಳೇ, ನಿಮ್ಮ ಬಗ್ಗೆ ಹೊಗಳಿದಷ್ಟು ಕಡಿಮೆ. ನೀವು ಧನಿಕರಲ್ಲಿ ದಣಿಗಳು, ಎಲ್ಲಾ ಶ್ರೀಮಂತರ ಗುಣಗಳು. ಶಬಾಷ್, ಮುಂದೆ ವರಿಸು. ಅಪ್ಪಣೆ ಪ್ರಭು, ಕರುಣೆ ಹರಿಸು. ನನ್ನ ಜಮೀನಿನ ಲೆಕ್ಕವಿದೆಯೋ? ಭೂಮಿಯಲ್ಲಿ ಮತ್ತೆ ಸಿಗದು. ವೇಷಭೂಷಗಳು, ಭಕ್ಷ್ಯ ಭೋಜ್ಯಗಳು, ಸುತ್ತ ಓಡಾಡೋ ಆಳುಗಳು. ಆಹಾ, ನನ್ನಲ್ಲಿ ಇರುವ ಹಣವೆಷ್ಟು ಸ್ವಾಮಿ? ಯಾರೂ ಎಣಿಸಲಾರದಷ್ಟು. ಆಹೋ, ನನ್ನಲ್ಲಿ ಇರುವ ಒಡವೆ ಎಷ್ಟು? ಒಡೆದು ಬಡಿದು ಕಡಿದು ನೋಡುವಷ್ಟು. ಈ ಭೂಮಿಯಲ್ಲಿ ನನ್ನಂಥ ಧನಿಕನಿಲ್ಲ, ಈ ಭೂಮಿಯಲ್ಲಿ ನನ್ನಂಥ ಧನಿಕನಿಲ್ಲ. ನೆಲವಿದೆ ನನಗೆ, ಕುಲವಿದೆ ನನಗೆ, ಹಣ ಬಲವಿದೆ ನನಗೆ, ವಯಸ್ಸಿದೆ ನನಗೆ, ಸೊಗಸಿದೆ ನನಗೆ, ವಯಸ್ಸಿದೆ ನನಗೆ, ಸೊಗಸಿದೆ ನನಗೆ. ನನ್ನ ಸುಖ ಯಾರಿಗಿದೆ? ನಾನು ತಿಂದು ಉಳಿದ ಎಂಜುಲನ್ನದಿಂದ, ನಾನು ತಿಂದು ಉಳಿದ ಎಂಜುಲನ್ನದಿಂದ ಊರೇ ಉಂಡು ಬಾಳುತ್ತಿದೆ. ಬುದ್ಧಿ ಬುದ್ಧಿ, ಕಾಲಿಗೆ ಬಿದ್ದೆ, ಸಹಾಯ ಮಾಡಿ, ಕಷ್ಟದಲ್ಲಿರುವೆ. ಓಯ್, ಕಾಲು ಬಿಡೋ ನಾಯಿ, ಕಷ್ಟ ಬಂದ್ರೆ ಸ್ಮಶಾನಕ್ಕೆ ಹೋಗಿ ಸಾಯಿ. ಹಾಗೆನ್ಬೇಡಿ ಬುದ್ಧಿ, ನಿಮ್ಮನ್ನ ನಂಬಿ ಬಂದಿರುವೆ, ಹಾಗೆನ್ಬೇಡಿ ಬುದ್ಧಿ. ಹೋಗ್ ಹೋಗ್ ಹೋಗ್, ಮನೆ ಕೊಳೆ ಆದೀತು, ತೊಲಗಾಚೆ, ಕೊಂದು ಬಿಡುವೆ. ನನ್ನ ಮಗಳ ಮದುವೆ ಹಣ ನೀಡಿ ಜೀವ ಉಳಿಸಿ. ಓಯ್, ಯಾರಿಲ್ಲಿ? ನೂಕಿ ಇವನನ್ನಾಚೆ. ನನ್ನ ಹಣ ಇವನ ಮನೆ ಗಂಟೆ. ನಾನು ದಾನ ಮಾಡಿದರೆ ದರಿದ್ರನಾಗುವೆ. ಹಾಗೆನ್ಬೇಡಿ ಸ್ವಾಮಿ, ನಿಮ್ಮನ್ನ ನಂಬಿ ಬಂದಿರುವೆ. ಅಯ್ಯೋ ಬೇಡ ಸ್ವಾಮಿ, ಅಯ್ಯೋ ದೇವ್ರೇ, ಬುದ್ಧಿ ಬುದ್ಧಿ ಬೇಡ ಬುದ್ಧಿ, ಅಯ್ಯೋ ಕಾಪಾಡಿ. ಹಸಿದವನಿಗೆ ಗೊತ್ತು ಹಸಿವಿನ ಅರ್ಥ, ನೊಂದವನಿಗೆ ಗೊತ್ತು ನೋವಿನ ಅರ್ಥ. ಕೋಣನ ಮುಂದೆ ಕಿನ್ನರಿ ವ್ಯರ್ಥ, ಧನಿಕನ ಮುಂದೆ ಬೇಡುವುದು ವ್ಯರ್ಥ. ಬಾಗೆಳೆಯ ಬಾಗೆಳೆಯ, ನಾನು ನೀನು ಒಂದೇ, ನನಗೂ ನಿನಗೂ ಬಂದು. ನೀನು ಯಾರು? ನಾನು ಲಾಜರ್, ನಾನು ಬಡವ. ಕಷ್ಟಪಟ್ಟು ದುಡ್ದ ಹಣದಿಂದ ನನ್ನ ದೊಡ್ಡ ಮನೆಯಲ್ಲಿ ಇರೋ ಕುಟುಂಬವನ್ನ ಸಾಕ್ತೆ. ಈಗ ನಾನು ಮುದ್ಕ, ಮನೆಯವರಿಗೆ ಹೊರೆ ಆಗಲಾರೆ. ಮನೆ ಬಿಟ್ಟು ಬಂದೆ, ಬೀದಿ ಪಾಲಾದೆ, ನಾಯಿಗಳ ಜೊತೆ ಜೀವನ ನಡೆಸ್ತಾ ಇರುವೆ. ಓಯ್ ಸೇವಕ, ನಾನು ಉಂಡು ಚೆಲ್ಲಿದ ಊಟವನ್ನು ನೀನು ಈ ಭಿಕ್ಷುಕನಿಗೆ ಕೊಡುವೆಯಾ? ನೋಡು ನೋಡು ನೋಡು, ಅವನಿಗೆ ಎಷ್ಟು ಕೊಬ್ಬು.
ನನ್ನ ಎಂಜಿಲು ಊಟ ತಿಂದು ರಾತ್ರಿಯೆಲ್ಲ ಹಾಡುತ್ತಾ ನನ್ನ ನಿದ್ದೆಗೆಡಿಸುತ್ತಾನೆ. ನನಗೂ ಹಾಳಾದ ರೋಗಗಳು. ಇನ್ನು ಮುಂದೆ ನಮ್ಮ ಎಂಜಿಲನ್ನು ಅವನಿಗೆ ಹಾಕಿದೆಯೋ ಆತನ ಗತಿ ನಿನಗೂ ಬರುತ್ತದೆ. ಕಾಡಿನಲ್ಲಿ ಎಲ್ಲಾದರೂ ಹೂಳಿ ಬಿಡು. ನನ್ನ ಆಜ್ಞೆ ಮೀರಿದರೆ ಎಚ್ಚರ. ಅಯ್ಯ, ಹಾಗ್ ಮಾಡಬೇಡ. ಧನಿಕನ ಅನ್ನ ಉಣ್ಣೋ ನಮ್ಗೆ ಬೇರೆ ಯಾರೂ ಗತಿ ಇಲ್ಲ. ನಮ್ಮ ಅನ್ನವನ್ನು ಕಸಿದುಕೊಳ್ಳಬೇಡ ದಮ್ಮಯ್ಯ. ನನ್ನ ಕ್ಷಮಿಸು ಮಿತ್ರ, ನಾನು ದನಿಗಳ ಆಜ್ಞೆ ಮೀರಲಾರೆ. ನನಗೂ ಚಿಕ್ಕ ಸಂಸಾರವಿದೆ. ಗುಂಡಿಯಲ್ಲಿ ಮುಚ್ಚಿಡುವವರೆಗೆ ನನ್ನ ದನಿಯ ಆಜ್ಞೆ. ನಂತರ ಏನು ಬೇಕಾದರೂ ನೀನು ಮಾಡಬಹುದು. ಅಯ್ಯೋ, ನಾನು ಸಾಯುತ್ತಿದ್ದೇನೆ. ನನ್ನ ಕೈಕಾಲುಗಳೆಲ್ಲ ತಣ್ಣಗಾಗುತ್ತಿದೆ. ನನ್ನ ಕಣ್ಣುಗಳು ಮುಚ್ಚುತ್ತಿದೆ. ನನ್ನ ತಲೆ ತಿರುಗುತ್ತಿದೆ. ದೇವರ ಇಚ್ಛೆ ಆಜ್ಞೆಯಂತೆ ಧನಿಕನು ಕೃಷನಾದ. ಭೋಗಗಳಲ್ಲಿ ಮೆರೆದು ಮೆರೆದು ರೋಗಕ್ಕೆ ಶರಣಾದ. ಸಾವಿನ ಕೂಗು ಕೇಳಿ ಕೇಳಿ ಚಿಂತೆಗೆ ಬಲಿಯಾದ. ಪ್ರಾಣವು ಉಳಿಯೋ ದಾರಿಯ ತಿಳಿಯಲು ಎಲ್ಲರ ಮೊರೆ ಹೋದ. ಅಯ್ಯೋ ಅಯ್ಯೋ ಸಾಯುತ್ತಲಿರುವೆ ನೋಡಿರಿ ನೀವೆಲ್ಲ. ಭೂಮಿಯ ಬಿಟ್ಟು ಹೋಗಲು ನನಗೆ ಮನಸ್ಸೇ ಬರದಿಲ್ಲ. ನನ್ನ ಬದಲು ಸಾಯುವವನಿಗೆ ಕೊಡುವೆನು ನನ್ನೆಲ್ಲ, ಈ ಧನಕನ ಕನವೆಲ್ಲ. ದೇವರ ನಿಯಮ ಮೀರುವುದೊಂದೇ ಪಾಮರನು ನಾವು. ಬಡವ ಧನಿಕ ಯಾರೇ ಆಗಲಿ ತಪ್ಪದು ಈ ಸಾವು. ದೇವರ ನಿಯಮ ಮೀರುವುದೊಂದೇ ಪಾಮರನು ನಾವು. ಬಡವ ಧನಿಕ ಯಾರೇ ಆಗಲಿ ತಪ್ಪದು ಈ ಸಾವು. ಏನಾಯ್ತು ಅಯ್ಯ, ನಿನ್ ಮುಖ ಯಾಕೆ ಸಪ್ಪೆ ಆಗಿದೆ? ಏನು ಹೇಳಲಿ ಮಿತ್ರ, ನನ್ನ ದಣಿ ನಮ್ಮನ್ನು ಅಗಲಿದರು. ಏನು, ನಮ್ಮ ದನಿ ನಮ್ಮನ್ನು ಅಗಲಿದರೆ? ಅಯ್ಯೋ ದೇವರೇ, ಈ ದೇಹ ನಮ್ಮ ದನಿ ಬೆಳೆಸಿತ್ತು. ಆತನೇ ಇಲ್ಲದ ಮೇಲೆ ನಾನು ಬದುಕಿ ಏನು ಪ್ರಯೋಜನ? ದಣಿ, ಈ ದೇಹ ನೀವು ಕೊಟ್ಟ ಭಿಕ್ಷೆ. ಇದು ನಿಮಗೆ ಅರ್ಪಿತ. ನನ್ನ ಮೇಲೆ ಕನಿಕರವಿಡು. ಈ ಅಗ್ನಿ ಜ್ವಾಲೆಯಲ್ಲಿ ಬಾಧೆ ಪಡುತ್ತಿದ್ದೇನೆ. ಲಾಜರನು ತನ್ನ ತುದಿ ಬೆರಳನ್ನು ತಣ್ಣೀರಲ್ಲಿ ಅದ್ದಿ ನನ್ನ ನಾಲಿಗೆಗೆ ತಂಪನುಂಟು ಮಾಡುವಂತೆ ಅವನನ್ನು ಇಲ್ಲಿಗೆ ಕಳುಹಿಸಿಕೊಡು. ಓ ದೇವರೇ, ಕಳುಹಿಸಿಕೊಡು. ಮಗನೇ, ಜೀವಮಾನದಲ್ಲಿ ಬೇಕಾದಷ್ಟು ಸುಖ ಸಂಪತ್ತನ್ನು ನೀನು ಅನುಭವಿಸಿದೆ. ಲಾಜರನಾದರೋ
ದುಃಖದಾರಿದ್ರ್ಯವನ್ನು ಅನುಭವಿಸಿದ. ಇದನ್ನು ನೆನಪಿಗೆ ತಂದುಕೋ. ಆದರೆ ಈಗ ಅವನು ಇಲ್ಲಿ ಸುಖ ಪಡುತ್ತಾ ಇದ್ದಾನೆ, ನೀನು ಅಲ್ಲಿ ಸಂಕಟ ಪಡುತ್ತಿರುವೆ. ಅಷ್ಟೇ ಮಾತ್ರವಲ್ಲ, ನಮಗೂ ನಿಮಗೂ ನಡುವೆ ಅಗಾಧ ಪ್ರಪಾತವು ಚಾಚಿದೆ. ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಬರಬೇಕೆಂದಿದ್ದರೂ ಬರಲಾಗದು, ಆ ಕಡೆಯಿಂದ ನಮ್ಮ ಬಳಿಗೆ ದಾಟಿ ಬರಲು ಸಾಧ್ಯವಿಲ್ಲ. ಪಿತಾಮಹ ಬ್ರಾಹ್ಮಣೇ, ಲಾಜರನನ್ನು ನನ್ನ ತಂದೆಯ ಮನೆಗಾದರೂ ಕಳುಹಿಸು. ನನಗೆ 5 ಸಹೋದರರಿದ್ದಾರೆ. ಈ ನರಕ ಯಾತನ ಸ್ಥಳಕ್ಕೆ ಬರದಂತೆ ಇವನು ಹೋಗಿ ನನ್ನ ಸಹೋದರರಿಗೆ ಎಚ್ಚರಿಕೆ ಕೊಡಲಿ. ತಂದೆ, ಎಚ್ಚರಿಕೆ ಕೊಡಲಿ. ಅವರಿಗೆ ಎಚ್ಚರಿಕೆ ಕೊಡಲು ಮೋಶೆ ಮತ್ತು ಪ್ರವಾದಿಗಳ ಗ್ರಂಥಗಳಿವೆ, ಅವುಗಳಿಗೆ ಕಿವಿಗೊಡಲಿ. ಇಲ್ಲ ಪಿತಾಮಹರೇ, ಇಲ್ಲ. ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ಪಾಪಗಳಿಂದ ವಿಮುಖರಾಗುವರು. ಮೋಶೆಗೂ ಪ್ರವಾದಿಗಳಿಗೂ ಅವರು ಕಿವಿಗೊಡದಿದ್ದರೆ ಸತ್ತವನು ಜೀವಂತನಾಗಿ ಎದ್ದು ಬಂದರೂ ಅವರು ನಂಬುವುದಿಲ್ಲ. ಮಾನವರೆದೆಯಲ್ಲಿ ಕರುಣೆಯು ತುಂಬಿರಲಿ, ದಯೆಯನ್ನು ಸೃಷ್ಟಿಸಿದ ದೇವರ ಭಯವಿರಲಿ. ಮಾನವರೆದೆಯಲ್ಲಿ ಕರುಣೆಯು ತುಂಬಿರಲಿ, ದಯೆಯನ್ನು ಸೃಷ್ಟಿಸಿದ ದೇವರ ಭಯವಿರಲಿ. ಪ್ರೀತಿಸು ನಿನ್ನ ನೆರೆಯ, ಇಳಿಸು ಪಾಪದ ಹೊರೆಯ. ಪ್ರೀತಿಸು ನಿನ್ನ ನೆರೆಯ, ಇಳಿಸು ಪಾಪದ ಹೊರೆಯ. ಬಡವಗೆ ಭೂಮಿಯಲ್ಲಿ ಬೆಲೆಯಿಲ್ಲ, ಧನಿಕಗೆ ಸ್ವರ್ಗದಿ ನೆಲೆಯಿಲ್ಲ. ಈ ಕಥೆ ತಿಳಿದರೆ ನೀವೆಲ್ಲ ಧರೆಯಲ್ಲಿ ಮೇಲೂ ಕೇಳಿಲ್ಲ. ಮಾನವರೆದೆಯಲ್ಲಿ ಕರುಣೆಯು ತುಂಬಿರಲಿ, ದಯೆಯನ್ನು ಸೃಷ್ಟಿಸಿದ ದೇವರ ಭಯವಿರಲಿ. ಸನಿ ಬನಿ ಸ, ಸನಿ ಬನಿ ಸ, ಸನಿ ಬನಿ ರೀ ರಿ ಗ ಸ. ಸಹನೆ, ಕರುಣೆ, ಸಹಬಾಳ್ವೆ, ಅನುಕಂಪ, ಸಹಾನುಭೂತಿ. ಲಾಜರ, ಬೋಗಿ ಮತ್ತು ಬಿಗಾರಿ ಈ ಸಾಮತಿಯನ್ನ ಅತ್ಯದ್ಭುತವಾಗಿ ಭಾವನಾತ್ಮಕವಾಗಿ ಮನಮುಟ್ಟುವಂತೆ ನಮಗೆ ಪ್ರದರ್ಶಿಸಿ ಸಂದೇಶವನ್ನ, ಆಧ್ಯಾತ್ಮಿಕ ಸಂದೇಶವನ್ನು ನೀಡಿದಂತಹ ಸಂತ ಅಂತೋಣಿಯವರ ಸಮುದಾಯ ಎಡೂರು ಈ ಭಕ್ತಾದಿಗಳಿಗೆ ಇನ್ನೊಮ್ಮೆ ಜೋರಾಗಿ ಒಟ್ಟಾದ ಕರತಾಡನ ಬರಲಿ. ಒಟ್ಟಾಗಿ ಜೋರಾಗಿ ಶೀಟ್ ಹೋಗ್ಬೇಕು, ಕೇಳ್ತಾ ಇಲ್ಲ, ಇನ್ನು ಊಟಕ್ಕೆ ಸಮಯ ಆಗಿಲ್ಲ. ಅಭಿನಂದನೆಗಳು. ನೆಕ್ಸ್ಟ್ ಮರಸಂಡಿಗೆ ವೆಲ್ಲಂಗಡಿ ಮಾತೆ ಸಮುದಾಯ ನೃತ್ಯ ರೂಪಕ ನಿಮ್ಮ ತಯಾರಿ ಸಮಯ. ಅದಾದ ಮೇಲೆ ಸಂತ ಲಾರೆನ್ಸರ ಸಮುದಾಯ ಕ್ರಿಶ್ಚಿಯನ್ ಬಡಾವಣೆ ಸೈಟ್ ಇವರು ತಯಾರಾಗುವುದು. ಗ್ರೀನ್ ರೂಮ್ಗೆ ಬಂದು ನೃತ್ಯ ರೂಪಕ ಮತ್ತೊಮ್ಮೆ ಇಡೀ ಕಥೋಲಿಕ ವಿಶ್ವದ ಭಕ್ತರ ಮನಸ್ಸನ್ನ ಸೆಳೆಯುತ್ತಾ ಇದೆ. ಅತ್ಯದ್ಭುತವಾಗಿ ತಮ್ಮಗಳ ಪ್ರತಿಭೆಯನ್ನ, ತಮ್ಮಗಳ ಕಲೆಯನ್ನ ಈ ಸಮುದಾಯೋತ್ಸವ ವೇದಿಕೆಯ ಮೂಲಕ ನಮ್ಮ ಧರ್ಮ ಕೇಂದ್ರದ, ಧರ್ಮ ಕ್ಷೇತ್ರದ ಮತ್ತು ಇಡೀ ಧರ್ಮಸಭೆಗೆ ಹಿರೇಬೈಲ್ ಧರ್ಮ ಕೇಂದ್ರ ಸಾದರ ಪಡಿಸ್ತಾ ಇದೆ. ಕೃಪಾಶ್ ಮಧ್ಯಸ್ಥಿಕೆಯ ಪ್ರಾರ್ಥನೆಯ ನಿಮಿತ್ತ ಸರ್ವ ಸ್ವರ್ಗೀಯ ಕೃಪಾಶೀರ್ವಾದಗಳು ನಿಮ್ಮೆಲ್ಲರ ಕುಟುಂಬಗಳನ್ನ ಆವರಿಸಲಿ ಎಂಬುದು ನಮ್ಮೆಲ್ಲರ ಪರಸ್ಪರರ ಪ್ರಾರ್ಥನೆ ಹಾಗೂ ಆರೈಕೆ. ನಮಗೆ ಇವತ್ತು ಸಮಯವನ್ನು ನಮಗಾಗಿ ಇತ್ತು. ಸಹಾಯ ಸಹಕಾರವನ್ನು ನೀಡುತ್ತಿರುವಂತಹ ಎಲ್ಲ ಪೂಜ್ಯ ಗುರುವರಿಯರಿಗೆ ನಮ್ಮ ಮನದಾಳದ ನಮನಗಳು. ಕ್ರಿಸ್ಮಸ್ ಸುಸ್ತಾಗಿದ್ದಾರೆ, ನಿರಂತರ ಕೆಲಸ ಕಾರ್ಯ, ವಿಶ್ರಾಂತಿಯು ಇಲ್ಲದೆ ಬೆಳಗ್ಗೆನೆ ನಮಗಾಗಿ ಇಲ್ಲಿ ಬಂದು ಕುಳಿತು ತಮ್ಮ ಅಮೂಲ್ಯ ಸಮಯವನ್ನು ನಮಗೆ ನೀಡುತ್ತಿರುವಂತಹ ಸ್ವಾಮಿ ಡೆನ್ಸಿಲ್ ಲೋಬೋ, ಫಾದರ್ ಆದರ್ಶ್, ಫಾದರ್ ಮಾರ್ಸೆಲ್ ಪಿಂಟೋ, ಫಾದರ್ ಜೋಸೆಫ್ ಮಾರ್ತಾ ಇವರಿಗೆ ಹಿರೇಬೈಲು ಧರ್ಮ ಕೇಂದ್ರ ತನ್ನ ಕೃತಜ್ಞತೆಯನ್ನ ವ್ಯಕ್ತಪಡಿಸುತ್ತದೆ. ರೆಡಿ ಜೀವನ್?
ಬೇಗ ಸಿದ್ಧರಾಗಿ. ಕಾರ್ಯಕ್ರಮ ಆದ ನಂತರ ಬಹುಮಾನ ವಿತರಣೆಗಳ ಕಾರ್ಯ ಇರುತ್ತದೆ. ಯಾರ್ಯಾರು ನೃತ್ಯ ಪರ್ವ ಮುಗಿದಿದೆ ಹೋಗಿ ಎಲ್ಲ ನಿಮ್ಮ ಕಾಸ್ಟ್ಯೂಮ್ಸ್ ಅನ್ನ ಬದಿಗೊತ್ತಿ ವಸ್ತ್ರಗಳನ್ನ ಧರಿಸಿ ಸಭಾಂಗಣಕ್ಕೆ ಬಂದು ಕುಳಿತುಕೊಳ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಯಾರ್ಯಾರು ಕಾರ್ಯಕ್ರಮ ಮುಗಿತದೆ ಎಲ್ಲ ರೂಮ್ಗಳಲ್ಲೆಲ್ಲ ಎಲ್ಲವನ್ನ ವ್ಯವಸ್ಥಿತವಾಗಿ ಇಟ್ಟು ಮತ್ತೆ ಸಭಾಂಗಣಕ್ಕೆ ಬಂದು ಕುಳಿತುಕೊಳ್ಳಿ. ಬಹುಮಾನ ವಿತರಣಾ ಕಾರ್ಯಕ್ಕೆ ರೂಮ್ಗಳನ್ನು ದಯಮಾಡಿ ಎಲ್ಲ ಆನಿಮೇಟರ್ಸ್ಗಳು ಜವಾಬ್ದಾರಿ, ಗೂರ್ಕಾರ್ ಮತ್ತು ಪ್ರತಿನಿಧಿಗಳು ನಾವು ಏನೇನು ವಸ್ತುಗಳನ್ನು ಬಳಸ್ತಾ ಇದ್ದೀವಿ, ಎಲ್ಲೆಲ್ಲಿಂದ ತೆಗೆದುಕೊಂಡು ಬಂದಿದ್ದೀವಿ, ಅವೆಲ್ಲವೂ ಕೂಡ ಅದೇ ಶಿಸ್ತುಬದ್ಧವಾಗಿ ಜಾಗರೂಕತೆಯಿಂದ ಆ ಮನೆಗಳಿಗೆ ಅಥವಾ ದೇವಾಲಯಕ್ಕೆ ಅಥವಾ ಶಾಲಾ ಕೊಠಡಿಗಳಿಗೆ ತೆರಳಬೇಕು. ಹಾಗಾಗಿ ಗೂರ್ಕಾರ್ ಪ್ರತಿನಿಧಿ ಸಚೇತಕರು ಇದಕ್ಕೆ ಪ್ರಮುಖ ಕಾರಣಕರ್ತರಾಗಿರ್ತೀರಾ. ದಯಮಾಡಿ ನಿಮ್ಮ ಸಮುದಾಯದ ಸದಸ್ಯರುಗಳ ಸಹಕಾರದೊಂದಿಗೆ ಅವೆಲ್ಲವನ್ನ ಅಚ್ಚುಕಟ್ಟುಗೊಳಿಸಿ. ಯಾಕಂದ್ರೆ ನಾಳೆ ಮತ್ತೆ ಅವರಿಗೆ ನಾಡಿ ಬರುವಾರ ಶಾಲೆ ಇರ್ತದೆ, ಇಲ್ಲಿ ಯಾರು ಇರೋದಿಲ್ಲ. ನಾವೇನೇ ವೆಲ್ಲಂಗಣಿ ಮಾತೆ ಸಮುದಾಯ ಮರಸಣಿಗೆ. ಪ್ರಭು, ನಾವು ಹೇಗೆ ಪ್ರಾರ್ಥಿಸಬೇಕೆಂದು ಹೇಳಿಕೊಡುವಿರಾ? ಬನ್ನಿ ಬನ್ನಿ. ಪರಲೋಕ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ. ಪರಲೋಕ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ. ನಿಮ್ಮ ರಾಜ್ಯವು ಪರದಲ್ಲಿ ನಡೆಯುವಂತೆ ಭುವಿಯಲ್ಲೂ ನಡೆಯಲಿ. ನಿಮ್ಮ ರಾಜ್ಯವು ಪರದಲ್ಲಿ ನಡೆಯುವಂತೆ ಭುವಿಯಲ್ಲೂ ನಡೆಯಲಿ. ಪರಲೋಕ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ. ನಮಗೆ ಅನುದಿನ ನೀಡು ಭೋಜನ, ಹಸಿದ ಜನರಿಗೆ ನೀಡು ಭೋಜನ. ನಮಗೆ ಅನುದಿನ ನೀಡು ಭೋಜನ, ಹಸಿದ ಜನರಿಗೆ ನೀಡು ಭೋಜನ. ನಮಗೆ ತಪ್ಪು ಮಾಡಿದವರ ನಾವು ಕ್ಷಮಿಸುವಂತೆ ನಮ್ಮ ತಪ್ಪು ಕ್ಷಮಿಸಿರಿ. ನಮಗೆ ತಪ್ಪು ಮಾಡಿದವರ ನಾವು ಕ್ಷಮಿಸುವಂತೆ ನಮ್ಮ ತಪ್ಪು ಕ್ಷಮಿಸಿರಿ. ಪರಲೋಕ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ. ಎಂದು ನಮ್ಮನ್ನು ಕೆಟ್ಟ ಶೋಧನೆಗೆ
ರಕ್ಷಿಸಿ ಕಾಪಾಡಿರಿ ಎಂದು ನಮ್ಮನು ಕೆಟ್ಟ ಶೋಧನೆಗೆ ಒಳಪಡಿಸಬೇಡಿ ಕೇಡುಗಳಿಂದ ನಮ್ಮನು ರಕ್ಷಿಸಿ ಕಾಪಾಡಿ ಪರಲೋಕ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ಪರಲೋಕ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ಭಾಗ್ಯವಂತರು ಯಾರು ಭಾಗ್ಯವಂತರು ಭಾಗ್ಯವಂತರು ನಿಜವು ಭಾಗ್ಯವಂತರು ಮದುವೆಯ ಸಂಭ್ರಮ ಕೇಳಿರಿ ರಾಜಾದೇಶ ಆಹ್ವಾನದ ಸಂದೇಶ ರಾಜಕುಮಾರನ ಮದುವೆಯ ಸಂಭ್ರಮ ಆಹ್ವಾನ ನಿಮಗಿದೆ ಬನ್ನಿರಿ ಬೇಗ ಬೇಗ ಬನ್ನಿ ಬನ್ನಿ ಮದುವೆಯ ಸಂಭ್ರಮ ಇಲ್ಲ ನನಗಿಲ್ಲ ಬಿಡುವು ನನಗಿಲ್ಲ ಇಲ್ಲ ನನಗಿಲ್ಲ ನೋಡು ಬಿಡುವು ನನಗಿಲ್ಲ ಕೊಳ್ಳಲು ಬಂದೆ ಜೊತೆ ಬೇಕು ಮನೆ ಸೇರಬೇಕು ಇಲ್ಲ ಸಮಯ ನನ್ನ ಬಿಡುವುದಮ್ಮಯ್ಯ ಇಲ್ಲ ಸಮಯ ಮಾಡಬೇಡ ಒತ್ತಾಯ ಕ್ಷಮಿಸು ಅಯ್ಯ ಬಿಡು ನನ್ನ ನಮ್ಮಯ್ಯ ಕ್ಷಮಿಸು ಅಯ್ಯ ಬಿಡು ನನ್ನ ನಮ್ಮಯ್ಯ ಮಧುವರ ಜೋಡಿ ಚಂದ ಮೊಗದಲ್ಲಿ ನಗುವು ಒಂದ ಮಂಟಪವು ಶೋಭಿಸುತ್ತಿದೆ ಓಲಗದ ಸದ್ದು ತುಂಬಿದೆ ಮಧುವರ ಮೊಗದಲ್ಲಿ ನಗುವಿದೆ ಖುಷಿ ಇದೆ ಸಂಭ್ರಮ ಸಂತೋಷ ಉಲ್ಲಾಸ ಎಲ್ಲವಿದೆ ಪ್ರೀತಿಯ ಕರೆಯೋಲೆ ನಿಮಗಿದೆ ಇಲ್ಲ ನನಗಿಲ್ಲ ಬಿಡುವು ನನಗಿಲ್ಲ ಇಲ್ಲ ನನಗಿಲ್ಲ ನೋಡು ಬಿಡುವು ನನಗಿಲ್ಲ ವ್ಯಾಪಾರವಿದೆ ವ್ಯವಹಾರವಿದೆ ಹಣಕಾಸು ಲೆಕ್ಕ ಲಾಭವಿದೆ ಇಲ್ಲ ಸಮಯ ನನ್ನ ಬಿಡುವುದಮ್ಮಯ್ಯ ಇಲ್ಲ ಸಮಯ ಮಾಡಬೇಡ ಒತ್ತಾಯ ಕ್ಷಮಿಸು ಅಯ್ಯ ಬಿಡು ನನ್ನ ನಮ್ಮಯ್ಯ ಕ್ಷಮಿಸು ಅಯ್ಯ ಬಿಡು ನನ್ನ ನಮ್ಮಯ್ಯ ಮದುವೆಯ ಔತಣ ಸಂಭ್ರಮದ ಭೋಜನ ಸ್ವೀಕರಿಸಿ ಆಮಂತ್ರಣ
ಸಮಾಧಾನ ಹರಸಿ ಬನ್ನಿ ನೀವು ವಧುವರನ. ಇಲ್ಲ ನನಗಿಲ್ಲ ಬಿಡುವು ನನಗಿಲ್ಲ, ಇಲ್ಲ ನನಗಿಲ್ಲ ನೋಡು ಬಿಡುವು ನನಗಿಲ್ಲ. ಮದುವೆಯಾಗಿದೆ ಹಾಡು ರಂಗಾಗಿದೆ, ಬೇಕು ಈಗಳಿಗೆ ಹೋಗಲು ಜೊತೆಗೆ. ಇಲ್ಲ ಸಮಯ ನನ್ನ ಬಿಡುದಮ್ಮಯ್ಯ, ಇಲ್ಲ ಸಮಯ ಮಾಡಬೇಡ ಒತ್ತಾಯ. ಕ್ಷಮಿಸೂರಿಯ ಬಿಡು ನನ್ನ ದಮ್ಮಯ್ಯ, ಕ್ಷಮಿಸೂರಿಯ ಬಿಡು ನನ್ನ ದಮ್ಮಯ್ಯ. ಪ್ರಭು, ಅತಿಥಿಗಳಿಗೆ ಆಹ್ವಾನ ನೀಡಿದೆ. ಎಲ್ಲರೂ ನೆವವೊಡ್ಡಿ ಅಲಕ್ಷ್ಯ ತೋರಿಸುತ್ತಿದ್ದಾರೆ. ಯಾರಿಗೂ ಸಮಯವಿಲ್ಲವಂತೆ, ಮದುವೆಯ ಔತಣಕ್ಕೆ ಬರುವುದಕ್ಕಾಗುವುದಿಲ್ಲವಂತೆ. ಮಂಟಪ ಖಾಲಿ ಇದೆ. ಹೋಗು, ತಕ್ಷಣ ಹೊರಡು. ಪಟ್ಟಣದ ಹಾದಿ ಬೀದಿಗಳಿಗೂ ಸಂದುಗೊಂದುಗಳಿಗೂ ಹೋಗಿ ಕಂಡವರನ್ನು ಕರೆದುಕೊಂಡು ಬಾ. ದರಿದ್ರರಿಗೆ, ಅಂಗವಿಕಲರಿಗೆ, ಕುಂಟರಿಗೆ, ಕುರುಡರಿಗೆ ವಿವಾಹ ಮಹೋತ್ಸವಕ್ಕೆ ಬರಲು ಹೇಳು. ಅವರೆಲ್ಲರೂ ಬರಲಿ, ಮಂಟಪ ತುಂಬಲಿ. ರಾಜನ ಕುವರನ ಮದುವೆಯ ಸಂಭ್ರಮ ಕೇಳಿರಿ. ರಾಜಾದೇಶ ಆಹ್ವಾನದ ಸಂದೇಶ, ರಾಜಕುಮಾರನ ಮದುವೆಯ ಸಂಭ್ರಮ. ಆಹ್ವಾನ ನಿಮಗಿದೆ, ಬನ್ನಿರಿ ಬೇಗ ಬೇಗ. ಬನ್ನಿ ಬನ್ನಿ ಮದುವೆಯ ಸಂಭ್ರಮ. ಬಂದು ಸೇರಿದರು ಮಂಟಪ ತುಂಬಿದರು, ಬಂದು ಸೇರಿದರು ಮಂಟಪ ತುಂಬಿದರು. ಅಂಗವಿಕಲರು, ಕುಡರು ಕುರುಡರು, ದರಿದ್ರರು ಉಂಡು ಹೋದರು. ಇಲ್ಲ ಎಂದವರು, ಸಮಯ ಇಲ್ಲ ಎಂದವರು, ಹೊರಗೆ ಉಳಿದವರು ನಿರಾಶರಾದರು. ಮದುವೆಯ ಕರೆಯೋಲೆ ನಮಗೆ ಇದೆ, ಔತಣ ಭೋಜನ ಸಿದ್ಧವಿದೆ. ಭಾಗ್ಯವಂತರು ಯಾರು, ಭಾಗ್ಯವಂತರು, ಭಾಗ್ಯವಂತರು ನಿಜವು ಭಾಗ್ಯವಂತರು. ಜೋರಾದ ಚಪ್ಪಾಳೆ. ವೆರಿ ಗುಡ್. ಕರೆಯಲ್ಪಟ್ಟವರು ಅನೇಕರು, ಆರಿಸಲ್ಪಟ್ಟವರು ಕೆಲವರು ಮಾತ್ರ. ರಾಜಕುಮಾರನ ಮದುವೆಯ ಸಾಮತಿಯ ಮೂಲಕ ಶುಭ ಸಂದೇಶದ ಅರ್ಥವನ್ನ ಮತ್ತು ಮೌಲ್ಯವನ್ನ, ಯೇಸು ಕ್ರಿಸ್ತರ ಸಂದೇಶವನ್ನ ನಮ್ಮ ಕಣ್ಮುಂದೆ ಮನ ಮುಟ್ಟುವಂತೆ, ಕಣ್ಣು ತಟ್ಟುವಂತೆ ಪ್ರದರ್ಶಿಸಿದಂಥ ವೆಲ್ಲಂಗಣಿ ಸಮುದಾಯದ ಎಲ್ಲ ಸದಸ್ಯರಿಗೆ, ಯುವ ಮಿತ್ರರಿಗೆ, ಹಿರಿಯರಿಗೆ, ಗೂರ್ಖಾರ್ ಪ್ರತಿನಿಧಿಗಳಿಗೆ ಅಭಿನಂದನೆಗಳು. ಬಹಳ ಸುಂದರವಾಗಿ ಸಾಧನೆಪಡಿಸಿದ್ದೀರಾ. ನಿಮ್ಮೆಲ್ಲರ ಪ್ರತಿಭೆಗೆ ಪ್ರತಿಭೋತ್ಸವ, ಕಲೆಗಳ ಉತ್ಸವ, ಪ್ರತಿಭಾ ಉತ್ಸವ, ಇವತ್ತಿನ ಸಮುದಾಯೋತ್ಸವ, ವಿಶ್ವಾಸದ ದಿವ್ಯೋತ್ಸವ, ಧರ್ಮ ಕೇಂದ್ರದ ಸಂಭ್ರಮೋತ್ಸವ. ಆತ್ಮೀಯರೇ, ಬಹಳ ಒಂದರ ಮೇಲೆ ಒಂದರಂತೆ ಹೆಚ್ಚೆಚ್ಚು ಆಕರ್ಷಿತವಾಗಿ ಅರ್ಥಪೂರ್ಣವಾಗಿ ಮೂಡಿಬರುತ್ತಿರುವಂತಹ ಈ ನೃತ್ಯ ರೂಪಕ ಕಾರ್ಯ ನಿಜವಾಗಿಯೂ ಶ್ಲಾಘನೀಯ, ಪ್ರಶಂಸನೀಯವಾದದ್ದು. ಸಂತ ಜೋಸೆಫ್, ಸಂತ ಲಾರೆನ್ಸರ ಸಮುದಾಯ ಸೈಟ್ ಇವರು ಸಿದ್ಧರಾಗ್ತಾ ಇದ್ದಾರೆ ಅವರ ಪ್ರದರ್ಶನಕ್ಕೆ. ಇದಾದ ಮೇಲೆ ಸಂತ ಜೋಸೆಫರ ಸಮುದಾಯ ಹಿರೇಬೈಲು ದಯಮಾಡಿ ಗ್ರೀನ್ ರೂಮ್ಗೆ ಬಂದು ತಮ್ಮ ತಮ್ಮ ಪ್ರಾಪರ್ಟಿ ವಸ್ತ್ರಗಳೊಂದಿಗೆ ಸಿದ್ಧರಾಗಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮ ಇನ್ನೇನು ಮುಗಿಯುವ ಹಂತಕ್ಕೆ ಸಾಗ್ತಾ ಇದೆ. ಎಸ್, ಹಿಯರ್ ವಿ ಗೋ. 5, 4, 3. ಒಂದು ನಿಮಿಷ, ಯಾರ ಗೂರ್ಖಾರ್ನಲ್ಲಿ ಅಂತ ಇದ್ದಾರೆ. ಹಾರ್ಟ್ ಸೆಟ್ ಮಾಡ್ತಾ ಇದ್ದಾರೆ. ಓಕೆ. Three, 4, 3, 2, 1. na na
ದೇವರ ಸ್ತುತಿಸಿ ಹಾಡುತ್ತಿದ್ದ. ಕೇಳುತ್ತ ಕುಳಿತಿದ್ದ ಸೌಲನ ಮೇಲಿದ್ದ ದುರಾತ್ಮ ಶಕ್ತಿಗಳು ಬಿಟ್ಟು ಹೋಯ್ತ. ಕಿನ್ನರಿಯ ಮೀಟುತ್ತ ಬಾಲಕ ದಾವೀದ ದೇವರ ಸ್ತುತಿಸಿ ಹಾಡುತ್ತಿದ್ದ. ಕೇಳುತ್ತ ಕುಳಿತಿದ್ದ ಸೌಲನ ಮೇಲಿದ್ದ ದುರಾತ್ಮ ಶಕ್ತಿಗಳು ಬಿಟ್ಟು ಹೋಯ್ತ. ದಿನಕ್ಕೇಳು ಬಾರಿ ಅವನು ಪ್ರಾರ್ಥನೆಯ ಮಾಡುತ್ತಿದ್ದ. ದೇವರ ನಾಮದ ಬಲ ಅರಿತಿದ್ದ. ದಿನಕ್ಕೇಳು ಬಾರಿ ಅವನು ಪ್ರಾರ್ಥನೆಯ ಮಾಡುತ್ತಿದ್ದ. ದೇವರ ನಾಮದ ಬಲ ಅರಿತಿದ್ದ. ಸಿಂಹದ ಬಾಯಿಂದ ತನ್ನ ಕುರಿಗಳ ಕಾಯ್ತಿದ್ದ. ಒಳ್ಳೆಯ ಕುರುಬನಾಗಿ ಜೀವಿಸ್ತಿದ್ದ. ಸಿಂಹದ ಬಾಯಿಂದ ತನ್ನ ಕುರಿಗಳ ಕಾಯ್ತಿದ್ದ. ಒಳ್ಳೆಯ ಕುರುಬನಾಗಿ ಜೀವಿಸ್ತಿದ್ದ. ಶತ್ರುಗಳು ಮುತ್ತಿಗೆಯ ಹಾಕಿದ್ರ. ಒಮ್ಮೆ ತನ್ನ ನಾಡಿಗೆ ಆಪತ್ತು ಬಂದಿತ್ತ. ಶತ್ರುಗಳು ಮುತ್ತಿಗೆಯ ಹಾಕಿದ್ರ. ಎದುರಾಳಿ ಪಡೆಯಲ್ಲಿ ಭಾರಿ ಶಕ್ತಿಶಾಲಿ ಇದ್ದ. ಗೊಲ್ಯಾತನೆಂಬ ಜಟ್ಟಿ ಅವರಲ್ಲಿದ್ದ. ಎದುರಾಳಿ ಪಡೆಯಲ್ಲಿ ಭಾರಿ ಶಕ್ತಿಶಾಲಿ ಇದ್ದ. ಗೊಲ್ಯಾತನೆಂಬ ಜಟ್ಟಿ ಅವರಲ್ಲಿದ್ದ. ಗೊಲ್ಯಾತನ ಕಂಡೋಡನೆ ಸೈನಿಕರು ಓಡಿ ಹೋದ್ರ. ಅರಸನಾದ ಸೌಲ ಕೂಡ ಬಚ್ಚಿಟ್ಕೊಂಡ. ಗೊಲ್ಯಾತನ ಕಂಡೋಡನೆ ಸೈನಿಕರು ಓಡಿ ಹೋದ್ರ. ಅರಸನಾದ ಸೌಲ ಕೂಡ ಬಚ್ಚಿಟ್ಕೊಂಡ. ಗೊಲ್ಯಾತನ ಕೊಂದವರಿಗೆ ಅರ್ಧ ರಾಜ್ಯ ಕೊಡ್ತೀನಂತ ಊರ್ಗೆಲ್ಲ ಹೊರಟ. ಇದ ತಿಳಿದ ದಾವೀದ ರಾಜನ ಅಪ್ಪಣೆ ಪಡೆದು ದೇವರ ನಾಮದಲ್ಲಿ ಯುದ್ಧ ಕೊರಟ. ಕವಣೆಗೆ 5 ಕಲ್ಲು ಕೈಯಲ್ಲಿ ಕೋಲನ್ ಹಿಡಿದು ದೇವರ ಸ್ಮರಣೆ ಮಾಡ್ತಾ ಯುದ್ಧ ಕೊರಟ. ಕವಣೆಗೆ 5 ಕಲ್ಲು ಕೈಯಲ್ಲಿ ಕೋಲನ್ ಹಿಡಿದು ದೇವರ ಸ್ಮರಣೆ ಮಾಡ್ತಾ ಯುದ್ಧ ಕೊರಟ. ಗೊಲ್ಯಾತ ತಿರುಗಿ ನೋಡ್ದ. ಬಾಲಕನ ಕಂಡು ಅವನು ಗೇಲಿ ಮಾಡ್ದ. ಹೇ ಇಸ್ರಾಯೇಲರೇ, ಎಲ್ಲಿ ಹೋದ್ರು ನಿಮ್ಮ ದೇವರು? ಒಂದು ಸಣ್ಣ ಬಾಲಕನನ್ನ ಯುದ್ಧಕ್ಕೆ ಕಳಿಸಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ರಣಕಹಳೆ ಬೂದಿದಾಗ ಗೊಲ್ಯಾತ ತಿರುಗಿ ನೋಡ್ದ. ಬಾಲಕನ ಕಂಡು ಅವನು ಗೇಲಿ ಮಾಡ್ದ. ನಾನೇನು ನಾಯಿನ ಕೋಲ್ ಹಿಡ್ಕೊಂಡು ಬಂದ್ಯಲ್ಲೋ, ಹೇ ಹುಡುಗ ಸಾಯಕ್ ಬಂದ್ಯ ಎಂದು ನಕ್ಕ. ನಾನೇನು ನಾಯಿನ ಕೋಲ್ ಹಿಡ್ಕೊಂಡು ಬಂದ್ಯಲ್ಲೋ, ಹೇ ಹುಡುಗ ಸಾಯಕ್ ಬಂದ್ಯ ಎಂದು ನಕ್ಕ.
ನಾಶವೆಂದ ದೇವರ ಮುಂದೆ ನೀನು ನಾಯಿ ಕುನ್ನಿಗೆ ಸಮ ನಾನೆಂಬ ಗರ್ವ ನಿನಗೆ ನಾಶವೆಂದ ದೇವರ ಮುಂದೆ ನೀನು ನಾಯಿ ಕುನ್ನಿಗೆ ಸಮ ನಾನೆಂಬ ಗರ್ವ ನಿನಗೆ ನಾಶವೆಂದ ದೇವರ ನಾಮ ಸ್ಮರಿಸಿ ಕಣವೇನ ಬೀಸಿದ್ದ ಕಲ್ಲು ಗೊಲ್ಯಾತನ ತಲೆಗೆ ಬಿದ್ದ ದೇವರ ನಾಮ ಸ್ಮರಿಸಿ ಕಣವೇನ ಬೀಸಿದ್ದ ಕಲ್ಲು ಗೊಲ್ಯಾತನ ತಲೆಗೆ ಬಿದ್ದ ಗೊಲ್ಯಾತ ಕೆಳಗೆ ಬಿದ್ದ ದಾವೀದ ಬಳಿಗೆ ಹೋದ ಅವನ ಕತ್ತಿಯಿಂದಲೇ ಅವನ ಕತ್ತು ಕೊಯ್ದ ಗೊಲ್ಯಾತ ಕೆಳಗೆ ಬಿದ್ದ ದಾವೀದ ಬಳಿಗೆ ಹೋದ ಅವನ ಕತ್ತಿಯಿಂದಲೇ ಅವನ ಕತ್ತು ಕೊಯ್ದ ದೇವರ ನಾಮದ ಶಕ್ತಿಯೇ ಸಾಕು ನಮಗೆ ಎಂಥ ಸಮಸ್ಯೆ ಬಂದ್ರೂ ಎದುರಿಸಬಹುದು ಆ ದೇವರ ನಾಮ ಶ್ರೀ ಯೇಸು ಎಂಬ ನಾಮ ರಕ್ಷಣೆಗೆ ಒಂದೇ ನಾಮ ಯೇಸು ನಾಮ ದೇವರ ನಾಮದ ಶಕ್ತಿಯೇ ಸಾಕು ನಮಗೆ ಎಂಥ ಸಮಸ್ಯೆ ಬಂದ್ರೂ ಎದುರಿಸಬಹುದು ಆ ದೇವರ ನಾಮ ಶ್ರೀ ಯೇಸು ಎಂಬ ನಾಮ ರಕ್ಷಣೆಗೆ ಒಂದೇ ನಾಮ ಯೇಸು ನಾಮ ಜೋರಾದ ಚಪ್ಪಾಳೆ. ಸಂತ ಲಾರೆನ್ಸರ ಸಮುದಾಯ ಸೈಟ್ನ ಎಲ್ಲ ಮಕ್ಕಳಿಗೆ, ಪುಟಾಣಿಗಳಿಗೆ, ಯುವ ಮಿತ್ರರಿಗೆ ಬಹಳ ಸುಂದರವಾಗಿ ಸಾದರಪಡಿಸಿದ್ದೀರಾ. ದಾವೀದ ಮತ್ತು ಗೋಲಿಯಾತ. ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನನಗಿದೆ ಎಂಬ ದಾವೀದನ ಅಚಲವಾದ ವಿಶ್ವಾಸ, ಆತನ ದಿಟ್ಟವಾದ ನಂಬಿಕೆ, ಅನನ್ಯ ಭರವಸೆ ನಮಗೆಲ್ಲರಿಗೆ ಪ್ರೇರಣೆಯಾಗಲಿ. ವಿಶ್ವಾಸಕ್ಕೆ ಬಿಡುವವರಿಗೆ ಎಂದೂ ಸೋಲಿಲ್ಲ. ಆದ್ದರಿಂದ ವಿಶ್ವಾಸದಿಂದಲೇ ಸಿದ್ಧಿ, ವಿಶ್ವಾಸದಿಂದಲೇ ಮುಕ್ತಿ ಎಂಬ ಸಂತ ಪೌಲರ ವಾಕ್ಯಗಳು ನಮಗೆ ಪ್ರೇರಣೆಯಾಗಲಿ. ಸಂತ ಜೋಸೆಫರ ಸಮುದಾಯ ಹಿರೇಬೈಲು ಸಿದ್ಧತೆ ಮಾಡಿಕೊಳ್ಬೇಕಾಗಿ ವಿನಂತಿಸ್ತೇನೆ. ಆತ್ಮೀಯರೇ, ದಯಮಾಡಿ ಗಮನಿಸಿ. ಆನಿಮೇಟರ್ಸ್, ಪ್ಲೀಸ್ ಟೇಕ್ ಅಟೆನ್ಷನ್, ಪ್ಲೀಸ್ ಟೇಕ್ ಯುವರ್ ಅಟೆನ್ಷನ್. ಆನಿಮೇಟರ್ಸ್, ಗೂರ್ಖಾಸ್ ಅಂಡ್ ಪ್ರತಿನಿಧೀಸ್, ಯಾರ್ಯಾರ ಕಾರ್ಯಕ್ರಮ ಮುಗಿತಾ ಇದೆ ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡಪ್ಪ, ಮ್ಯೂಸಿಕ್. ಯಾರ್ಯಾರ ಕಾರ್ಯಕ್ರಮ ಮುಗಿತಾ ಇದೆ ವಸ್ತುಗಳನ್ನು ತೆರವುಗೊಳಿಸಬೇಕು. ಶಾಲೆಯ ಕೊಠಡಿಗಳಲ್ಲಿರುವ ವಸ್ತುಗಳು, ನಿಮ್ಮ ಪ್ರಾಪರ್ಟೀಸ್ ನಿಮ್ಮ ಬ್ಯಾಗ್ಗಳಿಗೆ ಹಾಕೊಳ್ಳಿ. ಈಗಲೇ ತೆರವುಗೊಳಿಸ್ಬಿಡಿ. ಓನ್ಲಿ 5 minutes ವರ್ಕ್. ಹಾಗಾಗಿ ಎಲ್ಲ ಕೆಳಗಡೆ ಇಟ್ಟು ಬನ್ನಿ. ಶಾಲೆಯ ಕೆಳಗಡೆ, ಪೋರ್ಟಿಕೋ ಕೆಳಗಡೆ ಇಟ್ಟು ಬನ್ನಿ. ಶಾಲೆಯ ರೂಮ್ಗಳನ್ನ ಕ್ಲೀನ್ ಮಾಡಿಬಿಡಿ ಎಲ್ಲ ಒಟ್ಟು ಸೇರಿ. ಇವಾಗಲೇ ಕೆಲಸ ಆಗೋಗ್ಬಿಡುತ್ತೆ. ಆಮೇಲೆ ಎಲ್ಲ ಸಭಾಂಗಣಕ್ಕೆ ಬಹುಮಾನ ವಿತರಣೆಗೆ ನಾವು ಬಂದು ಕುಳಿತುಕೊಳ್ಳೋಣ. ಆಮೇಲೆ ಊಟ ರೆಡಿಯಾಗಿದೆ, ಅದನ್ನು ನಾವು ಒಟ್ಟಾಗಿ ಒಂದಾಗಿ ಕುಟುಂಬವಾಗಿ ಸ್ವೀಕರಿಸಿ ದೇವರಿಗೆ ಮಹಿಮೆ ಆಡುತ್ತಾ ಆಮೇಲೆ ತೆರಳೋಣ. ಹಾಗಾಗಿ ಆನಿಮೇಟರ್ಸ್, ಪ್ಲೀಸ್ ಟೇಕ್ ನೋಟ್, ಪ್ಲೀಸ್ ಐ ಕಾಲ್ ಯುವರ್ ಅಟೆನ್ಷನ್ ಪ್ಲೀಸ್. ಆನಿಮೇಟರ್ಸ್, ಗೂರ್ಖಾರ್ ಪ್ರತಿನಿಧೀಸ್, ನಿಮ್ಮ ಕಾರ್ಯಕ್ರಮ ಆದ ತಕ್ಷಣ ಏನೇನು ಪ್ರಾಪರ್ಟೀಸ್ ತೆರವುಗೊಳಿಸಬೇಕು, ಯಾವ ಶಾಲಾ ಕೊಠಡಿಗಳು ಕ್ಲೀನ್ ಆಗಬೇಕು, ದಯಮಾಡಿ ಎಲ್ಲವನ್ನ ತೆರವುಗೊಳಿಸಬೇಕಾಗಿ ಈಗಲೇ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಪ್ಲೀಸ್ ಕೋಆಪರೇಟ್. ಆನಿಮೇಟರ್ಸ್, ಗೂರ್ಖಾಸ್ ಅಂಡ್ ಪ್ರತಿನಿಧೀಸ್ ಅಂಡ್ ಆಲ್ ದ ವಾರ್ಡ್ ಮೆಂಬರ್ಸ್, ಪ್ಲೀಸ್ ಟೇಕ್ ನೋಟ್, ಪ್ಲೀಸ್ ಟೇಕ್ ನೋಟ್. ಲಾಸ್ಟ್ ಮಿನಿಟ್ವರೆಗೆ ಕಾಯಲಿಕ್ಕೆ ಹೋಗಬೇಡಿ. ಕೊನೆಯ ಕಾರ್ಯಕ್ರಮ ನೆರವೇರ್ತಾ ಇದೆ. ನಿಮ್ಮ ಕಾರ್ಯಕ್ರಮಗಳೆಲ್ಲ ಈಗ ಮುಗಿತಾ ಇದೆ. ನೆಕ್ಸ್ಟ್ ಬಹುಮಾನ ವಿತರಣೆಗೆ ಮತ್ತೆ ಭೋಜನ ಕಾರ್ಯಕ್ಕೆ ತಾವುಗಳು ರೆಡಿ ಆಗೋದು ಮಾತ್ರ. ಹಾಗಾಗಿ ಎಲ್ಲವನ್ನ ಯಾವ್ಯಾವ ಸ್ಥಳಕ್ಕೆ ತೆರವುಗೊಳಿಸಬೇಕು, ತೆರವುಗೊಳಿಸಿ ಸಿದ್ಧರಾಗಬೇಕಾಗಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಆನಿಮೇಟರ್ಸ್, ಪ್ಲೀಸ್ ಗೈಡ್ ಯುವರ್ ವಾರ್ಡ್ ಪೀಪಲ್, ಗೂರ್ಖಾರ್ಸ್ ಅಂಡ್ ಪ್ರತಿನಿಧೀಸ್. ದಯಮಾಡಿ ಅದೇ ಸದಸ್ಯರು ಬೇರೆಯವರೊಂದಿಗೆ ಸಹಕರಿಸಿ ಈ ಕಾರ್ಯವನ್ನ ನೆರವೇರಿಸಿಕೊಡಿ. ಎಸ್, ಸಂತ ಜೋಸೆಫರ ಸಮುದಾಯ. ಇನ್ನೇನು ಇದಾದ್ಮೇಲೆ ನೆಕ್ಸ್ಟ್ ಯಾರು, ಹೆಮ್ಮಕ್ಕಿ ಬಾಲಯೇಸು ಸಮುದಾಯ ಗ್ರೀನ್ ರೂಮ್ಗೆ ಬಂದು ರೆಡಿಯಾಗಿ, ಅದಾದ್ಮೇಲೆ ಕೆಳಗೂರು, ಅಲ್ಲಿಗೆ ಇಂದಿನ ಸಾಂಸ್ಕೃತಿಕ ಕಲರವಗಳ ಕಲೋತ್ಸವ ಮುಕ್ತಾಯ ಆಗ್ತಾ ಇದೆ ಪ್ರಿಯರೇ. ಹಾಗಾಗಿ ವಸ್ತುಗಳು, ಕಾಸ್ಟ್ಯೂಮ್ಸು ಎಲ್ಲೆಲ್ಲಿ ಹೋಗ್ಬೇಕು, ಯಾರ್ಯಾರಿಗೆ ಕೊಡಬೇಕು ಅವೆಲ್ಲವನ್ನ ಸಿದ್ಧ ಮಾಡಿಕೊಡಿ. ಎಲ್ಲವನ್ನ ತೆರವುಗೊಳಿಸ್ಬಿಡಿ. ಹಾಲಲ್ಲಿ ಮೇಲೆ ಏನೇನಿದೆ, ಆಮೇಲೆ ನಾನು ಚೇರನ್ನ ಯಾವಾಗ ಕೆಳಗಡೆ ತಗೊಂಡು ಹೋಗ್ಬೇಕು ಅಂತ ಹೇಳ್ತೀನಿ.
ಮತ್ತು ಮನು ಇವರಿಗೆ, ಎಲ್ಲ ಗೋರ್ಖಾರ್ ಪ್ರತಿನಿಧಿಗಳಿಗೆ, ಸಚೇತಕರುಗಳಿಗೆ 5, 4, 3, 2, 1 ಹಿಯರ್ ವಿ ಗೋ. ಹಿರೇಬೈಲು ಸಂತ ಜೋಸೆಫರ ಸಮುದಾಯ. बुद्धवंतांनी घेतले तेल दिव्यांबराबर बुद्ध देडयो द्यो फुलल्यो पांच तेल नाचता दिव्या संगी चमकल्यो मुखार ओरांगुली वेळ धावलो होरे दिसाना कितें करचें दार बेड्यांक आतां कळना दिवे पालवून बगलेक दवन राखोन रावताना जेम आयली न्हीद पडली कळीत नासतना आयलो बावडो मुद्याने रात्री भोब जाली उत्सवाची आतां थंयसर देडयो उठून तयार जाल्यो मेळूंक होरेता लग्ना फेस्तान पात्र घेवंक व्हडा आनंदान
तांतले तेल घालून बुतवून देडियांनी दिवे आपले पेटयले थोड्या क्षणांनी बुद्ध देडयो मात्र आता वद्दाडूंक लागल्यो तेल दिया दिवे पेटोंक पराती लागल्यो देड्यो दिवे पेटून राखून रावल्यो होरेत बाबाक स्वागत करूंक तयार जाल्यो होरेत आयलो माटो भरलो संभ्रम उदेलो बुदवून देड्यो लग्ना फेस्तान भागीदार जाल्यो जाल्यो दांपून जाले दार पळेव सायबा दार उगड पराती लागल्यो पूण तांकां दार वटो मा दांपून जाल्लो माटो भरला संभ्रम चलोता बँड वाजताना सलता संतोष येता सत सांगता कोण म्हण तुम्ही म्हाका कळीत ना दार घाला बीग घाला उगडूंक जायना तुम्ही मात्र जागृत रावा क्रिस्ताक मेळून दिवे घेऊन तयार रावा आळसाय सांडा उर्बेन बरा सुडसुडी जाया सर्गींच्या त्या लग्ना फेस्तान वांटो घेया Come on, give them a big hand. ಸದಾ ಜಾಗೃತರಾಗಿರಿ, ಸದಾ ಸನ್ನದ್ಧರಾಗಿರಿ. ಕಾರಣ
ನರಪುತ್ರ ಯಾವಾಗ ಬರ್ತಾನೆ ಅಂತ ನಮಗೆ ಗೊತ್ತಿಲ್ಲ. ನಿಮ್ಮ ವಿಶ್ವಾಸದ ದೀಪವ ಸದಾ ಉರಿಯುತ್ತಾ ಇರಲಿ, ಆ ದೀಪ ಆರದಂತೆ ನೋಡಿಕೊಳ್ಳಿ ಅಂತ ಹೇಳಿ 5 ಮಂದಿ ಕನ್ಯೆಯರು ಬುದ್ಧಿವಂತರು, 5 ಮಂದಿ ಕನ್ಯೆಯರು ಮತಿಹೀನರು ಎಂಬ ಸಾಮತಿಯನ್ನ ಬಹಳ ಅರ್ಥಪೂರ್ಣವಾಗಿ ನಮ್ಮೆಲ್ಲರ ಮುಂದೆ ಸಾಬೀತುಪಡಿಸಿದಂತಹ ಸಂತ ಜೋಸೆಫರ ಸಮುದಾಯ ಹಿರೇಬೈಲು, ಇವರಿಗೆ ಮತ್ತೊಮ್ಮೆ ನಮ್ಮ ಅಭಿನಂದನಾಪೂರ್ವಕ ಚಪ್ಪಾಳೆ, ಜೋರಾಗಿ ಕರತಾಡತನ ಬರಲಿ. ಕಂಗ್ರಾಚುಲೇಷನ್ಸ್, ಥ್ಯಾಂಕ್ ಯು. ನೆಕ್ಸ್ಟ್ ಹಿಯರ್ ವಿ ಗೋ ಹೆಮ್ಮಕ್ಕಿ ಬಾಲಯೇಸು ಸಮುದಾಯ. ಅದಾದ ಮೇಲೆ ಕಡೆಯ ನೃತ್ಯ ರೂಪಕ ಸಂತ ಸತುರ್ನೀನ್ ಸಮುದಾಯ ಕೆಳಗೂರು. ಆ ಕಾರ್ಯದೊಂದಿಗೆ ಇವತ್ತಿನ ಸಾಂಸ್ಕೃತಿಕ ಕಲರವ ಸಮಾಪ್ತಿಯಾಗ್ತಾ ಇದೆ. ಆತ್ಮೀಯ ಬಂಧುಗಳೇ, ದಿವ್ಯವಾಣಿ ಯೂಟ್ಯೂಬ್ ಲೈವ್ ಚಾನಲ್ ಅನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ಸರ್ವ ಬಾಂಧವರಿಗೆ ನಮ್ಮ ಅಭಿನಂದನಾಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತೇವೆ. ಕ್ರಿಸ್ತ ಜಯಂತಿಯ ಹಬ್ಬದ ಶುಭಾಶಯಗಳನ್ನ ಸಂತ ಜೋಸೆಫರ ದೇವಾಲಯ ಹಿರೇಬೈಲು ಧರ್ಮ ಕೇಂದ್ರದಿಂದ ನಿಮಗೆ ಅರ್ಪಿಸುತ್ತಾ ಇದ್ದೇವೆ. ಸಮುದಾಯೋತ್ಸವ ನಮ್ಮ ಐಕ್ಯತಾ ಉತ್ಸವ, ಸಮುದಾಯೋತ್ಸವ ನಮ್ಮೆಲ್ಲರ ಬಾಂಧವ್ಯದ ಉತ್ಸವ, ಸಮುದಾಯೋತ್ಸವ ನಮ್ಮೆಲ್ಲರ ಪ್ರೀತಿಯ, ಸ್ನೇಹ, ಸೌಹಾರ್ದತೆಯ, ಅನ್ಯೋನ್ಯತೆಯ ಉತ್ಸವ. ಸಮುದಾಯೋತ್ಸವ ನಮ್ಮೆಲ್ಲರ ವಿಶ್ವಾಸದ ಉತ್ಸವವಾಗಿದೆ. ಇದಕ್ಕೆ ಸಾಕ್ಷಿಗಳಾಗ್ತಾ ಇದ್ದಾರೆ ನಮ್ಮ ಧರ್ಮ ಕೇಂದ್ರದ ಎಲ್ಲ ಕುಟುಂಬಗಳ ಸದಸ್ಯರುಗಳು, ನೆಂಟರಿಷ್ಟರು, ಹಿತೈಷಿಗಳು, ಮಿತ್ರರು. ಲಿಂಕ್ ಅನ್ನ ಶೇರ್ ಮಾಡಿ, ದಿವ್ಯವಾಣಿ ಯೂಟ್ಯೂಬ್ ಲೈವ್ ಲಿಂಕ್ ಅನ್ನ ಶೇರ್ ಮಾಡಿ. ಈಗಾಗಲೇ ಅದು ಸಾದರ ಬಿತ್ತರ ಆಗ್ತಾ ಇದೆ ಯೂಟ್ಯೂಬ್ ಲೈವ್ ಚಾನಲ್ನಲ್ಲಿ. ನಿಮ್ಮ ಸಹೋದರ ಸಹೋದರಿಯರಿಗೆ, ನೆರೆಹೊರೆಯವರಿಗೆ, ಸ್ನೇಹಿತರಿಗೆ, ಬಂಧು ಬಳಗದವರಿಗೆ, ಮಿತ್ರರಿಗೆ ಈ ಲಿಂಕ್ ಅನ್ನ ಶೇರ್ ಮಾಡಿ ಹೆಚ್ಚು ಹೆಚ್ಚು ವೀಕ್ಷಿಸುವಂತೆ ತಾವುಗಳು ಕೂಡ ಪ್ರೇರಕರಾಗಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇದನ್ನ ವೀಕ್ಷಿಸುತ್ತಿರುವಂತಹ ಎಲ್ಲ ಹತ್ತಿರದ, ದೂರದ, ಪರ ಊರುಗಳಲ್ಲಿರುವ ಎಲ್ಲ ನಮ್ಮ ಹಿರೇಬೈಲು ಧರ್ಮ ಕೇಂದ್ರದ ಮಕ್ಕಳಿಗೆ, ನೆಂಟರಿಷ್ಟರಿಗೆ, ಮಿತ್ರರಿಗೆ, ಸಹೋದರ ಸಹೋದರಿಯರಿಗೆ ಕ್ರಿಸ್ತ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಸಂತ ಜೋಸೆಫರ ದೇವಾಲಯ ಹಿರೇಬೈಲು ಕ್ರೈಸ್ತ ಬಾಂಧವರ ವತಿಯಿಂದ. ಹೆಮ್ಮಕ್ಕಿ ಹಿಯರ್, ರೆಡಿ, 5, 4, 3, 2, 1. Here we go. ನನ್ನ ಬದುಕು ಕೆಟ್ಟದಣ್ಣ, ಹುಟ್ಟು ಕುರುಡನಣ್ಣ, ನನ್ನ ಬದುಕು ಕೆಟ್ಟದಣ್ಣ. ಬೆಳಕು ತುಂಬಿದ ಜಗದಲ್ಲಿ ನನ್ನ ಬಾಳು ಕತ್ತಲಣ್ಣ, ಬೆಳಕು ತುಂಬಿದ ಜಗದಲ್ಲಿ ನನ್ನ ಬಾಳು ಕತ್ತಲಣ್ಣ. ತಾಯಿಯನ್ನು ಒಮ್ಮೆ ನೋಡೋ ಆಸೆಯಣ್ಣ, ಹೆತ್ತ ತಾಯಿಯನ್ನು ಒಮ್ಮೆ ನೋಡೋ ಆಸೆಯಣ್ಣ. ವೃದ್ಧ ತಂದೆ ತಾಯ ನಾನೇ ಸಾಕಬೇಕಣ್ಣ, ವೃದ್ಧ ತಂದೆ ತಾಯ ನಾನೇ ಸಾಕಬೇಕಣ್ಣ. ಕಣ್ಣು ಇದ್ದರೆ ದುಡಿದು ಸಾಕುತ್ತಿದ್ದೆ ಹುಟ್ಟು ಕುರುಡನಣ್ಣ, ಕಣ್ಣು ಇದ್ದರೆ ದುಡಿದು ಸಾಕುತ್ತಿದ್ದೆ ಹುಟ್ಟು ಕುರುಡನಣ್ಣ. ದಾನ ಮಾಡಿ ನನ್ನ ಹಸಿವ ನೀಗಿಸಿರಿ ಪುಣ್ಯವು ನಿಮಗಣ್ಣ, ಅಣ್ಣ ದಾನ ಮಾಡಿರಣ್ಣ, ಅಣ್ಣ ದಾನ ಮಾಡಿರಣ್ಣ.
ಬಾಳಿನಲ್ಲಿ ಹರುಷದ ವಾರ್ತೆ ಕೇಳಿ ಬಂತ, ನೊಂದ ಬಾಳಿನಲ್ಲಿ ಹರುಷದ ವಾರ್ತೆ ಕೇಳಿ ಬಂತ. ಸೌಖ್ಯ ಕೊಡುವ ದೇವ ಧರೆಗೆ ಇಳಿದು ಬಂದನಂತ, ಸೌಖ್ಯ ಕೊಡುವ ದೇವ ಧರೆಗೆ ಇಳಿದು ಬಂದನಂತ. ಸತ್ತ ಲಾಜರಿಗೆ ಜೀವ ಕೊಟ್ಟ ಬಾ ಯೇಸು ದೇವನಂತ, ಸತ್ತ ಲಾಜರಿಗೆ ಜೀವ ಕೊಟ್ಟ ಬಾ ಯೇಸು ದೇವನಂತ. ಆಸೆಯಿಂದ ನಾ ದಾರಿ ಕಾಯುತ್ತಿದ್ದ ದಿನವು ಕೂಡಿ ಬಂತ, ಯೇಸು ದೇವ ಬಂದನಂತ, ಯೇಸು ದೇವ ಬಂದನಂತ. ಲೇ ಬಾರ್ತಿಮೇವನೇ, ಯೇಸು ಹೋಗ್ತಾ ಇದ್ದಾರೆ ಕಣೋ. ಏನು ಏನು ಯೇಸುನೇ, ಯೇಸು ಸ್ವಾಮಿಯೇ, ದಾವೀದ ಪುತ್ರ ಯೇಸುವೇ. ಯಾಕೋ ಯಾಕೋ ಗಿರ್ಚ್ತಾ ಇದೀಯಾ? ನಾವು ಬಿಕಾರಿಗಳು ಕಣೋ. ಯೇಸು, ದಾವೀದ ಪುತ್ರ ಯೇಸುವೇ, ದೇವರ ಕುವರ ಯೇಸುವೇ. ನೊಂದ ಕೂಗ ಕೇಳಿ ಯೇಸು ಅಲ್ಲೇ ನಿಂತರಣ್ಣ, ನೊಂದ ಕೂಗ ಕೇಳಿ ಯೇಸು ಅಲ್ಲೇ ನಿಂತರಣ್ಣ. ಕರುಣೆಯಿಂದ ದೇವ ನನ್ನ ಬಳಿಗೆ ಕರೆದರಣ್ಣ, ಕರುಣೆಯಿಂದ ದೇವ ನನ್ನ ಬಳಿಗೆ ಕರೆದರಣ್ಣ. ಬಾರ್ತಿಮೆಯೋನ ಅವನನ್ನು ನನ್ನ ಬಳಿಗೆ ಕರೆತನ್ನಿ. ಇದೋ ಸ್ವಾಮಿ, ಇದೋ ಸ್ವಾಮಿ, ನಾನು ಬಂದೆ, ನಾನು ಬಂದೆ. ಏ ನಿಧಾನ ಕಣೋ, ಬಿದ್ದಿಯೇ. ತಗೋ ಈ ಕೋಲು ತಟ್ಟೆ. ಇನ್ನು ಈ ಕೋಲು ತಟ್ಟೆ ಅವಶ್ಯಕತೆ ಇಲ್ಲ. ನನ್ನ ಯೇಸು, ನನ್ನ ರಕ್ಷಕ ನನ್ನನ್ನು ಕರೆದಾಯಿತು. ಯೇಸು ಬಳಿಗೆ ಹೋಗಿ ಅವರ ಪಾದವಿಡಿದೆ ನನ್ನ, ಯೇಸು ಬಳಿಗೆ ಹೋಗಿ ಅವರ ಪಾದ ಹಿಡಿದೆ ನನ್ನ. ಕರುಣೆಯಿಂದ ದೇವ ಒಂದು ನುಡಿಯ ನುಡಿದರಣ್ಣ, ಕರುಣೆಯಿಂದ ದೇವ ಒಂದು ನುಡಿಯ ನುಡಿದರಣ್ಣ. ಕಂದ, ನನ್ನಿಂದ ಏನಾಗ್ಬೇಕು ನಿನಗೆ? ಸ್ವಾಮಿ, ಸ್ವಾಮಿ, ನಾನು ಪ್ರಪಂಚ ನೋಡ್ಬೇಕು, ನಾ ಲೋಕ ನೋಡ್ಬೇಕು, ನಾ ಎಲ್ಲ ನೋಡ್ಬೇಕು, ನಿಮ್ಮನ್ನು ನೋಡ್ಬೇಕು ಸ್ವಾಮಿ. ಸ್ವಾಮಿ, ನನಗೆ ಕಣ್ಣು ಕೊಡಿ, ಕಣ್ಣು ಕೊಡಿ. ನೋಡು, ನಿನ್ನ ವಿಶ್ವಾಸದಂತೆ ನಿನಗಾಗಲಿ. ನನಗೆ ಕಾಣ್ತಾ ಇದೆ, ನನಗೆ ಕಾಣ್ತಾ ಇದೆ. ನಾ ಪ್ರಪಂಚ ನೋಡ್ತಾ ಇದ್ದೀನಿ, ಬೆಳಕು ನೋಡ್ತಾ ಇದ್ದೀನಿ, ನನಗೆ ಕಾಣ್ತಾ ಇದೆ. ದೇವಾ, ದೇವಾ, ಸ್ತೋತ್ರ, ಸ್ತೋತ್ರ. ಕಣ್ಣು ಕೊಟ್ಟ ದೇವ ನಿಮಗೆ ಕೋಟಿ ಕೋಟಿ ಸ್ತೋತ್ರ, ಕಣ್ಣು ಕೊಟ್ಟ ದೇವ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಜೀವಮಾನವೆಲ್ಲ ಸಾರುವೆ ನಿಮ್ಮ ಮಹಿಮೆಯನ್ನ, ಯೇಸುವೆ ನಿಮ್ಮ ಮಹಿಮೆಯನ್ನ, ಯೇಸುವೆ ನಿಮ್ಮ ಮಹಿಮೆಯನ್ನ. ಹುಟ್ಟು ಕುರುಡ ನನಗೆ ಯೇಸು ಕಣ್ಣ ಕೊಟ್ಟರಲ್ಲ, ಹುಟ್ಟು ಕುರುಡ ನನಗೆ ಯೇಸು ಕಣ್ಣ ಕೊಟ್ಟರಲ್ಲ. ഇരുಳು ತುಂಬಿದ ಜಗದಲ್ಲಿ ಬೆಳಕಾಗಿ ಬಂದರಲ್ಲ, ഇരുಳು ತುಂಬಿದ ಜಗದಲ್ಲಿ ಬೆಳಕಾಗಿ ಬಂದರಲ್ಲ. ಬಾರ್ತಿಮಯ್ಯ, ನನ್ನಿಂದ ನಿನಗೇನಾಗಬೇಕು? ಸ್ವಾಮಿ, ನನ್ನ ಕಣ್ಣುಗಳನ್ನು ತೆರೆಯುವಂತೆ ಮಾಡಿ ಸ್ವೀಕರಿಸು ದೃಷ್ಟಿ. ನಮಗೆ ದೇವರು ಶಾರೀರಿಕ ಕಣ್ಣುಗಳನ್ನು ಕೊಟ್ಟಿದ್ದಾರೆ, ನಾವು ಯೇಸುವಿನಲ್ಲಿ ಬೇಡೋಣ, ನಮಗೆ ಆಧ್ಯಾತ್ಮಿಕ ಕಣ್ಣುಗಳನ್ನು ತೆರೆಯಿರಿ. ಪರಸ್ಪರರ ಒಳ್ಳೆಯತನವನ್ನು ಮೆಚ್ಚಿಕೊಂಡು ಒಗ್ಗಟ್ಟು ಒಮ್ಮತ ಒಮ್ಮನಸ್ಸಿನಿಂದ ಮುಂದೆ ಸಾಗಲು
ನಮಗೆ ಆಧ್ಯಾತ್ಮಿಕ ಕಣ್ಣುಗಳನ್ನು ತೆರೆಯಿರಿ, ನಮ್ಮ ಮನಸ್ಸಿನ ನೇತ್ರಗಳನ್ನು ತೆರೆಯಿರಿ ಸ್ವಾಮಿ ಅಂತ ಹೇಳಿ ನಮಗಾಗಿ ಈ ಸಂದೇಶವನ್ನು ಸಾದರಪಡಿಸಿದ ಬಾಲಯೇಸು ಸಮುದಾಯ ಹೆಮ್ಮಕ್ಕಿಯ ಎಲ್ಲ ಪುಟಾಣಿಗಳಿಗೆ, ಮಹಿಳೆಯರಿಗೆ, ಪುರುಷರಿಗೆ, ಸಮುದಾಯದ ಸದಸ್ಯರಿಗೆ, ಗೋರ್ಕಾರ್ ಪ್ರತಿನಿಧಿ ಮತ್ತು ಸಚೇತಿಗಳಿಗೆ ಜೋರಾದ ಚಪ್ಪಾಳೆ ನಿಮ್ಮದು. ಜೋರಾಗಿ ಒಂದು ಅಭಿನಂದನಾ ಪೂರ್ವಕ ಚಪ್ಪಾಳೆ. ಹ್ಯಾಟ್ಸ್ ಆಫ್ ಟು ಯು ಬಾಲಯೇಸು ಸಮುದಾಯ ಹೆಮ್ಮಕ್ಕಿ. ದ ಲಾಸ್ಟ್ ಐಟಮ್ ಆಫ್ ದ ಡೇ, ಸಂತ ಸತುರ್ನೇನ್ ಸಮುದಾಯ ಕೆಳಗೂರು ಕೊನೆಯ ನೃತ್ಯ ರೂಪಕ. ಮೇ ಐ ಕಾಲ್ ಅಪಾನ್ ದಿ ಅಟೆನ್ಷನ್ ಆಫ್ ಆನಿಮೇಟರ್ಸ್, ಗೋರ್ಕಾರ್ಸ್ ಪ್ರತಿನಿಧೀಸ್, ದಯಮಾಡಿ ನಿಮ್ಮ ನಿಮ್ಮ ವಸ್ತುಗಳನ್ನು, ಪ್ರಾಪರ್ಟಿಗಳನ್ನು ತೆರವುಗೊಳಿಸಿ, ಶಾಲೆಯ ಕೊಠಡಿಗಳನ್ನು ಅಚ್ಚುಕಟ್ಟಾಗಿ ಇಡಿ, ವೆರಂಡವನ್ನು ಸ್ವಚ್ಛವಾಗಿ ಇಡಿ. ದಯಮಾಡಿ ಎಲ್ಲ ಆಯಾಯ ವಸ್ತುಗಳು ಎಲ್ಲೆಲ್ಲಿಗೆ ಹೋಗಬೇಕು ಅಲ್ಲಲ್ಲಿ ತಲುಪಿಸಬೇಕಾಗಿ ತಮ್ಮಲ್ಲಿ ಈಗಲೇ ನಾನು ಕೇಳ್ಕೊಳ್ತಾ ಇದ್ದೇನೆ. 5 ನಿಮಿಷ ಎಲ್ಲರೂ ಒಟ್ಟಾಗಿ ಸೇರಿ ಬೇಗ ಆ ಕಾರ್ಯವನ್ನು ಮಾಡಿ ಬೇಗ ಸಭಾಂಗಣಕ್ಕೆ ಮುಂದಿನ ಕಾರ್ಯಕ್ಕೆ ಬಂದು ಸೇರ್ಕೊಳ್ಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ. ಇನ್ನೇನೋ ಒಂದು ಅರ್ಧ ಗಂಟೆಯಲ್ಲಿ ನಾವು ಕಾರ್ಯಕ್ರಮನ ಮುಗಿಸ್ತೇವೆ. ಹಾಗಾಗಿ ಬೇಗ ನಿಮ್ಮ ನಿಮ್ಮ ಜವಾಬ್ದಾರಿಗಳನ್ನು ಚೆನ್ನಾಗಿ ಮಾಡಿದ್ದೀರಾ ಇಲ್ಲಿಯವರೆಗೆ. ತೆರವುಗೊಳಿಸುವ ಕರ್ತವ್ಯವನ್ನ, ಕೆಲಸವನ್ನ ಅದೇ ಜವಾಬ್ದಾರಿಯುತವಾಗಿ ನೆರವೇರಿಸಿಕೊಡ್ಬೇಕಾಗಿ ಎಲ್ಲ ಗೋರ್ಕಾರ್ ಪ್ರತಿನಿಧಿ ಸಚೇತಿಗಳು ದಯಮಾಡಿ ಪ್ಲೀಸ್ ಟೇಕ್ responsibility and see that everything is cleared out properly and in a good manner. Ready? Last ಕೆಳಗೂರು ಸಂತ ಸತುರ್ನೇನ್ ಸಮುದಾಯ ಕೊನೆಯ ಬೈಬಲ್ ನೃತ್ಯ ರೂಪಕ. 5, 4, 3, 2, 1. ನನ್ನ ಬದುಕು ಕೆಟ್ಟದಣ್ಣ, ಹುಟ್ಟು ಕುರುಡನಣ್ಣ, ನನ್ನ ಬದುಕು ಕೆಟ್ಟದಣ್ಣ. ಬೆಳಕು ತುಂಬಿದ ಜಗದಲ್ಲಿ ನನ್ನ ಬಾಳು ಕತ್ತಲಣ್ಣ, ಬೆಳಕು ತುಂಬಿದ ಜಗದಲ್ಲಿ ನನ್ನ ಬಾಳು ಕತ್ತಲಣ್ಣ. ತಾಯಿಯನ್ನು ಒಮ್ಮೆ ನೋಡೋ ಆಸೆಯಣ್ಣ, ಹೆತ್ತ ತಾಯಿಯನ್ನು ಒಮ್ಮೆ ನೋಡೋ ಆಸೆಯಣ್ಣ. ವೃದ್ಧ ತಂದೆ ತಾಯ ನಾನೇ ಸಾಕಬೇಕಣ್ಣ, ವೃದ್ಧ ತಂದೆ ತಾಯ ನಾನೇ ಸಾಕಬೇಕಣ್ಣ. ಕಣ್ಣು ಇದ್ದರೆ ದುಡಿದು ಸಾಕುತ್ತಿದ್ದೆ ಹುಟ್ಟು ಕುರುಡನಣ್ಣ, ಕಣ್ಣು ಇದ್ದರೆ ದುಡಿದು ಸಾಕುತ್ತಿದ್ದೆ ಹುಟ್ಟು ಕುರುಡನಣ್ಣ. ದಾನ ಮಾಡಿ ನನ್ನ ಹಸಿವ ನೀಗಿಸಿರಿ ಪುಣ್ಯವು ನಿಮಗಣ್ಣ, ಅಣ್ಣ ದಾನ ಮಾಡಿರಣ್ಣ, ಅಣ್ಣ ದಾನ ಮಾಡಿರಣ್ಣ. ಬಾಳಿನಲ್ಲಿ ಹರುಷದ ವಾರ್ತೆ ಕೇಳಿ ಬಂತ, ನೊಂದ ಬಾಳಿನಲ್ಲಿ ಹರುಷದ ವಾರ್ತೆ ಕೇಳಿ ಬಂತ. ಸೌಖ್ಯ ಕೊಡುವ ದೇವ ಧರೆಗೆ ಇಳಿದು ಬಂದನಂತ, ಸೌಖ್ಯ ಕೊಡುವ ದೇವ ಧರೆಗೆ ಇಳಿದು ಬಂದನಂತ. ಸತ್ತ ಲಾಜರಿಗೆ ಜೀವ ಕೊಟ್ಟ ಬಾ ಯೇಸು ದೇವನಂತ, ಸತ್ತ ಲಾಜರಿಗೆ ಜೀವ ಕೊಟ್ಟ ಬಾ ಯೇಸು ದೇವನಂತ. ಆಸೆಯಿಂದ ನಾ ದಾರಿ
ಹುಟ್ಟಿದ ದಿನವು ಕೂಡಿ ಬಂತ, ಯೇಸು ದೇವ ಬಂದನಂತ, ಯೇಸು ದೇವ ಬಂದನಂತ. ಲೇ ಬಾರ್ತಿಮೇವನೇ, ಯೇಸು ಹೋಗ್ತಾ ಇದ್ದಾರೆ ಕಣೋ. ಏನು ಏನು ಯೇಸುನೇ, ಯೇಸು ಸ್ವಾಮಿಯೇ, ದಾವೀದ ಪುತ್ರ ಯೇಸುವೇ. ಯಾಕೋ ಯಾಕೋ ಗಿರ್ಚ್ತಾ ಇದೀಯಾ? ನಾವು ಭಿಕಾರಿಗಳು ಕಣೋ. ಯೇಸು, ದಾವೀದ ಪುತ್ರ ಯೇಸುವೇ, ದೇವರ ಕುವರ ಯೇಸುವೇ. ನೊಂದ ಕೂಗ ಕೇಳಿ ಯೇಸು ಅಲ್ಲೇ ನಿಂತರಣ್ಣ, ನೊಂದ ಕೂಗ ಕೇಳಿ ಯೇಸು ಅಲ್ಲೇ ನಿಂತರಣ್ಣ. ಕರುಣೆಯಿಂದ ದೇವ ನನ್ನ ಬಳಿಗೆ ಕರೆದರಣ್ಣ, ಕರುಣೆಯಿಂದ ದೇವ ನನ್ನ ಬಳಿಗೆ ಕರೆದರಣ್ಣ. ಬಾರ್ತಿಮೆಯೋನ, ಅವನನ್ನು ನನ್ನ ಬಳಿಗೆ ಕರೆತನ್ನಿ. ಇದೋ ಸ್ವಾಮಿ, ಇದೋ ಸ್ವಾಮಿ, ನಾನು ಬಂದೆ. ಏ ನಿಧಾನ ಕಣೋ, ಬಿದ್ದಿಯೇ. ತಗೋ ಈ ಕೋಲು ತಟ್ಟೆ. ಇನ್ನು ಈ ಕೋಲು ತಟ್ಟೆ ಅವಶ್ಯಕತೆ ಇಲ್ಲ. ನನ್ನ ಯೇಸು, ನನ್ನ ರಕ್ಷಕ ನನ್ನನ್ನು ಕರೆದಾಯಿತು. ಯೇಸು ಬಳಿಗೆ ಹೋಗಿ ಅವರ ಪಾದವಿಡಿದೆ ನನ್ನ, ಯೇಸು ಬಳಿಗೆ ಹೋಗಿ ಅವರ ಪಾದ ಹಿಡಿದೆ ನನ್ನ. ಕರುಣೆಯಿಂದ ದೇವ ಒಂದು ನುಡಿಯ ನುಡಿದರಣ್ಣ, ಕರುಣೆಯಿಂದ ದೇವ ಒಂದು ನುಡಿಯ ನುಡಿದರಣ್ಣ. ಕಂದ, ನನ್ನಿಂದ ಏನಾಗ್ಬೇಕು ನಿನಗೆ? ಸ್ವಾಮಿ, ಸ್ವಾಮಿ, ನಾನು ಪ್ರಪಂಚ ನೋಡ್ಬೇಕು, ನಾ ಲೋಕ ನೋಡ್ಬೇಕು, ನಾ ಎಲ್ಲ ನೋಡ್ಬೇಕು, ನಿಮ್ಮನ್ನು ನೋಡ್ಬೇಕು ಸ್ವಾಮಿ. ಸ್ವಾಮಿ, ನನಗೆ ಕಣ್ಣು ಕೊಡಿ. ನೋಡು, ನಿನ್ನ ವಿಶ್ವಾಸದಂತೆ ನಿನಗಾಗಲಿ. ನನಗೆ ಕಾಣ್ತಾ ಇದೆ. ನಾ ಪ್ರಪಂಚ ನೋಡ್ತಾ ಇದ್ದೀನಿ, ಬೆಳಕು ನೋಡ್ತಾ ಇದ್ದೀನಿ, ನನಗೆ ಕಾಣ್ತಾ ಇದೆ. ದೇವಾ, ಸ್ತೋತ್ರ, ಸ್ತೋತ್ರ. ಕಣ್ಣು ಕೊಟ್ಟ ದೇವ ನಿಮಗೆ ಕೋಟಿ ಕೋಟಿ ಸ್ತೋತ್ರ, ಕಣ್ಣು ಕೊಟ್ಟ ದೇವ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಜೀವಮಾನವೆಲ್ಲ ಸಾರುವೆ ನಿಮ್ಮ ಮಹಿಮೆಯನ್ನ, ಯೇಸುವೆ ನಿಮ್ಮ ಮಹಿಮೆಯನ್ನ, ಯೇಸುವೆ ನಿಮ್ಮ ಮಹಿಮೆಯನ್ನ. ಹುಟ್ಟು ಕುರುಡ ನನಗೆ ಯೇಸು ಕಣ್ಣ ಕೊಟ್ಟರಲ್ಲ, ಹುಟ್ಟು ಕುರುಡ ನನಗೆ ಯೇಸು ಕಣ್ಣ ಕೊಟ್ಟರಲ್ಲ. ഇരുಳು ತುಂಬಿದ ಜಗದಲ್ಲಿ ಬೆಳಕಾಗಿ ಬಂದರಲ್ಲ, ഇരുಳು ತುಂಬಿದ ಜಗದಲ್ಲಿ ಬೆಳಕಾಗಿ ಬಂದರಲ್ಲ. ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸಂತ ಸತ್ಯನಾರಾಯಣ ಸಮುದಾಯ ಕೆಳಗೂರು. ಐ ರಿಕ್ವೆಸ್ಟ್ ದ ಜಡ್ಜಸ್, ದಯಮಾಡಿ ಶಾಲಾ ಕಚೇರಿಗೆ ಜಡ್ಜಸ್ ಮಾತ್ರ ಹೋಗ್ತಾರೆ. ಮಾರ್ಕ್ಸ್ ಎಲ್ಲ ಕ್ರೋಢೀಕರಿಸಿ ಎಲ್ಲವನ್ನ ಆಮೇಲೆ ನಮಗೆ ತಲುಪಿಸ್ತಾರೆ. ಈಗ ICVM ಸದಸ್ಯರು ಒಂದು ಮುಕ್ಕಾಲು. ICVM ರೆಡಿ ಇದ್ದಾರಾ ಆತ್ಮೀಯರೇ? ಇಂದಿನ ಕಾರ್ಯಕ್ಕೆ, ಇವತ್ತಿನ ಕಾರ್ಯಕ್ಕೆ ದಾನಿಗಳು ನಾನೀಗಾಗಲೇ ಹಲವಾರು ಸಾರಿ ಪೂಜಾ ವೇಳೆಯಲ್ಲಿ ಸ್ಮರಿಸಿದ್ದೇನೆ. ಮತ್ತೊಮ್ಮೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ, ಎಲ್ಲ ಬಂಧು ಮಿತ್ರರ ಸಮ್ಮುಖದಲ್ಲಿ ಕೆಳಗೂರು ಸಮುದಾಯ 10,000 ರುಗಳನ್ನು ಕೊಟ್ಟು ನಮಗೆ ಇವತ್ತಿನ ಚಿಕನ್ ಅನ್ನ ಒದಗಿಸಿದ್ದಾರೆ. ಬಿರಿಯಾನಿಗೆ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಲಿ. ಎಲ್ಲ ಮುಖಂಡರುಗಳಿಗೆ, ಅಲ್ಲಿಯ ಎಲ್ಲ ಕಾರ್ಮಿಕ ವೃಂದದವರಿಗೆ, ಕೆಳಗೂರು ಸಮುದಾಯದವರಿಗೆ ನಾವು ಆಭಾರಿಯಾಗಿದ್ದೇವೆ. ಹಾಗೆಯೇ ಬಿರಿಯಾನಿಗೆ ಬೇಕಾದಂಥ ದಿನಸಿ ವಸ್ತುಗಳನ್ನು
ಆಲ್ವಿನ್ ಮತ್ತು ಜಾಲಿ ಡಿಸೋಜ ಯಡೂರು ಇವರು ನಮಗೆ ದಯಪಾಲಿಸಿದ್ದಾರೆ. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಕೊಡಿ. ಅಭಿನಂದನೆಗಳು ಅವರಿಗೆ, ಅವರ ಸುಕಾರ್ಯಕ್ಕೆ ಮತ್ತು ಸುಮ್ಮನಸ್ಸಿಗೆ. ಅದರ ಜೊತೆಗೆ ನಮಗೆ ರೊನಾಲ್ಡ್ ಸಲ್ಡಾನ ಇವತ್ತು ಒಂದೊಂದು ಬಾಳೆಹಣ್ಣನ್ನ ಬಿರಿಯಾನಿಗೆ ಒದಗಿಸಿದ್ದಾರೆ. ಅವರು ಕೂಡ ದೊಡ್ಡ ಚಪ್ಪಾಳೆ ಬರಲಿ, ವಂದನೆಗಳು. ಅದಾದ್ಮೇಲೆ ನಮಗೆ ಪ್ಲೇಟ್ ಮತ್ತೆ ಗ್ಲಾಸಸ್ ಅನ್ನ ಹಿಲರಿ ರಾಡ್ರಿಗಸ್ ಅವರು ಒದಗಿಸಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರು ಕೂಡ ನಮ್ಮ ಕೃತಜ್ಞತೆಯನ್ನ ಸಲ್ಲಿಸೋಣ. ಹೋಳಿಗೆಯನ್ನ ಕೊಟ್ಟಿದ್ದಾರೆ, ಹೋಳಿಗೆ ಒಬ್ಬಟ್ಟು ಆಲ್ವಿನ್ ಮತ್ತು ಜಾಲಿ ಯಡೂರು, ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ ಬರಲಿ, ಅಭಿನಂದನೆ ನಾನು ಸಲ್ಲಿಸ್ತೇನೆ. ಹಾಗೆಯೇ ನಮ್ಮ ಎಲ್ಲ ಪಾಲನಾ ಮತ್ತು ಆರ್ಥಿಕ ಸಮಿತಿಯ ಸದಸ್ಯರು 3,000, 1,000, 2,000 ಅಂತ ಹೇಳಿಕೊಟ್ಟು ಸಹಕರಿಸಿದ್ದಾರೆ. ವಿವರಣೆಯನ್ನು ನಾನು ಭಾನುವಾರ ಬಲಿಪೂಜೆಯಲ್ಲಿ ಹೇಳಿದ್ದೇನೆ. ಮತ್ತೊಮ್ಮೆ ಎಲ್ಲ ನಮ್ಮ ಆರ್ಥಿಕ ಪಾಲನಾ ಸಮಿತಿಯ ಸದಸ್ಯರುಗಳು ಮತ್ತೆ ಯಾರ್ಯಾರು ಈ ಕಾರ್ಯಕ್ಕೆ ಆರ್ಥಿಕ ಸಹಾಯವನ್ನು ನೀಡಿದ್ರು ಎಲ್ಲರನ್ನ ಒಂದೇ ವಾಕ್ಯದಲ್ಲಿ ನಾನು ಸ್ಮರಿಸಿ, ಐ ಸೇ ಎ ಬಿಗ್ ಥ್ಯಾಂಕ್ ಟು ಯು ಆಲ್ ಆಫ್ ಯುವರ್ ಬಿಗ್ ಹಾರ್ಟ್ಸ್. ಒಂದು ದೊಡ್ಡಾದ ಚಪ್ಪಾಳೆ ಅವರಿಗೆ ಬರಲಿ. ಆತ್ಮೀಯರೇ, ಇವತ್ತಿನ ಈ ಕಾರ್ಯ ಬಹಳ ಸಂಭ್ರಮವಾಗಿ ಸುಸೂತ್ರವಾಗಿ ನಾನು ಹೇಳಿದ ಹಾಗೆ ಒಂದು ಸ್ಟ್ಯಾಂಡರ್ಡ್ ಪ್ರೋಗ್ರಾಮ್ ಆಗಿ ಹೊರ ಬರ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣಕರ್ತರು ತಾವುಗಳೇ, ಸಚೇತಕರು, ಗೂರ್ಖಾರ್ಗಳು, ಪ್ರತಿನಿಧಿಗಳು ಮತ್ತು ಎಲ್ಲ ಕುಟುಂಬಗಳು. ಫಾದರ್ ಅವ್ರು ಬರ್ತಾ ಇಲ್ಲ, ಫಾದರ್ ಇವ್ರು ಬರ್ತಾ ಇಲ್ಲ, ಫಾದರ್ ನಮ್ಮಲ್ಲಿ ಇದಾಯ್ತು, ಅವ್ರು ಸರಿ ಮಾಡಲಿಲ್ಲ, ಇವ್ರು ಸರಿ ಮಾಡಲಿಲ್ಲ. ನೋಡಿ ಇವತ್ತೆಲ್ಲ ಎಷ್ಟು ಚೆನ್ನಾಗಿ ಆಯ್ತು, ಎಲ್ಲವೂ ಸರಿ ಆಯ್ತು. ಆದರೆ ತರಬೇತಿಯ ವೇಳೆಯಲ್ಲಿ ಇವೆಲ್ಲ ಇರ್ತವೆ. ಇಟ್ ಇಸ್ ಅ ಪಾರ್ಟ್ ಆಫ್ ದ ಗೇಮ್. ಹಾಗಾಗಿ ಎಲ್ಲವನ್ನ ಕೂಡ ವಿ ಹ್ಯಾವ್ ಟು ರಿಸೀವ್ ಇನ್ ಎ ಪಾಸಿಟಿವ್ ವೇ, ಸಕಾರಾತ್ಮಕವಾಗಿ ಸ್ವೀಕರಿಸಿ ನಾವು ಮುನ್ನುಗ್ಗಬೇಕು, ಮುಂದೆ ನಡೆಯಬೇಕು. ಹಾಗಾಗಿ ಸಂಘಟಿತರಾದಾಗ ಏನಾಗುತ್ತೆ, ಯಾವ ಕಾರ್ಯ ನಡೆಯುತ್ತೆ ಅನ್ನೋದಕ್ಕೆ ಇವತ್ತಿನ ಸಮುದಾಯೋತ್ಸವ ಸಾಕ್ಷಿಯಾಗಿ ಈ ಧರ್ಮ ಕೇಂದ್ರಕ್ಕೆ ಮಾತ್ರವಲ್ಲ, ನಮ್ಮ ಚಿಕ್ಕಮಗಳೂರು ಧರ್ಮಕ್ಷೇತ್ರದ ಧರ್ಮ ಕೇಂದ್ರಗಳಿಗೆ ಮತ್ತು ಇಡೀ ವಿಶ್ವ ಕಥೋಲಿಕ ಸಮುದಾಯಕ್ಕೆ ಒಂದು ಸಂದೇಶ ಇವತ್ತು ರವಾನೆ ಆಗ್ತಾ ಇದೆ. ಹಾಗಾಗಿ ಹ್ಯಾಟ್ಸ್ ಆಫ್ ಟು ಯು ಆಲ್. ನಿಮಗೆ ಜೋರಾದ ಚಪ್ಪಾಳೆ. ಆ ಕಡೆ ಅಕ್ಕಪಕ್ಕ ನೋಡಿ, ಈಗ ಎಲ್ಲ ಹ್ಯಾಂಡ್ ಶೇಕ್ ಮಾಡಿ, ಕಂಗ್ರಾಚುಲೇಷನ್ಸ್ ಅಂತ ಹೇಳಿ. ಬಲಗಡೆ ನೋಡಿ, ಫಸ್ಟ್ ಬಲಗಡೆ ನೋಡಿ, ಬಲಗಡೆಯವರಿಗೆ ಹ್ಯಾಂಡ್ ಶೇಕ್ ಮಾಡಿ, ಕಂಗ್ರಾಚುಲೇಷನ್ಸ್, ಯು ಹ್ಯಾವ್ ಡನ್ ವೆಲ್ ಅಂತ ಹೇಳಿ. ಕಂಗ್ರಾಚುಲೇಷನ್ಸ್, ಯು ಹ್ಯಾವ್ ಡನ್ ವೆಲ್. ಲೆಫ್ಟ್ ಸೈಡ್ ತಿರುಗಿ, ಎಡಭಾಗದಲ್ಲಿ ತಿರುಗಿ, ಅವ್ರಿಗೊಂದು ಹ್ಯಾಂಡ್ ಶೇಕ್ ಮಾಡಿ, ಕಂಗ್ರಾಚುಲೇಷನ್ಸ್, ಯು ಹ್ಯಾವ್ ಡನ್ ವೆಲ್ ಅಂತ ಹೇಳಿ. ಜೀಸಸ್ ಲವ್ಸ್ ಯು. ಹಿಂಭಾಗ ತಿರುಗಿ, ಈಗ ಹಿಂಭಾಗ ತಿರುಗಿ ನೋಡಿ, ಯಾರ್ಯಾರು ಕೂತಿದ್ದಾರೆ ನಿಮ್ಮ ಹಿಂಭಾಗದಲ್ಲಿ, ಒಂದು ಹ್ಯಾಂಡ್ ಶೇಕ್ ಮಾಡಿ, ಅವ್ರಿಗೂ ಹೇಳಿ ಕಂಗ್ರಾಚುಲೇಷನ್ಸ್, ಯು ಹ್ಯಾವ್ ಡನ್ ವೆಲ್. We all of us have worked together. We are unitedly, we have worked together. So congratulations, ಅಭಿನಂದನೆಗಳು, ವಂದನೆಗಳು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಬಹುಮಾನ ವಿತರಣೆ ಕಾರ್ಯ ಆಗುತ್ತೆ ಜಡ್ಜಸ್ ಬಂದ ತಕ್ಷಣ. ಅದಾದ್ಮೇಲೆ ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ರಿಸಲ್ಟ್, ಫಲಿತಾಂಶವನ್ನ ನಮ್ಮ ಜಡ್ಜಸ್ ರವರೇ ತಮ್ಮ ಮುಂದೆ ಪ್ರಕಟಪಡಿಸ್ತಾರೆ. ಅವರೆಲ್ಲರಿಗೂ ಕೂಡ ನಾವು ವಂದನೆಯನ್ನ, ಅಭಿನಂದನೆಯನ್ನ ಸಲ್ಲಿಸ್ತೇವೆ. ಮುಖ್ಯವಾಗಿ ಪ್ರಿಯರೇ, ಇವತ್ತಿನ ಶಾಲಾ ಸಭಾಂಗಣವನ್ನ, ಈ ಶಾಲೆಯನ್ನ ನಮ್ಮ ಅನುಕೂಲಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಂತಹ ಸುಪೀರಿಯರ್ ಸಿಸ್ಟರ್ ಹೆಲನ್ ಸಿಕ್ವೇರ, ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯ ಒಲಿವಿಯಾ ಮಿರಾಂಡಾ, ಹೈಸ್ಕೂಲ್ನ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಸಿಸ್ಟರ್ ಲವಿನಾ ರೇಗೋ ಮತ್ತು ಎಲ್ಲ ಸಿಸ್ಟರ್ಸ್ ರವರಿಗೆ ಜೋರಾದ ಚಪ್ಪಾಳೆ ಬರಲಿ. ಅವರಿಗೆ ಥ್ಯಾಂಕ್ ಯು ಡಿಯರ್ ಸಿಸ್ಟರ್ಸ್ ಫಾರ್ ಯುವರ್ ಸಪೋರ್ಟ್ and cooperation and encouragement. God bless your goodwill. We are journeying together. Synod 2023 ವರ್ಷ 24ಕ್ಕೆ ವ್ಯಾಟಿಕನ್ ನಗರದಲ್ಲಿ ಅದು ಮುಕ್ತಾಯ ಹಂತ. ಪೋಪ್ ಫ್ರಾನ್ಸಿಸ್ ರವರ ಕನಸು ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಾಗಿ ಜೊತೆಯಾಗಿ ಸಾಗಬೇಕು, ಜೊತೆಯಾಗಿ ಹೋಗಬೇಕು. We have to walk together. We have to journey together in the footsteps of Jesus. ಪೋಪ್ ಫ್ರಾನ್ಸಿಸ್ ರವರ ಇದೊಂದು ಕನಸು, ಅವರ ಒಂದು ಆದೇಶ ಧರ್ಮಸಭೆಗೆ. ಆ ನಿಟ್ಟಿನಲ್ಲಿ ನಾವು ಕೂಡ ಈ ಸಿನಡ್ ಧರ್ಮಸಭೆಯ ಸ್ಮರಣಾರ್ಥ ಜೊತೆಯಾಗಿ ಪಯಣಿಸುವ ಧರ್ಮ ಕೇಂದ್ರ ಅಂತ ಹೇಳಿ ಕಳೆದ 1 ವರ್ಷದಿಂದ ಈ ಧ್ಯೇಯ ವಾಕ್ಯವನ್ನು ಇಟ್ಕೊಂಡು ಐಕ್ಯತೆ, ಅನ್ಯೋನ್ಯತೆ, ಸಹಭಾಗಿತ್ವ, ಸೇವಾ ನಿಯೋಗ, ಈ ಗುಣಲಕ್ಷಣಗಳನ್ನ, ಧರ್ಮಸಭೆಯ ಈ ಧ್ಯೇಯೋದ್ದೇಶಗಳನ್ನು ನಾವು ನಮ್ಮ ಸಮುದಾಯ ಮಟ್ಟದಲ್ಲಿ, ಸ್ಥಳೀಯ ಮಟ್ಟದಲ್ಲಿ ಈ ಒಂದು ಕಾರ್ಯದ ಮೂಲಕ ನಾವು ಸಾಬೀತುಪಡಿಸ್ತಾ ಇದ್ದೇವೆ. ನಮ್ಮ ಎಲ್ಲ ಪಾಲನಾ ಮತ್ತು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ, ಸಾಮಾಜಿಕ ಅಭಿವೃದ್ಧಿ ಕಾರ್ಯಗಳಲ್ಲಿ ಈ ಧ್ಯೇಯದೊಂದಿಗೆ ನಾವು ಮುಂದೆ ಸಾಗ್ತಾ ಇದ್ದೇವೆ. ವಾಕಿಂಗ್ ಟುಗೆದರ್, ಜರ್ನಿಂಗ್ ಟುಗೆದರ್, ಜೊತೆಯಾಗಿ ಪಯಣಿಸುವ ಧರ್ಮಸಭೆಗಾಗಿ, ಜೊತೆಯಾಗಿ ಪಯಣಿಸುವ ಸಹಭಾಗಿತ್ವದ ಸಮುದಾಯಕ್ಕಾಗಿ ಎಂಬುದನ್ನ ಈ ಸಮುದಾಯೋತ್ಸವ ಕಾರ್ಯ ಇವತ್ತು ಸಾದರಪಡಿಸ್ತಾ ಇದೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನ ಹೇಳ್ತಾ ಇದ್ದೇನೆ. ಇದಾದ್ಮೇಲೆ ಮುಂದಿನ ಕಾರ್ಯ. ICM is ready. So yes, here we go. 5,
ಈಗ ಎಲ್ಲರೂ ಬನ್ನಿ, ಯಾರ್ಯಾರು ಬಂದು ಎಲ್ಲ ಕೂತ್ಕೊಳ್ಳಿ, ಆನಂದಿಸಿ. ಕೊನೆಯ ICYM ಹಿರೇಬೈಲ್ ಇವರ ನೃತ್ಯ 5, 4, 3, 2, 1. ಒಂದು ಜೋರಾದ ಚಪ್ಪಾಳೆ ತಟ್ಟಿ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಹುರ್ರೆ, ಹಿಪ್ 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 ಹಿಪ್. Yes, here we go. Come on, clap, clap, clap. பக்கு வெத்தல மாத்தி முடிச்சு பையன் வந்தாச்சு. பூவை கொடுத்து சேல மடிச்சு பொண்ணு வந்தாச்சு. கண்டத பேசி டைம் வேஸ்ட் பண்ணாத பையன் தங்கம், மிஸ் பண்ணாத. சாரே சாரி யாரு பிரபு அள்ளி அள்ளி குடுப்பு. பிரபு சாரே சாரி யாரு பிரபு அள்ளி அள்ளி குடுப்பு. பிரபு Come
चका कुछ कुछ टूवी टूवी जिंग चका कुछ कुछ टूवी टूवी तननम गिलगिलकी तन्नम बुलबुलकी दिद्दिरी 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 थई जिंग जिंगाले दिद्दिरी 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 थई जीने के है 4 दिन बाकी है बेकार दिन जीने के है 4 दिन बाकी है बेकार दिन जाए 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 एक बार जो चाहे जवान फिर ना आए जवानी फिर ना आए എന്റെ മേട ചുമക്കി കമ്മൽ എന്റെ പെൺ കട്ടോട് പോയേ എന്റെ പെണ്ണ് കുപ്പി എന്റെ അമ്മ കുടിച്ചു തിരിച്ച് എന്റെ മേട ചുമക്കി കമ്മൽ എന്റെ പെൺ കട്ടോട് പോയേ എന്റെ പെണ്ണ് കുപ്പി എന്റെ അമ്മ കുടിച്ചു തിരിച്ച് ഇവിടൊരു ചാകരയും വേലകളി മൊത്തു വന്നപ്പോൾ ചിലരുടെ തോത്തുകീറി പോയ കാര്യം ഓർത്തു പോകവേ അലകൾ കാറ്റിനൊതി കാലുകുത്താൻ പാടുപെടേണ്ട സടതര സേനാപതി വീര മടുകാമലോ എന്റെ മേട ചുമക്കി കമ്മൽ എന്റെ പെൺ കട്ടോട് പോയേ എന്റെ പെണ്ണ് താണ്ടി കുപ്പി എന്റെ അമ്മ കുടിച്ചു തിരിച്ച് എന്റെ മേട ചുമക്കി കമ്മൽ എന്റെ പെൺ കട്ടോട് പോയേ എന്റെ പെണ്ണ് താണ്ടി കുപ്പി എന്റെ അമ്മ കുടിച്ചു തിരിച്ച് சுருக்கருக்கா முக்கா முடம் போட்டே மாறி தொடர்ந்து கபத்தில மாட்டி புளிச்சு பிஸ்டாஸ் மாக்கிறா சோமாரி ஜமாக்கிறாயா பிஸ்டாஸ் மாக்கிறா சோமாரி ஜமாக்கிறாயா டமாலே டமா 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 டமாலே டமா டனகன கன டே டே டஸ்கன கன டே டே டண்டன கா டே 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 ವೆರಿ ಗುಡ್ ಎಕ್ಸಲೆಂಟ್ ಬ್ಯೂಟಿಫುಲ್ ಸಾಕ್ಬಿಡಿ ಕರ್ಟನ್ ಬೇಡ ಹಾಕ್ಬೇಡಿ ಕರ್ಟನ್ ಹಾಕ್ಬೇಡಿ ಓಪನ್ ದ ಕರ್ಟನ್ ಎಸ್ ಥ್ಯಾಂಕ್ ಯು ವೆರಿ ಮಚ್ ಜಸ್ಟ್ ಒಂದು ಕ್ಲಾಪ್ ಅವ್ರಿಗೆ ಜೋರಾದ ಚಪ್ಪಾಳೆ ICYM ಹಿರೇಬೈಲು ಹಾಗೆ ನಿಂತ್ಕೊಳ್ಳಿ ಫೋಟೋ ಫಾಸ್ಟ್ ಚೇರ್ಸ್ ಅನ್ನು ಹಾಕಿ ಈಗ ಜಡ್ಜಸ್ಗೆ ಚೇರ್ಸ್ ಅನ್ನು ಹಾಕಿ 4 ಚೇರ್ ಹಾಕಿ ಸ್ಟೇಜ್ ಮೇಲೆ ಜಸ್ಟ್ we will thank the judges first, we honor them, then we go for prize distribution and last announcement. ದಯಮಾಡಿ ಪ್ರೈಸ್ಗಳನ್ನೆಲ್ಲ ಆಲ್ರೆಡಿ ಬ್ರದರ್ ಪ್ರೈಸ್ ನೋಡ್ಕೊಂಬಿಡಿ ಹೆಸರುಗಳು ಅದರ ಪ್ರಕಾರ ಬರಲಿ ಅದರ ಮೇಲೆ ಬರೆದಿದೆ ಯಾರ್ಯಾರಿಗೆ ಅಂತ ಹೇಳಿ ಅದರ ಪ್ರಕಾರ ದಯಮಾಡಿ ಪ್ರೈಸ್ಗಳನ್ನ ಕೊಡಬೇಕು. ಎಸ್ ಗಾಡ್ ಬ್ಲೆಸ್ ಯು ಆಲ್ ಡಿಯರ್ ಯೂತ್, ಯು ಹ್ಯಾವ್ ಡನ್ ವೆಲ್. ಜಡ್ಜಸ್ಗೆ ಚೇರ್ ಇಡಿ, ಜಡ್ಜಸ್ಗೆ ಸನ್ಮಾನ ಮಾಡಿ ಒಂದು ಥ್ಯಾಂಕ್ಸ್ ಹೇಳ್ತಾ ಆಮೇಲೆ ಬಹುಮಾನ ವಿತರಣೆ ಕಾರ್ಯ ಅದಾದ್ಮೇಲೆ ನಾವು ಭೋಜನ ಕಾರ್ಯಕ್ಕೆ ತೆರಳುತ್ತಾ ಇದ್ದೇವೆ. ಎಸ್, ಈಗ ಜಡ್ಜಸ್ಗಳು ಮಾರ್ಕ್ಸ್ಗಳನ್ನ ಕ್ರೋಢೀಕರಿಸ್ತಾ ಇದ್ದಾರೆ. ಬಂದ ತಕ್ಷಣ ಬಹುಮಾನ ವಿತರಣೆ, ಆಮೇಲೆ ನಿಮ್ಮ ಇವತ್ತಿನ ಸಾಂಸ್ಕೃತಿಕ ಕಲಾವಿದರ ಅನೌನ್ಸ್ಮೆಂಟ್ ಆಗುತ್ತೆ. ದಯಮಾಡಿ ಈಗ ಎಲ್ಲ ಬಂದಿದ್ದೀರಾ ಸಭಾಂಗಣಕ್ಕೆ. ಈ ಅಷ್ಟಮ ದಶಮಾನೋತ್ಸವದಲ್ಲಿ ಬೈಬಲ್ ಕ್ವಿಜ್ ನಡೀತು. ಆಮೇಲೆ ನಮ್ಮ ಪುಟಾಣಿಗಳಿಗೆ ವಿವಿಧ ಸಂತರುಗಳನ್ನ ಪ್ರತಿನಿಧಿಸುವ ಒಂದು ಸ್ಪರ್ಧೆ ನಡೆಯಿತು. ಸೇಂಟ್ಸ್ ಫ್ಯಾನ್ಸಿ ಡ್ರೆಸ್, ಮಕ್ಕಳ ದಿನಾಚರಣೆ ಮತ್ತು ಸಕಲ ಸಂತರ ಮಹೋತ್ಸವದೊಂದು ಕ್ರೀಡೋತ್ಸವ ಕಾರ್ಯ ನಡೆಯಿತು.
ಮಕ್ಕಳ ದಿನಾಚರಣೆ ನಿಮಿತ್ತ ನಮ್ಮ ICVM ಸದಸ್ಯರು ಮಕ್ಕಳಿಗೆ ಆಟೋಟ ಸ್ಪರ್ಧೆಗಳನ್ನು ನೆರವೇರಿಸಿಕೊಟ್ರು. ಲೋಗೋ ಎಂಬ್ಲಮ್ ಕಾಂಪಿಟೇಷನ್ ನಡೀತು. ಮಕ್ಕಳಿಗೆ ಆ ಲೋಗೋಗಳ ಕೆಳಗಡೆ ಹಾಕಲಾಗಿದೆ, ಹೋಗ್ಬೇಕಾದ್ರೆ ಗಮನಿಸಿ. ಕುಕಿಂಗ್ ವಿತೌಟ್ ಫೈರ್ ನಡೆಯಿತು. ಕ್ರಿಬ್ ಮೇಕಿಂಗ್ ಅದಕ್ಕೂ ಕೂಡ ಒಂದು ಕಾಂಪಿಟೇಷನ್ ನಮ್ಮ ICVM ಇಟ್ಕೊಂಡಿದ್ರು. ಅದಾದ್ಮೇಲೆ ಕ್ರೀಡೋತ್ಸವ ಕಾರ್ಯ ನಡೆಯಿತು. ಈ ಎಲ್ಲ ಚಟುವಟಿಕೆಗಳಿಗೆ ಈಗ ಬಹುಮಾನ ವಿತರಣಾ ಸಮಾರಂಭ ಸಭೆರೆ. ಸಣ್ಣ ಬೇಡ, ಈಗ ಕ್ಯಾನ್ಸಲ್ ಆಗಿದೆ. ಲೋಗೋ ಕಾಂಪಿಟೇಷನ್ ಆತ್ಮೀಯರೇ, ಇವತ್ತಿನ ಎಲ್ಲ ಕಾರ್ಯಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದು ಸಹಕರಿಸಿದ ಎಲ್ಲ ಸನ್ಮಿತರಿಗೆ ವಂದನೆ. ರಿಜ್ವಾನ್ ಕಳಸ ಭಟ್ರು ನಮಗೆ ಇವತ್ತು ಬಿರಿಯಾನಿ ಊಟವನ್ನು ತಯಾರು ಮಾಡಿದ್ದಾರೆ. ಅವರ ಧರ್ಮಪತ್ನಿ ಮತ್ತು ರಿಜ್ವಾನ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ರಿಜ್ವಾನ್ ಇವರಿಗೆ ನಮ್ಮ ಅಭಿನಂದನೆಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ನಮ್ಮ ಎಲ್ಲ ಪಾಲನಾ ಮತ್ತು ಆರ್ಥಿಕ ಸಮಿತಿಯ ಸದಸ್ಯರುಗಳು ಮತ್ತು ಸಮುದಾಯದ ಎಲ್ಲ ಕುಟುಂಬಗಳಿಗೆ ಮತ್ತೊಮ್ಮೆ ನನ್ನ ಅಭಿನಂದನಾಪೂರ್ವಕ ಪ್ರೋತ್ಸಾಹದಾಯಕ ಅಭಿನಂದನೆಗಳನ್ನು ಮತ್ತು ಚಪ್ಪಾಳೆಯನ್ನು ನಾನು ನಿಮಗೆ ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಕ್ರಿಸ್ತ ಜಯಂತಿಯ ಸಂಭ್ರಮದಲ್ಲಿ ನಾವಿದ್ದೇವೆ. ಸರ್ವರಿಗೂ ಮತ್ತೊಮ್ಮೆ ಕ್ರಿಸ್ತ ಜಯಂತಿಯ ಶುಭಾಶಯಗಳು. ಸಾಯಂಕಾಲ ರೋಸ್ ಕಾರ್ಯಕ್ರಮ ಇದೆ. ಸೊ ಅವನಿಗೂ ಕೂಡ ನಾನು ಶುಭವನ್ನು ಹಾರೈಸ್ತೇನೆ. ICVM ಅಧ್ಯಕ್ಷರು ಮತ್ತೆ ಅವರ ಗುರುವಾರ ಅವರ ವಿವಾಹ ಮಹೋತ್ಸವ ಇರೋದ್ರಿಂದ ಇವತ್ತು ನಾವು ಒಂದು ಕಾರ್ಯಕ್ಕೆ ಬರಲಿಕ್ಕೆ ಆಗಲಿಲ್ಲ. ಸೊ ವಿ ಆರ್ ಮಿಸ್ಸಿಂಗ್ ರೋಷನ್, ಅವರ್ ಫಾರ್ಮರ್ ಪ್ರೆಸಿಡೆಂಟ್. ಎಲ್ಲ ಮಕ್ಕಳುಗಳು ಸಿದ್ಧರಾಗಬೇಕು. ಬೇಗ ಹೆಸರು ಓದ ತಕ್ಷಣ ಡಿಲೇ ಮಾಡ್ದಂಗೆ ಸ್ಟೇಜ್ ಹತ್ರ ಬಂದು ಬೇಗ ಪಡ್ಕೊಳ್ಬೇಕು. ಹಾಂ, ಓಕೆ. ಪ್ರಿಯರೇ, ಇವತ್ತು ಕಡೆಯ ಮಾತು. ಕಾರ್ಯಕ್ರಮ ನನಗೆ ಹೆಚ್ಚು ತೃಪ್ತಿಯನ್ನು ಕೊಟ್ಟಿದೆ, ಹೆಚ್ಚು ಸಂತೋಷವನ್ನು ನನಗೆ ಕೊಟ್ಟಿದೆ. ಹಾಗೆಯೇ ಎಲ್ಲ ಗುರುವರಿಯರಿಗೂ ಕೂಡ ಇದು ಅನುಭವ ಆಗಿದೆ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಓಕೆ, ನಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದೀವಿ. ನನಗೆ ಹೆಚ್ಚು ನಾನು ಹೇಳ್ತಾ ಇದ್ದೆ, ಕೆಳಗೂರವರೆಗೂ ಸುಂಕಸಾಲೆವರೆಗೂ ಹೇಳಿದ್ದು, ನನಗೆ ಪ್ರೈಸ್ ಅಲ್ಲ, ನಿಮ್ಮ ಪಾರ್ಟಿಸಿಪೇಷನ್ ಬಹಳ ಮುಖ್ಯ ಅಂತ ಹೇಳಿ. ಅದಕ್ಕೆ ಅವರು ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ ಕೆಳಗೂರು ಸಮುದಾಯದವರು. ಸುಂಕಸಾಲೆಯವರು ಅಭ್ಯಾಸ ಮಾಡಿದ್ರು, ಆದರೆ ಕಾರಣಾಂತರದಿಂದ ಒಂದೆರಡು ಕುಟುಂಬ ಅವರು ಅನಿವಾರ್ಯ ಕಾರಣಗಳಿಂದ ಬೇರೆ ಊರಿಗೆ ಹೋಗಬೇಕಾಯ್ತು ನಿನ್ನೆ ದಿವಸ. ಹಾಗಾಗಿ ಅವರು ದಯಮಾಡಿ ನಮ್ಮನ್ನು ಮನ್ನಿಸಿ ಫಾದರ್ ಅಂತ ಹೇಳಿ ಕೊನೆಯ ಕ್ಷಣದಲ್ಲಿ ಅವರೊಂದು 3 ಇವೆಂಟ್ಗೆ ರೆಡಿ ಆಗಿದ್ರು. ಅದು ಕೈ ಬಿಡಲಾಯಿತು, ಅನಿವಾರ್ಯ ಕಾರಣ. ಇಲ್ಲಾಂದ್ರೆ ಅವರು ಕೂಡ ಬಂದು ಇವತ್ತು ಇಲ್ಲಿ ಭಾಗವಹಿಸಬೇಕಾಗಿತ್ತು. ಹಾಗಾಗಿ ಉಳಿದ ಎಲ್ಲ ಸಮುದಾಯಗಳು ಕೂಡ ಏನೇ ಇರಲಿ, ನಿಮ್ಮ ಶ್ರಮಕ್ಕೆ ದೊಡ್ಡ ಸಂಭಾವನೆ ಸಿಕ್ಕಿದೆ. ಯಾವುದೇ ರೀತಿಯಾಗಿ ಈ ಪ್ರೈಸ್ ನಿಮಗೆ ಮೆಚ್ಚುಗೆ ಒಂದು ಚಿಕ್ಕ ಸಂಕೇತ ಅಷ್ಟೇ, ವಿ ಲವ್ ಯು ಅಂತ ಹೇಳಿ. ಇದಕ್ಕಿಂತಲೂ ಮಿಗಿಲಾಗಿ ಇವತ್ತು 1000 ಗಟ್ಟಲೆ ಜನ ನಿಮ್ಮ ಪ್ರತಿಭೆಯನ್ನ, ನಿಮ್ಮ ಕಲೆಯನ್ನ ದಿವ್ಯವಾಣಿಯ ಈ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಅವರು ಗಮನಿಸ್ತಾ ಇದ್ದಾರೆ. ಅದು ನನಗೆ ಹೆಮ್ಮೆ, ಅದು ನಮಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡುವಂಥದ್ದು. ಹಾಗಾಗಿ ಇವತ್ತಿನ ಈ ಪ್ರೈಸಸ್ ಒಂದು ಚಿಕ್ಕ ಪ್ರೀತಿಯ ಮತ್ತು ಗೌರವದ ಸಂಕೇತವಾದರೆ, ಸಾವಿರಾರು ಜನರು ನಿಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದಾರಲ್ವಾ, ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕಿಂತ ದೊಡ್ಡ ಗೌರವ ನಿಮಗೆ ಬೇಕಾಗಿಲ್ಲ, ಅಥವಾ ನಮ್ಮ ಧರ್ಮ ಕೇಂದ್ರಕ್ಕೆ ಬೇಕಾಗಿಲ್ಲ. ಆ ಕಾರಣಕ್ಕಾಗಿ ಎಲ್ಲಕ್ಕಿಂತಲೂ ಮಿಗಿಲಾಗಿ ನನಗೆ ಅತೀವ ಆನಂದ, ಸಂತೋಷ. ನೀವೆಲ್ಲರೂ ಕೂಡ ಸಂಘಟಿತರಾಗಿ ಸಹಭಾಗಿತ್ವದ ಮೂಲಕ ಭಾಗವಹಿಸಿದ್ದೀರಿ. ಹಾಗಾಗಿ ನಿಮಗೆ ನಾನು ಶಬಾಸ್ ಅಂತ ಹೇಳ್ತೇನೆ. ಗೋರ್ಕಾರ್ ಪ್ರತಿನಿಧಿ, ಎಲ್ಲ ಅನಿಮೇಟರ್ಸ್, ಯು ಹ್ಯಾವ್ ಟೇಕನ್ ಲಾಟ್ ಆಫ್ ಟ್ರಬಲ್, ಐ ನೋ. ನಿಮ್ಮ ಎಲ್ಲ ಅನುದಿನದ ಕೆಲಸ ಕಾರ್ಯಗಳ, ಗದ್ದೆ ಕೆಲಸ, ಕಾಫಿ ಕೆಲಸ, ತೋಟದ ಕೆಲಸ, ನಾವೆಲ್ಲರೂ ಕೃಷಿಕರು,
ಇದೆಲ್ಲದರ ನಡುವೆ ನಮ್ಮ ಮಕ್ಕಳು ಇದನ್ನು ನೋಡಿದ್ದಾರೆ. ಇವತ್ತು ಅವ್ರಿಗೊಂದು ಸಂದೇಶ ಹೋಗಿದೆ. ನಮ್ಮ ಧರ್ಮ ಕೇಂದ್ರದಲ್ಲಿ ಯಾರ್ಯಾರಲ್ಲಿ ಎಂತೆಂಥ ಪ್ರತಿಭೆ ಇದೆ ಅಂತ ಹೇಳಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ಪರಿಚಯ ಮಾಡಿಕೊಟ್ಟಿದ್ದೇವೆ. ಅದು ನನಗೆ ಹೆಚ್ಚು ಗೌರವ ಮತ್ತು ಹೆಮ್ಮೆ. ನಿಮ್ಮದು ಕೂಡ ಅದೇ ಸಂತೋಷ, ನಿಮಗೆ ಅದೇ ಗೌರವ ಹೆಮ್ಮೆ ನಿಮ್ಮದಾಗಿರ್ಬೇಕಂತ ಹೇಳಿ ನಾನು ಬಯಸ್ತೇನೆ. ನಾವೆಲ್ಲರೂ ಕೂಡ ಎಲ್ಲರೂ ಕೂಡ ಗೆಲ್ಲಿ ಸೋಲ್ಲಿ, ನಾನು ಹೇಳಿದಲ್ವಾ, ಪರಸ್ಪರ ನಾವು ಎನ್ಕರೇಜ್ ಮಾಡಿಕೊಂಡು ಪರಸ್ಪರರ ಬೆನ್ನನ್ನು ತಟ್ಕೊಂಡು ಯು ಹ್ಯಾವ್ ಡನ್ ವೆಲ್, ಆಲ್ ದ ಬೆಸ್ಟ್ ಫಾರ್ ದ ಕಮಿಂಗ್ ಅಂತ ಹೇಳಿ ನಾವು ಆ ಥರ ಎನ್ಕರೇಜ್ ಮಾಡ್ತಾ ಹೋಗಬೇಕು. ಎಲ್ಲರೂ ಕೂಡ ಧರ್ಮ ಕೇಂದ್ರದ ಕುಟುಂಬ, ಎಲ್ಲರೂ ಕೂಡ ನಮ್ಮ ಮಕ್ಕಳು. ಪರಸ್ಪರರ ಬೆನ್ನನ್ನು ತಟ್ಟಿ ಅಭಿನಂದಿಸೋಣ, ಪ್ರೋತ್ಸಾಹಿಸೋಣ, ಪ್ರಾರ್ಥಿಸೋಣ, ಮುನ್ನಡೆಯೋಣ. ದಯಮಾಡಿ ಎಲ್ಲ ಗುರುವರಿಯರು ಒಂದು ನಿಮಿಷ. ಆದರ್ಶ್ ಗುರುವರಿಯರಿಗೆ ಕೆಲವರಿಗೆ ಸಾಯಂಕಾಲ ಪೂಜೆ, ಹಾಗಾಗಿ ಅವರೆಲ್ಲವನ್ನ ಕೊಟ್ಟು ತೆರಳಿದ್ದಾರೆ. ಸಿಸ್ಟರ್ ಹೋಗಿದ್ರಲ್ಲ ಊಟ ಅವರಿಗೆ ಅವರಿಗೆ ಅಲ್ಲಿ ಭೋಜನವನ್ನು ಸ್ವೀಕರಿಸಿ ತೆರಳ್ತಾರೆ. ಎಲ್ಲ ತೀರ್ಪುಗಾರರ ಪರವಾಗಿ ಪ್ರತಿನಿಧಿಯಾಗಿ ಫಾದರ್ ಆದರ್ಶ್ ಇವತ್ತಿನ ಇದನ್ನು ಮಾಡ್ತಾರೆ. ಅದಾದ್ಮೇಲೆ ಈಗ ಒಂದು 2 ನಿಮಿಷ ಕೇಳ್ಕೊಂಡಿದ್ದಾರೆ. ದಯಮಾಡಿ ಬೇಗ ಅದನ್ನು ಮುಗಿಸ್ಬೇಕು. ಮತ್ತೊಮ್ಮೆ ನಾವು ಕ್ರಿಸ್ಮಸ್ ಕೇಕ್ ಕಟ್ ಮಾಡಿ ಶುಭಾಶಯವನ್ನು ಕೋರ್ತೇವೆ, ಹೊಸ ವರ್ಷವನ್ನು ಶುಭಾಶಯವನ್ನು ಕೋರ್ತೇವೆ. ಈಗಾಗಲೇ ತಡವಾಗಿದೆ. ಗುಡ್ ಆಫ್ಟರ್ನೂನ್ ಟು ಯು ಆಲ್. ನಿಮ್ಮ 5 ನಿಮಿಷಗಳನ್ನು ತೆಗೆದುಕೊಳ್ಳಲು ನಾನು ಬಯಸ್ತೇನೆ. ನಮ್ಮ ಧರ್ಮ ಕೇಂದ್ರದ ಗುರುಗಳಾದ ವಂದನೆ ಡೇವಿಡ್ ಪ್ರಕಾಶ್ ರವರು ತಮ್ಮ ಯಾಜಕ ದೀಕ್ಷೆಯನ್ನು ಪಡೆದು ಡಿಸೆಂಬರ್ 29ಕ್ಕೆ 20 ವರ್ಷವನ್ನು ಪೂರೈಸಿ 21ನೇ ವರ್ಷಕ್ಕೆ ಕಾಲಿಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಸನ್ಮಾನಿಸುವುದು ಹಾಗೂ ಗೌರವಿಸುವುದು ಸೂಕ್ತ ಹಾಗೂ ಉಚಿತವಾಗಿದೆ. ಇಂದು ಇಲ್ಲಿ ಅವರನ್ನು ಸನ್ಮಾನಿಸಲು ನಾವು ಅತೀವ ಸಂತೋಷ ಪಡುತ್ತೇವೆ. ಫಾದರ್, ದಯಮಾಡಿ ತಾವು ಮುಂದೆ ಬಂದು ಆಸೀನರಾಗಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಸತ್ಯಂ ವದ ಧರ್ಮಂ ಚರ ಎನ್ನುವ ಮಾತನ್ನು ಕೇಳಿದ್ದೇವೆ. ಇದರ ಅರ್ಥ ಸತ್ಯವನ್ನು ಹೇಳು, ಧರ್ಮದ ಮಾರ್ಗದಲ್ಲಿ ಹೋಗು ಎಂದು. ಯಾವುದು ಧರಿಸಿ ನಿಲ್ಲುತ್ತದೋ ಅದು ಧರ್ಮ. ಮನುಷ್ಯನನ್ನು, ಸಮಾಜವನ್ನು ಹಲವು ಕಾಲ ನಿಲ್ಲಿಸಬಲ್ಲದು ಧರ್ಮ. ಸಾವಿರಾರು ವರ್ಷಗಳಿಂದ ಸೂರ್ಯೋದಯ, ಸೂರ್ಯಾಸ್ತಯ, ಗಾಳಿ ಬೀಸುವುದು, ಮಳೆ ಬೀಳುವುದು ಇವೆಲ್ಲ ನಡೆದುಕೊಂಡು ಬರುತ್ತಾ ಇದೆ. ಹೀಗೆ ಎಲ್ಲ ಕ್ರಮಬದ್ಧವಾಗಿ ನಡೆದುಕೊಂಡು ಬರುವುದು ಹೇಗೆ? ಈ ಎಲ್ಲವನ್ನು ಹೊತ್ತು ಸರಿಯಾಗಿ ಯಥಾವತ್ತಾಗಿ ನಡೆಸುವುದು ಧರ್ಮ. ಒಂದು ನಿಯಮ ಯಾರಿಗೆ ಬೇಕು, ಯಾರಿಗೆ ಬೇಡ ಎಂಬ ಪ್ರಶ್ನೆಯ ಗೊಡವೆ ಇಲ್ಲದೆ ಎಲ್ಲ ವಸ್ತುಗಳು, ಶಕ್ತಿಗಳು ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಒಂದು ನಿಯಮಕ್ಕೆ ಅನುಸಾರವಾಗಿ ತಮ್ಮ ಕರ್ತವ್ಯವನ್ನು ಮಾಡಿಕೊಂಡು ಸಾಗುತ್ತಾ ಇದೆ. ಇವೆಲ್ಲವನ್ನು ಧರಿಸಿ ಇವಕ್ಕೆ ಆಧಾರವಾಗಿ ಹೋಗುವ ಶಕ್ತಿ ಧರ್ಮ. ನಮ್ಮ ಧರ್ಮ ಕೇಂದ್ರದಲ್ಲಿ ನಮ್ಮ ಧರ್ಮದ ಆಚರಣೆ ಕೂಡ ಸುಂದರ, ಸುಮಧುರ, ಸದಾ ನೆನಪಿನಲ್ಲಿ ಉಳಿಯುವಂಥದ್ದು. ಇದನ್ನು ಇಷ್ಟೊಂದು ವ್ಯವಸ್ಥಿತವಾಗಿ, ಅಚ್ಚುಕಟ್ಟಾಗಿ, ಕಟ್ಟುನಿಟ್ಟಾಗಿ ಆಚರಿಸಲು ಧರ್ಮದ ಗಣತಿಯನ್ನು ಎತ್ತಿ ಹಿಡಿಯುವಲ್ಲಿ ಅಪಾರ ಸಾಧನೆ ಮಾಡಿದ್ದಾರೆ ನಮ್ಮ ಧರ್ಮ ಕೇಂದ್ರದ ಧರ್ಮಗುರುಗಳಾದ ವಂದನೀಯ ಫಾದರ್ ಡೇವಿಡ್ ಪ್ರಕಾಶ್ ಅವರು. ಅಲ್ಪ ಕಾಲದಲ್ಲಿ ಅವರ ಸಾಧನೆಗಳು ಹಲವಾರು. ಮುಖ್ಯವಾಗಿ 3 ವಿಷಯಗಳಲ್ಲಿ ಗುರುಗಳು ಅತೀವ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದಾರೆ. ಆಧ್ಯಾತ್ಮಿಕತೆ, ಧಾರ್ಮಿಕಾಚರಣೆ, ಧರ್ಮ ಕೇಂದ್ರದ ಅಭಿವೃದ್ಧಿ. ಪ್ರತಿ ಭಾನುವಾರಗಳಂದು ಗುರುಗಳು ನಡೆಸುವ ಪೂಜೆ ಮತ್ತು ಆರಾಧನಾ ವಿಧಿವಿಧಾನಗಳು ತುಂಬ ಅಚ್ಚುಮೆಚ್ಚಾಗಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಪ್ರತಿಯೊಬ್ಬರು ಪೂಜೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಅನುವು ಮಾಡಿಕೊಡಲಾಗುತ್ತಿದೆ. ನಾವೆಲ್ಲರೂ ಆಧ್ಯಾತ್ಮದೆಡೆ ಒಲವು ಬೆಳೆಸಿ ಭಕ್ತಿಯಲ್ಲಿ ಮೀಯುವಂತೆ ಮಾಡುತ್ತಿದ್ದಾರೆ. ಧಾರ್ಮಿಕ ಆಚರಣೆ. ಧರ್ಮ ಕೇಂದ್ರದಲ್ಲಿ ಈಗಾಗಲೇ 1 ವರ್ಷದಲ್ಲಿ ಆಚರಿಸಿದ ಮರಿಯ ಜಯಂತಿ ಹಬ್ಬ, ಧ್ಯಾನಕೂಟಗಳು, ಮೊನ್ನೆ ತಾನೇ ನಡೆದ ಜೀವಂತ ಗೋಧಲಿ ಪ್ರದರ್ಶನ, ಹೀಗೆ ಇನ್ನಿತರ 10 ಹಲವು ಕಾರ್ಯಕ್ರಮಗಳು ಪ್ರತಿಯೋರ್ವರ ಗಮನವನ್ನು ಸೂಜಿಗಲ್ಲಿನಂತೆ ಸೆಳೆಯುತ್ತಿವೆ ಹಾಗೂ ಎಲ್ಲೆಲ್ಲೂ ಜನಜನಿತವಾಗಿದೆ. ಧರ್ಮ ಕೇಂದ್ರದ ಅಭಿವೃದ್ಧಿ. ಅತ್ಯಂತ ಕಡಿಮೆ ಸಮಯದಲ್ಲಿ ಬೆಟ್ಟದಷ್ಟು ಕಾರ್ಯಗಳನ್ನು, ಯೋಚನೆಗಳನ್ನು ಕೈಗೊಂಡು ನಮ್ಮ ಧರ್ಮ ಕೇಂದ್ರವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತಿದ್ದಾರೆ. ಇಂತಹ ಒಬ್ಬ ಉತ್ಸಾಹಿ, ಗುರಿ ಮುಟ್ಟುವ ಸರದಾರ, ಕೆಲಸದಲ್ಲಿ ಚಾಕಚಕ್ಯತೆ, ಅದ್ಭುತ ಕಲೆಗಳ ಭಂಡಾರವಾಗಿರುವ ವಂದನೀಯ ಫಾದರ್ ಡೇವಿಡ್ ಪ್ರಕಾಶ್ ರವರನ್ನು ನಮ್ಮ ಧರ್ಮ ಕೇಂದ್ರದ ಗುರುಗಳಾಗಿ ಪಡೆದ ನಾವೆಲ್ಲರೂ ಧನ್ಯರು. ಈ ಸಂದರ್ಭದಲ್ಲಿ ಹಿರೇಬೇಲ್ ಧರ್ಮ ಕೇಂದ್ರದ ನಾವೆಲ್ಲರೂ ಕೃತಜ್ಞತಾ ಭಾವದಿಂದ ಅವರನ್ನು ಅಭಿನಂದಿಸಲು ಆಶಿಸುತ್ತೇವೆ. ರೆವರೆಂಡ್ ಫಾದರ್ MP ಡೇವಿಡ್ ಪ್ರಕಾಶ್, ಡೇಟ್ ಆಫ್ ಬರ್ತ್ 23rd January 1974. ಪೇರೆಂಟ್ಸ್ ಫ್ರಾನ್ಸಿಸ್ MJ and Philomena Che. Place Matasagar, Sakleshpura, Hassan district. Education, primary and higher primary education, Ave Maria Convent, Magge. High school and PUC, St. Philomena's, Mysore. Degree studies, Kaveri College, Konikappa, South Kodagu.
Philosophy and Theology Studies, St. Joseph Seminary, Cheppu, Mangalore. Regency and Diaconic Ministry, Vijaypura, Chikmagalur, Gardanelli, Hassan. Ordination, Yajaka Dikshe on 29/12/2003 at St. Joseph Cathedral, Chikmagalur. Yajaka Sevegalu, 2004 to 2007, Assistant Parish Priest, Joseph Cathedral, Chikmagalur. 2007 to 2013, Rector St. Joseph Minor Seminary, Priest in Charge, Christ Taking Church. Jyotinagar Editor, Sneha Jyoti, Diocese Monthly Magazine, Vacation Director. 2013 to 2016, Master in Canon Law Studies at St. Peter's Institute, Bangalore. 2016 to 2022, Parish Priest, St. Alphonse Church, Alphonse Nagar, working in the Marriage Tribunal of Shimoga. 2022ರಿಂದ ನಮ್ಮ ಧರ್ಮ ಕೇಂದ್ರದ ಹಿರೇಬೇಲ್ನಲ್ಲಿ ಧರ್ಮಗುರುಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇಲ್ಲಿ ನೆರೆದಿರುವ ನಾವೆಲ್ಲರೂ ಅವರ ಅಪರಿಮಿತ ಸೇವೆ ಹಾಗೂ ಧರ್ಮಕ್ಷೇತ್ರಕ್ಕೆ ಅವರು ನೀಡಿದ್ದ ಮತ್ತು ನೀಡುತ್ತಿರುವ ಸೇವೆಗೆ ಆಭಾರಿಯಾಗಿದ್ದೇವೆ. 20 ವರ್ಷ ಯಾಜಕ ದೀಕ್ಷೆ ಏನು ಚಿಕ್ಕ ವಿಷಯವಲ್ಲ, ಆದರೆ ಅವರ ಸಾಧನೆಗಳು ಅಪಾರ. ಧನ್ಯತಾ ಭಾವದಿಂದ ನಾವು ನೀಡುವ ಈ ಸನ್ಮಾನವನ್ನು ತಾವು ಸ್ವೀಕರಿಸಬೇಕಾಗಿ ನಾವು ಕೇಳಿಕೊಳ್ಳುತ್ತಿದ್ದೇವೆ. ಈ ಸನ್ಮಾನವನ್ನು ನಡೆಸಿಕೊಡಲು ನಾನು ಕಾನ್ವೆಂಟ್ನ ಸುಪೀರಿಯರ್ ಆದಂತಹ ಸಿಸ್ಟರ್ ಎಲೆನ್ ಇವರನ್ನು ಮುಂದೆ ಕರೆಯುತ್ತೇನೆ. ಹಾಗೂ ಇವರಿಗೆ ಹಾರವನ್ನು ICM ಅಧ್ಯಕ್ಷರಾದ ರೋಷನ್ ಸಲ್ಡಾನಾ ಮತ್ತು ಫಲಪುಷ್ಪವನ್ನು ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ ಸಿಸ್ಟರ್ ಒಲಿವಿಯಾ ಹಾಗೂ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಸಿಸ್ಟರ್ ಲವೀನಾ ಇವರು ಹಾಗೂ ಹಿರಿಯರಾದ SF ಡಿಸೋಜರ್ ಅವರು ಹಾರವನ್ನು ಹಾಕಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಚಪ್ಪಾಳೆಯ ಮೂಲಕ ಅವರನ್ನು ಗೌರವಿಸುವುದು. ಈಗ ನಮ್ಮ ವಂದನೆ ಫಾದರ್ ಅವರು ತಮ್ಮ ಮುಂದಿರುವ ಕೇಕನ್ನು ಕತ್ತರಿಸಿ ನಿಮ್ಮ ಸಂತೋಷವನ್ನು ನಮ್ಮೊಂದಿಗೆ ಹಂಚಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅವರ ತಂದೆ ತಾಯಿಗಳಿಲ್ಲಿದ್ದಾರೆ, ದಯಮಾಡಿ ತಾವು ಮುಂದೆ ಬರಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹೌದಾ? ಓಕೆ. ಕಾರ್ಯದರ್ಶಿಯವರು, ಫಾದರ್. ಶೈಲಾ ಇದೆ. ಥ್ಯಾಂಕ್ ಯು ಫಾದರ್. Thank you, dear sisters, teachers and people. ಪ್ರೀತಿ ಆಧಾರಕ್ಕೆ ನನ್ನ ಧನ್ಯವಾದಗಳು, ಕೃತಜ್ಞತೆಗಳು. ಒಟ್ಟಾಗಿ ಒಂದಾಗಿ ಸಾಗೋಣ. ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಮಕ್ಕಳು ಬರಬೇಕು ದೈವ ಕರೆಗೆ. ನಾನು ಹೇಳಿದೆ, ನಮ್ಮ ಮಕ್ಕಳಿಗೆ ಹೇಳಿದ್ದೀನಿ ನಾನು, ಹಿರೇಬೇಲ್ ಬಿಡೋಷ್ಟರಲ್ಲಿ 5 ಜನ ನಮ್ಮ ಗುರುಮಠದಲ್ಲಿ ಚಿಕ್ಕಮಗಳೂರು ಡಯಾಸಿಸಲ್ಲಿ ಇರಬೇಕಂತೇಳಿ 3 ಜನ ಪ್ರಾಮಿಸ್ ಮಾಡಿದ್ದಾರೆ. ಇನ್ನಿಬ್ಬರು ದಯಮಾಡಿ ಪೋಷಕರು ಅವರಿಗೆ ಸಹಕರಿಸಬೇಕು. ಓಕೆ, ಹಿಯರ್ ವಿ ಗೋ ನಾವು. ನಮ್ಮ ಬಹುಮಾನ ವಿತರಣೆ ಕಾರ್ಯ, ಪ್ರೈಸ್ ಬೈಬಲ್ ಕ್ವಿಜ್, ದಯಮಾಡಿ ಬೇಗ ಬೇಗ ಬರಬೇಕು. ಪ್ರಥಮ ಬಹುಮಾನ ಸೇಕ್ರೆಡ್ ಹಾರ್ಟ್ ಕಾನ್ವೆಂಟ್ ಸಿಸ್ಟರ್ಸ್ ಅವರು ದಯಮಾಡಿ ಮುಂದೆ ಬಂದು ಬೇಗ ಬ್ರದರ್ ಆದರ್ಶ್ ಅವರು ಬಹುಮಾನವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಬೇಗ ಬೇಗ ಬರಬೇಕು, ಬೇಗ ಫಾಸ್ಟ್ ಆಗಿ. ಎರಡನೇ ಬಹುಮಾನ ಶ್ರೀಮತಿ ಡೋರಿಸ್ ಪಿರೇರಾ ಸಿದ್ಧರಾಗಿ. ಮೂರನೇ ಬಹುಮಾನ ಸಿಸಿಲಿಯಾ ಲೋಬೋ ಸಿದ್ಧರಾಗಿ. ಬೇಗ ಬೇಗ ವೇದಿಕೆಗೆ ಬರಬೇಕು. ನಿಮ್ಮ ಬಹುಮಾನಗಳನ್ನು ಸ್ವೀಕರಿಸಿ ತೆರಳಬೇಕು. ಸಂತ ಜೋಸೆಫರ ಗೌರವಾರ್ಥ ಬೈಬಲ್ ಕ್ವಿಜ್ ಅನ್ನು ನಾವು ಮಾಡಿದೆವು. ಸಂತ ಜೋಸೆಫರ ಜೀವನ ಚರಿತ್ರೆ, ಅವರ ಇತಿಹಾಸ, ನಮ್ಮ ಧರ್ಮ ಕೇಂದ್ರದ ಇತಿಹಾಸದ ಬಗ್ಗೆ. ಅದರಲ್ಲಿ ಪ್ರಥಮ ಸ್ಥಾನ ಅರ್ಸುಲೈನ್ ಧರ್ಮ ಭಗಿನಿಯರು. ಕಂಗ್ರಾಚುಲೇಷನ್ಸ್ ಡಿಯರ್ ಸಿಸ್ಟರ್ಸ್. ದ್ವಿತೀಯ ಬಹುಮಾನ ಶ್ರೀಮತಿ ಡೋರಿಸ್ ಪಿರೇರಾ. ತೃತೀಯ ಬಹುಮಾನ ಶ್ರೀಮತಿ ಸಿಸಿಲಿಯಾ ಲೋಬೋ. ಸಮಾಧಾನಕರ ಬಹುಮಾನಗಳು ಶ್ರೀಮತಿ ಮಾರ್ಗರೆಟ್ ಕುಲಾಸೋ, ಬೇಗ ಬೇಗ ಬನ್ನಿ. ಅಲ್ಫೋನ್ಸ್ ಪಾಸ್ಕಲಿನ್ ಟೀಚರ್, ಶ್ರೀಯುತ ಲ್ಯಾನ್ಸಿ ಪಿಂಟೋ, ಶ್ರೀ ರೊನಾಲ್ಡ್ ಸಲ್ಡಾನಾ, ಶ್ರೀ ಲೂಯಿಸ್ ಪಿಂಟೋ. ಸಮಾಧಾನಕರ ಬಹುಮಾನಗಳು ಬೈಬಲ್ ಕ್ವಿಜ್ನಲ್ಲಿ. ಚಪ್ಪಾಳೆನ ತಟ್ಟಿ ಅವರಿಗೆ ನಮ್ಮ ಅಭಿನಂದನೆಗಳನ್ನು ನಾವು ಸಲ್ಲಿಸೋಣ. ಕಂಗ್ರಾಚುಲೇಷನ್ಸ್ ಡಿಯರ್ ಬೈಬಲ್ ಕ್ವಿಜ್ ವಿನ್ನರ್ಸ್. ಗಾಡ್ ಬ್ಲೆಸ್ ಯು.
ಓಕೆ, ನೆಕ್ಸ್ಟ್ ಆಲ್ ಸೇಂಟ್ಸ್ ಡೇ ಫ್ಯಾನ್ಸಿ ಡ್ರೆಸ್ ಗರ್ಲ್ಸ್ 16 ಜನ ಬಾಲಕಿಯರು ಇದರಲ್ಲಿ ಭಾಗವಹಿಸಿದ್ರು. ಎಲ್ಲ ಬಾಲಕಿಯರು, ಈಗ ನಾನು ಹೆಸರು ಹೇಳ್ಬಿಡ್ತೀನಿ, ಎಲ್ಲ ಒಟ್ಟಿಗೆ ಬಂದ್ಬಿಡ್ರಮ್ಮ. ಹೆಸರು ಹೇಳ್ತೀನಿ, ಎಲ್ಲರೂ ಒಟ್ಟಿಗೆ ಬಂದು ಒಟ್ಟಿಗೆ ಒಂದು ಬ್ಯಾಗ್ ಇಸ್ಕೊಂಬಿಡಿ, ಆಮೇಲೆ ಒಂದೊಂದು ಪ್ರೈಸನ್ನು ನೀವು ಹಂಚ್ಕೊಂಬಿಡಿ, ಆಯಿತಾ? ಸೊ ಇಟ್ ಬಿಕಮ್ಸ್ ಫಾಸ್ಟರ್. ಈಗಾಗಲೇ ಟೈಮ್ ಸಮಯ ಮೀರಿದೆ. ಅಲಿನಾ, ಡೆನ್ಸಿಟಾ, ಮರಿಯಾ, ರೆನಿಟಾ, ಏಂಜಲ್ ಓಡೋಡ್ ಬರಬೇಕು ಸ್ಟೇಜ್ಗೆ. ಅನ್ಸಿಟಾ, ಪ್ರಿನ್ವಿಶಾ, ಆಂಡ್ರಿನಾ, ಪಿಯೋನಾ, ಅಕ್ಷಾ, ಸಂಜನಾ, ಅಲ್ವಿರಾ, ಲಿಯೋನಾ ಡಿಸೋಜಾ, ಅನ್ಯಾ ಮರಿಸಾ, ಆಲಿಸ್ ಮೇರಿ, ಇವರೆಲ್ಲರೂ ಕೂಡ ಮಾತೆ ಮರಿಯಮ್ಮನವರ ವಿವಿಧ ದರ್ಶನಗಳನ್ನು ಅವರು ಏನು ರೂಪುರೇಷೆಗಳನ್ನು ಉಡುಪುಗಳನ್ನು ಧರಿಸಿ ಅದನ್ನು ಮಾಡಿದರು. ಸೊ ಆಲ್ ದ ಗರ್ಲ್ಸ್ ಅವರಿಗೆ ಕೊಡಿ, ಗರ್ಲ್ಸ್ಗೆ ಜೋರಾದ ಚಪ್ಪಾಳೆ. ಫಾದರ್ ಆದರ್ಶ್ ಅವರು ಮಧ್ಯೆ ಇರೋರಿಗೆ ಪ್ರೈಸನ್ನು ಕೊಟ್ಬಿಡಿ. ಎಲ್ಲ ಕೈಲಿಡ್ಕೊಳ್ಳಿ, ಹಾಗೇನೆ ಮುಂದೆ ನೀವಿಂದ ಬನ್ನಿ, ಕಮ್ ಬ್ಯಾಕ್. ಇಲ್ಲಿ ಬನ್ನಿ ಪುಟಾಣಿಗಳೇ, ಈ ಕಡೆ ಬನ್ನಿ, ಇಟ್ಕೊಳ್ಳಿ, ಕೈ ಹಿಡ್ಕೊಳ್ಳಿ, ಕಮ್ ಈ ಕಡೆ. ಅಲ್ಲಿನ ಜೋರಾದ ಚಪ್ಪಾಳೆ. ಎಲ್ಲ ಬಾಲಕಿಯರಿಗೆ ವಂದನೆಗಳು. ನಮ್ಮ ಬಾಯ್ಸ್ ವಿವಿಧ ಸಂತರ ರೂಪಗಳನ್ನು ಧರಿಸಿದವರು ಹಂಚ್ಕೊಂಬಿಡಿ, ಅಲ್ಲೇ ಹೋಗಿ ಒಂದೊಂದು ತಗೊಂಬಿಡಿ. ಎಲ್ಲ ಅಲ್ವಿರಾ ಡಿಸ್ಟ್ರಿಬ್ಯೂಟ್ ಮಾಡು. ರಾಯಲ್, ವಿವಿಯನ್, ಆಲನ್, ಆರನ್, ಜೋಸ್ಟನ್, ಬೇಗ ಹರಿಯಪ್. ಜೋಸ್ಟನ್, ಅಕ್ವಿಲ್, ಸ್ಯಾಮ್ಸನ್, ಜಾನ್ಸನ್, ಜಿತೇಶ್, ಕ್ಲಿಫರ್ಡ್, ಡ್ಯಾನಿ, ಅಶ್ವಿನ್, ಶಾನ್, ಆತ್ಮಿಕ್, ಅನ್ವಿತ್ ಆ್ಯಂಡ್ ಶಾನ್. ಬೇಗ ಇವರೆಲ್ಲರೂ ಕೂಡ ಸಕಲ ಸಂತರ ಹಬ್ಬದಂದು ವಿವಿಧ ಸಂತರುಗಳ ವೇಷಭೂಷಣವನ್ನು ಧರಿಸಿ ಅವರು ಪ್ರತಿನಿಧಿಸಿದರು. ಬಾಯ್ಸ್ ಓಕೆ ಕೊಡಿ. ಗರ್ಲ್ಸ್ ಓಕೆ ರೈಟ್. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ರೈಟ್. ನೋಡ್ಬಿಟ್ಟು ಕೊಡು ಸ್ವಲ್ಪ. ಚಪ್ಪಾಳೆ ಕೊಟ್ಟು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಎಲ್ಲ ಮಕ್ಕಳಿಗೆ ಚಿಲ್ಡ್ರನ್ಸ್ ಡೇ ನವೆಂಬರ್ 14ರಂದು ನಮ್ಮ ಯುವ ಮಿತ್ರರು ಮಕ್ಕಳಿಗೆ ಕಾರ್ಯಕ್ರಮವನ್ನು ರೂಪಿಸಿದ್ರು. ಮನೋರಂಜನೆಯನ್ನು ಮಕ್ಕಳಿಗೆ ಕೊಟ್ಟರು, ಧರ್ಮ ಕೇಂದ್ರದ ಮಕ್ಕಳಿಗೆ. ಸೊ ಡಿಸ್ಟ್ರಿಬ್ಯೂಟ್ ಮಾಡಿರಿ. ಕಮ್ಮಿ ಇದ್ರೆ ಕಮ್ ಅಂಡ್ ಆಸ್ಕ್ ಮೀ. ಹೆಚ್ಚಾಗಿದ್ದರೆ ದಯಮಾಡಿ ವಾಪಸ್ ಕೊಡಿ. ಇನ್ನೊಂದು ಪ್ರಿಯರೇ, ನಿಮ್ಮಲ್ಲಿ ಪ್ರೈಸ್ಗಳು ಹೆಚ್ಚಾಗಿದ್ದರೆ 1-2 ಪೀಸು ಅಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ, ಧರ್ಮ ಕೇಂದ್ರಕ್ಕೆ ವಾಪಸ್ ಕೊಡಬೇಕು. ನನಗೆ ತಲುಪಿಸ್ಬಿಡಿ, ಇಲ್ಲಾಂದ್ರೆ ಬ್ರದರ್ ವಿನೋದ್ ಅವರಿಗೆ ವಾಪಸ್ ಕೊಟ್ಬಿಡಿ. ವಿವಿಯನ್ ಆ್ಯಂಡ್ ಟೀಮ್ ಫಸ್ಟ್ ಪ್ರೈಸ್ ಚಿಲ್ಡ್ರನ್ಸ್ ಡೇ ಕ್ರೀಡಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ವಿವಿಯನ್ ಟೀಮ್ ಯಾರ್ಯಾರಿದ್ರು ಎಲ್ಲ ಬನ್ನಿ. ವಿವಿಯನ್ ಆ್ಯಂಡ್ ಟೀಮ್ ಯಾರಿದ್ರು ಕರೆಯೋ. ವಿವಿಯನ್ ನಿನ್ನ ಟೀಮಲ್ಲಿ ಯಾರ್ಯಾರಿದ್ರು ಬೇಗ ಫಾಸ್ಟ್ ಆಗಿ ಕಮ್. ವಿವಿಯನ್ ಮತ್ತು ಟೀಮಲ್ಲಿ ಯಾರ್ಯಾರಿದ್ರು ಚಿಲ್ಡ್ರನ್ಸ್ ಡೇ ದಿವಸ ICM ಆಟ ಆಡ್ತಿದ್ರಲ್ಲ, ಅವ್ನ ಟೀಮಲ್ಲಿ ಯಾರ್ಯಾರಿದ್ರು ಬೇಗ ಸ್ಟೇಜ್ಗೆ ಓಡ್ ಬನ್ನಿ. ಕಮ್ ಫಾಸ್ಟ್. ವಿವಿಯನ್ ಆ್ಯಂಡ್ ಟೀಮ್ ಯಾರ್ಯಾರಿದ್ರು ಸ್ಟೇಜ್ ಮೇಲೆ ಬನ್ನಿ. ಚಿಲ್ಡ್ರನ್ಸ್ ಡೇ ಫಸ್ಟ್ ಪ್ರೈಸ್. ಸೆಕೆಂಡ್ ಪ್ರೈಸ್ ಅಶ್ವಿನ್ ಆ್ಯಂಡ್ ಟೀಮ್. ಸೆಕೆಂಡ್ ಪ್ರೈಸ್ ಅಶ್ವಿನ್ ಆ್ಯಂಡ್ ಟೀಮ್. ನಿನ್ನ ಟೀಮಲ್ಲಿ ಯಾರಾದ್ರೂ ಕರ್ಕೊಂಡ್ಬನ್ನಿ ಬೇಗ ಹರಿಯಪ್. ಥರ್ಡ್ ಪ್ರೈಸ್ ರಾಯಲ್ ಆ್ಯಂಡ್ ಟೀಮ್. ಚಪ್ಪಾಳೆ ಬರಲಿ ಅವರಿಗೆ. ಚಪ್ಪಾಳೆನ ಕಟ್ಟಿ ಮಕ್ಕಳನ್ನು ಪ್ರೋತ್ಸಾಹಿಸಿ ಅಭಿನಂದಿಸೋಣ. ಸೆಕೆಂಡ್ ಪ್ರೈಸ್ ಅಶ್ವಿನ್, ಥರ್ಡ್ ಪ್ರೈಸ್ ರಾಯಲ್ ಆ್ಯಂಡ್ ಟೀಮ್. ಅಷ್ಟದಶಮಾನೋತ್ಸವ 80ನೇ ವರ್ಷದ ಎಂಬ್ಲಮ್ ಕಾರ್ಯಕ್ರಮ ಕಾಂಪಿಟೇಷನ್ ಇತ್ತು. ನಮ್ಮ ಮಕ್ಕಳು ಅದರಲ್ಲಿ ಡ್ರಾಯಿಂಗ್ ಎಲ್ಲ ಮಾಡಿದ್ದಾರೆ. ಹೆಸರನ್ನ ಕರಿತೀನಿ ಮಕ್ಕಳು, ಬೇಗ ಬಂದು ಪ್ರೈಸನ್ನು ಸ್ವೀಕರಿಸಿ. ಅಲಿನಾ, ಶರಲ್ ಡಿಸೋಜಾ, ಆಲಿಸ್ ಡಿಸೋಜಾ, ಅಲ್ವಿರಾ, ಸಂಜನಾ, ಆಂಡ್ರಿನಾ, ಲಿಯೋನಾ ಡಿಸೋಜಾ, ಡೆನ್ಸಿಟಾ ಫಿಯೋನಾ ಡಿಸೋಜಾ, ಪ್ರಿನ್ವಿಶಾ ಪಯಸ್, ಆನ್ಸಿಟಾ ಫೆರ್ನಾಂಡಿಸ್, ಆತ್ಮಿಕ್, ಸ್ಯಾಮ್ಸನ್, ಆನ್ಯಾ ಮರಿಸಾ. ಬೇಗ ಬನ್ನಿ ಮಕ್ಕಳೇ. ಲೋಗೋ ಬರೆದವರು 80 ವರ್ಷದ ಲೋಗೋ ಬಹಳ ಸುಂದರವಾಗಿ ಮಕ್ಕಳು ಬಿಡಿಸಿದ್ದಾರೆ. ಚಪ್ಪಾಳೆ ಕೊಟ್ಟು ಅವರಿಗೆ ಅಭಿನಂದನೆಯನ್ನು ಹೇಳಿ ಬೇಗ. ಕ್ಲಾಪ್ ಫಾರ್ ಚಿಲ್ಡ್ರನ್. ಮುಗಿತಾ ಇದೆ, ಫಾಸ್ಟಾಗಿ ಮುಗಿಸ್ತಾ ಇದ್ದೀವಿ. ಕ್ರಿಬ್ ಮೇಕಿಂಗ್ ಮನೆಯಲ್ಲಿ ಗೋದಲಿಯ ನಿರ್ಮಾಣವನ್ನು ಮಾಡಿದವರಿಗೆ ಬಹುಮಾನ ಇದೆ. ICM ಅವರ ಸಾರಥ್ಯದಲ್ಲಿ ಕಾರ್ಯಕ್ರಮ ನಡೆದಿತ್ತು. ಸೊ ಕಂಗ್ರ್ಯಾಚುಲೇಷನ್ಸ್ ಡಿಯರ್ ಚಿಲ್ಡ್ರನ್, ಗಾಡ್ ಬ್ಲೆಸ್ ಯು. ಕ್ರಿಪ್ ಮೇಕಿಂಗ್ ಈ ಸದಸ್ಯರು ಬೇಗ ಬರಬೇಕು. ಆಲ್ವಿನ್ ಅಂಡ್ ಜಾಲಿ ಡಿಸೋಜಾ, ರೊನಾಲ್ಡ್ ಸಲ್ಡಾನಾ, ವಿನ್ಸೆಂಟ್ ಫುಟಾಡೋ ಅಂಡ್ ಫ್ಯಾಮಿಲಿ, ಸೆಬಾಸ್ಟಿನ್ ಕೊರಿಯಾ, ಆಶಾ ಅಂಡ್ ಫ್ಯಾಮಿಲಿ, ರಿಚರ್ಡ್ ಡಿಸೋಜಾ, ಶಾಂತಿಗಿರಿ, ಲೂಯಿಸ್ ಪಿಂಟೋ ಕುಟುಂಬ, ಜಾನ್ ಡಿಸೋಜಾ ಮರಸಣಿಗೆ, ಫೆಲಿಕ್ಸ್ ಫೆರ್ನಾಂಡಿಸ್ ಮತ್ತು ಕುಟುಂಬ, CT ಕುಲಾಸು ಮತ್ತು ಕುಟುಂಬ. ಬೇಗ
ಓಡೋಡಿ ಬನ್ನಿ. ಚಪ್ಪಾಳೆ ಕೊಡಿ ಅವರಿಗೆ, ಚಪ್ಪಾಳೆ ಕೊಟ್ಟು ಕ್ರಿಪ್ ಮೇಕಿಂಗ್. ಸೊ ಕಂಗ್ರ್ಯಾಚುಲೇಷನ್ಸ್, ಗಾಡ್ ಬ್ಲೆಸ್ ಯು. ಕುಕಿಂಗ್ ವಿತೌಟ್ ಫೈರ್, ಕುಕಿಂಗ್ ವಿತೌಟ್ ಫೈರ್ ಮೊದಲನೇ ಬಹುಮಾನ. ಬೇಗ ಸಿದ್ಧರಾಗಬೇಕು. ಕುಕಿಂಗ್ ವಿತೌಟ್ ಫೈರ್, ಅದಾದ್ಮೇಲೆ ಕ್ರೀಡೋತ್ಸವ ಬಹುಮಾನ ವಿತರಣೆ, ಅದಾದ್ಮೇಲೆ ಲಾಸ್ಟ್ಗೆ ಇವತ್ತಿನ ಸಾಂಸ್ಕೃತಿಕ ಕಲರವದ ಫಲಿತಾಂಶ. ಕುಕಿಂಗ್ ವಿತೌಟ್ ಫೈರ್, ಸಂತ ಅಂತೋಣಿಯವರ ಸಮುದಾಯ ಯಡೂರು, ದಯಮಾಡಿ ಕಮ್ ಫಾಸ್ಟ್. ಕುಕಿಂಗ್ ವಿತೌಟ್ ಫೈರ್. ಗೂರ್ಕಾರ್ ಪ್ರತಿನಿಧಿ ಸಚೇತಕಿಯರು ಸಮುದಾಯ ಸದಸ್ಯರು ಬನ್ನಿ ಎಲ್ಲ. ಕಮ್ ಕಮ್ ಫಾಸ್ಟ್ ಫಾಸ್ಟ್, ಹರಿ ಅಪ್. ಕಮ್ ರನ್ನಿಂಗ್, ಕಮ್ ರನ್ನಿಂಗ್, ಕಮ್ ರನ್ನಿಂಗ್. ಯಡೂರು ಸಂತ ಅಂತೋಣಿಯವರ ಸಮುದಾಯ ಎಲ್ಲ ಗೂರ್ಕಾರ್ ಪ್ರತಿನಿಧಿ ಸಚೇತಕಿಯರು ಬೇಗ ಬರಬೇಕು, ಬೇಗ ಬೇಗ, ಹರಿ ಅಪ್, ಕಮ್ ಫಾಸ್ಟ್. ಕುಕಿಂಗ್ ವಿತೌಟ್ ಫೈರ್ ಬಹುಮಾನವನ್ನು ಫಾದರ್ ಆದರ್ಶ್ ಅವರಿಂದ ಪಡ್ಕೊಳ್ಬೇಕಾಗಿ ವಿನಂತಿ. ಅಲೇರಿ 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 ಸುನಿಲ್, ಜೋರಾದ ಚಪ್ಪಾಳೆ ಕೊಡಿ ಅವರಿಗೆ. ಓಕೆ, ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್, ಗಾಡ್ ಬ್ಲೆಸ್ ಯು. ಎರಡನೇ ಬಹುಮಾನ ಮರಸಣಿಗೆ ಮತ್ತು ಹಿರೇಬೈಲು ಎರಡು ತಂಡಗಳು ಶೇರ್ ಮಾಡಿದವೆ. ಮರಸಣಿಗೆ ಸಂತ ವೆಲ್ಲಂಗಣಿ ಮಾತೆ ಸಮುದಾಯ, ಮರಸಣಿಗೆಯವರು ಫಸ್ಟ್ ಬನ್ನಿ. ಮರಸಣಿಗೆ ವೆಲ್ಲಂಗಣಿ ಮಾತೆ ಸಮುದಾಯ ಸಚೇತಕಿ ಗೂರ್ಕಾರ್ ಪ್ರತಿನಿಧಿ ಸಮುದಾಯದ ಸದಸ್ಯರು ಮಕ್ಕಳು ಬೇಗ ಬನ್ನಿ, ಬೇಗ ಬೇಗ ಬೇಗ. ಮರಸಣಿಗೆ, ಅದಾದ್ಮೇಲೆ ಹಿರೇಬೈಲವರು ಸಿದ್ಧರಾಗಿ ಬೇಗ. ಸಚೇತಕಿ ಸದಸ್ಯರು, ಗೂರ್ಕಾರ್ ಪ್ರತಿನಿಧಿ. ಕುಕಿಂಗ್ ವಿತೌಟ್ ಫೈರ್. ಕ್ಲಾಪ್ ಕ್ಲಾಪ್, ಗಿವ್ ದಮ್ ಎ ಬಿಗ್ ಹ್ಯಾಂಡ್. Encourage them. Congratulations. Marasanige Ward, congratulations. God bless you. You have done well. ಬೇಗ ಬೇಗ ಫೋಟೋ ನಿಂತ್ಕೊಳ್ಳಿ, ಬೇಗ ಬೇಗ. ಕೈ ತೋರಿಸಿ, ಹ್ಯಾಂಡ್ಸ್, ಥಮ್ಸ್ ಅಪ್ ಮಾಡಿ. ಪ್ರೈಸ್ ಗೆದ್ದಿದ್ದೀರಾ? ಹಾಂ, ವೆರಿ ಗುಡ್. ಓಕೆ, ರೈಟ್, ಥ್ಯಾಂಕ್ ಯು. ಹಿರೇಬೈಲು ಎರಡನೆಯ ಬಹುಮಾನ, ಕುಕಿಂಗ್ ವಿತೌಟ್ ಫೈರ್. Yes, very good. Santa Josephra Samudaya Hirebailo, you have done well. Congratulations. ಫಾದರ್ಗೆ ಪ್ರೈಸ್ ಕೊಡ್ತಾರೆ. ಪ್ರೈಸ್ ಇಸ್ಕೊಳ್ಳಿ, ಎಲ್ಲ ಒಟ್ಟಿಗೆ ಪ್ರೈಸ್ ಇಸ್ಕೊಳ್ಳಿ. ಥಮ್ಸ್ ಅಪ್ ಮಾಡಿ ಅಲ್ಲಿಗೆ. ಥ್ಯಾಂಕ್ ಯು. ಕ್ರೀಡೋತ್ಸವ ಇದರ ಫಲಿತಾಂಶ ಪ್ರಕಟಣೆ. ಫಸ್ಟ್ ಪ್ರೈಸ್ ಕ್ರೀಡೋತ್ಸವ ಟೀಮ್ ಐಸಾಕ್. ಟ್ರೋಫಿ ಕಮಾನ್ ಟೇಕ್. ಜೋರಾದ ಚಪ್ಪಾಳೆ. ಕ್ರೀಡೋತ್ಸವ ಟೀಮ್ ಐಸಾಕ್ ಶೀಲ್ಡ್ ಅನ್ನ ಸ್ವೀಕರಿಸಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಎಲ್ಲ ಬನ್ನಿ ಹೋಗಿ ಮೆಡಲ್ ಅನ್ನು ಹಾಕ್ತಾರೆ. ಫಾದರ್ ಆದರ್ಶ್ ಅವರು ಎಲ್ರಿಗೂ ಮೆಡಲ್ ಅನ್ನು ಹಾಕಿ ಲೈನ್ ಅಪ್ ಮಾಡಿ ಮೆಡಲ್ ಅನ್ನು ಹಾಕಿ ಟ್ರೋಫಿಯನ್ನು ಈಗ ಹಸ್ತಾಂತರಿಸ್ತಾ ಇದ್ದಾರೆ. ಟೀಮ್ ಐಸಾಕ್ ಇವರಿಗೆ 2023 ಹಸ್ತದಶಮಾನೋತ್ಸವದ ಪ್ರಯುಕ್ತ ನಡೆದ ಕ್ರೀಡೋತ್ಸವ ಕಾರ್ಯಕ್ರಮದಲ್ಲಿ ಚಾಂಪಿಯನ್ಶಿಪ್ ಆಗಿ ಹೊರಬಂದಂತಹ ಐಸಾಕ್ ತಂಡದವರಿಗೆ ಅಭಿನಂದನೆಗಳು. ಚಪ್ಪಾಳೆಯನ್ನು ತಟ್ಟಿ, ಚಪ್ಪಾಳೆ. ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್ಸ್ ಐಸಾಕ್. ಕಮಾನ್ ಡ್ಯಾನ್ಸ್ ಅಂಡ್ ರಿಸೀವ್ ದ ಶೀಲ್ಡ್, ಡ್ಯಾನ್ಸ್ ಅಂಡ್ ರಿಸೀವ್ ದ ಮೆಡಲ್. ಜೋರಾದ ಚಪ್ಪಾಳೆ. ಕಮಾನ್, ಗಿವ್ ದಮ್ ಎ ಬಿಗ್ ಹ್ಯಾಂಡ್. ವೆರಿ ಗುಡ್. ಕ್ರೀಡೋತ್ಸವ ದ್ವಿತೀಯ ಬಹುಮಾನ ಟ್ರೋಫಿಯ ಸ್ವೀಕಾರ ಮಾಡ್ತಿರುವವರು ಅಬ್ರಹಾಂ ಟೀಮ್ ಅಬ್ರಹಾಂ. ಬನ್ನಿ ಟೀಮ್ ಅಬ್ರಹಾಂ. ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್. ಮೆಡಲ್ ಅನ್ನು ಸ್ವೀಕರಿಸಿ, ಗುರುಗಳಿಂದ ಕೊರಳ ಪದಕವನ್ನು ಸ್ವೀಕರಿಸಿ, ತದನಂತರ ಟ್ರೋಫಿಯನ್ನು ಪಡೆದುಕೊಳ್ಳಿ ಗುರುಗಳಿಂದ. Clap them. Team Abraham, congratulations. God bless you. ಇದೇ ರೀತಿಯ ಐಕ್ಯತೆ, ಸಂತೋಷ, ಸಂಭ್ರಮ ಸಡಗರ ಮುಂದುವರೆಯಲಿ.
ಹಸ್ತಾಂತರ, ಟ್ರೋಫಿಯ ಹಸ್ತಾಂತರ. ಗಿವ್ ದಮ್ ಎ ಬಿಗ್ ಹ್ಯಾಂಡ್. ಸೊ ದ್ವಿತೀಯ ಬಹುಮಾನ ರನ್ನರ್ಸ್ ಅಪ್, ಅಬ್ರಾಮ್ ಟೀಮ್ ರನ್ನರ್ಸ್ ಅಪ್. Yes, congratulations. Thank you. God bless you. ಫಾದರ್ಗೆ ಸುಸ್ತಾಯಿತು, ಪ್ರೈಸ್ ಕೊಟ್ಟು ಫಾದರ್ ಯಾವಾಗ ಮುಗೀತದೆ ಅಂತಿದ್ದಾರೆ. ಇವತ್ತು ನಮಗೆ ಬಿರಿಯಾನಿಗೆ ತರಕಾರಿಯನ್ನು, ಸೊಪ್ಪನ್ನು, ಇನ್ನಿತರ ವಸ್ತುಗಳನ್ನು ದಯಪಾದ ಪ್ರಕಾಶ್ ಡಿಕಾಸ್ಟ್ ಸಂಪಿಗೆ ಖಾನ್ ಇವರಿಗೆ ನಮ್ಮ ವಂದನೆಯನ್ನು ಅರ್ಪಿಸ್ತೇನೆ. ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ನಮ್ಮ ವಂದನೆಯನ್ನು ಸಲ್ಲಿಸೋಣ. ಉಳಿದವರನ್ನು ನಾನೆಲ್ಲ ಸ್ಮರಿಸಿದ್ದೇನೆ. ಹಾಗೆಯೇ ದಿವ್ಯವಾಣಿ ತಂಡದ ICM ಸದಸ್ಯರಿಗೆ, ಎಲ್ಲ ಪ್ರೈಸ್ ಡೋನರ್ಸ್ಗೆ ನಮ್ಮ ವಂದನೆಗಳು, ಅಭಿನಂದನೆಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಈಗ ನಾವು ಇದನ್ನು ಪ್ರೈಸ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಫಾದರ್ ಆದರ್ಶ್ ಅವರಿಗೆ ನಮ್ಮ ಗೌರವ ಸಮರ್ಪಣೆಯನ್ನು ಮಾಡೋಣ. ಎಲ್ಲ ಗುರುಗಳನ್ನು ಫಾದರ್ ಜೋಸೆಫ್ ಮಾಡ್ತಾ, ಫಾದರ್ ಮಾರ್ಸಲ್ ಪಿಂಟೋ, ಫಾದರ್ ಡೆನ್ಸಿಲ್ ಲೋಬೋ ಅವರೊಂದಿಗೆ ಫಾದರ್ ಆದರ್ಶ್ ದಯಮಾಡಿ ಮುಂದೆ ಬಂದು ಈ ಒಂದು ಗೌರವ ಸಮರ್ಪಣೆಯನ್ನು ನಮ್ಮ ಧರ್ಮ ಕೇಂದ್ರದ ಪರವಾಗಿ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಈ ದಿವಸ ನಮ್ಮೊಂದಿಗಿದ್ದು ನಮಗಾಗಿ ಸಮಯವನ್ನು ಕೊಟ್ಟು ನಮ್ಮನ್ನು ಪ್ರೇರೇಪಿಸಿ ನಮಗೆ ಸಹಾಯವನ್ನು ಮಾಡಿದ್ದಕ್ಕಾಗಿ ನಿಮಗೆ ವಂದನೆ, ಅಭಿನಂದನೆ. ಕಾರ್ಯದರ್ಶಿ ಮತ್ತು ಜೋ ಮಸ್ಕರೆನಸ್ ಲ್ಯಾನ್ಸಿ ಕಾರ್ಲೋ ಶಾಲನ್ನು ಹಾಕಿ, ಹೂನಾರವನ್ನು ಹಾಕಿ ಪ್ರೀತಿಯ ಕಾಣಿಕೆಯನ್ನು ಫಾದರ್ ಅವರಿಗೆ ನೀಡಬೇಕಾಗಿ ಕೇಳ್ಕೊಳ್ತೇನೆ. ವೈಟ್ ಕವರ್ ಸಿಸ್ಟರ್ ಫ್ಲೋರಿನ್ ಕಾಣಿಕೆಯನ್ನು ಕೊಡಿ. ಪ್ರೀತಿಯ ಕಾಣಿಕೆಯನ್ನು ಗುರುಗಳಿಗೆ ಸಿಸ್ಟರ್ ಫ್ಲೋರಿನ್ ಕೊಡಬೇಕಾಗಿ ವಿನಂತಿ. ಚಪ್ಪಾಳೆ, ಜೋರಾದ ಚಪ್ಪಾಳೆ. ಫಾದರ್ಗೆ ಅವರು ಕುಳಿತಿದ್ದಾರೆ, 4-5 ಗಂಟೆ ಕುಳಿತುಕೊಂಡು ತಮ್ಮ ಸಹಕಾರವನ್ನು ನಮಗೆ ನೀಡಿದೆ. ಥ್ಯಾಂಕ್ ಯು ವೆರಿ ಮಚ್ ಫಾದರ್ ಆದರ್ಶ್. ಗಾಡ್ ಬ್ಲೆಸ್ ಯು. ಹಾಗೆಯೇ ರಿಜ್ವಾನ್ ಇವ್ರನ್ನ ನಾನು ಸ್ಮರಿಸ್ತೇನೆ. ಮುಖ್ಯವಾಗಿ ದಿವ್ಯವಾಣಿ ತಂಡದವರು ನಿನ್ನೆನೆ ಬಂದು ಇವತ್ತೆಲ್ಲ ಇಡೀ ದಿವಸ ಬೇರೆ ಕೆಲಸ ಕಾರ್ಯಗಳಿದ್ದರೂ ಕೂಡ ಹಿರೇಬೈಲ್ ಅಂದಾಗ ಅವೆಲ್ಲವನ್ನ ಬದಿಗೊತ್ತಿ ಬೇರೆಯವ್ರನ್ನ ಅರೇಂಜ್ ಮಾಡಿ ಇವತ್ತು ಅವರೇ ಖುದ್ದಾಗಿ ಇಲ್ಲಿಗೆ ಬಂದು ಈ ಕಾರ್ಯಕ್ರಮವನ್ನು ಬಿತ್ತರಿಸ್ತಾ ಇದ್ದಾರೆ. ಶ್ರೀಯುತ ವಿನೋದ್ ಫೆರ್ನಾಂಡಿಸ್ ಗಂಗೊಳ್ಳಿ ಮತ್ತು ಅವರ ಪುತ್ರ ಅನುಪಮ್. ಕ್ಯಾನ್ ಯು ಕಮ್ ಅನುಪಮ್ ಫಾರ್ ಎ ಮಿನಿಟ್ ಟು ದ ಸ್ಟೇಜ್ ಪ್ಲೀಸ್ ಕಮ್. ಇಬ್ರು ಕೂಡ ದಯಮಾಡಿ ನೀವೊಬ್ಬರೇನಾ? ಓಕೆ, ಅನುಪಮ್ ಪ್ಲೀಸ್ ಕಮ್. ಅವ್ರಿಗೊಂದು ಚೇರ್ ಹಾಕಿ ಶಾಲನ್ನು ಮತ್ತು ಹೂನಾರವನ್ನು ಜೋ ಮತ್ತು ಲ್ಯಾನ್ಸಿ ಕಾರ್ಲೋ ಕಾರ್ಯದರ್ಶರು ಹಾಕಿ ನಮ್ಮ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ. ಕವರ್ ಇದೆ ನೋಡಿ, ಪಿಂಕ್ ಕವರ್, ದಿವ್ಯವಾಣಿ ಅಂತ. ದಯಮಾಡಿ ಇಲ್ಲೇ ರಿಚರ್ಡ್ ಶಾಂತಿಗಿರಿ, ರಿಚರ್ಡ್ ಆಮ್ ದಯಮಾಡಿ ಮುಂದೆ ಬನ್ನಿ. ದಿವ್ಯವಾಣಿ ಜೋ ಸಾಲು. ಶಾಲನ್ನು ಹಾಕಿ ಹೂಮಾಲೆಯನ್ನು ಅರ್ಪಿಸಿ ಧರ್ಮ ಕೇಂದ್ರದ ಪರವಾಗಿ ವಂದನೆ, ಅಭಿನಂದನೆ. ಹ್ಯಾಟ್ಸ್ ಆಫ್ ಟು ಯು ವಿನೋದ್ ಫೆರ್ನಾಂಡಿಸ್. ಗಾಡ್ ಬ್ಲೆಸ್ ಯು. ನಿಮ್ಮ ಎಲ್ಲ ಸಹಕಾರಕ್ಕೆ ಮತ್ತು ಈ ಹಿರೇಬೈಲ್ ಧರ್ಮ ಕೇಂದ್ರವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಾವುಗಳು ಕೊಂಡೊಯ್ಯಲಿಕ್ಕೆ ಸಹಕಾರಿಯಾಗಿದ್ದರ ಮಾಧ್ಯಮದ ಮೂಲಕ ವಂದನೆಗಳು, ಅಭಿನಂದನೆಗಳು. ಗಾಡ್ ಬ್ಲೆಸ್ ಯು. ಯೋಗೇಶ್ ಭಟ್ ನಮಗೆ ಧ್ವನಿವರ್ಧಕವನ್ನು ನೀಡಿ ಸಹಕಾರ ನೀಡಿದ್ದಾರೆ. ರೋಷನ್ ದಯಮಾಡಿ ಮುಂದೆ ಬಂದು ಈ ಒಂದು ಕಿರು ಕಾಣಿಕೆಯನ್ನು ಮತ್ತು ನಮ್ಮ ಕೃತಜ್ಞತೆಯನ್ನು ಸ್ವೀಕರಿಸಿ ಯೋಗೇಶ್ ಭಟ್ರು ಇವರಿಗೆ ತಲುಪಿಸಬೇಕಾಗಿ ಕೇಳ್ಕೊಳ್ತೇನೆ. ಕೂತ್ಕೊಳ್ಳಿ. ಅವ್ರಿಗೊಂದು ಶಾಲು ಗಾರ್ಲ್ಯಾಂಡ್ ಹಾಕಿ ಯೋಗೇಶ್ ಭಟ್ರಿಗೆ ಕೊಟ್ಟುಬಿಡಿ. ಬನ್ನಿ ಕೂತ್ಕೊಳ್ಳಿ. ರೋಷನ್ ಕೂತ್ಕೋ ಸಿಟ್. ರೋಷನ್ ನಿರಂತರ ತಮ್ಮ ಸಮಯವನ್ನು ದೇವಾಲಯಕ್ಕೆ ಕೊಟ್ಟಿದ್ದಾರೆ. ಜೋರಾದ ಚಪ್ಪಾಳೆ ರೋಷನ್ ಡಿಸೋಜ ಅವರಿಗೆ ನೀವೇ ಕೊಡಿ. ಈ ಕಾಣಿಕೆಯನ್ನು ಯೋಗೇಶ್ ಭಟ್ ಇವರಿಗೆ ತಲುಪಿಸ್ಬಿಡಿ, ಧ್ವನಿವರ್ಧಕದ ಒಂದು ಮೊತ್ತವನ್ನು ಅವರಿಗೆ. ಥ್ಯಾಂಕ್ ಯು ರೋಷನ್. ಗಾಡ್ ಬ್ಲೆಸ್ ಯುವರ್ ಸರ್ವಿಸ್. ಇನ್ಯಾರ್ದು? ರಿಜ್ವಾನ್ ಭಟ್ರಿಗೆ ವಂದನೆಗಳನ್ನು ನಾನು ಅರ್ಪಿಸ್ತೇನೆ. ಹಾಗೆಯೇ ನಮ್ಮ ಎಲ್ಲ ದಾನಿಗಳಿಗೆ, ಹಿತೈಷಿಗಳಿಗೆ, ಮಿತ್ರರಿಗೆ. ಈಗ ನೀವು ಕಾತುರತೆಯಿಂದ ಕಾಯುತ್ತಿರುವಂತಹ ಸಾಂಸ್ಕೃತಿಕ ಕಲರವದ ಫಲಿತಾಂಶ. ಎಲ್ಲರೂ ಸಾವಧಾನವಾಗಿ ಕುಳಿತುಕೊಳ್ಬೇಕು. ಗುರುಗಳು ನೀವು ಶಬ್ದ ಮಾಡಿದ್ರೆ ಆಗೋದಿಲ್ಲ. ಪುಟ್ ಆಫ್ ದ ಮ್ಯೂಸಿಕ್, ಪುಟ್ ಆಫ್ ಮ್ಯೂಸಿಕ್. ಸೊ ಸಾವಧಾನವಾಗಿ ಕೂತ್ಕೊಳ್ಳಿ, ಕೇಳ್ಕೊಳ್ಳಿ ನಿಮ್ಮ ಮಾರ್ಕ್ಸನ್ನು. ಪ್ರಿಯರೇ ಕೂತ್ಕೊಳ್ರಪ್ಪ, ಕೂತ್ಕೊಳ್ಳಿ.
ನಾನು ಹೇಳುತ್ತಲ್ವಾ, ವಿ ಹ್ಯಾವ್ ಟು ಎನ್ಕರೇಜ್ ಒನ್ ಅನದರ್. ನಾನು ಅದನ್ನು ಯಾರು ನಾನು ನೋಡಿಲ್ಲ, ಅವರೇ 4 ಜನ ಬಂದಿದ್ದಾರೆ. ಅವರ ತೀರ್ಪನ್ನು, ಅವರ ಅನುಭವ ಮತ್ತು ಅವರ ಧರ್ಮ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ, ಆ ಧರ್ಮ ಕೇಂದ್ರಗಳಲ್ಲೂ ಮಾಡಿದ್ದಾರೆ. ಫಾದರ್ ಆದರ್ಶ್ ಕೊಪ್ಪದಲ್ಲಿ ಚಿರಪರಿಚಿತ, ಅವರು ಕಾರ್ಯಕ್ರಮಗಳನ್ನು ಆಯೋಜಿಸಿ ಅದನ್ನು ಮಾಡಿದ್ದಾರೆ. ಫಾದರ್ ಜೋಸಫ್ ಮಾಡ್ತಾ, ಇನ್ನೊಬ್ಬ ಅನುಭವಿ ಮತ್ತು ನುರಿತ ವ್ಯಕ್ತಿ. ಫಾದರ್ ಮಾರ್ಸಲ್ ಪಿಂಟೋ, ಇನ್ನೊಬ್ಬ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅನುಭವಿ ಮತ್ತು ನುರಿತ ವ್ಯಕ್ತಿ. ಫಾದರ್ ಡೆನ್ಸಿಲ್, ಕ್ರಿಯೇಟಿವ್ ಮೈಂಡ್ ಅವ್ರದ್ದು. ಸಾಮಾನ್ಯವಾಗಿ ಅವರು ಬಹಿರಂಗ ವೇದಿಕೆಗಳಲ್ಲಿ ಕಾಣಿಸ್ಕೊಳ್ಳೋದಿಲ್ಲ, ಆದರೆ ಆ ಕ್ರಿಯಾಶೀಲತೆ, ಸೃಜನಶೀಲತೆ ಅವರಲ್ಲಿ ಇದೆ ಆ ಗುರುಗಳಲ್ಲಿ. ಅಂತಹ ಗುರುಗಳು ಇವತ್ತು ಬಂದು ಅವರವರ ಏನು ಫ್ಯಾಕ್ಟರ್ಸ್ ಇತ್ತು, ಕ್ರೈಟೀರಿಯಾ ಕೊಟ್ಟಿದ್ದು ನಾವು, ಆ ಕ್ರೈಟೀರಿಯಾ ಮೇಲೆ ತಮ್ಮ ಮಾರ್ಕ್ಸ್ಗಳನ್ನು ಕೊಡಿ ಅಂತ ಹೇಳಿ. ಹಾಗಾಗಿ ಅದರ ಆಧಾರದ ಮೇಲೆ ಅವರು ಅಂಕಗಳನ್ನು ನಿಮಗೆ ಕೊಟ್ಟಿದ್ದಾರೆ. ನಾವು ಅದನ್ನು ಗೌರವಪೂರ್ವಕವಾಗಿ ಸ್ವೀಕರಿಸೋಣ, ಜವಾಬ್ದಾರಿಯುತವಾಗಿ ಅದನ್ನು ನಾವು ಸ್ವೀಕರಿಸೋಣ. ಪರಸ್ಪರ ನಾನು ಹೇಳಿದಾಗೆ ಮತ್ತೊಮ್ಮೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸೋಣ, ಪ್ರೋತ್ಸಾಹಿಸೋಣ, ಮುನ್ನಡೆಯೋಣ. ಈಗ ಸೈಲೆಂಟಾಗಿ ಕೇಳ್ಕೊಳ್ಳಿ. ಒಬ್ಬರು ಅನೌನ್ಸ್ ಮಾಡಿದಾಗ ಗುಸುಗುಸು ಶುರು ಮಾಡಬೇಡಿ, ಇನ್ನೂರಿಗೆ ಮಾರ್ಕ್ಸ್ ಅನೌನ್ಸ್ ಮಾಡೋದು ಕೇಳೋದಿಲ್ಲ. ನಾನು ಹೇಳಿದೆ, ನನ್ನ ಒಂದು ಅಭಿಪ್ರಾಯ ಇತ್ತು, ಟೋಟಲ್ ಮಾರ್ಕ್ಸನ್ನು ನೀವು ಹೇಳ್ಬೇಡಿ ಫಾದರ್ ಅಂತ. ಬಟ್ ತೀರ್ಪುಗಾರರು ಹೇಳಿದ್ರು ಟೋಟಲ್ ಮಾರ್ಕ್ಸ್ ಒಂದೇ ಸರಿ ಅನೌನ್ಸ್ ಮಾಡಲಿಕ್ಕೆ ಹೋಗಬೇಡಿ. ಅವರು ಏನೇನೋ ಒಂದು ಐಟಮನ್ನು ಪ್ರತಿಯೊಂದನ್ನು ಸಾದರಪಡಿಸಿದ್ದಾರೆ, ಪ್ರತಿಯೊಂದು ಐಟಮನ್ನು ಮಾರ್ಕ್ಸನ್ನು ಅವರಿಗೆ ತಿಳಿಸುವುದು ನಮ್ಮ ಕರ್ತವ್ಯವಾಗಿರ್ತದೆ ಅಂತ ಹೇಳಿ. ಹಾಗಾಗಿ ಆ ತೀರ್ಪುಗಾರರ ಒಂದು ತೀರ್ಮಾನದ ಮೇರೆಗೆ ಫಾದರ್ ಆದರ್ಶ್ ಅವರು ಒಂದೊಂದೇ ಏನು ಈವೆಂಟ್ಸನ್ನು ತಾವುಗಳು ಇಲ್ಲಿ ಮಾಡಿದ್ರಿ, ಅದನ್ನು ಆ ಮಾರ್ಕ್ಸನ್ನು ಅನೌನ್ಸ್ ಮಾಡ್ತಾರೆ ಫಸ್ಟು. ಆಮೇಲೆ ಓವರ್ ಆಲ್ ಚಾಂಪಿಯನ್ಶಿಪ್ ಮತ್ತು ಟೋಟಲ್ ಮಾರ್ಕ್ಸನ್ನು ಅವರು ಅನೌನ್ಸ್ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ನಾವು ಬಹುಮಾನವನ್ನು ಸಮುದಾಯಗಳಿಗೆ ಕೊಡ್ತೇವೆ. ಯಾರು ನಿರಾಶರಾಗಬೇಡಿ. ನಾನು ಹೇಳ್ತಲ್ವಾ, ಫಾರ್ ಮೀ ಪರ್ಸನಲಿ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ದಟ್ ಯು ಹ್ಯಾವ್ ಪಾರ್ಟಿಸಿಪೇಟೆಡ್ ಒನ್ ಥಿಂಗ್. ಸೆಕೆಂಡ್ಲಿ, ಯು ಹ್ಯಾವ್ ಗಾನ್ ಟು ದ ಕಾರ್ನರ್ ಆಫ್ ದ ವರ್ಲ್ಡ್. ನೀವು ಪ್ರಪಂಚದ ಮೂಲೆಗೆ ಹೋಗಿ ತಲುಪಿದ್ದೀರಾ, ಅದು ನನಗೆ ಹೆಚ್ಚು ಸಂತೋಷ, ಅಭಿಮಾನ, ಗೌರವ. ಓವರ್ ಟು ಫಾದರ್ ಆದರ್ಶ್. ಸಂತ ಜೋಸೆಫರ ದೇವಾಲಯ ಹಿರೇಬೈಲು ಸಮುದಾಯೋತ್ಸವ ಧರ್ಮ ಕೇಂದ್ರದ ದಿವ್ಯೋತ್ಸವ ಸಾಂಸ್ಕೃತಿಕ ಸ್ಪರ್ಧೆಗಳ ಕಲರವ. ಆತ್ಮೀಯ ಗುರುಗಳೇ, ಕನ್ಯಾಸ್ತ್ರೀಯರೇ ಹಾಗೂ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳು. ಒಂದು ದೊಡ್ಡ ಚಪ್ಪಾಳೆಯನ್ನು ತಟ್ಟೋಣ, ಜೋರಾಗಿ ಜೋರಾಗಿ. ಇಂದು ಹಿರೇಬೈಲ್ ಧರ್ಮ ಕೇಂದ್ರದಲ್ಲಿ ಕಲರವ, ಚಿಕ್ಕ ಪಾಪುವಿನಿಂದ ಹಿಡಿದು ವಯಸ್ಸಾದ ಮುದುಕಿಯರವರೆಗೂ ಎಲ್ಲರೂ ಕೂಡ ಈ ಒಂದು ಸ್ಟೇಜ್ನಲ್ಲಿ ಭಾಗವಹಿಸಿದ್ದೀರಾ. ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳು. ನಾವು 4 ಮಂದಿ ತೀರ್ಪುಗಾರರು ನೀವು ನೀಡಿದಂತಹ ಕ್ರೈಟೀರಿಯಾಗಳನ್ನು ಬಳಸಿಕೊಂಡು ಈ ತೀರ್ಪನ್ನು ನೀಡಿದ್ದೇವೆ. ಭಾಗವಹಿಸುವಿಕೆ ಮುಖ್ಯ. ನಿಮ್ಮ ಗುರುಗಳು ತಿಳಿಸಿದಂತೆ ನೀವೆಲ್ಲರೂ ಕೂಡ ಅತ್ಯುತ್ತಮವಾಗಿ ಮಾಡಿದ್ದೀರಾ. ಅದರಿಂದ ಮೊದಲನೆಯ ಸ್ಪರ್ಧೆ ಸ್ತಬ್ಧ ಚಿತ್ರ ಬೈಬಲ್ ಟ್ಯಾಬ್ಲು, 6ನೇ ಸ್ಥಾನವನ್ನು 109 ಅಂಕಗಳೊಂದಿಗೆ ಕೆಳಗೂರು ಸಂತ ಸತರಿನ್ ಸಮುದಾಯ, 5ನೇ ಬಹುಮಾನವನ್ನು 116.5 ಅಂಕಗಳೊಂದಿಗೆ ಹೆಮ್ಮಕ್ಕಿ ಬಾಲಯೇಸುವಿನ ಸಮುದಾಯ, 4ನೇ ಬಹುಮಾನವನ್ನು 126.5 ಅಂಕಗಳೊಂದಿಗೆ ಹಿರೇಬೈಲು ಸೆಂಟ್ ಜೋಸೆಫ್ಸ್ ವಾರ್ಡ್, 3ನೇ ಬಹುಮಾನ ಯಾರ್ದಿರ್ಬೋದು? ಓಕೆ, 3ನೇ ಬಹುಮಾನ 133.5 ಅಂಕಗಳೊಂದಿಗೆ ಎಡೂರು ಸಂತ ಅಂತೋಣಿಯವರ ಸಮುದಾಯ, 2ನೇ ಬಹುಮಾನ 134.5 ಅಂಕಗಳೊಂದಿಗೆ ಸೈಟ್ ಸಂತ ಲಾರೆನ್ಸ್ ರವಟಾರ, ಮೊದಲನೆಯ ಬಹುಮಾನ 138.5 ಅಂಕಗಳೊಂದಿಗೆ ಮರಸಣಿಗೆ ಸಂತ ವೆಲಂಗನಿ ಸಮುದಾಯ. ಇದು ಸ್ತಬ್ಧ ಚಿತ್ರ. 2ನೇದಾಗಿ ಸಮೂಹ ಗಾಯನ ಸ್ಪರ್ಧೆ ಗ್ರೂಪ್ ಸಿಂಗಿಂಗ್. ಇದರಲ್ಲಿ 6ನೆಯ ಬಹುಮಾನವನ್ನು 123 ಅಂಕಗಳೊಂದಿಗೆ ಕೆಳಗೂರು ಸಂತ ಸತರಿನ್ ಸಮುದಾಯ,
5ನೆಯ ಬಹುಮಾನವನ್ನ 135.5 ಅಂಕಗಳೊಂದಿಗೆ ಎಡೂರು ಸಂತ ಅಂತೋಣಿಯವರ ಸಮುದಾಯ. 4ನೆಯ ಬಹುಮಾನವನ್ನ 137 ಅಂಕಗಳೊಂದಿಗೆ ಹೆಮ್ಮಕ್ಕಿ ಬಾಲಯೇಸುವಿನ ಸಮುದಾಯ. 3ನೆಯ ಬಹುಮಾನ 139.5 ಅಂಕಗಳೊಂದಿಗೆ ಮರಸಣಿಗೆ ವೆಲಂಗನೆ ಸಮುದಾಯ. ಸೆಕೆಂಡ್ ಯಾರು? 140 ಅಂಕಗಳೊಂದಿಗೆ ಸೈಟ್ ಸಂತ ಲಾರೆನ್ಸ್ ವಟಾರ. ಮೊದಲನೆಯ ಬಹುಮಾನ 144.5 ಅಂಕಗಳೊಂದಿಗೆ ಹಿರೇಬೈಲು ಸಂತ ಜೋಸೆಫರ ವಟಾರ. ಜೂಬಿಲಿ ನೃತ್ಯ, ಜೂಬಿಲಿ ಡ್ಯಾನ್ಸ್. 5ನೆಯ ಬಹುಮಾನವನ್ನ 5ನೆಯ ಬಹುಮಾನ 114.5 ಅಂಕಗಳೊಂದಿಗೆ ಕೆಳಗೂರು ಸಂತ ಸತುರೀನ್ ಸಮುದಾಯ. 4ನೆಯ ಬಹುಮಾನ 127 ಅಂಕಗಳೊಂದಿಗೆ ಹೆಮ್ಮಕ್ಕಿ ಬಾಲಯೇಸುವಿನ ಸಮುದಾಯ. 3ನೆಯ ಬಹುಮಾನವನ್ನ 142.5 ಅಂಕಗಳೊಂದಿಗೆ ಸೈಟ್ ಸಂತ ಲಾರೆನ್ಸರ ಸಮುದಾಯ. 2ನೆಯ ಬಹುಮಾನವನ್ನ ಯಾರಿರ್ಬೋದು? 146.5 ಅಂಕಗಳೊಂದಿಗೆ ಮರಸಣಿಗೆ ವೆಲಂಕನಿ ಸಮುದಾಯ. ಮೊದಲ ಬಹುಮಾನವನ್ನ 2 ಸಮುದಾಯದವರು ಹಂಚಿಕೊಂಡಿದ್ದಾರೆ. 147.5 ಅಂಕಗಳೊಂದಿಗೆ ಎಡೂರು ಸಂತ ಅಂತೋಣಿಯವರ ಸಮುದಾಯ, ಹಿರೇಬೈಲು ಸಂತ ಜೋಸೆಫರ ಸಮುದಾಯ. 4ನೆಯ ಸ್ಪರ್ಧೆ ಭಾಷಣ. 6ನೆಯ ಬಹುಮಾನವನ್ನ 136 ಅಂಕಗಳೊಂದಿಗೆ ಎಡೂರು ಸಂತ ಅಂತೋಣಿಯವರ ಸಮುದಾಯ. 5ನೆಯ ಬಹುಮಾನವನ್ನ 138.5 ಅಂಕಗಳೊಂದಿಗೆ ಹೆಮ್ಮಕ್ಕಿ ಬಾಲಯೇಸುವಿನ ಸಮುದಾಯ. 4ನೆಯ ಬಹುಮಾನವನ್ನ 146 ಅಂಕಗಳೊಂದಿಗೆ ಮರಸಣಿಗೆ ವೆಲಂಕನಿ ಸಮುದಾಯ. 3ನೆಯ ಬಹುಮಾನ 147 ಅಂಕಗಳೊಂದಿಗೆ ಕೆಳಗೂರು ಸಂತ ಸತುರಿನ್ ಸಮುದಾಯ. ಯಾರಿಗೆ 2ನೇ ಬಹುಮಾನ? 148.5 ಅಂಕಗಳೊಂದಿಗೆ ಹಿರೇಬೈಲು ಸಂತ ಜೋಸೆಫರ ವಟಾರ. 150 ಅಂಕಗಳಿಗೆ ಸೈಟ್ ಸಂತ ಲಾರೆನ್ಸರ ಸಮುದಾಯ. ಕೊನೆಯ ಸ್ಪರ್ಧೆ ಬೈಬಲ್ ನೃತ್ಯ ರೂಪಕ. 5ನೆಯ ಬಹುಮಾನವನ್ನ 127 ಅಂಕಗಳೊಂದಿಗೆ ಕೆಳಗೂರು ಸಂತ ಸತುರೀನ್ ಸಮುದಾಯ. 4ನೆಯ ಬಹುಮಾನವನ್ನ 135 ಅಂಕಗಳೊಂದಿಗೆ ಹೆಮ್ಮಕ್ಕಿ ಬಾಲಯೇಸುವಿನ ಸಮುದಾಯ. 3ನೆಯ ಬಹುಮಾನ 141 ಅಂಕಗಳೊಂದಿಗೆ ಎಡೂರು ಸಂತ ಅಂತೋಣಿಯವರ ಸಮುದಾಯ. ಸೆಕೆಂಡ್ ಯಾರಿರ್ಬೋದು? 141.5 ಅಂಕಗಳೊಂದಿಗೆ ಹಿರೇಬೈಲು ಸಂತ ಜೋಸೆಫರ ವಟಾರ. ಮೊದಲನೆಯ ಬಹುಮಾನವನ್ನ 2 ಸಮುದಾಯದವರು ಹಂಚಿಕೊಂಡಿದ್ದಾರೆ. 146.5 ಅಂಕಗಳೊಂದಿಗೆ ಮರಸಣಿಗೆ ವೆಲಂಗನಿ ಸಮುದಾಯ, ಸೈಟ್ ಸಂತ ಲಾರೆನ್ಸರ ಸಮುದಾಯ. ನಿಮಗೆಲ್ಲರಿಗೂ ಅಭಿನಂದನೆಗಳು. ಈಗ 5 ಸ್ಪರ್ಧೆಗಳನ್ನ ಒಟ್ಟುಗೂಡಿಸಿ
ಒಟ್ಟುಗೂಡಿಸಿ 6ನೆಯ ಬಹುಮಾನವನ್ನ 620.5 ಅಂಕಗಳೊಂದಿಗೆ ಕೆಳಗೂರು ಸಂತ ಸತುರೇನ್ ಸಮುದಾಯ, ದಯಮಾಡಿ ಸಮುದಾಯದವರು ಮುಂದೆ ಬಂದು ಗುರುಗಳಿಂದ ಬಹುಮಾನವನ್ನು ಸ್ವೀಕರಿಸುವುದು. ದಯಮಾಡಿ ಬೇಗ ಬೇಗ ಬನ್ನಿ. ಆ ಸಮುದಾಯಕ್ಕೆ ಸೇರಿದಂತಹ ಎಲ್ಲ ಸದಸ್ಯರು ಬೇಗ ಬಂದು ಗುರುಗಳಿಂದ ಬಹುಮಾನವನ್ನ, ಸಮಾಧಾನಕರ ಬಹುಮಾನವನ್ನ ಸ್ವೀಕರಿಸುವುದು. ಅಭಿನಂದನೆಗಳು ನಿಮಗೆ. ದೊಡ್ಡ ಚಪ್ಪಾಳೆಯನ್ನ ನೀಡೋಣ. ನಿಮ್ಮ ಭಾಗವಹಿಸುವಿಕೆ ಅತಿ ಪ್ರಮುಖವಾದದ್ದು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ದೊಡ್ಡ ಚಪ್ಪಾಳೆಯನ್ನು ತಟ್ಟೋಣ, ಪ್ರೋತ್ಸಾಹಿಸೋಣ. ಸಂತ ಸತುರಿನ್ ಸಮುದಾಯ ಕೆಳಗೂರು 5ನೆಯ ಬಹುಮಾನ 654 ಅಂಕಗಳೊಂದಿಗೆ ಹೆಮ್ಮಕ್ಕಿ ಬಾಲಯೇಸುವಿನ ಸಮುದಾಯ. ದಯಮಾಡಿ ಎಲ್ಲ ಸದಸ್ಯರು ಮುಂದೆ ಬಂದು ಗುರುಗಳಿಂದ ಬಹುಮಾನವನ್ನು ಸ್ವೀಕರಿಸುವುದು. ದಯಮಾಡಿ ಬೇಗ ಬೇಗ ಬನ್ನಿ. ಹೊಟ್ಟೆ ಚುರುಗುಡ್ತಾ ಇದೆ, ಹೊಟ್ಟೆ ಹಸಿತಾ ಇದೆ. ದಯವಿಟ್ಟು ಬೇಗ ಬೇಗ ಬನ್ನಿ, ಬಹುಮಾನವನ್ನು ಸ್ವೀಕರಿಸಿ. ಅಭಿನಂದನೆಗಳು. ಜೋರಾದ ಚಪ್ಪಾಳೆಯನ್ನು ನೀಡೋಣ. ಹೆಮ್ಮಕ್ಕಿ ಬಾಲಯೇಸುವಿನ ಸಮುದಾಯ. ಚಪ್ಪಾಳೆಯನ್ನು ತಟ್ಟುತ್ತಾ ಅಭಿನಂದನೆಗಳು. ಭಾಗವಹಿಸಿದ್ದಕ್ಕೆ ಸಮಾಧಾನಕರ ಬಹುಮಾನ. 4ನೆಯ ಬಹುಮಾನ 693.5 ಅಂಕಗಳೊಂದಿಗೆ ಎಡೂರು ಸಂತ ಅಂತೋಣಿಯವರ ಸಮುದಾಯ. ದಯಮಾಡಿ ಎಲ್ಲ ಸದಸ್ಯರು ಮುಂದೆ ಬಂದು ಈ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ದಯಮಾಡಿ ಆ ಸಮುದಾಯಕ್ಕೆ ಸೇರಿದಂತಹ ಎಲ್ಲ ಸದಸ್ಯರು ಆದಷ್ಟು ಬೇಗ ಬಂದು ಈ ಬಹುಮಾನವನ್ನು ಸ್ವೀಕರಿಸುವಂಥದ್ದು ಗೊತ್ತಾಗುತ್ತೆ. ಒಂದು ದೊಡ್ಡ ಚಪ್ಪಾಳೆಯನ್ನು ತಟ್ಟೋಣ. ದೊಡ್ಡ ಚಪ್ಪಾಳೆಯನ್ನು ತಟ್ಟುತ್ತಾ ಅವರನ್ನ ಅಭಿನಂದಿಸೋಣ. ವಂದನೆಗಳು, ಅಭಿನಂದನೆಗಳು. ಅಭಿನಂದನೆಗಳು. ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡೋಣ. ಮೂರನೆಯ ಬಹುಮಾನ 708 ಅಂಕಗಳೊಂದಿಗೆ 708.5 ಅಂಕಗಳೊಂದಿಗೆ ಹಿರೇಬೈಲು ಸಂತ ಜೋಸೆಫರ ಸಮುದಾಯ. ದಯಮಾಡಿ ಎಲ್ಲ ಸದಸ್ಯರು ಬೇಗ ಬಂದು ಬಹುಮಾನವನ್ನು ಸ್ವೀಕರಿಸುವುದು. ಚಪ್ಪಾಳೆಯನ್ನು ತಟ್ಟೋಣ. ಹಿರೇಬೈಲು ಸಂತ ಜೋಸೆಫರ ಸಮುದಾಯ, ಸಂತ ಜೋಸೆಫರ ಸಮುದಾಯ ಹಿರೇಬೈಲ್ 3ನೆಯ ಸ್ಥಾನವನ್ನ ಪಡೆದಿದ್ದಾರೆ. ಅಭಿನಂದನೆಗಳು. ದೊಡ್ಡ ಚಪ್ಪಾಳೆಯನ್ನು ತಟ್ಟೋಣ. ಎರಡನೆಯ ದ್ವಿತೀಯ ಬಹುಮಾನ ಯಾರು? ದ್ವಿತೀಯ ಬಹುಮಾನ 713.5 ಅಂಕಗಳೊಂದಿಗೆ ಸೈಟ್ ಸಂತ ಲಾರೆನ್ಸರ ಸಮುದಾಯ. ದಯಮಾಡಿ ಎಲ್ಲ ಸದಸ್ಯರು ಮುಂದೆ ಬಂದು ಬಹುಮಾನವನ್ನು ಸ್ವೀಕರಿಸುವುದು. ದ್ವಿತೀಯ ಬಹುಮಾನ. ಚಪ್ಪಾಳೆಯನ್ನು ತಟ್ಟೋಣ. ಎಲ್ಲ ಸದಸ್ಯರು ಬೇಗ ಬಂದು ಬಹುಮಾನವನ್ನು ಸ್ವೀಕರಿಸುವುದು. ಕಂಗ್ರಾಚುಲೇಷನ್ಸ್ ಟು ಯು ರನರ್ಸ್. ದ್ವಿತೀಯ ಬಹುಮಾನ ಸೈಟ್ ಸಂತ ಲಾರೆನ್ಸರ ಸಮುದಾಯ. ಅಭಿನಂದನೆಗಳು. ಒಂದು ದೊಡ್ಡ ಚಪ್ಪಾಳೆಯನ್ನು ತಟ್ಟೋಣ. ಅಭಿನಂದನೆಗಳು ನಿಮ್ಮ ಶ್ರಮಕ್ಕೆ.
ಅಭಿನಂದನೆಗಳು, ಅಭಿನಂದನೆಗಳು ಸೈಟ್ ಸಂತ ಲಾರೆನ್ಸರ ಸಮುದಾಯಕ್ಕೆ. ಈ ವರ್ಷದ ಸಮುದಾಯೋತ್ಸವದ ವಿಜೇತರು 717 ಅಂಕಗಳೊಂದಿಗೆ ಮರಸಣಿಗೆ ವೆಲಂಗಣಿ ಸಮುದಾಯ, ಮರಸಣಿಗೆ ವೆಲಂಗಣಿ ಸಮುದಾಯದವರು. ದಯಮಾಡಿ ಬೇಗ ಬನ್ನಿ, ಬಂದು ಬಹುಮಾನವನ್ನು ಸ್ವೀಕರಿಸುವಂಥದ್ದು. ಕಂಗ್ರ್ಯಾಚುಲೇಷನ್ಸ್ ಟು ಯು, ಕಂಗ್ರ್ಯಾಚುಲೇಷನ್ಸ್. ಸಮುದಾಯೋತ್ಸವ ಧರ್ಮ ಕೇಂದ್ರದ ದಿವ್ಯೋತ್ಸವ ಸಾಂಸ್ಕೃತಿಕ ಸ್ಪರ್ಧೆಗಳ ಈ ವರ್ಷದ ವಿಜೇತರು ಮರಸಣಿಗೆ ವೆಲಂಗಣಿ ಸಮುದಾಯ, ಮರಸಣಿಗೆ ವೆಲಂಗಣಿ ಸಮುದಾಯ. ಅಭಿನಂದನೆಗಳು, ಒಂದು ದೊಡ್ಡ ಚಪ್ಪಾಳೆಯನ್ನು ತಟ್ಟೋಣ. ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್. ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್. ಕೆಳಗಡೆ ಹೋಗಿ, ಕೆಳಗಡೆ ಹೋಗಿ, ಕೆಳಗಡೆ ಹೋಗಿ, ಕೆಳಗಡೆ ಹೋಗಿ, ಕೆಳಗಡೆ ಹೋಗಿ, ಕೆಳಗಡೆ ಹೋಗಿ. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಸೆಲೆಬ್ರೇಷನ್ ಕಂಟಿನ್ಯೂಸ್ ಇನ್ ದ ಗ್ರೌಂಡ್. ಯಾರು ಹೋಗ್ಬೇಡಿ, ಹಾಗೇ ಇರಿ, ಹಾಗೇ ಇರಿ. ಕೆಳಗಡೆ ಹೋಗಿ. ಬ್ರದರ್ ವಿನೋದ್ ಕುಮಾರ್ ದಯಮಾಡಿ, ಬ್ರದರ್ ಪ್ಲೀಸ್ ಕಮ್. ಬ್ರದರ್ ವಿನೋದ್ ಕುಮಾರ್ ಪ್ಲೀಸ್ ಕಮ್. ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೈನ್. ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದೀರಾ, ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದೀರಾ. ಪಾಯಿಂಟಲ್ಲಿ ಆ ಮಾರ್ಕ್ಸ್ ಹೋಗಿದೆ, ದಟ್ ಈಸ್ ನಾಟ್ ಎ ಮ್ಯಾಟರ್, ಬಟ್ ಯು ಹ್ಯಾವ್ ಡನ್ ಎಕ್ಸೆಪ್ಷನಲಿ ವೆಲ್ ಎಲ್ಲ. ಬ್ರದರ್ ವಿನೋದ್ ದಯಮಾಡಿ ಮುಂದೆ ಬನ್ನಿ. ಚೇರ್ಗಳು. ಒಂದು ನಿಮಿಷ ಸೈಲೆನ್ಸ್ ಪ್ಲೀಸ್, ಒಂದು ನಿಮಿಷ. ಬ್ರದರ್ ವಿನೋದ್ ದಯಮಾಡಿ ಪ್ಲೀಸ್ ಕಮ್. ಇಲ್ಲ, ಒಂದು ನಿಮಿಷ, 1 minute ಪ್ಲೀಸ್, 1 minute, ಗಿವ್ ಮಿ 1 minute. ಬ್ರದರ್ ವಿನೋದ್ ಕುಮಾರ್ ಈ ಎಲ್ಲ ಕಾರ್ಯಗಳ ಹಿಂದೆ ಅವರು ಸಾಕಷ್ಟು ಶ್ರಮಿಸಿದ್ದಾರೆ. ರಾತ್ರಿ ಅಹರ್ನಿಶಿ ಅಂತ ಹೇಳಿ ದುಡಿದಿದ್ದಾರೆ. ನನ್ನ ಧರ್ಮ ಕೇಂದ್ರ ಅಂತ ಹೇಳಿದ್ರು ನಿಸ್ವಾರ್ಥ ಸೇವೆಯನ್ನು ಕೊಟ್ಟಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳ ಹಿಂದೆ. ಹಾಗಾಗಿ ನನ್ನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಬ್ರದರ್ ವಿನೋದ್ ಕುಮಾರ್ ಇವರಿಗೆ ನಾವೊಂದು ಹೂಮಾಲೆಯನ್ನ, ಪುಷ್ಪಮಾಲೆಯನ್ನು ಅರ್ಪಿಸುತ್ತಾ ವಿ ಗಿವ್ ಹಿಮ್ ಎ ಬಿಗ್ ಥ್ಯಾಂಕ್ ಯು. ಸೇ ಬಿಗ್ ಥ್ಯಾಂಕ್ ಯು. ದಯಮಾಡಿ ಬ್ರದರ್ ಆದರ್ಶ್ ಅವರು ನಮ್ಮೆಲ್ಲರ ಪರವಾಗಿ ಈ ಶಾಲನ್ನ ಮತ್ತೆ ಪುಷ್ಪಮಾಲೆಯನ್ನ ಹಾಕಿ ಅವರಿಗೆ ನಮ್ಮ ಕೃತಜ್ಞತೆಯನ್ನು ಹೇಳಬೇಕಾಗಿ ವಿನಂತಿ. ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಬ್ರದರ್ ವಿನೋದ್. ಗಾಡ್ ಬ್ಲೆಸ್ ಯು. ICYM ಪ್ಲೀಸ್ ಕಮ್. ಮಕ್ಕಳು ಬನ್ನಿ, ಮಕ್ಕಳೆಲ್ಲ ಬನ್ನಿ, ಮಕ್ಕಳು ಕಮ್, ಚಿಲ್ಡ್ರನ್ ಕಮ್. ಕೂತ್ಕೊಳ್ಳಿ ಮಕ್ಕಳೆಲ್ಲ ಬನ್ನಿ, ಮಕ್ಕಳು. ICYM. ಥ್ಯಾಂಕ್ ಯು ವೆರಿ ಮಚ್. Thank you. God bless you. Sisters, ಬನ್ನಿ. ನಿಂತ್ಕೊಳ್ಳಿ, ಬನ್ನಿ. ಎಲ್ಲ ಭಗಿನಿಯರು ಬನ್ನಿ. ಬೇಗ. Come fast. ಚೇರನ್ನು ಜೋಡಿಸಿ ಹಾಗೆ ಚೇರ್ ಮೇಲೆ ಚೇರ್ ಹಾಕಿ. ಮುಂದೆ ನೋಡಿ. ಹಾಗೆ ನಿಂತ್ಕೊಳ್ಳಿ. ಓಕೆ. ಎಲ್ಲ ಚೇರ್ ಮೇಲೆ ಚೇರ್ ಹಾಕ್ಬಿಡಿ, ಸ್ವಲ್ಪ ಚೇರು ಕೆಳಗಡೆ ಹೋಗ್ಬೇಕು. ಸೊ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಡಿಯರ್ ಸಿಸ್ಟರ್ಸ್.
ಗಾಡ್ ಬ್ಲೆಸ್ ಯು ಆಲ್. ಮ್ಯೂಸಿಕ್ ಬೇಡ. ಥ್ಯಾಂಕ್ ಯು ಸಿಸ್ಟರ್. ಚೇರ್ ಎಲ್ಲ ಜೋಡಿಸ್ಬಿಡಿ, ಹಾಗೇನೆ ಚೇರ್ ಎಲ್ಲ ಜೋಡಿಸಿ. ಊಟಕ್ಕೆ ಹೋಗೋಣ, ಸಾವಧಾನವಾಗಿ ಊಟ ಸ್ವೀಕರಿಸಿ, ಸಾಕಷ್ಟು ಇದೆ. ಬ್ಲೂ ಚೇರ್ಸ್ ಅನ್ನ ಹಾಗೆ ಎತ್ಕೊಂಡು ಹೋಗೋಣ, ಒಂದು 5 ಚೇರ್ಸ್. ವೈಟ್ ಮತ್ತೆ ಬ್ಲೂ ಚೇರ್ಸ್ ಅನ್ನ ದಯಮಾಡಿ ಹಾಗೆ ಕೆಳಗಡೆ ಜೋರ್ಗೆ ಸ್ವಲ್ಪ ಸಹಾಯ ಮಾಡೋಣ, ಜೋಡಿಸ್ಬಿಡಿ. ಚೇರ್ ಮೇಲೆ ಚೇರು. ಕೆಳಗಡೆ ಹೋಗ್ಬೇಕಾದ್ರೆ 5 ಚೇರ್ ಇಟ್ಕೊಂಡು ಹೋಗ್ಬಿಡಿ, ಅನುಕೂಲ ಆಗುತ್ತೆ, ಉಪಕಾರ ಆಗುತ್ತೆ, ಹಾಲು ಕ್ಲಿಯರ್ ಮಾಡ್ದಂಗೆ ಆಗುತ್ತೆ.